ಕರಮುಗಿದು ಶರವಣಗೆ ಗಣಪನ ಚರಣ ಸಾರಸ ಗಿರಗಿ ಶಿವನಂ ಸ್ಮರಿಸಿ ಶ್ರೀ ಅಣ್ಣಪ್ಪ ಸ್ವಾಮಿಯನ್ನು ತಿಸಿ ಭಕ್ತಿಯಲಿ ವರಮುನೀಶ್ವರ ಜಾತು ಪರಮ ಸನ್ನಿಧಿಗ ವಿನಮಿಸಿ ಘನ ಗುರುಗಳಂಗ್ರಿಗೆ ಮಣಿದು ಬೇಳುವಿರಿ ಕಥಾಮೃತವ ಸುಪ್ರೇಮದಿಂದ ಕರೆದ ಜನತಿ ಸುಪ್ರೇಮದಿಂದ ಪಾರ್ವತಿ ಸ್ವಾಮಿ, ಪ್ರಪಂಚದಲ್ಲಿ ಲಯಕರ್ತನಾಗಿ ತನ್ನತ್ತಾದಂತಹ ಕೃತಿಯನ್ನು ಎಸಗುತ್ತಾ ಲೋಕದ ಜನಮಾನಸಕ್ಕೆ ದೇವನೇ ಆಕೃತಿಯಾಗಿ ನಿಂತವನಿಗೆ ಮಹಾಕಾಲನೆಂದು ಮಾತ್ರವಲ್ಲ ಪರಮೇಶ್ವರನೆಂದು ಭೀಮಶಂಕರನೆಂದು ಲೋಕದವರು ಕೊಂಡಾಡಿದರು. ನಿಜ. ಅಂತಹ ನಾನು ಇಂದು ರಜತಗಿರಿಯಲ್ಲಿ ಸತಿಯಾದ ನಿನ್ನ ಜೊತೆಯಲ್ಲಿ ಲೋಕ ಹಿತಾರ್ಥವಾದ ಚಿಂತನೆಯನ್ನು ನಡೆಸುತ್ತಾ ಇದ್ದೇನೆ. ಹೌದು. ಈ ಪ್ರಪಂಚದಲ್ಲಿ 3 ಗುಣಗಳು, ಸತ್ವ ರಜ ತಮ. ಸತ್ವಕ್ಕೆ ವಿಷ್ಣು, ರಾಜಸಕ್ಕೆ ಬ್ರಹ್ಮ, ತಾಮಸಕ್ಕೆ ಶಿವ. ತಾಮಸ ಅಂದ್ರೆ ಕೇವಲ ಕತ್ತಲೆ ಅಂತ ಅರ್ಥ ಅಲ್ಲ. ತಾಮಸ ಎನ್ನುವುದು ಲೋಕದ ರಾಜಸವನ್ನು ಕಳೆಯುವಲ್ಲಿ, ಸಾತ್ವಿಕತೆಯನ್ನು ಗಟ್ಟಿಗೊಳಿಸುವಲ್ಲಿ ಮೂಲ ಕಾರಣವಾದ ಸತ್ವ ಅಂತ ಪ್ರಾಜ್ಞರಾಡಿದರು. ಹೌದು. ಆ ನಿಟ್ಟಿನಿಂದಲೇ ರಜತಗಿರಿಯಲ್ಲಿ ನಿನ್ನ ಜೊತೆಯಲ್ಲಿ ನಾ ಇರುವ ಸಂದರ್ಭದಲ್ಲಿ ನನಗೆ ಒಮ್ಮೊಮ್ಮೆ ಅನ್ನಿಸುವುದು, ಏನು ಸ್ವಾಮಿ, ಲಯಕರ್ತನಾದ ನಾನು ಒಂದು ರೀತಿಯಿಂದ ದುಷ್ಟರ ಪಾಲಿಗೆ ಪ್ರಳಯಕಾರಕ, ಶಿಷ್ಟರ ಪಾಲಿಗೆ ಅನುಗ್ರಹಕಾರಕನಾಗಿ ನನ್ನದ್ದಾದಂತಹ ಕಾಯಕವನ್ನು ಎಸಗುತ್ತಾ ಇದ್ದೇನೆ. ನಿಜ. ಬ್ರಹ್ಮನ ಸೃಷ್ಟಿಗೆ ಪೂರಕವಾಗಿ, ನಾರಾಯಣನ ಪಾಲನೆಗೆ ಪ್ರೇರಕವಾಗಿ ಮುಂದೆ ಸೃಷ್ಟಿ ಆಗಬೇಕು ಅಂತಿದ್ರೆ ಲೋಕದ ಲಯವನ್ನು ನಿಯತ ಸ್ಥಿತಿಯಲ್ಲಿ ಕಾಪಿಡುವವ ನಾನು. ಸತ್ಯ. ಒಂದೇ ಜಗದ ಮಾತಾಪಿತರವು ಪಾರ್ವತಿ ಪರಮೇಶ್ವರರವು ಸತ್ಯ ಎಂಬ ಹಾಗೆ ಲೋಕದವರು ನನ್ನನ್ನೆಲ್ಲ ಕೊಂಡಾಡ್ತಾ ಇದ್ದಾರೆ. ಹೌದು. ರುದ್ರಂ ಕರೋತಿ ಹೃದಯತೀತಿ ಕರೋತಿ ಅಂದ್ರೆ ದುಃಖವನ್ನು ಹರಿಸುವವ. ಶಂ ಕರೋತಿ ಇತಿ ಶಂಕರಾಹ, ಸುಖವನ್ನು ಒದಗಿಸುವವ. ಹೌದು. ಶಂಕರನೆಂದು ರುದ್ರನೆಂದು, ಮಹಾಕಾಲನೆಂದು ಭೈರವನಾಥನೆಂದು ನನ್ನನ್ನು ವಿಧದಿಂದ ಅರ್ಚಿಸುವವರಿದ್ದಾರೆ. ಹೌದು ಸ್ವಾಮಿ. ಅಷ್ಟಮೂರ್ತಿಯಾಗಿ ಅನಾವರಣಗೊಂಡು ಲೋಕದಲ್ಲಿ ಸ್ತುತಿಪಾತ್ರ ನಾನಾಗಿದ್ದೇನೆ. ಸತ್ಯ. ನಾನು ದೇವನಾದರೆ ನೀನು ದೇವಿ. ಹೌದು. ಶಕ್ತಿಗೆ ಪಾರ್ವತಿ. ಹೌದು. ಯುಕ್ತಿಗೆ ಶಿವ. ಆದ್ದರಿಂದಲೂ ಲೋಕದಲ್ಲಿ ಮುಕ್ತಿನಾಥನಾಗಿ ನಂಬಿದ ಭಜಕರನ್ನು ಕಾಯುತ್ತಾ ಇದ್ದೇನೆ. ನಿಜ. ನಮ್ಮನ್ನನುಸರಿಸಿದ ಗಣವಾರ ಸಾಮಾನ್ಯವಾದುದೇ ಹೇಳು. ಮಗ ಗಣಪ. ನಿಜ. ದೇವಸೇನಾನಿ ಗುಹ. ಹೌದು. ದುಷ್ಟ ಮತನಕ್ಕಾಗಿ, ಜ್ವರ ನಿವಾರಣೆಗಾಗಿ,
ಲೋಕದಲ್ಲಿ ಪ್ರಜ್ವಲಿಸುವಂತಹ ವೀರಭದ್ರ ಮಾತ್ರವಲ್ಲ, ಘೋರಕರ್ಣ, ಮಣಿಕರ್ಣ, ಘಂಟಾಕರ್ಣಾದಿ ಘನವೃಂದ ಎಲ್ಲವೂ ಇಲ್ಲಿ ಇದೆ. ಹೌದು. ಇಲ್ಲಿ ಏನಿದೆ ಅಂತ ಕೇಳಿದ್ರೆ ವರ್ತಮಾನವೇ ಇದೆ ಅಲ್ವೋ? ಯಾಕಂದ್ರೆ ವರ್ತಿಸುವಂತಹ ಮಾನವೇ ಇಲ್ಲಿ ಇದೆ. ಆದ್ದರಿಂದಲೇ ಈ ಕ್ಷೇತ್ರ ಇಂದು ಲೋಕವಂದ್ಯವಾಗಿ ರಜತಾದ್ರಿ ಕೈಲಾಸ ಪ್ರತಿಯೊಬ್ಬರು ಆರಾಧಿಸುವ ಕ್ಷೇತ್ರವಾಗಿದೆ. ಹೌದು. ಈ ಕ್ಷೇತ್ರದಲ್ಲಿ ನಾವಿದ್ದರೂ ಲೋಕ ನಿಯಂತ್ರಣವನ್ನು ನಮ್ಮ ಅಂಕೆಯಲ್ಲಿ ಇರಿಸಿಕೊಂಡರೂ ಹಿಂದೆ ನಡೆದ ಪ್ರಕರಣದ ಬಗ್ಗೆ ಅವಲೋಕನ ಮಾಡುವಾಗ ಅಗಜೆ ಲೋಕ ಜೀವರ ಬಗೆಯ ಬಣ್ಣಿಪೆನೆಂದು ಚಿತ್ರವು ಅಗಜೆ ಜಗದ ಕಾರಣ ಕರ್ತರನು ತಾವು ಮಿಗುವರೈಸೆ ಜಗದ ಕರ್ತರನು ಮಿಗುವರೈಸೆ ಹೊಳೆಯ ದಾಟಿದ ಬಳಿಕ ಲಂಬಿಗೆ ಒಲವ ಹೀಗಳೆದೋದು ಹೊಳೆಯ ದಾಟಿದ ಬಳಿಕ ಲಂಬಿಗೆ ಒಲವ ಹೀಗಳೆದೋದು ತಮ್ಮಯ ಬಲವರಿಸಿಯ ಮೇವರ ಬರ್ತಿರವಿರ ಸುತ್ತುರರು ತಮ್ಮಯ ಬಲವರಿಸಿಯ ಮೇವರ ಬರ್ತಿರಲಿ ಸುರರು ಸ್ವಾಮಿ, ಈ ಪ್ರಪಂಚದಲ್ಲಿ ದುಷ್ಟರ ನಾಶ, ಶಿಷ್ಟರ ಸಂರಕ್ಷಣೆ ಭಗವತ್ ಶಕ್ತಿಗಿರುವಂತಹ ಹೊಣೆ. ಸತ್ಯ. ನೀವೊಮ್ಮೆ ಯೋಚನೆ ಮಾಡು. ಏನು? ಭಗವಂತನು ಆಡಿದ್ರೆ ಅದು ಲೀಲೆ, ಜೀವರು ಆಡಿದ್ರೆ ಅದು ಆಟ. ಆದ್ದರಿಂದಲೇ ಲೀಲಾಮಯ ಶಂಕರ ಹೀಗೆ ಪ್ರಾಪಂಚಿಕರು ಕೊಂಡಾಡಿದರು. ಹೌದು. ಕೆಲವೊಂದು ದುಷ್ಟರನ್ನು ನಾನೇ ಮತಿಸಿದ ಸಾಕ್ಷ್ಯ ಉಂಟು. ನಿಜ. ಕೆಲವೊಂದು ದುಷ್ಟರನ್ನು ನಮ್ಮವರಿಂದ ಮಥನಗೈಸಿದಂತಹ ಸಾಕ್ಷ್ಯ ಉಂಟು. ಹೌದು ಸ್ವಾಮಿ. ಆ ನಿಟ್ಟಿನಲ್ಲಿ ನೋಡಿದ್ರೆ ಕೂಳನಾದ ತಾರಕಾಸುರ ತಾನು ಪ್ರಮತ್ತನಾಗಿ ಮೆರೆಯುತ್ತಾ ಇದ್ದ. ಸತ್ಯ. ಅಜೇಯವಾದ ಅಭೇದ್ಯವಾದ ವರವನ್ನು ಆ ವಿಧಿಯಿಂದ ತಾನು ಪಡೆದ. ಮುಂದೆ ಶಿವಕುಮಾರಕನ ಹೊರತು ನನಗೆ ಮರಣ ಇಲ್ಲ. ಹೌದು. ಆಗ ನಾನು ಏನಾಗಿದ್ದೆ? ಯೋಗೀಶನಾಗಿದ್ದೆ. ಸತ್ಯ. ಹೌದಲ್ಲ? ಹೌದು ಸ್ವಾಮಿ. ಆ ಕಾಲಕ್ಕೆ ಒಂದು ರೀತಿಯಿಂದ ನಾನು ಯಾವ ರೂಪದಲ್ಲಿ ಇದ್ದೇನು ಆ ಯೋಗಿ ರೂಪವನ್ನು ಗುರು ಅಂತ ಕರೆದರು. ಹೌದು. ನಾನು ಇದ್ದದ್ದು ಹಿಮಾಲಯದ ತಪ್ಪಲು ಭಾಗದಲ್ಲಿ ತಪಶ್ಚರ್ಯೆಯಲ್ಲಿ. ಹೌದು. ಆವಾಗಲೇ ಆ ಪುರ ಗುರುಪುರ ಆಯಿತು. ಹೌದಲ್ಲ? ಗುರುಪುರದಲ್ಲಿ ಮಹಾಕಾಲೇಶ್ವರನಾಗಿ ವಿಜೃಂಭಿಸಬೇಕಾದ ಅನಿವಾರ್ಯತೆ ಒಂದು ಆ ಕಾಲಘಟ್ಟದಲ್ಲಿ ನನಗೆ ಒದಗಿ ಬಂತು. ನಾನೇ ಆ ಕೃತಿಯನ್ನು ಮಾಡುವುದೇ ಯೋಚಿಸುವ ಕಾಲದಲ್ಲಿ ಮನ್ಮಥ ಶರಪ್ರಯೋಗ ಮಾಡಿದ. ನಾನು ಮತ್ತೊಮ್ಮೆ ಬಾಹ್ಯ ಪ್ರಪಂಚದತ್ತ ಒಲವು ಹರಿಸಿದೆ. ಆವಾಗ ನೀನು ನನ್ನ ಸೇವೆ ಮಾಡುತ್ತಾ ಇದ್ದೆ. ಸತ್ಯ. ಅಲ್ಲಿಯೇ ಅಗಜೆಯಾದ ನಿನ್ನನ್ನು ವರಿಸಿದೆ. ಹೌದು. ಆ ಮುಖಾಂತರವಾಗಿ ನಮ್ಮಲ್ಲಿ ಸಂಜನಿಸಿದವನೇ ಮಗನಾದಂತಹ ಷಡಾನನ. ಸತ್ಯ. ಹುಟ್ಟಿದ 7 ದಿವಸದೊಳಗಾಗಿ ಕೂಳನಾದ ತಾರಕ ಹಾಗೂ ಅವನ ಪರಿವಾರವನ್ನೆಲ್ಲ ದಮನಗೈದ. ಹೌದು. ದುಷ್ಟರ ಮಥನವೇ ಆಗಿ ಹೋಯಿತು. ನಿಜ. ಮುಂದೆ ಲೋಕವೇ ಒಳಿತನ್ನು ಕಂಡಿತು. ಹೌದು ಸ್ವಾಮಿ. ದೇವಸೇನಾನಿ ಪದವಿಯನ್ನು ಅಂಗೀಕರಿಸಿದ ಷಣ್ಮುಖ ಅಂತೂ ಲೋಕ ನೆಮ್ಮದಿಯಿಂದ ಉಂಟು ಅಂತ ನಾವು ಭಾವಿಸುತ್ತಾ ಇದ್ರೆ ನಾ ಯೋಚಿಸುವುದು ಏನು ಸ್ವಾಮಿ?
ಲೋಕಪಾಲಾನೀಕ ಆ, ಆವತ್ತು ನನ್ನ ಕುರಿತಾಗಿ ಎಷ್ಟು ಧ್ಯಾನ ಮಾಡಿದೆ. ಹೌದು ಕೆಲವು ಸಲ ನಾವು ಮಾಡಿದ ಉಪಕಾರವನ್ನು ಸದಾ ಸ್ಮರಿಸ್ತಾರೆ. ಹೌದು ಸ್ವಾಮಿ. ಕೆಲವು ಸಲ ನಾವು ಮಾಡಿದ ಉಪಕಾರ ಎಲ್ಲಿವರೆಗೆ ಅಂತ ಕೇಳಿದರೆ ಅವರ ಕೆಲಸ ಆಗುವವರೆಗೆ ಮಾತ್ರ. ಸತ್ಯ. ಈ ಅಂಬಿಗನ ಒಂದು ಕತೆ ಉಂಟು. ಆ, ಹೊಳೆಯನ್ನು ದಾಟುವುದಕ್ಕೆ ಅಂಬಿಗನನ್ನು ಆಶ್ರಯಿಸ್ತಾರೆ. ಅಂಬಿಗಣ್ಣಾಗುತ್ತಾನೆ. ನಿಜ. ಅಲ್ಲೇ ಪದ ಹೇಳ್ತಾರೆ, ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅವನನ್ನು ಜಗದಂಬಾರಮಣನಿಗೆ ಹೋಲಿಸ್ತಾರೆ. ಎಲ್ಲ ಮಾಡಿ ಹಾಕಿದ್ರು ಅಲ್ವಾ? ಹಾಗೆ ಹೊಳೆ ದಾಟಿ ಆದ ಮೇಲೆ ಅವನಿಗೆ ಕೊಡುವುದನ್ನು ಕೊಟ್ಟ ನಂತರ ಅವ ಎಂತದ್ದು, ಅವನ ನೆನಪೇ ಇರುವುದಿಲ್ಲ. ಇಲ್ಲ. ಹೋದಲ್ಲಿ ಹೀಗಳೆಯುವುದೇ. ಆದ್ದರಿಂದ ಇಲ್ಲಿ ಈ ವಿಷಯವನ್ನು ಯಾಕೆ ಪ್ರಸ್ತಾಪಿಸಿದೆ ಬಲ್ಲೆಯ? ಯಾಕೆ? ಒಂದು ಸಂದರ್ಭದಲ್ಲಿ ತಾರಕನಿಂದ ನೊಂದಂತಹ ದೇವತೆಗಳು ಇಂದ್ರ ಸಮೇತ ಬಂದು ನನ್ನನ್ನು ಜಗದಂಬಿಗ ಅಂತ ಕೊಂಡಾಡಿದರು. ಹೌದು. ಭವಸಾಗರವನ್ನು ದಾಟಿಸು ಅಂತ ಬೇಡಿಕೊಂಡರು. ಸತ್ಯ. ನಿನ್ನ ನಂಬಿದೆ ಅಂತ ಆಡಿದ ಅವರಿಗೆ ಭರವಸೆ ಕೊಟ್ಟೆ. 7 ದಿವಸ ಆಗಿದೆ ಹುಟ್ಟಿದ. ಪಾಪ ಮಗ ಮಾಡಿದ ಸಾಧನೆ ಸಾಮಾನ್ಯವಾದದ್ದು. ಹೌದು ಅಲ್ವೋ? ಹೋದ, ದುಷ್ಟರನ್ನೆಲ್ಲ ಕೊಂದ. ಆ ಕಾಲಕ್ಕೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಂತ ಸುಮನಸರು ಈಗ ಎಲ್ಲಿವರೆಗೆ ಮುಟ್ಟಿದ್ದಾರೆ ಅಂತ ಕೇಳಿದರೆ ಈಗ ಅವರಿಗೆ ಈಶ್ವರನ ನೆನಪೇ ಇಲ್ಲ. ನೆನಪೇ ಇರುವುದಿಲ್ಲ. ಪ್ರದೋಷ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಎನ್ನುವ ಕಲ್ಪನೆಯೂ ಇಲ್ಲ. ಶಿವ ದೇಗುಲ ಅಂತ ತಿಳಿದುಕೊಂಡು ರಜತಾದ್ರಿಗೆ ಬಂದು ನಮ್ಮ ಅರ್ಚನೆ ಮಾಡ್ತಾ ಇದ್ರು. ಈಗ ಸಂಕಟ ಬಂದಾಗ ಮಾತ್ರ ದೇವರ ನೆನಪು ಅಂತಾದ್ರೆ ಸಂಪತ್ತು ಬಂದಾಗ ಮರೆಯುವುದಕ್ಕುಂಟೆ. ಆದ್ದರಿಂದ ನೆನಪು ಶಾಶ್ವತವಾಗಿ ಉಳಿಬೇಕು. ನಮ್ಮಲ್ಲಿ ಸಂಪತ್ತು ತುಂಬಿದಾಗ ಒಳ್ಳೊಳ್ಳೆಯ ಕೆಲಸ ಮಾಡಬೇಕು. ಹೌದು. ವರ್ಷಕ್ಕೆ ಒಂದು ಬಾರಿ ಆದರೂ ಊರಿನವರನ್ನು ಸೇರಿಸಿ ಅವರಿಗೆ ಕೊಡುವುದನ್ನು ಕೊಟ್ಟು ನಮ್ಮದ್ದು ಇದು ಯಾವತ್ತೂ ಪರಂಪರೆ ಅಂತ ತೋರಿಸುವುದಕ್ಕೆ ವ್ಯಯ ಮಾಡಬೇಕು. ಹೌದು. ಹೌದಲ್ಲ? ಇದು ಹಾಗಲ್ಲ. ಅದು ವರ್ತಮಾನದ ಸ್ಥಿತಿ. ಇದು ಅಧಪತನದ ಸ್ಥಿತಿಯನ್ನು ಕಾಣಿಸ್ತದೆ. ಅಮರರ ಪರಿಸ್ಥಿತಿ. ಅವರೆಲ್ಲ ಏನು ಗ್ರಹಿಸಿದ್ದಾರೆ? ನಾವು ಪೂಜೆ ಮಾಡ್ತೇವೆ, ಅದಕ್ಕೆ ಫಲ ಕೊಡ್ತಾರೆ. ಇದು ಹೇಗೆ? ಯಜಮಾನ ವೇತನ ಕೊಡ್ತಾನೆ, ಹೊರಗೆ ಹೋಗಿ ಯಜಮಾನನನ್ನೇ ತೋರುವುದು. ಹೌದು. ಎಂತಹ ಒಂದು ದುರವಸ್ಥೆ. ಇವ ಏನು ಮಾಡಿ ಹಾಕಿದ್ರು ತೊಂದರೆ ಇಲ್ಲ. ನಿತ್ಯ ಯಜಮಾನನ ಬಳಿಯಲ್ಲಿ ದುಡಿಯುವುದು, ಅವನಿಂದಲೇ ವೇತನ ತಕ್ಕೊಳ್ಳುವುದು. 1-2 ದಿವಸ ಬೇರೆ ಕಡೆ ಹೋದ್ರೆ ಅವರಲ್ಲಿ ಹೋಗಿ ಈ ಯಜಮಾನನನ್ನು ದೂರುವುದು. ಅವರ ವರ್ಷದಲ್ಲಿ 1 ದಿವಸ 2 ದಿವಸ ಉದ್ಯೋಗ ಮಾಡುವುದು ಅಲ್ವಾ? ಮತ್ತೊಂದು ಕಡೆಗೆ ಹೋಗುವುದು, ಅಲ್ಲಿ ಮಾಡುವುದು, ಅಲ್ಲಿ ಕೂಡ ಅದೇ ಮಾಡುವುದು. ಅಂತೂ ಈ ತೆರನಾದ ವ್ಯವಸ್ಥೆ ಪ್ರಾಪಂಚಿಕರ ಬದುಕಿನಲ್ಲಿ ಉಂಟಾಗುವುದಕ್ಕೆ ಕಾರಣ ಮೇಲೆ ಇರುವ ಇಂದ್ರನೇ ಆಗುತ್ತಾನೆ ಅಂತ ಆದ್ರೆ ಏನು ಆದರ್ಶ ಸಿಗುತ್ತದೆ? ಆ ನಿಟ್ಟಿನಿಂದಲೇ ನಾ ಯೋಚಿಸುವುದು, ಏನು ಸ್ವಾಮಿ, ಇಂತಹ ಪ್ರಮತ್ತ ಸ್ಥಿತಿ ದೇವೇಂದ್ರನಿಗೆ ಯಾಕೆ ಬಂತು, ದೇವತೆಗಳಿಗೆ ಯಾಕೆ ಬಂತು? ಅರ್ಚನೆಗೆ ತಕ್ಕ ಫಲವನ್ನು ಭಗವಂತ ಕೊಟ್ಟಿದ್ದೇನೆ, ನಾವು ಪೂಜೆ ಮಾಡಿದ್ದರಿಂದ ನಮಗೆ ಅಧಿಕಾರ ಸಿಕ್ಕಿದೆ ಎನ್ನುವ ಮದ ಅವರಿಗೆ ಏರಿದೆ. ಹೌದು. ಈ ಪ್ರಪಂಚವೇ ಹಾಗೆ. ಏನು? ಅಧಿಕಾರದಲ್ಲಿ ಇದ್ದವನಿಗೆ ಮುದ ತುಂಬಬೇಕೇ ವಿನಃ ಮದ ತುಂಬಬಾರದು. ಹೌದು. ಮದ ತುಂಬಿತು ಅಂತಾದ್ರೆ ಮರ್ತಿಸುವ ವ್ಯವಸ್ಥೆ ಒಂದಾಗಬೇಕು. ಹೌದು. ಇದರ ಬಗ್ಗೆ ನಾ ಯೋಚಿಸುವುದು ಏನು? ಕರಣೇಶು ಮಂತ್ರಿ, ಮಂತ್ರಿಣಿಯ ಸ್ಥಾನ ಹೆಂಡತಿಗೆ. ಸತ್ಯ ತಾನೇ. ಹಾಗೆ ನನ್ನ ಹೆಂಡತಿ ಅಂತ ಹೇಳ್ತಾಳೆ ಅಂತ ನಾ ಕಾಯುವುದು ಅಂತ. ನೀವು ಸ್ವಲ್ಪ ಸುಮ್ಮನಿರಿ, ನಾನು ಯೋಚನೆ ಮಾಡ್ತೇನೆ ಸರಿಯಾಗಿ. ಹರನಿನಲಿದ್ದು ಶಂಕರಿ ಕಾಂತೆಯಿಂದಳು ಸುರರಿಂದೋ ಸೋಕಿಮೈ ಮರಿದು ಕಾಂತ ಹರನಿನಲಿದ್ದು ಶಂಕರಿ ಕಾಂತೆಯಿಂದಳು ಸುರರಿಯುವುದು ಸುಮ್ಮೈ ಮರಿದು ಮೆರೆದಾಡದಂತೆ ಮತ್ತಿರುವುದೇ ವಿಹಿತವು, ಮೆರೆದಾಡದಂತೆ ಮತ್ತಿರುವುದೇ ವಿಹಿತವು, ಮರೆಯದಂಗದಿ ಪೂರ್ವ ಸ್ಥಿತಿಯ ಕಾಂತ
ಕಷ್ಟಕ್ಕಾಗಿ ನಮ್ಮ ಬಳಿಗೆ ಬಂದಿದ್ದಾನೆ. ನಿಜ. ಅವನ ಕಷ್ಟಗಳೆಲ್ಲ ದೂರ ಆದ ಹೋದ ಮೇಲೆ ಆ, ನಮ್ಮ ನೆನಪು ಇಲ್ಲ. ಇಲ್ಲ. ಆತನಿಗೆ ಮದ ತುಂಬಿದೆ, ಅಹಂಕಾರ ಉಂಟು. ಆ, ಇದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ವ್ಯವಸ್ಥೆ ಅವನ ಮಾಡಬೇಕು. ತಲೆಯಲ್ಲಿ ಹೇಗೆ ಉಂಟು? ನೀನು ಶಕ್ತಿ ದೇವತೆ. ಹೌದು ತಾನೆ. ಅವನಿಗೆ ಒಂದು ವಿಚಾರ ತಲೆಯಲ್ಲಿ ಉಂಟು. ಆ. ನಾವು ಅಮೃತವನ್ನು ಕುಡಿದಿದ್ದೇವೆ, ಆ. ನಮಗೆ ಏನಾಗುವುದಿಲ್ಲ, ಆ. ನಾವು ಇದ್ದ ಹಾಗೆ ಇರ್ತೇವೆ ಎಂಬುದಾಗಿ. ನಿಜ. ನಮ್ಮನ್ನು ಹೇಳುವವರಿಲ್ಲ, ಕೇಳುವವರಿಲ್ಲ. ಆ. ಅವರಿಗೆ ಕಷ್ಟ ಬಂದಾಗ ಆ. ಮೂರು ಮೂರ್ತಿಗಳು ಬೇಕು. ಬೇಕು. ಸುಖದಲ್ಲಿರುವಾಗ ಆ. ನೆನಪೇ ಇರುವುದಿಲ್ಲ. ಇಲ್ಲ. ಹೀಗೆ ಆಗಬಾರದು. ಅದು ನಮ್ಮವರು. ಆ. ಅವರಿಗೆ ಒಂದು ಮದ ಬಂದ್ರೆ ಹೇಗೆ? ಹೌದು ಆ, ಹೌದು ಆ, ಹೌದು ತಾನೆ. ಅವರು ಮುದದಿಂದ ಇರುವ ವ್ಯವಸ್ಥೆ ಆಗಬೇಕು. ನಿಜ. ಅವರನ್ನೇ ಬೇರೆ ಬೇರೆ ಮಾಡಬಾರದು. ಬೇರೆ ಮಾಡಬಾರ್ದು. ಆಹಾ. ಅವ್ರ ಅಲ್ಲಿ ಇರ್ಬೇಕವ. ಆ. ಅವ ಇಲ್ಲಿಗೆ ಬರದೆ ಸಮಯ ಎಷ್ಟಾಗಿ ಹೋಯ್ತು. ಅಲ್ವೇ? ಅದೆಷ್ಟೋ ಸಮಯವೇ ಕಳೆದು ಹೋಯ್ತು. ನಿಜ. ನಮ್ಮ ಮಗನನ್ನು ನೋಡಿ ಅಂತೆ ಆ. ಅಷ್ಟೆತ್ತರಕ್ಕೆ ಬೆಳೆದು ನಿಂತಿದ್ದಾನೆ. ನಿಜ. ಅವ ಸಣ್ಣವಿರುವಂತ ಸಮಯದಲ್ಲಿ ಬಂದದಿಲ್ಲಿಗೆ. ನಿಜ. ತಾರಕನಿಂದ ಕಷ್ಟ ಬಂದಿದೆ ಎಂಬುದಾಗಿ ಹೇಳಿ. ನಿಜ. ಹೌದು ತಾನೆ. ಈಗ ಆ, ಅವನಿಗೆ ಏನು ಮಾಡಬೇಕು? ಆ. ಒಂದು ಮದ್ದನ್ನು ಅರಿಬೇಕು. ಅವನ ತಲೆಯಿಂದ ಹೆಂಗಸರಿಗೆ ತಲೆ ಓಡುವಷ್ಟು ಗಂಡಸರಿಗೆ ಓಡುವುದಿಲ್ಲ. ಹೌದು. ಆದ್ದರಿಂದ ಏನಾದ್ರೂ ತಲೆ ಓಡಿಸಬೇಕಿದ್ರೆ ನೀನೇ ಆಗಬೇಕು. ಏನಾದ್ರೂ ಕಷ್ಟ ಬಂದ ಹೆಂಡತಿಯಲ್ಲಿ ಹೇಳಲೇಬೇಕು ಗಂಡನಾದವ. ಅಲ್ವೇ? ಅದಕ್ಕೆ ಸರಿಯಾದಂತಹ ಪರಿಹಾರ ಸೂಚಿಸುವುದು ಯಾರು? ಆ. ಹೆಂಡತಿ. ಹೆಂಡತಿ. ನೀವು ಹೇಳಿದ್ದು ಒಳ್ಳೇದಾಯ್ತು. ಆ. ಅವನನ್ನು ಬಿಡಬಾರ್ದು. ಆ. ಅವನಿಗೆ ಅಹಂಕಾರ ತಲೆಯಲ್ಲಿ ಉಂಟು. ಆ. ಅದನ್ನು ಕೆಲವು ಇಳಿಸಬೇಕು. ಗಂಡಸರ ಲೋಪವೇ ಹಾಗೆ. ಏನು? ಹೆಂಡತಿಯಲ್ಲಿ ಹೇಳಬೇಕಾದನ್ನು ಹೇಳುವುದೇ ಇಲ್ಲ, ಹೊರಗಿನಲ್ಲಿ ಹೇಳುವುದು. ಹೊರಗೆ ಹೇಳುವುದು. ಹೌದು. ಯಾವಾಗ ಸಮಸ್ಯೆಯನ್ನು ಹೆಂಡತಿಯಲ್ಲಿ ಹೇಳುತ್ತೇವೋ ಅವರು ಸರಿಯಾದ ಪರಿಹಾರ ಕೊಡ್ತಾರ? ಈ ಹೇಳದೇ ಇರುವುದರಿಂದ ಹೆಂಡತಿ ಸಮಸ್ಯೆ ಆಗುವುದಿಲ್ಲ. ಹೌದು. ಇವ ಹೇಳಿದ್ರೆ ಹೆಂಡತಿ ಸಮಸ್ಯೆ ಆಗುವುದಿಲ್ಲ. ಆಗುವುದಿಲ್ಲ. ಆ, ಸ್ವಾಮಿ, ಆ, ಈಗ ಆ, ಇಲ್ಲಿ ಇರುವುದಲ್ಲ ನಾನು. ಆ, ನಾನೊಂದು ಆ. ಯಕ್ಷ ರೂಪವನ್ನು ಕಲಿಸ್ಬೇಕು ಆತನಲ್ಲಿಗೆ. ಆ ಯಕ್ಷರೂಪವನ್ನು ಸೃಷ್ಟಿ ಮಾಡಿ ಕಳಿಸ್ತಿ. ಹೌದು. ಅಂದ್ರೆ ನಾನೇ ಎನ್ನುವ ಮತ ಮರ್ತನವಾಗಬೇಕು. ಹೌದು. ನೀನೇ ಎನ್ನುವ ಸತ್ಯ ಅವನಲ್ಲಿ ಅನಾವರಣಗೊಳ್ಳಬೇಕು. ಕೊಳ್ಬೇಕು. ದೇವರೇ ದೊಡ್ಡವನೆಂಬುದು ಅವನಿಗೆ ತಿಳಿಯಬೇಕು. ನೋಡೋಣ. ಹಾ. ಈ ಸಲ ಹೆಂಡತಿಯ ಒಂದು ನಾಟಕ ಗಂಡನಿಗೆ ನೋಡಬೇಕು ಅಂತ ಹೌದು. ಉಂಟು. ನಾ ಹಿಂದಿರುತ್ತೇನೆ. ಅವನಿಗೆ ಮಾತ್ರ ಅಹಂಕಾರ ಅಲ್ಲ, ಆ. ಅವನ ಜೊತೆಗೆ ಆ ದೇವತೆಗಳಿದ್ದಾರೆ, ಒಟ್ಟಿಗೆ ಇದ್ದಾರೆ. ಹೌದು. ಆ. ಅವರಿಗಾದ್ರೂ ಹೇಳ್ಬೋದಲ್ಲ, ಒಮ್ಮೆ ಹೋಗುವ, ಕೈಲಾಸಕ್ಕೆ ಹೋಗುವ, ದೇವರನ್ನು ಪೂಜಿಸುವ ಎಂಬುದಾಗಿ. ಪ್ರಪಂಚ ಹಾಳಾಗುವುದೇ ಏನು? ನಾಯಕರಿಂದ ಅಲ್ಲ. ಆಹಾ. ಈ ನಾಯಕರನ್ನು ಹಾಳು ಮಾಡುವುದೇ ಅವರ ಒಟ್ಟಿಗೆ ಜೊತೆಗೆ ಇದ್ದವರು. ಇದ್ದವರು. ಆದ್ದರಿಂದ ಒಟ್ಟಿಗೆ ಇದ್ದವರು ಸರಿ ಇದ್ರೆ ನಾಯಕರು ಹಾಳಾಗುವುದಿಲ್ಲ. ಆಗುವುದಿಲ್ಲ. ದೇವೇಂದ್ರನೆಂಬ ನಾಯಕ ಸರಿ ನಿಲ್ಲಬೇಕು. ಆ. ಆ ಒಟ್ಟಿಗೆ ಇದ್ದಾರಲ್ಲ ಸುರನಾಥಲಾಲಿಸಯ್ಯ, ಹೌದು. ಅವರಿಗೆ ಹೇಳ್ಬೋದಿತ್ತಲ್ಲ, ತುಂಬಾ ಸಮಯ ಈ ಕಳೆದು. ಸಲ ಅವರ ಪರಂಪರೆಯ ಪದ ಬದಲಿಸಬೇಕು. ಹೌದು. ಹೌದಲ್ಲ? ಯಾವಾಗ ನೋಡಿ ಸಾಧ್ಯ. ಅದೇ. ಹೌದು. ಆದ್ದರಿಂದ ಬಿಡು ನಾನಿದ್ದೇನೆ, ಬಿಡು ನಾನಿದ್ದೇನೆ ಅಂತ. ಆದ್ದರಿಂದ ಈ ಸಲ ಅವರ ಚಳಿ ಬಿಡಿಸಬೇಕು. ಹೌದು. ಅದಕ್ಕೊಂದು ಅವರಿಗೆ ವ್ಯವಸ್ಥೆ ಒಂದು ಮಾಡು. ಸಲ ಹೇಳ್ಬೋದಿತ್ತಲ್ಲ, ಆ. ಕೈಲಾಸದಲ್ಲಿ ದೇವರಿದ್ದಾರೆ, ಒಮ್ಮೆ ಹೋಗಿ ನೋಡಿ ಮಾತನಾಡಿ ಬರುವ ಎಂಬುದಾಗಿ. ಅಲ್ವೇ? ಅದನ್ನು ಹೇಳಲಿಕ್ಕೆ ಆಗುದಿಲ್ವಾ? ಈಗ ಅವ ಒಂದು ಊರಿನ ಅಲ್ಲ ಅರಸ, ಅವನ ಲೋಕಕ್ಕೆ ಅರಸ. ಹೌದಾನೆ. ಅಲ್ವೇ? ಅದೆಷ್ಟೋ ತಲೆಗಳಲ್ಲಿ ಇರ್ತದೆ. ಅವನೇ ಅರಸುವ ಪರಿಸ್ಥಿತಿಯನ್ನು ನೀನು ಸೃಷ್ಟಿ ಮಾಡು. ಅವನು ನನ್ನನ್ನು ಅರಸಿ ಬರುವ ಸ್ಥಿತಿಯನ್ನು ನಾ ಲಕ್ಷಿಸ್ತೇನೆ. ತಡ ಆ ಮಾಡುವುದಿಲ್ಲ. ವ್ಯವಸ್ಥೆ ಮಾಡು. ಅನಿಮಿಷವನ್ನು ಪರಿಗಿಸಿ ನೋಡ್ತಿರು ನೀಡಲು ಮದಿಯ. ಎನಲೆ ಓದನ ಭವನು ಕಾಂತಿ ನಿನ್ನಯ ಮನದನುವನ್ನು ನೆರವೇರಿಸೆನಲು. ಓ ಎನ್ನರುದಯೇಶ್ವರಿ, ಹೃದಯೇಶ್ವರ, ಆಡಿದ ಕ್ಷಣಾರ್ಥದಲ್ಲಿ ನೀ ಮಾಡಿದ ಚಮತ್ಕೃತಿ ನಿಜವಾಗಿಯೂ ಪತಿಯಾಗಿ ನನಗೆ ಚೋದ್ಯವೇ ತಂದಿತು. ಓಹೋ. ಹೊಣೆಗಾರಿಕೆಯನ್ನು ಹೊತ್ತು ನೀ ವ್ಯವಹರಿಸಿದೆ. ನೀ ವಿರಚಿಸಿದಂತಹ ಗಗನಮಂಡಲದಲ್ಲಿದ್ದಂತಹ ಯಕ್ಷರೂಪ, ಅದನ್ನು ಪ್ರಶ್ನಿಸುವುದಕ್ಕಾಗಿ ಹೋದಂತಹ ದೇವತೆಗಳು ಅವ ಇಟ್ಟ ಒಂದು ಹುಲ್ಲು ಕಡ್ಡಿಯನ್ನು ಅಲುಗಿಸಲಾಗದೆ ಹೋದರು. ಸತ್ಯ. ವಾಯುವಿನ ಬಲ ಕುಂದಿತು. ಅಗ್ನಿಯ ಹುಲ್ಲು ಕಡ್ಡಿಯನ್ನು ಅಸಮರ್ಥನಾದ. ಹೌದು. ಅವನ ಮದವೂ ಎಳೆಯಿತು. ಒಬ್ಬೊಬ್ಬರ ದೇವತೆಗಳ ಮದವು ಮರ್ದಿಸಲ್ಪಟ್ಟಿತು. ಕೊನೆಗೆ ದೇವೇಂದ್ರನೇ ಮುಂದೆ ಹೋದ. ಅವನ ಮುಂಭಾಗದಲ್ಲಿ ಮಾಯವಾಯಿತು ಯಕ್ಷರೂಪ. ಆವಾಗ ಅವನಲ್ಲಿ ಇದ್ದಂತ ಅಹಂಕಾರವೆಂಬ ಮಾಯೆ ಕಳಚಲ್ಪಟ್ಟು ಮತ್ತೆ ಯೋಚಿಸುತ್ತಾ ಇದ್ದಾನೆ. ಇದರ ಹಿಂದೆ ಏನೊಂದುಂಟು ಎಂಬ ಹಾಗೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬನ ಬುದ್ಧಿ ಅನ್ವೇಷಣಾ ಬುದ್ಧಿಯಾಗಬೇಕು. ಹೌದು. ಆ ಕಾಲಕ್ಕೆ ಮಾತ್ರವ ಜಾಗೃತನಾಗಿರುವುದಕ್ಕೆ ಸಾಧ್ಯ. ನಾನು ಎನ್ನುವುದನ್ನು ಬಿಡಬೇಕು, ನೀನು ಎನ್ನುವುದನ್ನು ತಿಳಿಯಬೇಕು.
ಆವಾಗ ಮಾತ್ರ ಸತ್ಯದ ಸಾಕ್ಷಾತ್ಕಾರವಾಗುತ್ತದೆ ಸತ್ಯ. ಎನ್ನುವ ಸತ್ಯ ಸಂದೇಶವನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಹೌದು. ಆದರೆ ಇಲ್ಲಿಗೆ ಪ್ರಸಂಗ ಮುಗಿಯುವುದಿಲ್ಲ, ಇಲ್ಲ, ಇನ್ನೂ ಇರುವುದು ಪ್ರಸಂಗ. ಹೌದು. ಯಾಕೆ ಬಲ್ಲೆಯ? ಯಾಕೆ? ಕೆಟ್ಟ ಬೀಜ ಸುಟ್ಟರೂ ಮತ್ತೆ ಮೊಳಕೆಯೊಡೆಯುತ್ತದೆ. ಸತ್ಯ. ಎಲ್ಲಿ ನಾವು ಕೆಟ್ಟವರನ್ನು ಮಟ್ಟ ಹಾಕುತ್ತೇವೋ ಹಾ. ಅವರು ಮತ್ತಷ್ಟು ಹೆಚ್ಚಾಗುವುದು. ಹೌದು. ನೀ ಲೋಕದಲ್ಲಿ ನೋಡು, ಏನು? ಒಳ್ಳೆಯವರಿಗೆ ಮಕ್ಕಳೇ ಇರುವುದಿಲ್ಲ. ಹೌದು. ಈ ಬೇಡದ್ದು ಮಾಡುವವರಿಗೆ ಒಂದೆರಡ, ಹೌದು. ಹುಟ್ಟಿಕೊಳ್ಳುವುದೆಷ್ಟು. ಆದ್ದರಿಂದ ಈ ಬೇಡದ್ದೇ ಮಾಡುವಂತಹ ತಾರಕಾಸುರನಿಗೆ ಹಾ. ಹುಟ್ಟಿಕೊಂಡ ಮಕ್ಕಳು ಹಾ. ಅಟ್ಟಹಾಸಗೈಯುತ್ತಾ ಇದ್ದಾರೆ. ಹೌದು. ಅವರು ಮೆರೆಯುವಷ್ಟು ಮೆರೆಯಬೇಕು. ಮಥನದ ಕಾಲ, ಹಾ. ಪ್ರತೀಕ್ಷೆಯಲ್ಲಿರೋಣ. ಹೀಗೆ ಬಾ. ಹಾಗೆ. ಯುದ್ಧ ಮಾಯಾಪುರದಿ ದೈತ್ಯ ಪರಿವಾರನ ಮತ್ತೆ ತಲೆ ಎತ್ತಿರು ತತ್ವ ಸಾಹಸದಿ ನಾನಾಡುವ ಮಾತನ್ನು ನೀವು ಲಾಲಿಸಬೇಕು. ಒಂದು ಕಾಲದಲ್ಲಿ ನಮ್ಮಯ್ಯನಾದಂತಹ ತಾರಕಾಸುರ ಮಹಾಪ್ರಭುಗಳು ಶೋಣಿತಾಪುರದಲ್ಲಿ ಮೆರೆದವರು.
ಕಾತೋರನಾಗಿ ಕಾಣಿಸಿಕೊಂಡವರು ಅಸುರ ವೀರರನ್ನು ಒಂದುಗೂಡಿಸಿ ಅವರಿಗೆಲ್ಲ ನಾಯಕನಾಗಿ ಮೆರೆದವರು ಮೂರು ಲೋಕವನ್ನು ಅಂಕೆಯಲ್ಲಿರಿಸಿಕೊಂಡು ಸಾರ್ವಭೌಮರಾಗಿ ಕಾಣಿಸಿಕೊಂಡವರು. ಆದ್ರೆ ಏನು ಮಾಡೋಣ, ಕಾಲದೋಷವೋ ಕರ್ಮದೋಷವೋ ನಾವು ತಿಳಿಯವು. ನಮ್ಮ ತಂದೆಯ ಅವಸಾನವನ್ನು ಕಾಣುವಂತಹ ದೌರ್ಭಾಗ್ಯ ನಮ್ಮ ಪಾಲಿಗೆ ಒದಗಿ ಬಂತು. ಆದ್ರೆ ಅದೇ ಹಾಗೆ ನಮ್ಮೊಡಲಲ್ಲಿ ಹೊಗೆಯಾಗಿ ಪರಿಣಾಮವನ್ನು ಬೀರಿದೆ. ತಾರಕಾಸುರನ 3 ಮಂದಿ ಮಕ್ಕಳು ನಾವು. ತಾರಾಕ್ಷ ತಾಮ್ರಾಕ್ಷ ವಿದ್ಯುನ್ಮಾಲಿಯರು ಮಾಯಾಪುರಿಯಲ್ಲಿ ಮೆರೆಯುತ್ತಾ ಇದ್ದೇವೆ. ನಮ್ಮ ತಂದೆಯ ಸಾವಿಗೆ ಕಾರಣ ಆ ಶೂಲಿಯಾತ್ಮಜನಲ್ಲವೇ? ನಮ್ಮಯ್ಯನ ಮರಣಕ್ಕೆ ಕಾರಣಕರ್ತರು ಯಾರು ಎನ್ನುವುದಾಗಿ ಯೋಚಿಸಿದರೆ ಆ ಶೂನ್ಯಾತ್ಮಜನಾದಂತಹ ಷಡಾನನ ಏನು ಮಾಡೋಣ ಹೇಳು? ಬೇಲಿಯ ಎದ್ದು ಹೊಲವನ್ನು ಮೇದ ಹಾಗಾಯಿತು ನಮ್ಮ ಪರಿಸ್ಥಿತಿ. ಯಾವಾತವು ನಮ್ಮ ಕುಲದೇವ ಎನ್ನುವುದಾಗಿ ನಾವು ನಿತ್ಯವೂ ಪೂಜಿಸುತ್ತಾ ಇದ್ದೇವೋ ಅಂತಹ ಶಂಕರನೇ ಪರೋಕ್ಷವಾಗಿ ನಮ್ಮಯ್ಯನ ಅಳಿವಿಗೆ ಕಾರಣವಾಗಿ ಹೋದ. ಹಾಗೆಂದು ಅಳಿದಂತಹ ನಮ್ಮ ತಂದೆಗೆ ಸೂಕ್ತವಾದಂತಹ ಸ್ಥಾನಮಾನ ಸದ್ಗತಿ ದೊರೆಯಬೇಕು ಅಂತಾದರೆ ದೇವತೆಗಳು ಹೂಡಿದಂತಹ ಈ ಊಟಕ್ಕೆ ಸರಿಯಾದಂತಹ ಮದ್ದನ್ನರೆಯಬೇಕು, ಸೇಡನ್ನು ತೀರಿಸಿಕೊಳ್ಳಬೇಕು. ಯಾವ ದಾರಿ ಇದೆ? ರಾಕ್ಷಸರ ತವರೂರು ಯಾವುದು ಎನ್ನುವ ಹಾಗೆ ಕೇಳಿದ್ರೆ ಶೋಣಿತಾಪುರ. ಈ ಹಿಂದೆ ಅದೆಷ್ಟೋ ಮಂದಿ ವೀರಾದಿ ವೀರರು ಶೋಣಿತಾಪುರವನ್ನು ಆಳಿದವರಿದ್ದಾರೆ, ಬೆಳಗಿದವರಿದ್ದಾರೆ. ಅದರಲ್ಲಿಯೂ ಕೂಡ ಮುಖ್ಯವಾಗಿ ನಮ್ಮಪ್ಪಯ್ಯ ತಾರಕಾಸುರ 3 ಲೋಕದ ವಿಕ್ರಮಿ ಪರಾಕ್ರಮಿಯಾಗಿ ಬಂದಿದ್ದಾರೆ. ಕೀರ್ತಿ ಎನ್ನುವಂತಹ ಗೋಪುರವನ್ನು ಕಟ್ಟಿದ್ದಾರೆ. ಗೋಪುರ ಖಾಲಿ ಇದ್ರೆ ಶೋಭೆ ಉಂಟಾ? ಖಂಡಿತವಾಗಿ ಇಲ್ಲ. ಗೋಪುರವು ಶೋಭಿಸಬೇಕಾದರೆ ಕಲಶ ಇದ್ರೆ ಮಾತ್ರ ಆ ಗೋಪುರಕ್ಕೆ ಶೋಭೆ. ಆ ಕಲಶ ನಾವಾಗಬೇಕು. ಹಾಗಾಗಿ ದೇವತೆಗಳ ಮೇಲೆ ಸೇಡದು ತೀರಿಸಲೇಬೇಕು.
ಅನೇಕರು ಒಳೆದು ಹೋದ್ರು, ಅವರ ಹಾಗೆ ನಾವು ಆಗಬಾರದು. ದೇವತೆಗಳನ್ನು ಮೆಟ್ಟಿ ನಿಲ್ಲುವ ವೀರತ್ವದ ವಿಸ್ಫುಲಿಂಗವಾಗಬೇಕು. ಈ ಮಾತನ್ನು ಆಡುತ್ತಲೇ ಸಮುದ್ರ ಮಥನದ ವಿಷಯ ನನಗೆ ನೆನಪಾಗುತ್ತದೆ. ಹಿಂದೆ ಸುರಾಸುರರು ಬಂದೋಗಿ ಸಮುದ್ರವನ್ನು ಮಾತೇಸಿದ್ರು. ಆ ಕಾಲಕ್ಕೆ ಒಂದು ಒಪ್ಪಂದ ಆಗಿತ್ತು. ಹುಟ್ಟಿ ಬರುವಂತಹ ವಸ್ತುಗಳು 2 ಪಾಲು ದಾನವರಿಗೆ, 1 ಪಾಲು ದೇವತೆಗಳಿಗೆ. ಆದ್ರೆ ಹಾಗಾಯ್ತು ಅಲ್ಲವೇ ಇಲ್ಲ. ಅಲ್ಲಿ ನಮಗಾದದ್ದು ಮೋಸ. ಹುಟ್ಟಿ ಬಂದಂತಹ ವಸ್ತುಗಳೆಲ್ಲ ದೇವಲೋಕವನ್ನು ಹೋಗಿ ಸೇರಿದವು. ಅತ್ತ ಕಡೆಯದಾಗಿ ಹುಟ್ಟಿ ಬಂದದ್ದು ಅಮೃತ. ಅದಾದ್ರೂ ನಮ್ಮ ಫಲಾಗದೆಂದು ಹಾಗೆ ನಾವು ಭಾವಿಸಿದ್ರೆ ನಮ್ಮವರ ಭಾವನೆ ಬದಲಾಗಿ ಹೋಯಿತಲ್ಲ. ಮಂದಿರ ಆವಾಗ ಕಪಟಿಯಾದ ಹರ್ರಿ ಮೋಹಿನಿಯ ರೂಪ ಸ್ತ್ರೀ ವೇಷವನ್ನು ಮಾಡಿ ಬಂದ ದೇವತೆಗಳಿಗೆ ಆ ಅಮೃತವನ್ನು ಉಣಬಡಿಸಿದ ನಮ್ಮವರಿಗೆ ಆದದ್ದು ಮೋಸ. ಅದನ್ನು ಹಾಗೆ ಬಿಡುವುದಿಲ್ಲ. ಸಮುದ್ರ ಮಥನದ ಕಾಲದಲ್ಲಿ ನಮಗೆ ಮೋಸವಾಯಿತು. ಹರಿ ಮೋಹಿನಿಯಾಗಿ ದೇವತೆಗಳಿಗೆ ಸುಧೆಯನ್ನು ಉಣಿಸಿದ. ಹಾಗೆಂದು ಮಿಕ್ಕುಳಿದಂತಹ ಅಮೃತವನ್ನು ಜೋಪಾನವಾಗಿರಿಸಿದ್ದಾರೆ ಅವರೆಲ್ಲರೂ ಸೇರಿ. ಒಂದು ಭಾಂಡದಲ್ಲಿರಿಸಿ ಆ ಚಂದ್ರನ ಕೈಯಲ್ಲಿ ಕೊಟ್ಟಿದ್ದಾರೆ. ಚಂದ್ರಲೋಕದಲ್ಲಿ ಗುಪ್ತವಾಗಿ ಉಳಿದವರಿಗೆ ತಿಳಿಯದ ರೀತಿಯಲ್ಲಿ ಅದನ್ನು ಬಚ್ಚಿಟ್ಟಿದ್ದಾರೆ. ಈ ಹೊತ್ತಿಗೆ ನಾವು ಅಮರರಾಗಬೇಕು ಅಂತಾದ್ರೆ ಆ ಅಮೃತ ನಮ್ಮ ವಶವಾಗಬೇಕು. ಅಂದು ಉಳಿದಂತಹ ಅಮೃತ ಚಂದ್ರನ ಕೈಯ ವಶವಾಗಿದೆ. ಈ ಹೊತ್ತು 3 ಲೋಕಗಳಲ್ಲಿಯೂ ಕೂಡ ಅಜೇಯರಾಗಿ ಮೆರೆಯಬೇಕಾದರೆ ನಾವು ಸಾಯಬಾರದು. ಸಾವು ನಮ್ಮ ಹತ್ತಿರಕ್ಕೆ ಬರಬಾರದು. ಹಾಗಾದ್ರೆ ಉಪಾಯ ಏನು? ಒಂದೇ ಒಂದು ಉಪಾಯ, ಅಮೃತವನ್ನು ಕುಡಿಬೇಕು. ಅಮೃತವನ್ನು ಕುಡಿದರೆ ಖಂಡಿತವಾಗಿಯೂ ಹೌದು. ಹಾಗಾಗಿ ಒಂದು ಕೆಲಸ ಮಾಡುವ, ತಡ ಮಾಡುವುದಲ್ಲಿ ಅರ್ಥವಿಲ್ಲ. ನೇರವಾಗಿ ಚಂದ್ರಲೋಕವನ್ನು ಏರುವ ಆ ಚಂದ್ರನನ್ನು ತುಳಿದು ಅವನನ್ನು ಮೆಟ್ಟಿ ಅಮೃತವನ್ನು ವಶಪಡಿಸಬೇಕು. ವಶಪಡಿಸಿ ನಾವು ಕುಡಿಬೇಕು. ಮತ್ತೆ ನಮ್ಮನ್ನು ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನೀ ನಾಡಿದ ಮಾತು ಸರಿ. ಇನ್ನು ತಡ ಮಾಡುವುದು ಯಾಕೆ? ಚಂದ್ರ
ಕಳರು ಇಳೆಯ ತೊರೆದಿ ಚಂದ್ರಲೋಕವ ಉಳಿದಿರಿಗೆ ಇಳೆಯ ತೊರೆದಿ ಚಂದ್ರಲೋಕವ ತುಳಿದಿರಿಗೆ ಕಳರು ದಾರಿಯ ಕಾಣುತ್ತ ಹಿಮಕರ ಹಿಮಕರ ಜಗದೀಶ್ವರ ರಕ್ಷಣೆ ಮಾಡು ತಂದೆ, ರಕ್ಷಣೆ ಮಾಡು. ಅತ್ರಿ ಮಹರ್ಷಿ ಹಾಗೂ ಅನಸೂಯ ದಂಪತಿಗಳಿಗೆ ಮಗನಾಗಿ ಜನಿಸಿ ಈ ಪ್ರಪಂಚದಲ್ಲಿ ಬೆರೆಯುತ್ತಿರುವ ಯಾರು ಅಂತ ಕೇಳಿದ್ರೆ ಅದು ಈ ಚಂದ್ರ. ಈ ಜಗತ್ತಿಗೆ ಬೆಳಕನ್ನು ಕೊಡುವವರು ಈರುವರು. ಹಗಲಿನಲ್ಲಿ ಸೂರ್ಯ, ರಾತ್ರಿಯಲ್ಲಿ ಯಾರು ಅಂತ ಕೇಳಿದ್ರೆ ಅದು ಈ ಚಂದ್ರ. ನನ್ನನ್ನು ಈ ಪ್ರಪಂಚದಲ್ಲಿ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಶಶಾಂಕ, ಓಷಾಧೀಶ, ಹೀಗೆಲ್ಲ ಹಲವಾರು ನನಗೆ ಹೆಸರುಗಳಿವೆ. ದಾಂಪತ್ಯದ ಬಗ್ಗೆ ನಾನು ಆಲೋಚಿಸಿದಾಗ ದಕ್ಷ ಬ್ರಹ್ಮಣ 27 ಹೆಣ್ಣು ಮಕ್ಕಳನ್ನು ಮದುವೆಯಾಗಿದ್ದೇನೆ. ಎಂದಿನಂತೆ ಇಂದೂ ಕೂಡ ತನ್ನದಾದಂತಹ ಕಾರ್ಯವನ್ನು ಮುಂದುವರಿಸಬೇಕು ಎನ್ನುವ ಹಾಗ ದೂತನು ಒಂದು ಆಡಿದಂತಹ ಮಾತುಗಳನ್ನು ಕೇಳುವಾಗ ಅಚ್ಚರಿ ಆಯಿತು. ಯಾರೋ ಖಳರು ನಮ್ಮದಾದಂತಹ ಚಂದ್ರಲೋಕಕ್ಕೆ ಲಜ್ಜೆ ಇಟ್ಟಿದ್ದಾರಂತೆ. ಹಾಗಿದ್ರೆ ಯಾರವರು, ಬರುವರೆ ಕಾರಣವೇನು, ಅವರನ್ನೇ ವಿಚಾರಿಸಬೇಕಾಗಿದೆ. ಮುಂದುವರಿದ್ದೇನಂತೆ. ಮದಮುಖರು ಕಾಲು ತಿರುಗಿ ಮುತ್ತಿದಿರಿ ಬೇಳುವುದು ವಿದಿತವಾಗಿ ಇದುವರೆಗೆ ಸೋಮಲೋಕಿ ಮದಮುಖರು ಕಾಲು ಈ ಬೆದರಿಗೆ ಕೇಳುವುದು ವಿದಿತವಾಗಿ ಏಕೆ ನನ್ನದು ಕಿವಿ ಸರಿ ಉಂಟು. ನಿನ್ನ ಕಿವಿಯನ್ನು ನಾವು ಪರೀಕ್ಷೆ ಮಾಡುವುದಕ್ಕೆ ಬಂದದ್ದಲ್ಲ. ಮತ್ತೆ ಈ ಆರ್ಭಟ ಯಾಕೆ? ನಮ್ಮ ಸ್ವಭಾವ ಅದು. ಸ್ವಭಾವ ಅದನ್ನು ಕೆಲವೊಂದು ಪ್ರದೇಶಕ್ಕೆ ಹೋಗುವಾಗ ಕೈ ಬಿಡ್ಬೇಕಪ್ಪ. ಅಗತ್ಯ ಇಲ್ಲ. ನಮ್ಗೆ ಎಲ್ಲಿಯೂ ನಮಗೆ ಸ್ವಾತಂತ್ರ್ಯ ಉಂಟು. ಹೌದಾ? ನಮ್ಮ ಸ್ವರ, ನಮ್ಮ ಆರ್ಭಟ ಆದಿತ್ತು, ತೊಂದರೆ ಇಲ್ಲ, ಅವಕಾಶ ಉಂಟು. ಎಷ್ಟು ಬೇಕು ಅಷ್ಟು ಬೊಬ್ಬೆ ಹಾಕಿ. ನೀವು ಅವಕಾಶ ಕೊಟ್ಟಾಗಬೇಕು. ನನ್ನ ಅವಕಾಶದ ಅಗತ್ಯ ನಮಗಿಲ್ವ. ನಮಗೆ ಯಾವಾಗ ಬೊಬ್ಬೆ ಹಾಕಬೇಕು ಅಂತ ಅನಿಸುತ್ತದೋ ಆವಾಗಲೇ ನಾವು ಬೊಬ್ಬೆ ಹಾಕುವವರು. ಇರ್ಲಿ, ಬೊಬ್ಬೆ ಹಾಕಿ. ಆಶ್ಚರ್ಯವಾಗುತ್ತಾ ಉಂಟು. ಎಂತದು ಆಶ್ಚರ್ಯ? ಒಬ್ಬನಲ್ಲ, ಇಬ್ಬರಲ್ಲ, ಮೂವರು. ನಾವು ಮೂವರು ಬಂದದ್ದೇ ಆಶ್ಚರ್ಯಕ್ಕೆ ಕಾರಣವಾ? ಹೌದೌದು. ಯಾಕೆ? ನಮ್ಮದಾದಂತಹ ಚಂದ್ರಲೋಕ, ನಮ್ಮದಾದಂತಹ ಚಂದ್ರಲೋಕ ನನ್ನದು. ಒಂದು ಗೌರವಯುತದಲ್ಲಿ ನಾವು ನಮ್ಮದಂತ ಹೇಳೋಗಲಿ. ಒಂದರ್ಥದಲ್ಲಿ ನಿಮ್ಮದು ಕೂಡ ಹೌದು. ಯಾಕೆ? ನೀವು ಇಲೆಯಲ್ಲಿ ಇರುವವರು. ಇಲ್ಲಿಂದ ಬೆಳಕು ನಿಮಗೆ ಸದಾ ಕಾಲಕ್ಕೆ ಬೆಳಕನ್ನು ಕೊಡುವವರು ನಾವು. ಹೌದಲ್ಲ? ಹಾಗಂತ ನಿಮ್ಮನ್ನು ಕಂಡಾಗ ಯಾಕೋ ಏನು ಒಂದು ರೀತಿಯಲ್ಲಿ ಸಂಶಯ. ಇಷ್ಟರವರೆಗೆ ಸಂಶಯ ಒಳ್ಳೆಯದಲ್ಲ. ಒಬ್ಬ ವ್ಯಕ್ತಿಗೆ ಸಂಶಯ ಒಳ್ಳೆಯದಲ್ಲ. ಅದನ್ನು ಸಂಶಯ ನಿವಾರಣೆ ಆಗಬೇಕು. ನಮ್ಮ ಮುಖ ಕಾಣ್ತದಲ್ಲ? ಕಾಣ್ತದೆ. ಮಂದ ಬೆಳಕಿರುವುದಿಲ್ಲ. ಹಾಗಾಗಿ ಎಲ್ಲಿಯಾದ್ರೂ ಕಾಣ್ತದೆ. ಕಾಣ್ತದಲ್ಲ? ನಿಮ್ಮ ಹತ್ತಿರ ನಾನಿದ್ದೇನಲ್ಲ,
ಚಿಂತೆ ಇಲ್ಲ. ಹಾಗಾಗಿ ನಮ್ಮದಾದಂತ ಈ ಸೋಮಲೋಕಕ್ಕೆ ಮದಮುಖರು ಅದ್ಯಾರಿಗೆ ಹೇಳಿದ್ದು ನೀನು? ಅದ್ಯಾರು ಹೇಳಿದ್ದು? ಅದು ನಾವಲ್ಲ, ಬೇರೆಯವರು. ಬೇರೆಯವರು ಬೇರೆಯವರಲ್ಲಪ್ಪ, ನೀವೇ. ಒಬ್ನಿಗೆ ಮದ ಎನ್ನುವುದೇ ಭೂಷಣ, ಗೊತ್ತುಂಟ ನಿನಗೆ? ಹೌದಪ್ಪ, ನಮ್ಗೆ ಮದವೇ ಭೂಷಣ. ಅಂತಹ ಮದ ಎನ್ನುವುದು ನಿಮ್ಮ ಮುಖದಲ್ಲಿ ತುಂಬಿ ತುಳುಕಾಡ್ತಾ ಉಂಟು. ಒಬ್ಬೊಬ್ಬರ ಮೀಸೆಯ, ಒಬ್ಬೊಬ್ಬರ ಕೂದಲ, ಒಬ್ಬೊಬ್ಬರ ಕಣ್ಣುಗಳ. ಇದು ಸ್ವಂತ ಮೀಸೆ. ಹೌದಾ? ಯಾರ ಕೊಟ್ಟದಲ್ಲ ಯಾರಾದ್ರು? ಬಂದದ್ದ ಹೊಟ್ಟೆ ಅಲ್ಲಿ ಕೇಳಿದಾಗ್ಲಿಕ್ಕೆ ನಿನ್ನದೇ? ನಿನ್ನದೇಯಾ? ಎಂತದು ಇದು ನಗಡದಕ್ಕೆ ಅಲ್ಲ, ಕೇಳಿದ್ದು ನಾನು. ನಿಮಗೆ ಸಂಶಯ ಉಂಟಾ? ಇಲ್ಲಪ್ಪ, ನಿಮ್ಮನ್ನು ಕಾಣುವಾಗ ಮದಮುಖರು ನೀವು ಎನ್ನುವ ಹಾಗೆ ನನಗೆ ಸ್ಪಷ್ಟವಾಗುತ್ತಾ ಉಂಟು. ನನ್ನ ಪ್ರಶ್ನೆ ಯಾವುದು? ಇಷ್ಟರವರೆಗೆ ಈ ಸೋಮಲೋಕಕ್ಕೆ ಮದಮುಖರು ಬಂದದ್ದಿಲ್ಲ, ಹಾಗಂತ ನೀವು ಬಂದಿದ್ದೀರಿ ಎನ್ನುವಾಗ ಇದು ನಮ್ಮ ಪ್ರಥಮ ಭೇಟಿ. ಪ್ರಥಮ ಭೇಟಿ ನಮ್ಮದು ಅಂತಲ್ಲ, ಇಷ್ಟರವರೆಗೆ ಚಂದ್ರಲೋಕಕ್ಕೆ ಕಾಲಿಟ್ಟವರು ಯಾರು ಇಲ್ಲ. ಯಾರು ಇಲ್ಲ. ನಾವು ಕಾಲಿಟ್ಟಿದ್ದೇವೆ ಅಂತ ಆದ್ರೆ ಇದು ಮುಂದಿನವರಿಗೊಂದು ದಾರಿಯಾಗಿ ಹೋಯ್ತಲ್ಲ. ಹಾಗಾಗಿಯೇ ನಿಮ್ಮನ್ನೊಂದು ಸ್ವಾಗತವನ್ನು ನಾನು ಮಾಡ್ತಾ ಇದ್ದೇನೆ. ನನ್ನೊಂದು ಕೆಲವಾರು ಪ್ರಶ್ನೆಗಳಿವೆ. ಎಲ್ಲರೂ ಸ್ವಾಗತ ಮಾಡಿದ್ಮೇಲೆ ಸ್ವಾಗತ ಭಾಷಣ ಇಲ್ವಾ? ಇಲ್ಲಪ್ಪ, ಪ್ರಶ್ನೆ ಇಲ್ಲಿವರೆಗೆ ಬರುವರೆ ಏನಾದರೂ ಉದ್ದೇಶ ಉಂಟ? ಅಲ್ಲದೆ ಇದ್ರೆ ಯಾರನ್ನೂ ನೋಡುವುದಕ್ಕೆ ನೀವು ಹೋಗುವಾಗ ಇಲ್ಲಿ ಒಬ್ಬ ನಾನು ಚಂದ್ರ ಇದ್ದೇನೆ, ನನ್ನೊಮ್ಮೆ ನೋಡಿ ಹೋಗೋ, ಮಾತಾಡಿ ಹೋಗೋ ಎನ್ನುವ ಹಾಗೆ ಬಂದದ್ದ? ಇವ ನಮ್ಮ ಕುಟುಂಬದ ವೈಭವವನ್ನು ನೋಡಿ ಹೋಗುವುದಕ್ಕೆ. ಹಾಗಲ್ಲ, ದಾರಿಯಲ್ಲಿ ಹೋಗುವಾಗ ಒಂದು ದಾರಿಯ ಬದಿಯಲ್ಲಿ ಒಂದು ಮನೆ ಇದ್ರೆ ಅಷ್ಟು ಒಳ್ಳೆ ಬುದ್ಧಿ ನಮ್ಗೆ ಇಲ್ಲ. ಇಲ್ವಾ? ನಾವು ದಾರಿಯಲ್ಲಿ ಹೋಗುವ ಒಂದು ಲಕ್ಷ್ಯವನ್ನು ಇರಿಸಿಕೊಂಡಿರ್ತೇವೆ, ಇಂತಹ ಸ್ಥಳಕ್ಕೆ ಹೋಗಬೇಕು ಅಂತ. ಹೋಗುವಾಗ ಎಲ್ಲೆಲ್ಲಿ ಎಲ್ಲ ಹೋಗಿ ಯಾರ್ಯಾರ ಮನೆಗೆ ಹೋಗಿ ಏನೆಲ್ಲ ಬೇಡದು ಮಾಡುವ ಜನ ನಾವು ಉದ್ಯೋಗ ಇಲ್ಲದವರು. ಇಲ್ಲಿಗೆ ಬಂದದ್ದು ಆಯ್ತು. ಚಂದ್ರಲೋಕದಲ್ಲಿ ಅಧ್ಯಯನ ಮಾಡುವುದಕ್ಕೆ ಬಂದದ್ದ? ಎಂತದು ಅಧ್ಯಯನ ಮಾಡ್ಲಿಕ್ಕೆ? ಅಧ್ಯಯನ ಮಾಡುವುದಕ್ಕೆ ಏನುಂಟು? ಅಲ್ಲ, ಚಂದ್ರ ಮುಂದಿನ ಪೀಳಿಗೆಯವರಿಗೆ ಏನಾದ್ರು ಹೇಳಿಕೊಡು, ಹೊಸ ವಿಚಾರ ಗೊತ್ತಾಗ್ಲಿ ಅಂತ ಹಾಗಂತ ಕೇಳ್ತಾ ಇದ್ದೇನೆ. ಬರುವರೆ ಕಾರಣ ಏನು? ಅದಕ್ಕೆ ಬೇದರು ದೂರ ಒದಗಿಯನ್ನು ನೀಡಿ ಮೊದಲು ನಮಗೆ ಹೌದು, ವಿಧ ವಿಧವಾಗಿ ನಮ್ಮ ಮೇಲೆ ಪ್ರಶ್ನೆಯನ್ನಿಟ್ಟಿರುವೆ. ನೀನು ಏನೇ ಉತ್ತರ ಕೊಡುದಿದ್ರು ನಿಮ್ಮದೊಂದು ಪರಿಚಯ ಒಂದು ಮೊದಲು ಹೇಳಿ, ಆಯ್ತಾ? ಅದು ಈಗ ಗೊತ್ತಾದದ್ದು. ಅಲ್ಲ, ಕೇಳ್ಬೇಕಿತ್ತು. ನಾವು ಏನು ವಿಳಾಸ ಇಲ್ಲದವರಲ್ಲ, ವಿಳಾಸ ಇದ್ದೇ ಬಂದವರು. ಹೌದಾ? ಮಾಯಾಪುರಿಯನ್ನು ನಾನು ಕೇಳಿದೆ. ನೀನು ಮಾಯಾಪುರಿ ಹಾ, ಬಹುಶಃ ಭೂಲೋಕದಲ್ಲಿರುವುದಾ? ಅಲ್ಲಿ ಅರಸರಾಗಿ ಮೆರೆತಿರುವವರು ನಾವು. ತಾರಾಕ್ಷ, ಓಹೋ, ತಾಮ್ರಾಕ್ಷ, ವಿದ್ಯುನ್ಮಾಲಿ. ಓ, ವಿದ್ಯುನ್ಮಾಲಿ ಅಂದ್ರೆ ಇವರೇ? ಇದು ನಮ್ಮ ಹೆಸರು. ನಮ್ಮ ಹೆಸರು ಲೋಕದಲ್ಲಿ ಎಲ್ಲ ಪ್ರಚಾರ ಆಗಿದೆ. ಓಹೋ, ನಿನಗೆ ತಿಳಿಯದಿದ್ದಕ್ಕೆ ನಾವು ಜನ ಅಲ್ಲ. ಹೌದೌದು. ಹೌದೇನೋ? ನಾವಂದ್ರೆ ತಿರುಗಾಟ ಮಾಡ್ತಿರ್ತೇವೆ, ಆಚಿಂದ ಈಚಿದೆ, ಈಚಿಂದ ಆಚೆಗೆ. ನಿನ್ನ ತಿರುಗಾಟ ಹೆಚ್ಚಾಯ್ತು ಅಂತ ಕಾಣ್ತದೆ. ಇಲ್ಲಪ್ಪ, ತಿರುಗಾಟ ಮಾಡದಿದ್ರೆ ನಿಮಗೆ ನೀವು ಬದುಕು. ತಿರುಗಾಟದಲ್ಲಿ ಅನುಭವ ಆಗಬೇಕು. ನಾನು ತಿರುಗಾಟ ಮಾಡದಿದ್ರೆ ನೀವು ಬದುಕಬೇಕಲ್ಲ. ನಮ್ಮ ಬದುಕಿರುವುದು ನಿನ್ನ ತಿರುಗಾಟದಲ್ಲಿ. ಮತ್ತೆ ಹೇಗೆ ಅದು? ನಿನ್ನ ಹಾಗೆ ನಾವು ಒಂದೊಂದು ಕಡೆ ತಿರುಗಾಟ ಮಾಡ್ತಾರೆ, ಎರಡೆರಡು ಕಡೆ ತಿರುಗಾಟ ಮಾಡ್ತಾರೆ, ಗೊತ್ತಾಯ್ತಲ್ಲ? ನಾವಿಲ್ಲಿ ಬಂದರ ಉದ್ದೇಶ ಉಂಟು. ಎರಡೆರಡು ಕಡೆ ತಿರುಗಾಟ ಮಾಡಿ ಒಳ್ಳೆ ಸಂಪಾದನೆ. ಯಾವ ಒಳ್ಳೇದುಂಟು, ಏನು ತೊಂದರೆ ಇಲ್ಲ. ನಾವು ಬಂದ ಕಾರ್ಯಕಾರಣ ಏನು ಗೊತ್ತೇನು? ಒಂದು ಕೆಲಸ ಇಲ್ಲದೆ, ಕಾರಣ ಇಲ್ಲದೆ ನಾವು ಎಂತದೂ ಮಾಡುವವರಲ್ಲ. ಮತ್ತೆ ಇಲ್ಲಿ ಚಂದ್ರಲೋಕದಲ್ಲಿ ನಿಮಗೆ ಎಂತ ಕೆಲಸ? ಎಲ್ಲಿಗೂ ಹೋಗುವುದಿಲ್ಲ. ಇಲ್ಲಿ ಬಂದ ಉದ್ದೇಶ ಏನು ಗೊತ್ತುಂಟು? ಏನು? ನಮಗೆ ಕುಡಿಬೇಕು ಅಂತ ಮನಸ್ಸಾಗಿದೆ, ಹಾಗಾಗಿ ಇಲ್ಲಿ ಬಂದವರು. ಇದು ಒಳ್ಳೆ ಕಥೆ ಆಯ್ತಲ್ಲ. ಕುಡಿಯುವುದಕ್ಕೆ ನೀವು ಭೂಲೋಕದಿಂದ ಇಲ್ಲಿಗೆ ಬಂದ್ರೆ ಆಗ್ತದ ಪುಣ್ಯಾತ್ಮ? ಏನಾಗದೆ? ಇಲ್ಲಿ ಕುಡಿಯುವುದಕ್ಕೆಲ್ಲ ಸಿಗುವುದಿಲ್ಲ. ನಮ್ಗೆ ಕುಡಿಯುವಂತದ್ದು ಎಲ್ಲಿ ಉಂಟು ಅಲ್ಲಿಗೆ ನಾವು ಹೋಗುವವರು, ಎಲ್ಲೆಲ್ಲಿಗೆ ಹೋಗುವವರಲ್ಲ. ಹೌದಾ? ನಿನ್ನ ಚಂದ್ರಲೋಕದಲ್ಲಿ ನಮಗೆ ಕುಡಿಲಿಕ್ಕೆ ಉಂಟು ಅಂತ ಗೊತ್ತಾಗಿದೆ. ನನ್ನ ಚಂದ್ರಲೋಕದಲ್ಲಿ ನೀವು ಕುಡಿಯುವುದಿಲ್ಲ. ನಾವು ಕುಡಿಯುವುದು ಯಾವುದು ಅಂತ ನೀನು ಭಾವಿಸಿದ್ದು? ಅಲ್ಲಲ್ಲ, ನೀವು ಕುಡಿಯುವುದಕ್ಕೆ ನಾವು ಕುಡಿಯುವುದು ಇಲ್ಲೇ ಉಂಟು ಎನ್ನುವ ಕಾರಣಕ್ಕಾಗಿ ಬಂದದ್ದು. ಕುಡಿಯುವುದು ಇಲ್ಲಪ್ಪ. ನಾವು ಇಲ್ಲಿ ಕುಡಿದ್ರೆ ಅವನಿಗೆ ಕಡಿಮೆ ಆಗುತ್ತದೆ ಅಂತ ಅವನ ಇಲ್ಲ ಇಲ್ಲ, ನಾವು ಕುಡಿಯುವುದಕ್ಕೆ ಬಂದದ್ದು ಯಾವುದನ್ನು? ಯಾವುದನ್ನು?
ಅಮೃತವನ್ನು ಅಂದು ಸಮುದ್ರ ಮತನ ಕಾಲದಲ್ಲಿ ಅಮೃತವನ್ನು ನೀವು ಕುಡಿದವರು. ಹೌದು. ಉಳಿದ ಅಮೃತ ಈ ಚಂದ್ರಲೋಕದಲ್ಲಿ ನಿಕ್ಷೇಪವಾಗಿ ನಿನ್ನಲ್ಲಿ ಉಂಟು ಎನ್ನುವ ವರ್ತಮಾನ ನಮಗೂ ತಿಳಿದು ಬಂದಿದೆ. ನನ್ನಲ್ಲೇ ಉಂಟು. ಹಾಗಾಗಿ ಆ ಅಮೃತವನ್ನು ನಾವು ಕುಡಿದು ಅಮರತ್ವವನ್ನು ಸಂಪಾದಿಸಬೇಕು ಎನ್ನುವ ಉದ್ದೇಶದಿಂದಲೇ ಇಲ್ಲಿಗೆ ಬಂದಿದ್ದೇವೆ. ಕೊಟ್ಟು ಬಿಡು. ಏನಿದೆ ಭ್ರಮೆ, ಏನಿದು ಭ್ರಮೆ ಭ್ರಮೆ, ನಿಮಗೆ ಸುದ್ದಿಯನ್ನು ನಾನು ನೀಡುವ ಬಗೆಯ ಸುಧೆಯನು ನಾನು ನೀಡುವ ಬಗೆಯದೆತ್ತಿ ಬಗೆಯದೆತ್ತಿ ಬಗೆಯದೆತ್ತಿ, ಪಾನವೀವಧಿಕಾರವಿಗುವುದೇ ದಾನವರಿಗೆ, ಪಾನವೀವಧಿಕಾರವಿಗುವುದೇ ದಾನವರಿಗೆ. ನಿಮಗೆ ಸುಧೆಯನು ನಾನು ನೀಡುವ ಬಗೆಯದೆಯಂತೆ ಎಂತೆ ಏನು ನಿಮ್ಮದಾದಂತ ಆಕಾಂಕ್ಷವನ್ನು ಕೇಳುವಾಗ ಒಂದೊಮ್ಮೆಗೆ ನನಗೆ ದಿಗ್ಭ್ರಮೆಯಾಗುತ್ತಾ ಉಂಟು. ಕುಡಿಲಿಕ್ಕೆ ಕೇಳಿದ್ದು ಬೇರೆ ಏನೂ ಅಲ್ಲ, ನನ್ನ ರಕ್ಷಣೆಯಲ್ಲಿರುವಂತಹ ಅಮೃತ. ಸಮುದ್ರ ಮಥನ ಕಾಲದಲ್ಲಿ ದೊರಕಿದಂತಹ ಅಮೃತವನ್ನು ದೇವತೆಗಳು ಕುಡಿದಿದ್ದಾರೆ. ಹಾಗಂತ ನೀವು ಬಂದು ಕೇಳುವಾಗ ಒಮ್ಮೆಲೆ ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಇಲ್ವೇ ಇಲ್ಲ. ನನಗೆ ಅಧಿಕಾರ ಎಷ್ಟು ಅದರ ರಕ್ಷಣೆ ಮಾತ್ರ. ಮೂರು ಮೂರ್ತಿಗಳ ಆಜ್ಞೆ ಅದನ್ನು ನಿನ್ನಲ್ಲಿ ಇರಲಿ, ನೀನು ಅದನ್ನು ರಕ್ಷಣೆ ಮಾಡಿಕೊಂಡು ಬಾ ಎನ್ನುವ ಹಾಗೆ. ಹಾಗಂತ ಈಗ ದೇವತೆಗಳು ಕುಡಿದಿದ್ದಾರೆ. ಯಾಕೆ? ಅವರು ಒಳ್ಳೆಯವರು, ಹೂವಿನ ಮನಸ್ಸುಳ್ಳವರು. ಹಾಗಲ್ಲ, ನಾವೇನಾಗಿದ್ದೇವಾ? ಅಲ್ಲ ವಿಷಯ ಹೇಳ್ತೇನೆ. ಈಗ ನಾವು ಕೆಟ್ಟವರು ಅಂತ ನಿನಗೆ ಹೇಳಿದ್ಯಾರು? ಅಲ್ಲ, ನಿಮ್ಮನ್ನು ನೋಡುವಾಗ ಗೊತ್ತಾಗ್ತದೆ. ನೋಡುವಾಗ ಒಬ್ಬನನ್ನು ಎಲ್ಲ ಗೊತ್ತಾಗ್ತದೆ ನಿನಗೆ. ಮತ್ತೆ ಎಂತದು? ಕೇವಲ ಮೇಲ್ನೋಟಕ್ಕೆ ಒಬ್ಬನನ್ನು ಒಳೆಯುವುದಕ್ಕೆ ಸಾಧ್ಯ ಉಂಟು? ಹಾಗಲ್ಲ. ಮತ್ತೆ ನೀವು ರಕ್ಕಸರು. ರಕ್ಕಸರು ಯಾವತ್ತಾದ್ರೂ ಹೂವಿನ ಮನಸ್ಸುಳ್ಳವರ? ಅಲ್ಲಪ್ಪ. ಮತ್ತೆ ಕೆಟ್ಟ ವ್ಯಕ್ತಿತ್ವ, ಕೆಟ್ಟ ಕೆಲಸ. ಯಾವುದ್ರಲ್ಲಿ ಬಾರಿಸಬೇಕು? ಹಾಗಂತ ನಿಮ್ಮದಾದಂತಹ ಕೂಳಕ್ಕೆ ಅಂತಹ ಅಮೃತವನ್ನು ಕುಡಿಯುವಂತ ಯೋಗ್ಯತೆ ಏನಾದ್ರೂ ಉಂಟಾ? ಅದು ಇಲ್ಲ. ನಾವು ಕುಡಿತೇವ ಇಲ್ಲ ನೋಡು. ಇಲ್ಲಪ್ಪ, ಹಾಗೆಲ್ಲ ಕುಡಿಯುವುದಕ್ಕಾಗುವುದಿಲ್ಲ. ದೇವತೆಗಳಿಗೆ ಕೊಟ್ಟದ್ದು ಯಾಕೆ ಅಂದ್ರೆ ಅವರು ಒಳ್ಳೆಯವರು, ಲೋಕಕ್ಕೆ ಒಳಿತನ್ನೇ ಬಯಸುವರು, ಯಾವತ್ತಿದ್ರೂ ಕೇಡು ಮಾಡುವವರು. ಒಂದು ವೇಳೆ ತಪ್ಪಿ ಆ ಅಮೃತವನ್ನು ನಿಮಗೆ ನಾನು ಪಾಠ ಮಾಡುವುದಕ್ಕೆ ಕೊಟ್ಟಂತಾದ್ರೆ ಲೋಕದ ಸ್ಥಿತಿ ಏನಾದಿತ್ತು. ಹಾಗಂತ ನಿಮಗೆ ಅಂತ ಅಧಿಕಾರವಿಲ್ಲ. ನೀವು ಬಂದ ದಾರಿಯಲ್ಲಿ
ಮುಚ್ಚಲು ಬರೆದ ಮುತ್ತು 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 ಬಾಯ್ ಮುಚ್ಚವು ಬಹಳ ಮಾತಾಡ್ತೀಯಲ್ಲ. ಏನು ಮಾತಾಡೋದಕ್ಕೆ ಗೊತ್ತುಂಟು ಅಂತ ಒಟ್ಟು ಮಾತಾಡುದು. ಅಮೃತವನ್ನು ಕುಡಿಯೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಲ್ಲ. ಯಾರು ಹೇಳಿದ್ದು ನಿನಗೆ ನಮ್ಮ ಯೋಗ್ಯತೆ ಏನು ಅಂತ ಇದುವರೆಗೆ 3 ಲೋಕದಲ್ಲಿ ತೋರಿಸಿಕೊಟ್ಟವ್ರು. ಏಯ್ ನೀನು ಮೇಲೆ ನೋಡುದೇನು? ಮತ್ತೆ ಬಾಯಿ ಮುಚ್ಚು ಅಂತ ಹೇಳಿದ ಮೇಲೆ ನಿನ್ನಲ್ಲಿ ಬಾಯಿ ಮುಚ್ಚು ನನ್ನಲ್ಲಿಯಾ? ಬಾಯಿ ಮುಚ್ಚು ಅಂತ ಹೇಳಿದ್ದು. ಮತ್ತೆ ನೀವು ಹೇಳಿದಕ್ಕೆ ಏನಾದ್ರು ಕಿವಿ ಕೊಟ್ಟು ಕೇಳು ಅಂತ ಹೇಳಿದ್ದು ನಾನು. ಅರ್ಥ ಆಯ್ತಾ? ಮಹಾಧಿಕ ಪ್ರಸಂಗ. ಶುದ್ಧ ಅಧಿಕ ಪ್ರಸಂಗಿ ಅಂದ್ರೆ ನೋಡಿ ನನಗೆ ಇವನಿಗೆ ಮೊದಲು ಬಡಿಬೇಕಿತ್ತು. ನಾವು ಆರಂಭದಲ್ಲಿ ಮಾತಾಡಿಸಿದ್ದು ನಮ್ಮ ಅಲ್ಲ, ಈ ಲೋಕದಲ್ಲಿ ನನಗೊಂದು ಮರ್ಯಾದೆ ಉಂಟು. ಹೌದಾ? ಈ ಲೋಕದಲ್ಲಿ ಹೌದು. ಬೇರೆ ಎಲ್ಲಿ ಇಲ್ವಾ? ಬೇರೆ ಉಂಟಪ್ಪ. ಏಯ್ ಏಯ್! ಕಿವಿ ಕೊಡು ಅಂತ ಹೇಳಿದ್ರೆ ಕಿವಿಯನ್ನು ಹೀಗೆ ಕೊಡ್ತೀಯಾ? ಹಾ. ಅದಕ್ಕಿಂತ ಕಿತ್ತು ಕೊಡು. ಬೇಡಪ್ಪ. ಹಾ. ನಮ್ಮ ಯೋಗ್ಯತೆ ಏನು ಎನ್ನುವುದನ್ನು ಹಾ. 3 ಲೋಕದಲ್ಲಿ ತೋರ್ಪಡಿಸಿದವರು ನಾವು. ಓಹೋ. ಹಾಗಾಗಿ ಖಂಡಿತವಾಗಿಯೂ ಅಮೃತವನ್ನು ಪಾನ ಮಾಡುವಂತಹ ಹಾ. ಆ ಒಂದು ಯೋಗ್ಯತೆಯನ್ನು ನಾವು ಹೊಂದಿದ್ದೇವೆ. ಓಹೋ. ಎಚ್ಚರಿಸುತ್ತಾ ಇದ್ದೇವೆ. ಏನು? ಪೆಟ್ಟು ತಿನ್ನದೆ ಹಾ. ಜಾಗ್ರತೆಯಿಂದ ಅದನ್ನು ಕೊಟ್ರೆ ನಿನಗೂ ಒಳಿತು ನಮಗೂ ಒಳಿತು. ಕೊಡದಿದ್ರೆ ಬಿಡುವುದಿಲ್ಲ ನಾವು. ಮರುಳೆ ಮರುಳೆ ಬೇಷ ಮರುಳೆ 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 ಈಗ ಅರ್ಥ ಆಯ್ತು ನನಗೆ. ಇಲ್ಲಪ್ಪ, ನೀವೆಲ್ಲ ಬಾಯಿ ಮಾತಿನಿಂದ ಬಗ್ಗುವವರಲ್ಲ ಎನ್ನುವ ಹಾಗೆ. ಏನು ಮರುಳೆ? ಎಂತದು? ಹ? ಮರಳು. ಮರುಳು ನಿನಗೆ ಹತ್ತಿರ ಬಂದ್ರೆ ಜಾಗ್ರತೆ. ನೀವೆಲ್ಲ ಯಾರು? ಏನು? ನೀವು ಹೆಂಡ ಕುಡಿಯುವವರು. ಹಾ. ಹೆಂಡ ಏಯ್! ಕುಡಿ ಹೆಂಡ ಕುಡಿಯುವರು ಹೌದು. ಹೌದು. ಹೆಂಡ ಸಿಕ್ಕದೆ ಅಂತ ಆದ್ರೆ ಈಗ ಎಲ್ಲಿಗೆ ಬೇಕಿದ್ದು ಹೋಗ್ತೇವೆ. ನಾಚಿಕೆ ಮಾನ ಮರ್ಯಾದಿಲ್ಲದವರು. ಹೌದಾ? ಗೊತ್ತಾಯ್ತಲ್ಲ, ಹೆಂಡದ ವಿಷಯದಲ್ಲಿ ನಮ್ಮದಿಲ್ಲ. ಸ್ವಲ್ಪ ಹೋಗುವಾಗ ನೋಡ್ಬೇಕು. ಆ ಕಡೆ ಈ ಕಡೆ ಅವರು ನೋಡ್ತಾರ. ಅಗತ್ಯವೇ ನಮಗಿಲ್ಲ. ಹಾಗಂತ ನಾವು ಹೆಸರೇ ಕುಡಿಯುದಲ್ಲ, ಎದುರಿಗೆ ಕುಡಿಯುದು. ಇದು ನೀವು ಕುಡಿಯುವಂತದ್ದು ಸಿಗುವುದಲ್ಲ. ಇದು ಅಮೃತ. ಅಮೃತವನ್ನು ಪಡೆಯುವಂತ ಉದ್ದೇಶದಿಂದ ಮುಂದುವರೆದು ಬಂದ್ರೆ ಏನ್ ಮಾಡ್ತಿ? ಚಂದ್ರನ ತಂಪಲ್ಲ, ಇವತ್ತು ಬಿಸಿ ಬಿಸಿ ನೋಡಿ. ಇವ ಈಗ ಮಾತಾಡೋದಕ್ಕೆ ತೊಡಗಿದಷ್ಟೇ. ಯಾಕೆ ನಿನಗೆ ಮಾತಾಡ್ಲಿಕ್ಕಿಲ್ಲ. ಅವ್ನು ಮಾತಾಡ್- ಯಾಕೆ ತೊಡಗಿದ್ದು? ಯಾಕೆ? ನಮ್ಗೊಂದು ಸಂಸ್ಕಾರ ಉಂಟು. ಸಂಸ್ಕಾರ ದೊಡ್ಡವರು ಮಾತಾಡುವಾಗ ಸಣ್ಣವರು ಮಾತಾಡುವ ಕ್ರಮ ಇಲ್ಲ, ಗೊತ್ತಾಯ್ತಲ್ಲ? ಇನ್ನ ಮುಖದಲ್ಲಿ ಗೆರೆ ನೋಡುವಾಗ ಗೊತ್ತಾಗ್ತದೆ ಯಾವುದು? ಎಷ್ಟು ಸಂಸ್ಕಾರ ಉಂಟು ಇದು ಅಂತ. ಹುಟ್ಟುಗೆ. ನಿನಗಿಂತ ಹೆಚ್ಚು ಸಂಸ್ಕಾರ ಅವನಿಗುಂಟು. ಏಯ್! ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡ್ತಿಲ್ಲ. ನಿನಗೆ ಏನು ಯೋಗ್ಯತೆ ಉಂಟಾ? ಏನು ಹೇಳಿದೆ? ಏನು? ಆಗ ಏನು ಹೇಳಿದೆ? ಅಲ್ಲ, ನೀವು ಹೆಂಡ ಕುಡಿಯುವ ನಾವು ಮಧುಮುಖರು, ಮತ್ತೆ ಹೆಂಡ ಕುಡಿಯುವವರು. ಹಾ. ಏ ಏನು? ಮಧುಮುಖರು ನಾವಲ್ಲ, ಮತ್ತೆ ಮಧುಮುಖ ನೀನು.
ಅದು ಹೇಗೆ ಮಾನ ಮದಮುಖ? ಕೆಟ್ಟವ, ಮರ್ಯಾದೆ ಬಿಟ್ಟವ, ಮಾನ ಮರ್ಯಾದೆ ಏನಾದ್ರೂ ಗೊತ್ತುಂಟ ಇವನಿಗೆ? ಮತ್ತೆ ಒಬ್ಬರಿಗೆ ಯೋಗ್ಯತೆ ಅಂತ ಬೇಕು, ಅದು ಯಾವುದು ಕೂಡ ನಿನಗಿಲ್ಲ. ಅಧಿಕ ಪ್ರಸಂಗಿ. ಯೋಗ್ಯತೆ ಇದ್ದ ಕಾರಣ ಅಮೃತ ನನ್ನಲ್ಲಿರುವುದು. ನಿನ್ನ ಎಲ್ಲಿಯಾದ್ರೂ ನಿಮ್ಮಲ್ಲಿ ಅಮೃತವನ್ನು ರಕ್ಷಣೆಗೆ ಇಡಿ ಎನ್ನುವುದಾಗಿ ನಿಮ್ಮಲ್ಲಿ ಕೊಟ್ರೆ ಉಂಟಲ್ಲ, ಕೊಟ್ರೆ? ಆ ಅಮೃತ ಇರ್ಲಿಕ್ಕೆ ದರ ಭಾಂಡ ಮಾತ್ರ ಇರ್ಬೋದು, ಮತ್ತೆ ಕುಡಿತೀವಿ ನಾವು. ಕುಡಿಲಿಕ್ಕೆಲ್ಲ. ಯಾವುದೇ ಒಂದು ವಸ್ತು ಹಾಗೇ ಹಾಳಾಗಿ ಹೋಗಬಾರ್ದು, ಗೊತ್ತಾಯ್ತಲ್ಲ? ಉಪಯೋಗ ಆಗಬೇಕು. ಇದು ಅಮೃತ ಹಾಳಾಗುವುದಲ್ಲ. ನಿನ್ನ ಹತ್ತಿರ ಇದ್ದು ಈಗ ಎಲ್ಲ ಹಾಳಾದ್ರು. ನಮಗೆ ಕುಡಿಯೋದಕ್ಕೆ ಯೋಗ್ಯತೆ ಉಂಟೋ ಇಲ್ವೋ ಅದು ನಿನಗೆ ಬೇಡ. ಯೋಗ್ಯತೆ ಇದ್ದ ಕಾರಣ ಅಲ್ಲಿಂದ ಇಲ್ಲಿಯವರೆಗೆ ಬಂದಿದ್ದೇವೆ, ಇಲ್ಲಿಗೆ ಬಂದ ಮೇಲೆ ಕುಡಿಲಿಕ್ಕೆ ಆಗುದಿಲ್ವಾ? ನಿನ್ನ ಯೋಗ್ಯತೆ ಏನೆಂಬುದು ಇಡೀ ಪ್ರಪಂಚವೇ ತಿಳಿದುಕೊಂಡಿದೆ. ಏನು? ನಿನಗೆ ಸ್ವಲ್ಪ ಅದು ಸಂಸ್ಕಾರ ಉಂಟಾ? ಉಂಟಪ್ಪ. ಅಪ್ಪ ಯಾರು, ಅಮ್ಮ ಯಾರು, ಗುರು ಯಾರು, ತಾಯಿ ಯಾರು, ಏನಾದ್ರೂ ಒಂದು ಸಂಬಂಧದ ಬೆಲೆ ಗೊತ್ತುಂಟೆ ಅನ್ನೋ ನಿನಗೆ? ಮತ್ತೆ ಗೊತ್ತಿಲ್ಲದೆ ಏಯ್, ಗೊತ್ತಿದ್ದು ಹೀಗೆ ಮಾಡಿದ್ದೀಯಾ? ನಿನ್ನ ವಿಷಯ ಪ್ರಚಾರ ಉಂಟು, ಗೊತ್ತುಂಟ ನಿನಗೆ? ಯಾವ ಯಾವ ವಿಷಯದಲ್ಲಿ? ಹಿಂದಿನ ಪ್ರಸಂಗ. ಯಾವುದು ಪ್ರಸಂಗ? ಆ? ಯಾವುದು ಪ್ರಸಂಗ? ನಿನ್ನ ಅಧಿಕ ಪ್ರಸಂಗ. ನೀನು ಅಲ್ಲಿಗೆ ಹೋದದ್ದು? ಅಲ್ಲಿಗೆ ಗುರುಗಳ ಮನೆಗೆ ನಾನು ಬಯಸಿ ಹೋದದಲ್ಲ, ಹಾ. ಅದು ತಾನಾಗಿ ಒಲಿದು ಬಂದದ್ದು. ಗುರುಗಳ ಪತ್ನಿಯನ್ನು ಭೋಗಿಸಿದವ ಅಧಮ. ನೋಡು, ನಮಗೆ ಬುದ್ಧಿ ಹೇಳುವುದಕ್ಕೆ ಬರ್ತೀಯ, ಹಾ. ಇನ್ನೊಬ್ಬರಿಗೆ ಬುದ್ಧಿ ಹೇಳಬೇಕಾದ್ರೆ ನಾನು ಸರಿ ಇರಬೇಕು. ನಾನು ಸರಿ ಇದ್ದೇನೆ. ನೀನು ಎಷ್ಟು ಸರಿ ಇದ್ದಂತ ನಿನ್ನ ಪ್ರಸಂಗ ಗೊತ್ತಾಗಿದೆ. ಈಗ ನಮ್ಗೆ ಮತ್ತೆ ಬಿಸಿ ಬಂದ್ರೆ ನಾವು ರಾಕ್ಷಸರಲ್ಲ. ನಾನು ಈಗ ಹೇಳ್ತೇನೆ, ಕೊಡದಿದ್ರೆ ನೀವೆಂತ ಮಾಡ್ತೀರಿ? ಕೊಡೋದಿದ್ರೆ ನಾ ಕೊಡುದಿಲ್ಲ. ನಂದಿ ಹೋಗಿ ನನಗೆ ಇಂದು ಗತಿಯೇನೊಂದು ನಡೆದ ಕೈಲಾಸಗಿರಿಗೆ ನಡೆದ ಕೈಲಾಸಗಿರಿಗೆ ಗಿರಿಜ ಗಿರಿಜ ಗಿರಿಗಿ ನುತಿಸುತ್ತ ನಿಜಾಕರನಿಂದ ತನ್ನ ಪರಿಭವ ಒರೆಯಲೇ ನಂಬರದಿ ತಿರುಗಲೆಡೆ ಇಲ್ಲ ಧೂತರ ತಾರಕಾತ್ಮಜರ ಎಸೀಸಿದ ಗಿರಿಜೆಯ ಸುಧಾಕರ, ನಾನೇ. ದಿವಾಕರ ತೇಜದಿಂದ ಕಂಗೊಳಿಸುತ್ತಾ ಇದ್ದವ ನೀನು ಚಂದ್ರಮಂಡಲದಲ್ಲಿ. ಇಂದು ತೇಜ ಇಲ್ಲ ದೇವ್ರೆ. ಇವತ್ತು ತೇಜ ಕಳಕೊಂಡಿದ್ದಿ, ಹಿಂದೆ ಮುಂದೆ ನೋಡ್ತಾ ಇದ್ದಿ. ಪ್ರಾಣ ಉಳಿಸಿಕೊಳ್ಳಬೇಕು ಎನ್ನುವಂತ ಉದ್ದೇಶದಿಂದ ಕೈಲಾಸಕ್ಕೆ ಓಡಿ ಓಡಿ ಬಂದವ ದೇವ್ರೆ ನಾನು. ನಿನ್ನ ಪ್ರಾಣಕ್ಕೂ ಚ್ಯುತಿ. ಮತ್ತೆ ನೀನು ಅಮೃತ ಬಿಂದು ಅಲ್ವೇ? ನಾನು ಅಮೃತ ಬಿಂದು, ಅಹ್, ಅಮೃತವನ್ನು ರಕ್ಷಣೆ ಮಾಡುವವ ಎಲ್ಲ ನಾನೇ. ಅಹ್, ಆದ್ರೆ ಏನು ಮಾಡೋಣ, ಅಹ್, ಇದ್ದಕ್ಕಿದ್ದ ಹಾಗೆ ಅಹ್, ನಾನು ಊಹಿಸದ ತೆರದಿ ಅಹ್. ದುರುಳರ ದಾಳಿ. ರಕ್ಕಸರು ದೇವಲೋಕಕ್ಕೆ ದಾಳಿ ಮಾಡುವ ಕ್ರಮ ಉಂಟು. ಅದೇ ನಾನು ಈ ಆಲೋಚನೆ ಸಲ ಚಂದ್ರಲೋಕಕ್ಕೂ ಮುಟ್ಟಿದರೆ ಅವರ ನೋಡಿ ಅಂತ. ಇನ್ನು ಯಾವ ಯಾವ ಲೋಕಕ್ಕೆಲ್ಲ ಹೋಗುತ್ತಾರೋ ಹೇಳಲಾಗದು. ಅವರಿಗೆ ಸಾಯುವ ಕಾಲಕ್ಕೆ ಬಂದ ಬುದ್ಧಿಯ ನೋಡಿ. ಹೌದು, ಸಾಯುವ ಕಾಲಕ್ಕೆ ಬಂದ ಬುದ್ಧಿಯಿಂದ ನೀನು ಭಯದಿಂದ ಓಡಿದ್ಯಲ್ಲ. ಏನು ಮಾಡೋಣ, ಪೆಟ್ಟು ತಿನ್ಬೇಕಲ್ಲ. ಅಲ್ಲಿ ಕೊಲ್ಲುವ ಬದಲು ಇಲ್ಲಿ ನೀ ಏನು ನಿನ್ನ ಸೊಲ್ಲು? ಅಯ್ಯೋ ದೇವ್ರೆ, ಹೇಳಿ ಪ್ರಯೋಜನ ಇಲ್ಲ. ಆ, ಏನೋ ತಿರುಗಾಟ ಮಾಡ್ಬೇಕು ಎನ್ನುವ ಹಾಗೆ ಆ, ಒಂದು ಹೆಜ್ಜೆ ಮುಂದಿಟ್ಟದಷ್ಟೇ ಆ, ಆಗ ಬಂದ್ರು ಮೂವರು. ಆ. ಒಬ್ಬರಲ್ಲ ಇಬ್ಬರಲ್ಲ ಮೂವರು. ನೀನು ತಂಗದಿರ. ಹೌದೌದು. ಆ, ಹಾಗಾಗಿ ಆ, ಪರಿಚಯ ಕೇಳಿದೆ. ಆ, ಹಿಂದಿನವರಂತೆ ತಾಮ್ರಾಕ್ಷ, ತಾರಾಕ್ಷ, ಮತ್ತೊಬ್ಬ ವಿದ್ಯುನ್ಮಾಲಿ. ಅದು ಆ ಪ್ರಸಂಗದವ. ಹೌದೌದು, ಆ ಪ್ರಸಂಗದಲ್ಲವ, ಇದು ಬೇರೆ. ಅಂದ್ರೆ ಒಬ್ಬ ಮಹಿಷಾಸುರನ ಅಪ್ಪ. ಆಹಾ, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಹೌದೇ? ಹಾ. ಹಾಗಿದ್ರೆ ಇವ ಬೇರೆ. ಇವ ಬೇರೆ. ಆ, ಮೂವರು ಬಂದ್ರು. ಮೂವರು ಒಬ್ಬನೇ ತಂದೆಯ ಮಕ್ಕಳು. ಹೌದೌದೌದು. ಯಾರ ಮಕ್ಕಳಂತೆ? ಅದು ಯಾರ ಮಕ್ಕಳಂತ ನನಗೆ ಅಪ್ಪನ ಪರಿಚಯ ಕೇಳುವುದಕ್ಕೆ ಮರೆತೋಯ್ತು ದೇವ್ರೆ, ಗಡಿಬಿಡಿಯಲ್ಲಿ. ಯಾಕೆಂದ್ರೆ ತಾರಕಾಸುರನ ಮಕ್ಕಳು. ತಾರಕಾಸುರನ ಮಕ್ಕಳು. ಆ. ಅದವರಿಗೆ ಬೈಯುವ ಗಡಿಬಿಡಿಯಲ್ಲಿ ಉಂಟಲ್ಲ, ಅವರ ತಂದೆ ಹೆಸರು ಮರೆತೋಯ್ತು. ತೊಂದ್ರೆ ಇಲ್ಲ. ಅದು ಭಯ ಆಗುವಾಗ ವಿಷಯ ಅಲ್ಲ, ಮರೆತ. ತಾರಕಾಸುರ ಸತ್ತಾಗಿದಲ್ಲ. ಭಾವ ಹೆಚ್ಚಾದಾಗ ವಿಷಯ ಮರೆಯುವುದು ಸ್ವಾಭಾವಿಕ. ತಾರಕಾಸುರ ಸತ್ತಾಗಿದೆ, ಅವರ ಚಿಂತೆ ಇಲ್ಲ. ಇಲ್ಲ. ಚಿಂತೆ ಇವರದ್ದೇ. ಮೂರು ಮಂದಿದ್ದು ಆ, ಬಂದು ನೇರವಾಗಿ ಕೇಳಿದ್ರು ನಮಗೆ ಕುಡಿಯುವುದಕ್ಕೆ ಬೇಕು ಅಂತ. ಆ, ನಾನು ಎಲ್ಲಿಂದ ಕೊಡುದು? ನಿನ್ನಲ್ಲಿ ಒಂದು ಕುಡಿಯುವುದಕ್ಕೆ ಕಡಿಮೆ ಇದ್ದಿದ್ದ. ಅವರು ಬಹುಶಃ ಬರುವಾಗಲೇ ಕುಡ್ದೇ ಬಂದದಂತ ನನಗೆ ಒಂದು ಸಂಶಯ. ಆ ರೀತಿಯಾದಂತ ವರ್ತನೆ ಅಂತ ಅವರದ್ದು. ದುಷ್ಟರು ಯಾವತ್ತೂ ಮದ್ಯ ವ್ಯಸನಿಗಳೇ ಅಲ್ವೇ? ಹೌದೌದು. ಆ. ಇಲ್ಲಿ ಬಂದು ಪುನಃ ಕುಡಿಯುವುದಕ್ಕೆ ಬೇಕು ಅಂತ.
ನಾನು ಎಲ್ಲಿಂದ ಬಹುಶಃ ನೀನು ತಂಪು ಕೊಡುವವ. ಹೌದು. ಬಹುಶಃ ತಂಪಿತ್ತು ಏನಾದ್ರೂ ಬೇಕಾದೀತು ಅವರಿಗೆ. ನಾನು ಅದನ್ನೇ ಕೇಳಿದೆ. ಆ, ಮತ್ತೆ ಅವರು ಕುಡಿಯುವುದಕ್ಕೆ ಕೇಳಿದ್ದು ಯಾವುದನ್ನು? ಯಾವುದನ್ನು? ನನ್ನ ಸಂರಕ್ಷಣೆಗೆ ಉಂಟಲ್ಲ, ನಾನು ಸಂರಕ್ಷಣೆ ಮಾಡುವುದು ಆ. ಅಮೃತ. ಅಮೃತವನ್ನು ಕೇಳಿದರೆ ಅಮೃತವನ್ನು ಪಾನ ಮಾಡುವುದಕ್ಕೆ ಬಂದದಂತೆ. ಆ ಹೊಣೆ ನಿನಗೆ ನಾವು ಕೊಟ್ಟು ಬರುವ ಮೂರು ಮೂರ್ತಿಗಳು. ನಾನು ಅದನ್ನೇ ಹೇಳಿದಂತ. ಆ. ಇದು ಮೂರು ಮೂರ್ತಿಗಳ ಆಜ್ಞೆ. ಆ. ಬಂದವರಿಗೆಲ್ಲ ಅದನ್ನು ಕೊಡುವುದಕ್ಕೆ ಆಗುವುದಿಲ್ಲ. ಆ. ಅದಕ್ಕೊಂದು ಯೋಗ್ಯತೆ ಬೇಕು, ಸತ್ಯ. ಅಧಿಕಾರ ಬೇಕು. ಆ, ಕೇಳಿದೆ, ಆ, ಸಿಟ್ಟುಕೊಂಡ್ರು. ಆ. ಅವರು ಅಷ್ಟು ಸಿಟ್ಟುಕೊಳ್ಳುವಾಗ ನಾನು ನನ್ನ ಲೋಕದಲ್ಲಿ ಬಂದು ನನ್ನ ಮೇಲೆ ಅವರು, ಇನ್ನು ಸುಲಭದಲ್ಲಿ ಬಿಡುವವ. ನಾನು ಬಿಡುವವನಲ್ಲ. ಆ, ನಾನು ಸ್ವಲ್ಪ ಸಿಟ್ಟಿನಿಂದ ಮಾತಾಡಿದೆ. ಆ, ಏನು ಮಾಡೋಣ, ಆ, ಕೊನೆಗೆ ಸ್ವಲ್ಪ ಯುದ್ಧ ಆಯ್ತು. ಆ. ಯುದ್ಧ ಆಯ್ತು ಆಯ್ತು ಆಯ್ತು, ಇನ್ನು ಇಲ್ಲಿ ನಿಂತ್ರೆ ಆಗ್ಲಿಕ್ಕಿಲ್ಲ ಅಂತ ಆಯ್ತು ನನಗೆ. ಕಾರಣ ಅವರು ಮೂವರಿದ್ರಲ್ಲ, ನಾನೊಬ್ಬನೇ. ನೀನು ಒಬ್ಬನೇ. ಇನ್ನು ಪೆಟ್ಟು ತಿಂದ್ರೆ ಆಗ್ಲಿಕ್ಕಿಲ್ಲ. ಆ, ಹಾಗಾಗಿ ಓಡೋಡಿ ಬಂದು ಈ ಕೈಲಾಸಕ್ಕೆ ಬಂದು ಸೇರಿದ್ದೇನೆ. ಆ, ದೇವ್ರೆ, ಆ, ಆ ಅಮೃತ ಆ, ಅದನ್ನು ಕುಡಿದ್ರೆ ಮರಣವೇ ಇಲ್ಲ, ಆ, ರಕ್ಕಸರ ಪಾಲಾಗಬಾರ್ದು. ಆ. ಅದಕ್ಕೇನಾದ್ರೂ ದಾರಿ ನೀವೇ ಸೂಚಿಸಬೇಕು. ಯೋಚಿಸದಿರು. ನಿನ್ನೊಳಿ ಕಲಶದೊಳಗಿ ಇನ್ನುಳಿದ ಸುಧೆಯೋನು ನಿನ್ನೊಳಗೆ ಲೀನಗೊಳಿಸುವುದು ಚಂದ್ರ. ನಿನ್ನೊಳಿಗ ಕಲಶದೊಳಗಿ ನುಳಿದ ಸುಧೆ ನಿನ್ನೊಳಗೆ ಲೀನಗೊಳಿಸುವುದು ನಿನ್ನೊಳಗೆ ಲೀನಗೊಳಿಸುವುದು ಎನ್ನ ಮುಡಿಯೊಳಗೆ ನಾನಿನ್ನ ಶೇಖರಿಪಿ ಮುಡಿಯೊಳಗೆ ನಾನಿನ್ನ ಶೇಖರಿಪಿ ನೀನಿನ್ನು ಭಯವೀಡಾಡು ಎನಲು ಛತ್ರ. ಶಶಾಂಕನೇ, ದೇವೋ, ಅಂತೂ ದುಷ್ಟರು ಚಂದ್ರಲೋಕವನ್ನು ಸೇರಿದ್ದಾರೆ. ಹೌದು. ಚಂದ್ರನನ್ನೇ ಪಥಭ್ರಷ್ಟನಾಗಿಸುವ ಯೋಚನೆ ಮಾಡಿದ್ದಾರೆ. ಸಮುದ್ರ ಮಥನ ಕಾಲದಲ್ಲಿ ಪ್ರಾಪ್ತಿಸಲ್ಪಟ್ಟಂತಹ ಅಮೃತ ಆ, ಉಳಿದದ್ದು ನಿನ್ನ ರಕ್ಷಣೆಯಲ್ಲಿ ಇರಲಿ ಅಂತ ನಾವೇ ಆಜ್ಞಾಪಿಸಿದವರು. ಅದು ನಿಜ. ಆದರೆ ಆ ಅಮೃತ ಬಂಧವನ್ನು ಇಂದು ಅಪಹರಿಸಿ ತಾವು ಅಮರರಾಗಬೇಕು ಎನ್ನುವಂತಹ ಕಲ್ಪನೆ ಅವರಲ್ಲಿ ಉಂಟಾಗಿದೆ ಅಂತ ಆದ್ರೆ ಆ, ಅಂತಹವರನ್ನು ಉಳಿಯಗೊಡುವುದಕ್ಕೆ ಸಾಧ್ಯವೇ? ಇದು ಲೋಕಕ್ಕೆ ಮಾರಕ ಅಲ್ಲ ದೇವ್ರೆ? ಲೋಕಕ್ಕೆ ಮಾರಕ ಹೌದು. ಕೆಟ್ಟವರನ್ನೆಲ್ಲ ಸುಲಭದಲ್ಲಿ ತೆಗಿಲಿಕ್ಕೆ ಆಗುತ್ತದ? ಸಾಧ್ಯ ಇಲ್ಲ. ಯಾಕೆ ಬಲ್ಲೆಯ? ಯಾಕೆ? ಯಾವುದಕ್ಕೂ ಒಂದು ಕಾಲ ಎನ್ನುವುದು ಕೂಡಿ ಬರಬೇಕು. ಓಹೋ. ಕಾಲ ಮೂಲಮಿದಂ ಜಗತ್. ಆದ್ದರಿಂದಲೇ ಕಾಲದ ಒಳಗೆ ಯಾವುದನ್ನು ಹೇಗೆ ಮುಗಿಸಬೇಕು ಎನ್ನುವ ನಿರ್ಣಯ ನನ್ನೊಳಗುಂಟು. ಯೋಚನೆ ಮಾಡಬೇಡ. ಆಗಿನ್ನು ನಿನ್ನನ್ನು ಹೇಗೆ ಬಿಡುವುದಕ್ಕೆ ಸಾಧ್ಯ ಇಲ್ಲ. ನಿನ್ನ ಮೇಲೆ ಯಾವಾಗ ದಾಳಿ ಆಗುತ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಆದ್ದರಿಂದ ಯೋಚಿಸದಿರು. ಉಳಿದಿರುವ ಅಮೃತ ಅದನ್ನು ಇದು ನಿನ್ನಲ್ಲಿಯೇ ಲೀನಗೊಳಿಸಿದ್ದೇನೆ. ಆದಿತ್ತು, ಮುಂದೆ ಹೊಸ ಚೈತನ್ಯ ನಿನ್ನಲ್ಲಿ ಉಂಟು. ಖಂಡಿತ. ಇನ್ನು ಅಮೃತ ನಿನ್ನಲ್ಲಿ ಲೀನವಾಗಿದೆ ಅಂತ ಗೊತ್ತಾದ್ರೆ ನಿನ್ನನ್ನೇ ತುಂಡು ತುಂಡು ಮಾಡಿ ತಿಂದಾರೆ. ಬರ್ತಾರೆ ಅವರು. ಅಲ್ವಾ? ಯೋಚಿಸಬೇಡ. ಹಾಗಿದ್ರೆ ನಿನಗಿರುವುದಕ್ಕೆ ಜಾಗ ಎಲ್ಲಿ? ಆ ಕಳರಮತನಾಗುವುದಕ್ಕೆ ಮುಂಚೆ ಅಮೃತ ನಿನ್ನಲ್ಲಿ ಲೀನವಾಗಿರುವ ಕಾರಣ ಇನ್ನು ನೀನು ಬೀರುವ ಕಿರಣ ಅದು ಅಮೃತ ಕಿರಣವಾಗುತ್ತದೆ. ಪ್ರತಿಯೊಂದು ವೃಕ್ಷಗಳಲ್ಲಿಯೂ ನಿನ್ನ ಕಿರಣ ಬೀಳುವ ದ್ವಾರ ಔಷಧೀಯ ಗುಣ ವೃದ್ಧಿಯಾಗುತ್ತದೆ. ನೀನು ಔಷಧೀಶನಾಗಿ ಮೆರೆಯುತ್ತಿ. ಈಗಾಗಲೇ ನೀನು ರಾಕೇಶ ಅಲ್ವೋ? ಅಂದ್ರೆ ತಾರಕೆಗಳಿಗೆ ನೀನು ಈಶ. ಆದ್ದರಿಂದ ಇನ್ನು ಇದು ಸೇರಿರುವ ಕಾರಣ ನೀನು ರಾಕೇಶನಾಗಿ ವಿರಾಜಮಾನನಾಗುತ್ತಿ. ತಾರಾಪತಿಯಾದ ನಿನ್ನನ್ನು ಇದೋ ನನ್ನ ಮುಡಿಯಲ್ಲಿ ಮೊದಲೇ ಉಂಟು ಚಂದ್ರ. ಎಲ್ಲಿಂದ? ಸಮುದ್ರ ಮಥನವಾಗುವ ಕಾಲದಲ್ಲಿ ಬಂದಂತಹ ಚಂದ್ರನನ್ನು ಅರ್ಧಚಂದ್ರನಾಗಿ ನಾ ಮುಡಿಯಲ್ಲಿ ಧರಿಸಿದ್ದೇನೆ. ಇನ್ನು ನೀನು ಅದರಲ್ಲಿ ಐಕ್ಯನಾಗಿ ವಿಶೇಷವಾಗಿ ಚಂದ್ರಶೇಖರ ಸೋಮಪಾನ ಮಾಡಿದ ನಿನ್ನನ್ನು ಧರಿಸಿದ ಕಾರಣ ಸೋಮನಾಥೇಶ್ವರ ಹೀಗೆ ಹೆಸರನ್ನು ಗಳಿಸ್ತೇನೆ. ನೀನು ನನ್ನಲ್ಲಿ ಲೀನನಾಗೂ ಕಳರು ಕೈಲಾಸಕ್ಕೆ ಬರ್ಲಿಕ್ಕಿಲ್ಲ.
ಕೈಲಾಸಕ್ಕೆ ಬಂದ್ರೆ ಅವರ ಕಥೆ ಕೈಲಾಸ ಅಂತ ನಾ ಮಾಡ್ತೇನೆ. ಹಾ. ಬಾ ಹೀಗೆ ಬಾ. ತರಿಸುವುದು ವರವಾಗಿ ಬಲಿಕದಿರುವುದಿ ಉಳಿದತಿ ಭಯಂಕರ ವನಾಂತರಕ್ಕೆ ಚಂದ್ರ ನಮ್ಮಲ್ಲಿ ಪೆಟ್ಟು ತಿನ್ನುವುದಕ್ಕಾಗದೆ ಓಡಿ ಹೋದ. ಎಲ್ಲಿ ಮರೆಯಾದ ಅಂತಲೇ ಗೊತ್ತಾಗ್ಲಿಲ್ಲ. ಆಮೇಲೆ ವಿಷಯ ತಿಳಿಯಿತು. ಅವ ಓಡಿ ಹೋದ ತೆಲ್ಲಿಗೆ ಕೈಲಾಸಕ್ಕಂತೆ ಗಿರಿಯನ್ನು ಏರಿದ್ದಾನೆ. ಹಾಗೆಂದು ಕೈಲಾಸ ಗಿರಿಯನ್ನು ಏರುವುದೇ ಅಲ್ಲಿರುವವ ಯಾರು? ಪರಮೇಶ್ವರ, ನಮಗಿಂತಲೂ ಅತಿಯಾದಂತಹ ಫಲವನ್ನು ಉಳ್ಳವ ಮಹಾಕಾಲ. ಅವನಲ್ಲಿ ತುಡುಕುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಹಾಗಿದ್ರೆ ಅವನಲ್ಲಿ ತುಡುಕುವಂತಹ ಶಕ್ತಿ ನಾವು ಮೈಗೂಡಿಸಿಕೊಳ್ಳಬೇಕು ಅಂತಿದ್ರೆ, ದೇಹ ಬಲ ವೃದ್ಧಿಯಾಗಬೇಕು ಅಂತಿದ್ರೆ ದೈವ ಫಲದವು ನಮಗೆ ಬೇಕಾಗಬೇಕು. ಹಾಗಾಗಿ ಏನು ತೀರ್ಮಾನ ನಿಮ್ಮದು? ತಪವನ್ನು ಆಚರಿಸಬೇಕು. ಯಾರ ತಪಸ್ಸು? ದಟ್ಟವಾದಂತಹ ಕಾಡನ್ನು ಸೇರಿ ಬ್ರಹ್ಮದೇವನ ಕುರಿತು ತಪವನ್ನು ಆಚರಿಸಿ ಅಮರತ್ವವನ್ನು ನಾವು ಪಡೆದೀವೆಂದಾದರೆ ಆ ಬಳಿಕ ಶಂಕರ ಏನು 3 ಲೋಕವನ್ನು ನಾವು ನಿರ್ಭೀತಿಯಿಂದ ವಶಪಡಿಸಿಕೊಳ್ಳಬಹುದು. ಅದಕ್ಕಾಗಿ ತಡೆ ಯಾಕೆ? ಘೋರವಾದ ಕಾಂತಾರವನ್ನು ಸೇರಿಕೊಳ್ಳೋಣ. ಆ ಜನ ಕುರಿತು ಭಜನೆ ಮಾಡೋಣ. ಅಥವಾ ಸರಸಿಯೊಂದು ಕಾಣುತ್ತಾ ಉಂಟು. ಸರಸಿಯಲ್ಲಿ ಮಿಂದು ಶುಚಿರ್ಭೂತರಾಗೋಣ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಗಳೆಂಬ ಅಷ್ಟಾಂಗವನ್ನು ಬಲಿದು ಬ್ರಹ್ಮದೇವನ ಕುರಿತು ತಪಸ್ಸು ಮಾಡುವ. ಜಯವಾಣಿ ರಮಣ ಜಯತು ಜಯ ಜಯ ವಾಣಿ ರಮಣ ಜಯತು ಕಮಲಾ ಜಯ ಜಯ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಇತಿ ಕುಲಭೂಷಣರೇ ಮೆಚ್ಚಿದೆ ಅತುಲ ಬಲಾನ್ವಿತರೇ ಮೆಚ್ಚಿದೆ ಅತಿ ಭಕ್ತಿ ಗೋತಿರೋ ಮನದಿವ ಅತಿ ಭಕ್ತಿ ಗೋತಿರೋ ಹಿತ ಹಿತ ಮೆಚ್ಚಿದೆ ಅತುಲ ಬಲಾನ್ವಿತರೇ ಮೆಚ್ಚಿದೆ ಅತುಲ ಬಲಾನ್ವಿತರೇ ಮೆಚ್ಚಿದೆ. ಓ ನನ್ನ ಭಕ್ತರೇ, ಕಣ್ಣು ಬಿಡಿ, ಈ ಕಡೆಗೆ ನೋಡಿ. ನೀವು ಯಾರನ್ನು ಕುರಿತು ತಪಸ್ಸನ್ನು ಮಾಡುತ್ತಿದ್ದೀರೋ ಆ ಬ್ರಹ್ಮದೇವನೇ ಸತ್ಯಲೋಕದ ಬಿಟ್ಟು ನಿಮಗೆ ಅನುಗ್ರಹ ಮಾಡುವುದಕ್ಕೆ ಬೇಕಾಗಿ ಇದು ನಿಮ್ಮ ಬಳಿಗೆ ಬಂದಿದ್ದೇನೆ. ಏನು ವರ ಬೇಕಾದ್ರೂ ಕೇಳಿ, ನಾನು ಅನುಗ್ರಹಿಸ್ತೇನೆ. ಭಕ್ತ ಬಂಧುವೇ ಧನ್ಯನಾದ ತಂದೆ ಕೇಳೆಮ್ಮ ಭಿನ್ನಪವ ಕುಂದಕನೊಬ್ಬ ಕೀರ್ತಿ ಭಕ್ತಿಶ್ವರಿಯ ನನವೆಸಗಿ ಬಂದೆಯ ಭಕ್ತರ ಬಂಧುವೇ. ಓ ಬಂದಯ ಸ್ವಾಮಿ, ಬರಲೇಬೇಕಲ್ಲ. ನಮ್ಮ ಮುಂದೆ ನಿಂದಯ. ಹೌದು, ನಿನ್ನನ್ನು ಕಂಡಂತಹ ಕಣ್ಣುಗಳು ಪಾವನವಾಯಿತು. ನಮ್ಮ ಜನ್ಮವೇ ಸಾರ್ಥಕ್ಯವನ್ನು ಹೊಂದಿತು. ಆಗಲ್ಲಪ್ಪ. ದೇವರೇ, ಏನು? ನಿನ್ನನ್ನು ಪ್ರತ್ಯಕ್ಷೀಕರಿಸುವರೆ ಬಲವಾದ ಕಾರಣ ಉಂಟು. ಯಾವುದು? ಅನುಪಮವಾದಂತಹ ಕೀರ್ತಿ, ವಿಶೇಷವಾದಂತಹ ಸೌಭಾಗ್ಯ ಸಂಪತ್ತನ್ನು ನಾವು ಹೊಂದಿಕೊಳ್ಳಬೇಕು ಎನ್ನುವಂತಹ
ಉದ್ದೇಶದಿಂದಲೇ ಆ. ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡೆವುದೇನೋ ಆಗಲಿ. ಅಷ್ಟು ಮಾತ್ರವಲ್ಲ ಒಡೆಯರವನು ಆ, ಬದುಕಿನಲ್ಲಿ ಬಹಳಷ್ಟು ಮಹತ್ವಾಕಾಂಕ್ಷೆಯನ್ನು ಇರಿಸಿಕೊಂಡವರು ನಾವು. ಏನದು? ಅದನ್ನು ಸಾಧಿಸಬೇಕಿದ್ರೆ ಆ, ನಮ್ಮದಾದಂತಹ ಆಯುಷ್ಯವನ್ನು ವರ್ಧಿಸಿಕೊಳ್ಳಬೇಕು, ಆ, ಅಮರತ್ವವನ್ನು ನಾವು ಪಡೆಯಬೇಕು. ಆ, ಮಾತ್ರವಲ್ಲ, ಆ, 3 ಲೋಕದ ಒಡೆತನವನ್ನು ಹೊಂದಬೇಕು. ಆ, ವಿಶೇಷವಾದಂತಹ ಆ. 3 ಪುರಗಳನ್ನು ನಾವು ಹೊಂದಬೇಕು. ಆ. ಅದು ಹೇಗೆ? ಹೇಗೆ? ಅಂಬರ ಪಥದಲ್ಲಿ ಹ್ಮ್. ಸಂಚರಿಸುವಂತಹ ವಿಶೇಷವಾದಂತಹ ಆ. 3 ಮನೆಗಳು ಆ. ನಮ್ಮದಾಗಬೇಕು. ಆ. ಇಷ್ಟನ್ನು ನೀವು ನಮಗೆ ವರವಾಗಿ ಅನುಗ್ರಹಿಸಬೇಕು. ದೇವರೇ, ಆ, ಅಷ್ಟೇ ಅಲ್ಲ, ಮತ್ತೆ ನಮ್ಮ 3 ಮನೆಗಳು ಕೂಡ ಆ. ನಾವು ಪರಸ್ಪರ ಭೇಟಿಯಾಗಬೇಕು ಅಂತಾದ್ರೆ ಆ, ತುಂಬಾ ಸಮಯ ಬೇಕು. ಹ್ಮ್. 1000 ವರ್ಷಕ್ಕೊಮ್ಮೆ ಆ, 3 ಮುಕ್ಕಾಲುಗಳಿಗೆ ಮಾತ್ರ ಹ್ಮ್. ನಮ್ಮ 3 ಮಂದಿಯ ಪುರವು ಸರಳ ರೇಖೆಯಲ್ಲಿರುವಂತೆ ಅನುಗ್ರಹಿಸು. ತ್ಯಾಗಡಿಗಳಿರ ಮನಕರಿವಾಯು ನುಡಿದ ವಿವರ ಮನಕರಿವಾಯು ನುಡಿದ ವಿವರ ವಿವರ ಮನಕರಿವಾಯು ನುಡಿದ ವಿವರ ಮನಕರಿವಾಯು ನುಡಿದ ವಿವರ ಪೃಥ್ವಿಯ ಸಚರಾಚರ ಕಳಿ ಉಂಟಿ ಪೃಥ್ವಿಯ ಸಚರಾಚರ ಕಳಿ ಉಂಟಿ ಈ ತತ್ವವರಿದ ಮನಕರಿವಾಯು ನುಡಿದ ವಿವರ ಮನಕರಿವಾಯು ನುಡಿದ ವಿವರ ಆ ಆ ಮಕ್ಕಳೇ, ನೀವು ಕೇಳಿದಂತ ವರದ ಬಗ್ಗೆ ಆಲೋಚನೆ ಮಾಡುವಾಗ ನನಗೆ ಬಹಳಷ್ಟು ಆಶ್ಚರ್ಯವೇ ಆಗುತ್ತಾ ಉಂಟು. ಯಾಕಂದ್ರೆ ದಾನವರು ತಪವನ್ನು ಮಾಡುವುದೇ ಇದು ಪ್ರಥಮವಲ್ಲ. ಈ ಹಿಂದೆ ಅದೆಷ್ಟೋ ದಾನವರು ತಪಸ್ಸನ್ನು ಮಾಡಿದ್ದಾರೆ. ಅವರಿಗೆ ನಾನು ದರ್ಶನ ನೀಡಿದ್ದೇನೆ, ಅನುಗ್ರಹವನ್ನು ಕೂಡ ಮಾಡಿದ್ದೇನೆ. ಆದರೆ ಇಂತಹ ವರವನ್ನು ಇದುವರೆಗೆ ಯಾರೂ ಕೇಳಿದವರಿಲ್ಲ. ಯಾರು ಕೇಳುತ್ತನ್ನೇ ನಾವು ಕೇಳುವುದು. ವಿಶೇಷವಾದಂತಹ ವರವನ್ನು ಕೇಳಿದ್ದೀವಿ. 3 ಪುರವನ್ನು ತಥಾಸ್ತು ಎಂಬಾಗ ಅನುಗ್ರಹ ಮಾಡ್ತೇನೆ. ವರ್ಷಕ್ಕೊಮ್ಮೆ 3 ಒಟ್ಟಾಗಬೇಕು ಎಂಬಾಗೆ ಅದಕ್ಕೂ ಅನುಗ್ರಹವನ್ನು ಮಾಡುತ್ತೇನೆ. ಸರಿ, ಆದರೆ ಆದ್ರೇನು? ಕೊನೆಗೊಂದು ಮಾತು ಕೇಳಿದ್ರಲ್ಲ, ಚಿರಂಜೀವಿಯಾಗಿ ಉಳಿಯಬೇಕು, ಅಮರತ್ವವನ್ನು ಅಮರತ್ವ ಬೇಕು ಅಂತ. ಹೌದು. ಅಂತಹ ವರವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ? ಮರಣವೇ ಬರಬಾರದು ಅಂತ ಇದ್ದರೆ ಹುಟ್ಟಲೇಬಾರದು. ಜಾತಸ್ಯಂ ಮರಣಂ ಧ್ರುವಂ. ಹುಟ್ಟಿದವನಿಗೆ ಮರಣವೆಂಬುದು ಕಟ್ಟಿಟ್ಟ ಬುತ್ತಿ. ಹುಟ್ಟುವಾಗಲೇ ಮರಣವೆಂಬಂತ ಬುತ್ತಿಯನ್ನು ಬೆನ್ನ ಹಿಂದೆ ಆತ ಕಟ್ಟಿಕೊಂಡು ಬರ್ತಾನೆ. ಬರೆಯುವುದು ನೀವೇ ಅಲ್ವಾ? ಹೌದಪ್ಪ, ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡಿದ್ರೆ ಆಯ್ತು. ಆಗುದಿಲ್ಲ. ಯಾಕೆ? ಕಲ್ಪಾಂತ್ಯದಲ್ಲಿ ಈ ಮರಣವೆಂಬುದು ಅದು ನಮಗೂ ಅನ್ವಯಿಸ್ತದೆ. ಆದ್ದರಿಂದ ಅಂತಹ ವರವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಹಾಗೆಂತ ನಿಮ್ಮ ಮಾತುಗಳು ಪಂಚ ಆಗುವುದಕ್ಕೆ ಸಾಧ್ಯವಿಲ್ಲ. ಈ ಮರಣವನ್ನು ದೂರೀಕರಿಸುವಂತ ಮರಣವನ್ನು ಗೆಲ್ಲುವಂತಹ. ಹೌದು, ವಿಧಿ ವಿಧಾನವನ್ನು ನಾನು ಹೇಳಬಲ್ಲೆ. ಅಂದ್ರೆ ವರ್ಷಕ್ಕೊಮ್ಮೆ ಸರಳ ರೇಖೆಯಲ್ಲಿ ನಿಮ್ಮ 3 ಒಂದಾಗಬೇಕು, ನಿಮ್ಮ ಪುರ ಒಂದಾಗಬೇಕು. ಅದೆಲ್ಲವೂ ಸರಿ. ಹಾಗಾದ್ರೆ ನಿಮಗೆ ಮರಣ ಬರುವುದು ಯಾವಾಗ? ವರ್ಷಕ್ಕೊಮ್ಮೆ 3 ಪುರ ಒಂದಾದಾಗ ಆ 3 ಪುರವನ್ನು ಒಬ್ಬನೇ ಒಂದೇ ಬಾಣದಿಂದ ನಾಶ ಮಾಡಿದಾದ್ರೆ ನಿಮ್ಮ ಮಡದಿಯರ ಪತಿವ್ರತ ಧರ್ಮ ಕೆಟ್ಟದ್ದು ಹೌದು ಅಂತ ಆದರೆ ನಿಮ್ಮ ಪಾಲಿಗೆ ಮರಣ ಬರುವುದಕ್ಕೆ ಸಾಧ್ಯ. ಆಗ್ಲಿ ಬ್ರಹ್ಮದೇವ, ಏನು? ಇಷ್ಟನ್ನು ನೀನು ಆಡಿತಿ, ಆ. ನಮ್ಮನ್ನು ಹರಸಿತಿ, ಆ. ನಾವು ಕೃತಾರ್ಥರಾಗಿದ್ದೇವೆ. ಆ. ನಮ್ಮ ಕಾರ್ಯದಲ್ಲಿ ಮುಂದುವರಿ. ಶುಭವಾಗಲಿ. ಉತ್ತರೋ
ಪಾತಿವ್ರತ್ಯ ಯಾವಾಗ ಕೆಡುತ್ತದೋ ಆವಾಗ ನಮಗೆ ಮರಣ. ಇದು ಸಾಧ್ಯವೇ? ವೀರತ್ವದ ವಿಸ್ಫುಲಿಂಗ ನಾವಿರುತ್ತ ನಮ್ಮ ಪತ್ನಿಯರ ಪಾತಿವ್ರತ್ಯ ತೆಗೆಯುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ. ಹಾಗಿದ್ರೆ ನಮಗೆ ಮರಣ ಇಲ್ಲ. ಮಾತ್ರವಲ್ಲ, ನಮ್ಮ 3 ಮನೆಗಳು ಅರಮನೆಗಳು ಒಂದೇ ರೇಖೆಯಲ್ಲಿ ಸಂಧಿಸಿದ ಸಂದರ್ಭ ಓರ್ವ ಒಂದೇ ಒಂದು ಶರವನ್ನು ನಮ್ಮ ಮನೆಗೆ ಪ್ರಯೋಗಿಸುವುದಕ್ಕೆ ಸಾಧ್ಯ ಉಂಟೆ? ಹಾಗಿದ್ರೆ ತ್ರಿಪುರರಾದಂತಹ ನಮಗೆ ಮರಣವೇ ಇಲ್ಲ. ಮರಣವೇ ಇಲ್ಲ. ಇನ್ನು ನಮ್ಮ ಅರಮನೆಯ ನಿರ್ಮಾಣದ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಅವನಲ್ಲಿ ಹೇಳಿಕೊಂಡೆವು ನಮಗೆ 3 ಪುರದ ನಿರ್ಮಾಣ ಆಗಬೇಕು ಅಂತ. ಸಂಕಲ್ಪ ಮಾತ್ರದಿಂದ 3 ಪುರವನ್ನು ನಿರ್ಮಾಣ ಮಾಡಿಕೊಟ್ಟ. ಅದು ಅಲ್ಲಿ ನೋಡಿ, ಒಂದು ಸ್ವರ್ಣಪುರ ಬಂಗಾರದ್ದು, ಇನ್ನೊಂದು ಬೆಳ್ಳಿಯದ್ದು, ಮತ್ತೊಂದು ಈ 3 ಪುರಗಳ ನಿರ್ಮಾಣವಾಗಿದೆ. ತ್ರಿಪುರ ಇದನ್ನಾಳುವವರು ನಾವು. ಇಲ್ಲಿ ಬಂಗಾರದ ಮನೆ ಯಾರಿಗೆ? ಬೆಳ್ಳಿದ್ದು ಕಬ್ಬಿಣದ್ದು 3 ಪುರಗಳು ಏಕಕಾಲದಲ್ಲಿ ಸಂಧಿಸುವ ಹೊತ್ತಿಗೆ ಆ ಮನೆಯಲ್ಲಿ ನಾವಿರಬೇಕು. ಅದರ ಬಗ್ಗೆ ನಾವು ಜಾಗೃತರಾಗಿರ್ಬೇಕು ಅಲ್ವೇ? ಮತ್ತೆ ಮುಂದೇನು ಕಾಣುತ್ತಾ ಉಂಟಲ್ಲ ಪುರ. ಈ ಪುರಗಳನ್ನು ನಾವಿರುವರು ಏಕಕಾಲದಲ್ಲಿ ಪ್ರವೇಶಿಸುವ. ಈ ಹಿಂದೆ ಯಾರಿಂದಲೂ ಸಾಧ್ಯವಾಗಲಿಲ್ಲ, ಮುಂದೆ ಸಾಧ್ಯವಾಗುವಂತಹದ್ದು ಅಲ್ಲ. ತಾರಕಾಸುರ ಕುಮಾರ ಅಂತ ನಾವು 3 ಮಂದಿಗಳು ಬ್ರಹ್ಮಾನುಗ್ರಹವನ್ನು ಹೊಂದಿ ವ್ಯೋಮದಲ್ಲಿ 3 ಪುರ ನಿರ್ಮಾಣ ಮಾಡಿದವರು. ಸಾಧಿಸಿದ್ರೆ ಹಕ್ಕಿಯಂತೆ ಹಾರಬಲ್ಲ, ಮೀನಿನಂತೆ ನೀರಿನಲ್ಲಿ ಈಜಬಲ್ಲ. ಸಾಧಕನಿಗೆ ದೊರಕದೇರಿದ ಲೋಕದಲ್ಲಿ ಬ್ರಹ್ಮನನ್ನು ತಪಸ್ವೀಕರಿಸಿ ಅವನ ಅನುಗ್ರಹದ ಮೂಲಕವಾಗಿ ವಿಶ್ವಕರ್ಮನ ಸಹಕಾರದಿಂದ, ಮಯಲ ಸಹಕಾರದಿಂದ ವಿಶೇಷವಾದಂತಹ 3 ನಗರಗಳು ಕನಕಪಟ್ಟಣ, ರಜತಪಟ್ಟಣ, ಕಪಿಣದ ಪಟ್ಟಣ. ಕನಕಪುರಕ್ಕೆ ತಾರಕಾಕ್ಷರ ಅಂತ ನಾನು ಧರೆ, ರಜತಪಟ್ಟಣಕ್ಕೆ ತಮ್ಮನಾದಂತಹ ತಾಮ್ರಾಕ್ಷ ಧರೆ, ಕಬ್ಬಿಣದ ಪಟ್ಟಣಕ್ಕೆ ವಿದ್ಯುನ್ಮಾಲಿ ಧರೆ. ಹೊರಡುವಾಗ ನಾವು ಮಾತಾಡಿಕೊಂಡಿದ್ದೇವೆ. ದೇವಲೋಕವನ್ನು ಜಯಿಸ್ತೇನೆ ಎಂಬ ಹಾಗೆ ಅವರಿಗೆ ಭರವಸೆ ನೀಡಿದೆ ನಾನು. ದೇವಧಾಮವನ್ನು ಸೂರೆಗೈಬೇಕು. ಈ ಶರಣಪುರವನ್ನು ಪ್ರವೇಶ ಮಾಡಿ ಇಲ್ಲಿ ಅಧಿಕಾರ ಗದ್ದುಗೆ ಅಧಿಕಾರ ಗ್ರಹಣ ಮಾಡಿದ ಮೇಲೆ ಇನ್ನಿರುವಂತಹ ಲಕ್ಷ ಸ್ವರ್ಗಧಾಮ ಯಾರಲ್ಲಿ ರಾಕ್ಷಸ ವೀರರು ಬನ್ನಿ ಹೀಗೆ.
ದುರ್ಗಲೋಕ ದಾಳಿಯ ಬಗ್ಗೆ ಬಹಳ ಉತ್ಸುಕರಾಗಿದ್ದೇವೆ. ಬಿಡು ಬಿಡು ಬಿಡು, ಚಿಂತೆಯನ್ನು ಬಿಡು, ಅಪ್ಪಣೆಯನ್ನು ನನಗೆ ಕೊಡು. ಈ ಕೂಡಲೇ ಇರುತ್ತೇನೆ ನಾಕವನ್ನು ಇಂದ್ರಾಣದ ಎದೆಗೆ ಕಟ್ಟಿ ದುರಬಿಡದೆ ಕೆಳಗಿರಿಸಿ ನಾಕನಗರಿಗೆ ಮುತ್ತಿಗೆ ಹಾಕು. ನಿನ್ನ ಕೈ ಕಡಿಯುತ್ತೇನೆ. ಕಡಿದರೂ ಕಡಿಯುವಂತ ಕೈ ನಮ್ಮದಲ್ಲ. ಅಂದ್ರೆ ನಾನು ಕಡಿದ್ರೆ ಏನಾಗುದಿಲ್ಲ. ಒಮ್ಮೆ ಎತ್ತು ಮೇಲೆ ಇದು ಸ್ವರ್ಗ ಅಲ್ವೇ? ಅಲ್ಲ, ಕೈ ಕಡಿಬಾರ್ದು ಅಂತ ಇಲ್ಲ ಸರ್ಕಾರದಲ್ಲಿ. ಇದು ಏನು ಸಾವಾರಿಸಿಕೊಳ್ಳಿ. ಎಂತ ಸಾವು? ಸಾವಾರಿಸಿ ಸಾವು ನೀನು ಅನಿಸ್ಬೇಕಷ್ಟೇ, ನಾವು ಸಾವರಸುವವರು. ವೇಗದಿಂದ ಬಂದಿದ್ದೀರಿ, ದಣಿದವರಂತೆ ಕಾಣುತ್ತಾ ಇದ್ದೀರಿ, ಹ. ಹಾಗಾಗಿ ಸಾವಾರಿಸಿಕೊಳ್ಳಿ. ಸಾವಾರಿಸಲ್ಲ, ಸಾವರಿಸಿ. ಆ, ಸಾ- ಅದು ತಿರ್ಗ ಬೇಡ, ಸಾವಾರಿಸಿ ಬೇಡ, ಸಾವರಸಿ. ಆ, ಸಾವರಿಸಿಕೊಳ್ಳಿ. ಸಾವಾರಿಸಿಕೊಳ್ಳಿ, ಸುಧಾರಿಸಿಕೊಳ್ಳಿ. ಸುಧಾರಿಸಿಕೊಳ್ಳಿ. ಏನು ನಿನ್ನ ಮನೆಗೆ ನೆಂಟರಾಗಿ ಬಂದಂತ ಇಲ್ಲಪ್ಪ, ಸಮಾಧಾನ ಸಮಾಧಾನ. ಇಲ್ಲ, ನೆಂಟರಾಗಿ ನೀವು ಸ್ವರ್ಗಸ್ಥರಾದದ್ದು ಅಂತ ಗೊತ್ತಾಗ್ತದೆ. ಸ್ವರ್ಗದಲ್ಲಿ ಸ್ಥಿತರಾದದ್ದು. ಸಿದ್ಧರಾದರು ಆಗುವುದಕ್ಕೆ ಬಂದವರು ಅವತ್ತು ಎನ್ನುವ- ಮಾತಾಡ್ಲಿಕ್ಕಿಲ್ಲ ಹಾಗೆ. ಹೌದೌದು. ನಿನಗೆ ಈಗ ನಮ್ಮ ಜೊತೆಗೆ ಬಂದು ಇಷ್ಟು ಗೊತ್ತಾಯ್ತಲ್ಲ, ನಮ್ಮೊಟ್ಟಿಗೆ ಬಂದದಲ್ಲ ನೀವು. ಅದೇ. ಭೂಲೋಕದಿಂದ ಬಂದವ ನಾನಲ್ಲ, ಹಾ. ಈ ಲೋಕದಲ್ಲೇ ಇದ್ದವ. ನೀವು ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಸ್ವರ್ಗದ ಉಪುರ. ಹಾಗಾದ್ರೆ ಅವಸರ ಮಾಡಬೇಡಿ ಅಯ್ಯ, ನನಗೆ ಅವನಲ್ಲಿ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟಾ? ಮಾತಾಡುವಿರಿ ಅಂತೆ ಅವಕಾಶ ಕೊಡುವ. ಇದು ನೀನು ಕೊಡು, ನಾನು ಕೊಡುವುದಲ್ಲ, ನೀವು ನಾನು ಮಾಡ್ಕೊಂಡು ದೇವೇಂದ್ರ. ನಿಲ್ಲಿ. ಇಷ್ಟರವರೆಗೆ ಬಂದಿದ್ದೀರಿ, ಮತ್ತೆ ಅಲ್ಲಿ ತನಕ ಹೋಗದೇ ಇರ್ತೀರಾ? ನನಗೆ ಅವರಿಗೊಂದು ಸಂದೇಶ ಕೊಡ್ಲಿಕ್ಕೆ ಉಂಟು ದೇವೇಂದ್ರನಿಗೆ. ಆಯ್ತಾಯ್ತಾಯ್ತು. ಸಂದೇಶ. ನೀವು ಸಂದೇಶ ಕೊಟ್ರೆ ಮತ್ತೆ ನಮಗೆ ಎಂತ ಕೆಲಸ ಇಲ್ಲಿ? ನಿನಗೆ ಎಂತದ್ದು ಕೆಲಸ ಈಗ? ಮೊದಲೇ ಹೇಳಿದ್ದಾರೆ, ನೀನು ಸಂದೇಶಚರನಾಗಿ ನೀನೇ ಇಲ್ಲಿ ಸಂದೇಶ ತರದ ಕೇಳರು ನಿಮ್ಮಡೆಯಾಗ ಬಂದಿಹುದ ದುರಕ್ಕೆ ಶೀಘ್ರದಲ್ಲಿ. ಏನೆಂದು ಮಾರ್ಬಲಗೊಂಡು ಬರೋ. ನಿಮ್ಮ ಮಾರ್ಬಲ್ ಅಲ್ಲೇ ಇರ್ಲಿ. ಯಾವ ಅದ ಮಾರ್ಬಲ? ಮಂದಿ ಮಾರ್ಬಲ್ ಅಲ್ಲೇ ಇರ್ಲಿ. ಈಗ ಹೋಗಿ ಪೇಳಲು ಹೇಳಿದ್ದೀರಲ್ಲ, ಹೇಳುವುದಕ್ಕೆ ಒಂದು ವಿಷಯ ಬೇಕಲ್ಲ. ಅವರು ಯಾಕೆ ಬಂದಿದ್ದೀರಿ ಅಂತ ಕೇಳಿದ್ದೀರಿ ಅಂತ ಆದ್ರೆ ನಾವು ಅವ ಬಂದವ ಯಾರು, ಎಲ್ಲಿಂದ ಬಂದವ, ಯಾಕೆ ಬೇಕಾಗಿ ಏನು ಯೋಚನೆಗಳನ್ನು ಹಿಡಿದುಕೊಂಡು ಬಂದಿದ್ದಾನೆ ಎನ್ನುವ ಹಾಗೆ ನನಗೆ ನಿಮ್ಮ ಮನಸ್ಸಿನ ಒಳಗೆ ಕೈ ಹಾಕಿ ಇಲ್ಲ ಇವರೇ. ಸುಮ್ಮನೆ ಮಾತಾಡೋದಾರೆ. ನೀನು ಬನ್ನಿ ಕೂತ್ಕೊಳ್ಳಿ, ಸುಧಾರಿಸಿಕೊಳ್ಳಿ ಅಲ್ಲ, ಪರಿಚಯ ಇದ್ದು ಮಾತಾಡುವುದ. ಜನ ಬೇಕು, ಯಾರು ಪರಿಚಯ ಅಲ್ಲ ನನಗೆ. ನಮಗೆ ಅಂದ್ರೆ ಪರಿಚಯ ಬೇಡ, ಒಟ್ಟು ಮಾತನಾಡುದು. ಹಾಗಲ್ಲ, ಸ್ವರ್ಗಕ್ಕೆ ಯಾರು ಬರುವವರನ್ನು ಕೂಡ ನಾವು ಅತಿಥಿಗಳೆನ್ನುವ ಹಾಗೆ ನಾವು ಭಾವಿಸುವುದು. ಅತಿಥಿ ದೇವೋಭವ ಎನ್ನುವ ಹಾಗೆ. ಹಾಗಾಗಿ ಈಗ ಯಾರು ಅಂತ ಗೊತ್ತಾಗ್ಲಿಲ್ಲ, ಹೇಳಿದ್ದೀರಿ ಅಂತ ನೋಡುವಾಗ ಸೊದಗಡೆಗೆ ಕಂಡಯ ಗೋಲಾಕಾರದ ಬುರಕಂಡೆಯ. ಕಂಡೆಯ? ಎಲ್ಲಿ ಕಂಡೆ? ಅಗಾಧದಲ್ಲಿ. ಓ, ಮೇಳೆಯ? ಆ ಮೂರು ಪುರಗಳನ್ನು ನೋಡಿದೀಯಾ? ಓ, ಮೂರುಂಟಲ್ಲ? ಹೌದೌದು. ಒಂದು ಅರಸಿನ, ಅರಸಿನ, ಒಂದು ಬೆಳ್ಳಗೆ, ಓಹೋ, ಒಂದು ಕಪ್ಪು. ನಾನು ಇಷ್ಟರವರೆಗೆ ಆ ಬಗ್ಗೆ ನಾನು ಲಕ್ಷ್ಯ ವಹಿಸಿ ನೋಡ್ಲಿಲ್ಲ. ಇವತ್ತೇ ವಿಷಯ ಗೊತ್ತಾಯ್ತು. ಅದು ಎಂತದ್ದು ವಿಶೇಷ? ಅದು ಒಂದು ಬಂಗಾರ, ಓ, ಬಂಗಾರವ? ಮತ್ತೊಂದು ಬೆಳ್ಳಿ, ಬಿಳಿ, ಮತ್ತೊಂದು ಕಬ್ಬಿಣ, ಕಬ್ಬಿಣ. ಮೂರು ಪುರಗಳು. ಅದ್ಯಾರ್ದು? ಅದು ಕನಕಪುರ ಉಂಟಲ್ಲ, ಹಾ, ಹಾ. ಅದು ನನ್ನದು. ಕನಕಪುರ ಕ್ಷೇತ್ರದವ ನಾನು. ಕನಕಪುರ ಕ್ಷೇತ್ರದಲ್ಲಿ ಕನಕಪುರ ಕ್ಷೇತ್ರದ ಬಂಡೆ. ಹೇಗೆ ಕನಕಪುರ ಕ್ಷೇತ್ರದಲ್ಲಿ ಸ್ಥಿರವಾಗಿ ಏನು ನಿಲ್ಲದ ಬಂಡೆ ಅಂತ ಹೇಳಿದ್ರಲ್ಲ, ಕದಳ್ಳಿಗೆಲ್ಲ ಅಲುಗಿಸುವುದಿಲ್ಲ.
ಮತ್ತೊಂದು ನೋಡಿದ್ಯಾ ಬೆಳ್ಳಿಯ ಪಟ್ಟಣ ಕನಕಪುರದಲ್ಲಿ ಅಲ್ಲ ಕನಕಪುರದ ದೊರೆ ಕೇಶಿ ಅಲ್ಲ ಏನಾದ್ರೂ ನಿನ್ನ ಕುತಂತ್ರ ನಿಮ್ಮ ಹತ್ರ ನಡಿಲಿಕ್ಕೆಲ್ಲ ರಾಜಕೀಯ ನಿಮ್ಮ ಕೇಶ ರಾಶಿಯನ್ನು ನೋಡುವಾಗಲೇ ಗೊತ್ತಾಯ್ತು ನೀಲ ಕೇಶಿ ಅಲ್ವಾ ನೀ ಕೇಶಿ ಎಂತ ನೀಲ ಕೇಶವುಳ್ಳವರು ಡಿ ಅಂತ ಹೇಳಿದಲ್ಲ ಕನಕಪುರದಲ್ಲಿರುವವರು ನೀಲ ಕೇಶದವರನ್ನು ನೋಡುವಾಗಲೇ ಗೊತ್ತಾಗ್ತಾರೆ ಕನಕಪುರದ ಬಂಡೆ ಎನ್ನುವ ಹಾಗೆ. ಅದು ಯಾವಾಗ ನಿರ್ಮಾಣ ಆದದ್ದು ಯಾವಾಗ ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದು ಇತ್ತೀಚೆಗೆ ನಿರ್ಮಾಣ ಆಯ್ತು. ಹೌದಾ? ಮತ್ತೊಂದು ಬೆಳ್ಳಿಯ ಪಟ್ಟಣ. ಬೆಳ್ಳಿಯ ಪಟ್ಟಣಕ್ಕೆ ನನ್ನ ತಮ್ಮ ದೊರೆ, ಅವನ ತಮ್ಮ ಕಬ್ಬಿಣದ ಪಟ್ಟಣಕ್ಕೆ ದೊರೆ. ನಾವು ಮೂರು ನಿರ್ಮಾಣ ಮಾಡಿ ಈಗ ಮೂರು ಅನುಗ್ರಹವನ್ನು ಹೊಂದಿದಂತಹ ನಾವು ಅತ್ಯಂತ ಹೆಚ್ಚಿದಂತಹ ಸಾಧನೆ ಮಾಡುವುದರ ಮೂಲಕವಾಗಿ ಲೋಕದಲ್ಲಿ ಯಾರು ಮಾಡಿದಂತಹ ಸಾಧನೆ ಮಾಡಬೇಕೆಂಬ ಉದ್ದೇಶದಿಂದ ಭೂ ವಲಯದಲ್ಲೆಲ್ಲ ವ್ಯೋಮದಲ್ಲಿ ಪುನರ್ನಿರ್ಮಾಣ ಮಾಡಬೇಕೆಂಬಂತಹ ಉದ್ದೇಶವನ್ನು ವ್ಯೋಮದಲ್ಲಿ ಗೃಹವನ್ನು ನಿರ್ಮಾಣಿಸಿ ಮಾಡಿದಂತಹ ಮೂರು ಯುತ್ತಿನ ವ್ಯಕ್ತಿಗಳ ಹೆಸರನ್ನು ನೀವು ಬೇಡದವರಿದ್ದೀರಿ. ಆದರೆ ಆ ವ್ಯಕ್ತಿಗಳು ಯಾರಿಂದ ಅವರ ಅಪ್ಪ ತಂದೆ ತಾಯಿಗಳು ಯಾರು, ಹುಟ್ಟಲ್ಲಿ ಹುಟ್ಟಾಯಿತು, ಅವರ ಇಲ್ಲಿ ತನಕ ಬಿಜಂಗೈಯುವ ಕಾರಣವೇನು ಎನ್ನುವುದನ್ನು ಅರ್ಹೀರ. ನಾಲಿಗೆ ಕತ್ತರಿಸಿ ಉಪ್ಪಿನಕಾಯಿ ಹಾಕ್ತೇನೆ. ಈಗ ಕೆಟ್ಟವನೇ ನಾನು ಮಾತಾಡ್ತಿದ್ದೆ ನೀನು ಮಾತಾಡೋದ ಅಲ್ಲ, ಗೊತ್ತಾಯ್ತು ಮೂರು ಮಂದಿದ್ದು ನಿರ್ಮಾಣ ಆದದ್ದು. ದೈತ್ಯ ಕುಲವನ್ನು ಉದ್ಧರಿಸುವುದಕ್ಕಾಗಿ ಈ ಹಿಂದೆ ಒಬ್ಬ ಹುಟ್ಟಿದ್ದ, ಅವನು ಅಳಿದಿದ್ದ ದೇವತೆಗಳ ಕುತಂತ್ರದಿಂದ. ಹೌದು, ಆ ಶಿವಕುಮಾರ ಇದ್ದಾನಲ್ಲ, ಶಿವಕುಮಾರ ತಾರಕಾಸುರನನ್ನು ಕೊಂದ. ಅವ ಸಾಯಿಲಿ. ಆ ತಾರಕನ ಕುಮಾರಕರು ನಾವು ಮೂರು ಮಂದಿಗಳಲ್ಲಿರುವವರು. ಅವರ ಮಂತ್ರಿ ಮತ್ತೆ ಇವರ ಈಗ ಅವರ ವಿಷಯ ಗೊತ್ತಾಯ್ತು. ಈಗ ನೀವು ಪ್ರಬಲರಾಗಿ ಮೊನ್ನೆ ಚಂದ್ರಲೋಕಕ್ಕೆ ನೀವು ಹೋದದ್ದು. ಚಂದ್ರಲೋಕಕ್ಕೆ ಪ್ರಥಮವಾಗಿ ಹೋದದ್ದು ನಾವೇ ಮೂರು ಜನ. ಯಾರು ಸುದ್ದಿ ಆಗಿದೆ. ಚಂದ್ರಲೋಕ ಯಾನ ಯಶಸ್ವಿ ಆಯ್ತು. ನಾವು ಪ್ರಥಮದಲ್ಲಿ ಚಂದ್ರಲೋಕದ ಯಾನ ನಿಮ್ಮದು ಯಶಸ್ವಿ ಆಯ್ತು. ಏನಾಗದೆ ಆದ್ರೆ ಅವ ತಪ್ಪಿಸಿದ ಅಷ್ಟೇ, ಚಂದ್ರನೇ ತಪ್ಪಿಸಿ ಬಿಟ್ಟ. ಈ ವಿಷಯ ಗೊತ್ತಾಯ್ತು. ಈಗ ಹೇಳುದಿದ್ರೆ ಚಂದ್ರಲೋಕದಲ್ಲಿ ಬಲ್ಲಿದ್ದೇನೆ ಅಂತ ನಮಗೆ ಕೇಳಬಹುದು. ನಾವು ಅದನ್ನು ವಶ ಮಾಡಲಿಲ್ಲ, ನಾವು ನೇರ ಬಂದೆವು. ಆಮೇಲೆ ಬ್ರಹ್ಮಾನುಗ್ರಹವನ್ನು ಹೊಂದಿದೆವು. ನನ್ನ ಹೆಸರು ತಾರಾಕ್ಷ, ನನ್ನ ತಮ್ಮನ ಹೆಸರು ತಾಮ್ರಾಕ್ಷ, ಅವನ ತಮ್ಮನ ಹೆಸರು ವಿದ್ಯುನ್ಮಾಲಿ. ನಾನು ತಾರಾಕ್ಷನಿದ್ದೇನೆ. ನಾನು ಕನಕಪುರದ ದೊರೆ ಅಂತ ಹೇಳಿದನಲ್ಲ, ದೇವಲೋಕವನ್ನು ಸ್ವಾಧೀನಪಡಿಸಬೇಕೆಂಬಂತ ಉದ್ದೇಶದಿಂದ ದೈತ್ಯ ಸೇನಾ ಪರಿವರ್ತನಾಗಿ ಇಲ್ಲಿವರೆಗೆ ಬಂದಿದ್ದೇನೆ. ಇನ್ನ ಗುರುಪುರಕ್ಕೆ ಬಂದಿದ್ದೇನೆ ನಾನು. ಗುರುಪುರ ಅಲ್ಲ, ಸುರಪುರ ಅಂತ ಅದೇ ಸುರಪುರ. ಮತ್ತೆ ಈಗ ತ್ರಿಪುರರ ಆಗಮನ. ತ್ರಿಪುರದಲ್ಲಿ ಒಬ್ಬ ಹಿರಿಯ ತಾರಾಕ್ಷನ ಮಗನಾದತ್ತ ನಾನು ಸ್ವರ್ಗಧಾಮವನ್ನು ಸೂರ್ಯಗುಯ್ಯುವ ಉದ್ದೇಶದಿಂದ ಬಂದಿದ್ದೇನೆ. ಹೋಗಿ ದೇವೇಂದ್ರನು ಹೇಳು, ನಾಥ ಪೀಠವನ್ನು ಬಿಟ್ಟುಕೊಟ್ಟು ಕಾಲು ಹಿಡಿದು ಅವನನ್ನು ಉಳಿಸ್ತೇನೆ. ಅದು ಅಲ್ಲ ಅಂತ ನೀವು ಸ್ವಲ್ಪ ಸಮಾಧಾನ ಮಾಡಿ. ಅಷ್ಟೆಲ್ಲ ನಿಮ್ಮಲ್ಲಿ ಉಂಟು, ಮತ್ತೆ ನೀವು ಸ್ವರ್ಗಕ್ಕೆ ಮುನ್ನ ಎಂತದಕ್ಕೆ ದಾಳಿ ಮಾಡುದು? ಸ್ವರ್ಗಲೋಕದ ಅಧಿಕಾರ ಬೇಕು. ಅಧಿಕಾರವನ್ನು ಬೇಡಾಗುತ್ತದ. ಎಷ್ಟಿದ್ರು ಕೂಡ ಅಧಿಕಾರ ಹೇಳಲಿಕ್ಕೆ ಕೊಡಿ. ಹೀಗೆ ನೋಡಿ ಅಧಿಕಾರ ಇಲ್ಲ. ಒಳ್ಳೆ ವಿಷಯ ಇದು. ಹೋಗಿ ಹೇಳಬೇಕು. ಹೇಳ್ತೇನೆ. ನಮ್ಮ ಕೆಲಸವೇ ಅದು. ಸ್ವರ್ಗದ ಅಧಿಕಾರವನ್ನು ಆಶೆಯಿಂದ ಬಂದಿದ್ದವರಿದ್ದಾರೆ. ಸರಿ, ಇದು ಇವರು ಅವರಲ್ಲಿ ಮಾತಾಡು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಗೊತ್ತಾಯ್ತು, ಮೂರು ಮಂದಿ ತ್ರಿಪುರರು. ನೀವು ತಾವು ಮಂತ್ರಿ ಶೇಖರರು ಯಾರು? ದುರ್ಮದಾಸುರ. ದುರ್ಮದಾಸುರ. ನಮಸ್ಕಾರ. ಬಂತು ಕೊಡ್ಲಿಕ್ಕೆ ಇಲ್ಲ, ಅದು ಗೊತ್ತಾಗ್ತದೆ. ಅಲ್ಲಲ್ಲ, ಅದು ನೋಡುವಾಗಲೇ ಗೊತ್ತಾಗ್ತದೆ ಕೊಡ್ಲಿಕ್ಕೆ ಇಲ್ಲ ಅಂತ. ಇದು ತಾವು ಯಾವ ಯಾರಿಗೆ? ನಿಮಗ ಕಾಲನೇಮಿಯ ಅವರು ಕಾಲ ಅಂತ ಹೇಳುವಾಗ ಏನಾದ್ರು ಕಾಲ ಆಯ್ತಾ ಅಂತ ಎಣಿಸಿ ಕಾಲನೇಮಿ ಸರಿ. ಗೊತ್ತಾಯ್ತಲ್ಲ, ಗೊತ್ತಾಯ್ತು. ಅಪಾರವಾದ ಸೇನಾವಾಹಿನಿ ಹಿಂದಿನಿಂದ ಬರ್ತಾ ಉಂಟು. ಬೇಡ ಇದ್ದಾರೆ. ಒಂದು ಅಪ್ಪಣೆ ಎಂತದ್ದು ಸಿಗುತ್ತದೆ ನೋಡುವ. ಹೌದೌದು. ಆಮೇಲೆ ನಿಮ್ಮಲ್ಲಿ ಅಲ್ಲಿಂದಲೇ ಇಲ್ಲಿಗೆ ಬಂದು ವಿಷಯವನ್ನ ಹರಿಸ್ತೇನೆ. ಒಂದು ಕೃಪೆ ತೋರಿ ಅಲ್ಲಿ ತನಕ. ಇಲ್ಲಿ
ಸರಿ ಯಾರಲ್ಲಿ ನುಡಿಯ ಓದಿ ಬಿದುರುಡಿಯ ಓದಿ ಬಿದುರುಡಿಯ ಮತ್ತೆ ಮಮ್ಮಯ್ಯ ಸುರಲೋಕಕ್ಕೆ ದುರುಳಿರು ಮುತ್ತಿಗೆ ಗೀದರು ಚಿತ್ತ ಬೀತ ಎಷ್ಟು ಬಾರಿಯೋ ಅಯ್ಯೋ ಎಂದು ದೇವರಿಗೆ ಎಷ್ಟು ಬಾರಿ ವಂದಿಸಿದ್ರು ಕೂಡ ಅದು ಸಾಕಾಗುತ್ತದೆ. ಆದ್ರೆ ಭಕ್ತಿಯಲ್ಲಿ ಒಂದು ಬಾರಿ ನಮಸ್ಕಾರ ಮಾಡಿದ್ರು ಸಾಕು. ಇದು ಭಕ್ತಿಯಿಂದಲ್ಲ, ಹೆದರಿಕೆಯಿಂದ. ಯಾರಿಗೆ ಹೆದರಿಕೆ? ನಮಗೆ ಯಾಕೋ ಹೆದರಿಕೆ? ಅಲ್ಲ, ನೀವಿರುವಾಗ ಹೆದರಿಕೆ ಇಲ್ಲ. ಅದು ಇರುತ್ತಾ ನಿನಗೆ ಭಯ ಯಾಕೆ ಹೇಳು? ನೀವಿರುತ್ತಾ ಭಯವಿಲ್ಲ, ಆದರೆ ಬಂದವರನ್ನು ನೋಡಿ ಭಯವಾಗಿ ಓಡಿ ಬಂದದ್ದು. ಹೌದು ಜಿಯ, ಬಂದವರನ್ನು ಕಂಡು ನೀನು ಭಯಭೀತನಾಗಿದ್ದೇನೆ. ಯಾರೋ ಬಂದಿದ್ದಾರೆ ಅಂತ ಆಯ್ತು. ಯಾರು? ಅದೇ ಸ್ವರ್ಗದ ಬಾಗಿಲಲ್ಲಿರುವಾಗ ನಾನು ಕಂಡೆ, ವಿಶಾಲವಾದಂತಹ ಸೇನೆಯನ್ನು ಕಂಡೆ. ಬಾಗಿಲಲ್ಲಿ ನೋಡಿದ್ದೆ ಮಾತ್ರ ಇಲ್ಲ, ಮಾತಾಡಿಸಿದೆ, ಮಾತಾಡಿಸಿದೆಯಾ? ನಿಲ್ಲಿಸಿದೆ, ಹಾ. ತಡೆದಿದ್ದೇನೆ, ಹಾ. ಯಾರು ಎನ್ನುವ ಹಾಗೆ ವಿಚಾರಿಸಿದ್ದೇನೆ. ತಡೆರಹಿತ ಪ್ರಯಾಣ ನಿಷಿದ್ಧ ಅಂತ ಹೇಳಬೇಕಿತ್ತು. ಹೇಳಿದೆ, ಹಾ. ಅವಸರಿಸದಿರಿ, ಒಳಗೆ ಒಡೆಯನಲ್ಲಿ ಒಂದು ಮಾತನ್ನು ಹೇಳಿ ಬರುತ್ತೇನೆ ಎನ್ನುವ ಹಾಗೆ ಅವರ ಸಮಸ್ತ ವಿಚಾರಗಳನ್ನು ಕಲೆ ಹಾಕಿ. ಸಮಸ್ತ ಅಂದ್ರೆ ಎಲ್ಲ ಎಂತದಕ್ಕೆ ಬಂದದ್ದು, ಯಾವುದಕ್ಕೆ? ನನ್ನಲ್ಲಿ ಜಾಗ್ರತೆ. ಸಮಸ್ತ ಸಮಸ್ತ ಜಾಗ್ರತೆ ಮಾಡಬೇಕು. ಇಲ್ಲ, ಸರಿ ಮಾಡುದಕ್ಕೆ ನೀವು ಇದ್ದೀರಲ್ಲ, ಹಾಗೆ ಹಾಗೆ ತಪ್ಪಿದರು ಕೂಡ. ಎಲ್ಲ ವಿಷಯವನ್ನು ಕಲೆ ಹಾಕಿ ನಿಮ್ಮಲ್ಲಿ ಹರುವುದಕ್ಕೆ ಬೇಕಾಗಿ ಹೇಳಲೇ ಇಲ್ಲ ಈವರೆಗೆ. ಓ ರಾಕ್ಷಸ ಏನು ಪುಣ್ಯಾತ್ಮ ನೀನು. ಹೌದು. ಹೇಳಲೇ ಇಲ್ಲ. ಯಾವುದು ವಿಷಯ ಹೇಳಲಿಕ್ಕೆ ಎಲ್ಲಿಂದ ತೊಡಗಿಸಿಕೊಳ್ಳುವುದಂತ ಕೆಲವು ಬಾರಿ ಹಾಗೆ ತೊಡಗಿಸಿ. ಈಗ ದೇವರೇ, ಅವರನ್ನು ನೋಡಿ ಒಟ್ಟು ಗಡಿಬಿಡಿಯಲ್ಲಿ ಓಡಿಕೊಂಡು ಬಂದದ್ದು. ಗಡಿಬಿಡಿ ಬೇಡ, ಈಗ ಸ್ವಲ್ಪ ಸಮಾಧಾನ ಆಯ್ತು. ನಾನಿದ್ದೇನಲ್ಲ, ಇನ್ನು ಸಮಾಧಾನದಿಂದ ಮಾತಾಡ್ತೀನಿ. ಮಾತಾಡು. ನನ್ನಷ್ಟಕ್ಕೆ ಕಾವಲ ಸ್ವರ್ಗದ ಬಾಗಿಲಲ್ಲಿರುವಾಗ ಬಂತು ಬೆನ್ನೆಯಿಂದ ಅದು ಹೇಳಿದ್ದೀನಿ ಮೊದಲು. ಒಂದು ಅಂತ ಅಲ್ಲಿಗೆ ನಿಲ್ಲಿಸಬಹುದು. ಇದು ಮತ್ತೊಂದು ನೋಡುವಾಗ ಮತ್ತೊಮ್ಮೆ ಬಂದ ಹಾಗೆ ಅಲೆ ಆಗಿ ಬರುವುದು. ಸಮುದ್ರ ಅಲೆ ಅಂತೆ. ಯಾರು, ಎಲ್ಲಿಂದ, ಯಾಕೆ? ಮೊದಲಿಗೆ ಒಬ್ಬ ಮುಂಭಾಗದಲ್ಲಿ ನಿಂತವನಿದ್ದಾನೆ, ಒಂದು ನಾಯಕತ್ವದ ವರ್ಚಸ್ಸನ್ನು ಹೊಂದಿರುವ. ಅವನಲ್ಲೇ ಹೋಗಿ ಮಾತಾಡಿ, ಅದು ನಿನ್ನ ಬುದ್ಧಿ. ಏನಾದ್ರೂ ಪ್ರಶ್ನೆಗೆ ಉತ್ತರ ಸಿಗುದಿದ್ರೆ ಅವನಲ್ಲಿ ಅಂತ ವ್ಯವಹರಿಸಬೇಕು. ಒಂದು ನಮಸ್ಕಾರವನ್ನು ಕೊಟ್ಟು ನಿಲ್ಲಿಸಿ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ನೀವು ಯಾರು, ಎಲ್ಲಿಂದ ಬಂದದ್ದು ಅಂತ ಹೇಳಿದ್ದೀರಿ ಅಂತಾದ್ರೆ ವಿಷಯವನ್ನು ಹೋಗಿ ಹೇಳುತ್ತೇನೆ ಎನ್ನುವ ಹಾಗೆ ಹೇಳಿದ ಕೂಡಲೇ ಒಂದು ಮಾತಿಗೊಂದು ಮನ್ನಣೆಯನ್ನು ಕೊಟ್ಟು ಎಲ್ಲ ವಿಚಾರ ಹೇಳುವುದಕ್ಕೆ ಪ್ರಾರಂಭಿಸಿ. ನಿನ್ನ ವಿಚಾರ ಈಗ ಅದೇ ಅವ ಹೇಳಿದ ನೀನು ಹೇಳುದು ತೊಡಗಿಸಬೇಕ. ಇದು ಆ ದಿವಸ ಹಿಂದೆ ಒಮ್ಮೆ ಬಂದದ್ದು, ಹಿಂದಿನ ತಾರಕಾಸುರ. ಹಿಂದಿನ ಒಮ್ಮೆ ಸತ್ತ. ಅದೇ ಸತ್ತವನನ್ನ. ಸತ್ತವರ ವಿಷಯ ಯಾಕೆ ಇಲ್ಲಿ? ಸತ್ತವರ ವಿಷಯ ಅಂದ್ರೆ ಮೂಲ ವಿಷಯದ್ದು ಅದೇ. ತಾರಕ ಹೋಗಿ ಮಾರಕವೂ ಇಲ್ಲ, ತಾರಕವೂ ಇಲ್ಲ. ಅವನನ್ನು ದೇವರು ಕೊಂದಿದ್ದಾರೆ. ಈಗ ಬಂದವ ಅವನ ಮಗ, 3 ಮಂದಿ ಮಕ್ಕಳಂತೆ. ತಾರಾಕ್ಷ, ತಾಮ್ರಾಕ್ಷ, ವಿದ್ಯುನ್ಮಾಲಿ ಎನ್ನುವ ತಾರಕಾಸುರನ ಮಕ್ಕಳು 3 ಮಂದಿ. ಅವರಲ್ಲಿ ತಾರಾಕ್ಷ 3 ಪುರದ ನಿರ್ಮಾಣ ಆಗಿದೆ. ವಿಷಯ ಎಲ್ಲ ಬಾರಿ ಪ್ರಚಾರದಲ್ಲಿ ಉಂಟು. ಪ್ರಚಾರ ಇರ್ಲಿ, ಅಲ್ಲ ವಿಷಯ ಪ್ರಚಾರ ಇರ್ಲಿ ವಿಷಯವು ಹೌದು. ಹಾಗಂತ ಆ ಲೋಕಪುರ ಎಲ್ಲ ಅವರಿಗೆ ಸಾಲದಂತೆ ಸಾಕಾಗುದಿಲ್ಲ ಅಂತೆ. ಹಾಗಾಗಿ ಸುರಪುರದ ಸ್ವಾಧೀನ ಆಗಬೇಕು ಎನ್ನುವಂತ ಆಕಾಂಕ್ಷೆಯಿಂದ ಸಣ್ಣದಾದಂತ ಮಂತ್ರಿಮಂಡಲವನ್ನೆಲ್ಲ ಸೇರಿಕೊಂಡು ಯುದ್ಧಕ್ಕೆ ಬೇಕಾಗಿ ಬಂದು ಬಾಗಿಲಲ್ಲಿ ನಿಂತಿದ್ದಾನೆ. ಅಪ್ಪನೆ ಕೊಟ್ಟರೂ ಬರ್ತಾನಂತೆ, ಕೊಡದಿದ್ದರೂ ಬರ್ತಾನಂತೆ.
ಏನು ಹದರವೆಂಬುದ ಬಂದಿದ್ದವನಿದ್ದೇನೆ. ಒಮ್ಮೆ ನಮ್ಮೆಲೆ ನಿಮ್ಮ ಕರೆ ಓಡೋಡಿ ಬಂದವರಿದ್ದೇವೆ. ಏನಾಗಬೇಕು? ದೇವತೆಗಳೇ ಸ್ವರ್ಣಪುರವಂತೆ ಬಂಗಾರದ ಪುರವಂತೆ ಎಲ್ಲವೂ ಬಂಗಾರವೇ ಅಂತೆ. ಅವನೇ ತಾರಾಕ್ಷ ದೇವಲೋಕವನ್ನು ಪಡೆಯುವ ಬಂದಿದ್ದಾನೆ. ಏನು ಮಾಡ್ತೀರಿ? ಕಾಮ, ಕ್ರೋಧ, ಲೋಭ, ಮದ, ಮತ್ಸರ, ಮೋಹ ಎನ್ನುವಂತಹ ಷಡ್ವೈಗಳನ್ನು ಒಳಗೊಂಡಂತಹ ದಾನವರು ನಮ್ಮ ಈ ಸುರಲೋಕಕ್ಕೆ ದಾಳಿಯನ್ನು ಮಾಡಿದ್ದಾರೆ. ಬಿಡಿ ಚಿಂತೆ, ಅರಿಗಳು ಅರಿಯದ ಅಂದದ ಅಂತಕನಾಲಯಕ್ಕೆ ಅವರನ್ನು ನಾನಟ್ಟುತ್ತೇನೆ. ಕೊಡಿಯಪ್ಪ. ಹಿಡಿರಿ ವಾಹನ ಯಾರಿ ನಡೆಯುವ. ಬಂದ ಹಾಗೆ ಹಿಂದೆ ಹೋಗ್ತೀಯಾ ಇಲ್ಲ ಪೆಟ್ಟು ತಿಂತೀಯಾ? ಬಂದಾಗ ಹಿಂದೆ ಹೋಗ್ಲಿಕ್ಕೆ ಬಂದದ್ದಲ್ಲ, ಸ್ವರ್ಗಲೋಕ ಕಂಡ್ರು ಬಡಿಯೋದಕ್ಕೆ
ಪರಿಸ್ಥಿತಿ ಹೇಗಾಯ್ತು ಬಲ್ಲೆಯ? ಅಂಬೆ ಕಾಲಿಕ್ಕುವ ಮಗು ಅಂದ್ರೆ ಅಂಬೆ ಎಸುಕವನ್ನು ಬಯಸ್ತಂತೆ. ಹೌದಾ? ಹಾಗಾಗಿ ಹೇಳುತ್ತಾ ಇದ್ದೇನೆ, ಬಂದ ಹಾಗೆ ಹಿಂದೆ ನಡೆ. ಅಂಬೆ ಕಾಲಿಕ್ಕುವ ಮಗು ಅಂದ್ರೆ ಅಂಬೆ ಸುಖವನ್ನು ಬಯಸಿದಂತೆ. ರಂಬೆಯ ಸುಖ ಅಲ್ಲ, ಯಾರಿಂದ ಯಾವ ಸುಖವನ್ನು ಪಡಿಬೇಕು ಅಂತ ನಮಗೆ ಗೊತ್ತುಂಟು. ಅಷ್ಟು ಸುಲಭದಲ್ಲಿ ಬಿಟ್ಟು ಕೊಡುವವರು ನಾವಲ್ಲ. ಸಾಮರ್ಥ್ಯ ಉಂಟು. ಹೌದಾ? ನೋಡೋಣ. ಹೇಳಿ ಕಳಿಸುವುದು ಅರ್ಥ ಮಾಡಿಕೊಳ್ಳದೆ ಧಾರಾಳ ರಣದ ಆತುರದಿಂದ ಬಂದ ಎಲ್ಲ ನಿಜ ಹೆದರ್ತೇನೆಂದ ಭಾವಿಸಬೇಡ. ತಾರಕಾಸುರನ ಕುಮಾರ ತಾರಕ್ಷರಿದ್ದೇನೆ. ಬೇಕಾದಿಷ್ಟೇ ನೀನು ರಣದ ಆತುರವನ್ನು ಬದಿಗಿರಿಸು, ಸಾತಿಶಯದಿಂದ ಸ್ವರ್ಗ ಪೀಠವನ್ನು ಒಪ್ಪಿಸು. ತಾರಕಾಸುರನ ಮಕ್ಕಳಲ್ಲಿ ಒಬ್ಬ ನೀನು, ಹಿರಿಯವ ನಾನು. ತಾರಾಕ್ಷ ರಣದ ಆತುರ ನಕ್ಷತ್ರ ಲೋಕದಲ್ಲಿ ಮನೆ ಮಾಡಿದವರು. ಹೌದು, ರಣದ ಆತುರ ಯಾರಿಗೆ ಎನ್ನುವುದನ್ನು ಅಧ್ಯಯನ ಮಾಡಿದರೆ ದೇವತೆಗಳಿಗಲ್ಲ, ವಿನಾಕಾರಣ ಯಾವುದನ್ನೋ ಬಯಸಿ ಯಾವುದೋ ಭ್ರಮೆಯಿಂದ ರಣದ ಆತುರವನ್ನು ತೋರಿಸುತ್ತಿರುವುದು ನೀವು. ಭ್ರಮೆಯೇನಿಲ್ಲ ನಮಗೆ, ಕಾರಣ ಉಂಟು. ದೇವಲೋಕವನ್ನು ಪಡೆಯಬೇಕು, ತ್ರಿವಿಷ್ಣುವನ್ನು ಏರಬೇಕು ಎನ್ನುವ ಯೋಚನೆ ನಿಮ್ಮದು. ಆದರೆ ತಾರಕಾಸುರ ಮಗನಾಗಿ ಯೋಚನೆ ಮಾಡಬೇಕಾದ್ದು ಒಂದೇ ನೀನು. ತಾರಕಾಸುರ ಎಲ್ಲಿ ಹೋಗಿದ್ದಾನೆ? ನಿನಗೆ ದೇವಪೀಠ ಅಲ್ಲ, ಆ ತಾರಕಾಸುರ ಹೋದಂತಹ ದಾರಿಯನ್ನು ತೋರಿಸಿಕೊಟ್ಟೇನು. ನಿನಗೆ ಯಮ ಯಾತರ ನೀಡ್ತೇನೆ ನಾನು. ಹೌದು, ನೋಡೋಣ. ಕಾರುಣ್ಯ ಭಾವದಿ ಪೊರೆಯಬೇಕೆಂದ ಸೂರ ಸ್ವರ್ಣ ಪುರೇಂದ್ರನೇ ಶೂರ, ಧೀರ, ವೀರ. ಮತ್ತೆ ಅವಾಗ ಹೇಳಿದಂತದ್ದು ನೀನು ಅಲ್ಲ, ನಿನಗೆ ಯಮಲೋಕ ತೋರಿಸ್ತೇನೆ. ನಾನು ಹೇಳಿದ್ದೆ ಹೌದು.
ಹೇಳಿದ್ದನ್ನೆಲ್ಲ ಮಾಡುವ ಕ್ರಮವೂ ಇಲ್ಲ, ಮಾಡುವುದಕ್ಕೂ ಸಾಧ್ಯವೂ ಇಲ್ಲ ಎನ್ನುವುದನ್ನು ಕೆಲವು ಸಲ ಮಾಡುವುದನ್ನು ಹೇಳಲಿಕ್ಕೂ ಆಗುದು. ಆದ್ದರಿಂದ ಹೇಳಿದ್ದು ನಿನಗೆ ತೋರಿಸ್ತೇನೆ ಅಪ್ಪನ ಠಾಣ್ಯ ಅಂತ. ಹಾಗೆಂದು ಹೋರಾಟ ಮಾಡಿ ನಿಜಾನುಭವವನ್ನು ಪಡೆದುಕೊಂಡೆ. ಹೋರುವವರು ಯಾರುಂಟು ನಿನ್ನಲ್ಲಿ? ಬಾ, ನೀನು ಬಾ ಅಂತ ಹೇಳಿದ್ದವರು. ನಿನ್ನ ಕಡೆಯವರು ಇದ್ರೆ ಕರೆಸು. ನನ್ನ ಕಡೆಯವರು ಇದ್ದಾರೆ, ನಿನ್ನ ಕಡೆಯವರು ಇದ್ದಾರೆ. ಹಾಗೆಂದು ಶೂರ ಸ್ವರ್ಣಪುರೇಶ ನಿನ್ನಲ್ಲಿ ಹೋರುವವರು ಯಾರಿದ್ದಾರೆ? ಸದ್ಯ ಯಾರಿಲ್ಲ. ಸುತ್ತಮುತ್ತ ಅತ್ತ ಇತ್ತ ಮುತ್ತ ಎಲ್ಲ ಎಲ್ಲಿ ನೋಡಿದ್ರು ಹೋರುವವರು ಯಾರು? ಆಯುಧ ನೋಡ್ತೇನೆ ಕ್ರಮ. ಆಯುಧ ಜಾರಿದ್ರೆ ಗೊತ್ತಾಗುದಿಲ್ಲ ಅಲ್ಲ. ಕೆಲವು ಬಾರಿ ಆಯುಧ ಇಡುವ ಸ್ಥಳ ನಮ್ಮ ಸದ್ಯ ಆ ಆಯುಧ ಇಡುವ ಸ್ಥಳದಲ್ಲಿ ಆಯುಧ ಇಲ್ಲ ಈಗ ನನ್ನ ಕರದಲ್ಲಿ. ಓ ಅದು ನಿನ್ನ ಕೈಗೆ ಹೇಗೆ ಬಂತು? ನಾನು ವಜ್ರಧರ ವಿಲಾಸಿ. ಎಂತದ್ದು ವಜ್ರದ ವಿಲಾಸಿ? ಮರ್ತೋಗಿದೆ ನಿನಗೆ? ವಿಲಾಸ ಬರ್ಲಿ ನಿನ್ನದು ಅಲ್ಲ, ವಜ್ರಧರದ ವಿಲಾಸ ಗೊತ್ತಾಯ್ತಲ್ಲ. ಯಾವತ್ತು ನಿನ್ನಲ್ಲಿ ವೀರರಸವೇ ಇರುವುದ? ಯಾವತ್ತು ನಿನ್ನಲ್ಲಿ ವೀರರಸವೇ ಇರುವುದು? ಅಲ್ಲ ಅಲ್ಲ ಅಲ್ಲ, ಬೇರೆ ರಸ ಇಲ್ಲವ? ಬೇಕಂತ ನೋಡು, ಶೃಂಗಾರ ಉಂಟು. ಕರುಣಾರಸ ಪ್ರಯೋಗ ಮಾಡಿ ಈಗ. ಕರುಣಾರಸ ನಿನ್ನ ಮುಂದೆ ಯಾಕೆ? ನನಗೆ ಕಾರಣ ಉಂಟು. ನಿನ್ನ ಬಗ್ಗೆ ಹಾಸ್ಯ ಬರುವುದು ನನಗೆ. ಅಲ್ಲ ಬೇಡ, ಅದೆಲ್ಲ ಬೇಡ. ಕರುಣಾರಸವನ್ನು ಬೀರಿ ಕಾರುಣ್ಯದಲ್ಲಿ ನನ್ನನ್ನು ಪೊರೆ. ಈಗ ಹಿಡಿದ ಆಯುಧ, ನಿನ್ನ ಆಯುಧ ನೋಡು, ಅದು ಕರುಣೆ. ಅದು ಬೆನ್ನಲ್ಲಿ ಹಿಡಿದುಕೊಂಡು ಆಯುಧ ಅಂತ ಹೇಳುದವ. ಅಲ್ಲ ಹೇಳುದು ಯಾರೀಗ ಸ್ವರ್ಗಕ್ಕೆ ದೊರೆ? ಅಯ್ಯಯ್ಯೋ, ನಾನು ಹೇಳಿಲ್ವಾ? ಸ್ವರ್ಗಪುರಾಧಿಪತಿ ಯಾರು? ಸ್ವರ್ಣಪುರೇಶನಂತಹ ತಾರಾಕ್ಷನೇ. ಎಲ್ಲಿದೆ ಪೀಠ? ಅಲ್ಲಿ ಸಿಂಹಾಸನ. ತಾರಾಕ್ಷನಿಗೆ ಜಯವಾಗಲಿ. ನಿನಗೆ ಅದೇ ಇಲ್ಲಿ ಕುಳಿತರೆ ಹೇಳಲಿಕ್ಕೆ ಮನಸ್ಸು ಬರುದು. ಎಂತ ಮೆತ್ತಗೆ ಅದು ಕೆಲವು ಬಾರಿ ಆಗಿ ಕೆಲವು ಪೀಠ ಹೇಳಲಿಕ್ಕೆ ಮನಸ್ಸು ಬರುದು. ಇದು ಹಾಗೆ ನಿನ್ನದಾದಂತಹ ಈ ಪೀಠ ಕೆಲವು ಬಾರಿ ಪೀಠವನ್ನು ಏರಿದ್ರೆ ಆ ಪೀಠ ಇದು ಇಳಿಯುವುದಕ್ಕೆ ಬರುವುದಿಲ್ಲ, ತಿಳಿಯುವುದಿಲ್ಲ. ಸ್ವರ್ಗಲೋಕದಲ್ಲಿ ಸಂಪತ್ತುಗಳು ಏನೆಲ್ಲ ಇದೆಯಾ? ಏನೆಲ್ಲ ಇದೆ? ನವನಿಧಿಯ ಭಂಡಾರ. ಆಮೇಲೆ ಎಲ್ಲ ಕಂಠ ಭಾಷ ಮಾಡಿದ್ದು ಪರುಷ ಬಂಗಡದಗಳು ಸ್ವರ್ಗ ನಿಜ ಕಾಡ್ತಾ ಇದೆಯಲ್ಲ. ಸುರಭಿಕರಹಂ. ಹೌದು, ಸ್ವರ್ಗ ನಿಜ ದೇಶ. ಅಮರಾವತಿಯ ಪುರದುರ್ಗ, ಅಮರ ರಾಣಿ, ಮೇರು ಕೇಳಿ ಶೈಲ, ವರರಂಬೆ ಸೂಳೆ. ಬರ್ಲಿ ರಂಬೆ ಬರ್ಲಿ. ಎಲ್ಲಿ ಬೇಕಾದ ಗಣಿಕಾಂಗರು ನರ್ತನೆ ಮಾಡ್ಲಿ. ವರರಂಬೆ ಸೂಳೆ, ಶಚಿಯ ರಾಣಿ, ಐರಾವತಂ ಕರಿ, ವಜ್ರಾಯುಧಂ, ನವನಿಧಿಯ ಭಂಡಾರ ಎಲ್ಲ ತೋರಿಸ್ಲಿಕ್ಕೆ ನಿನಗೆ. ಅದರ ಮಧ್ಯೆ ಒಂದು ಬಂತಲ್ಲ, ಅದು ಯಾವುದು? ಶಚಿಯೇ ರಾಣಿ. ನನ್ನ ಮಡದಿ ಶಚಿಯಲ್ಲಿದ್ದಾಳೆ, ರಾಣಿ ಶಚಿ. ನಿನ್ನ ಮಡದಿ ಯಾವಾಗ? ನೀನು ದೇವೇಂದ್ರನಾಗಿರುವಾಗ. ನಾನು ದೇವೇಂದ್ರ. ನೀನು ತ್ರಿವಿಷ್ಟಭವನ್ನು ಏರಿರುವ ಕಾಲಕ್ಕೆ ನಿನ್ನ ವಾಮ ಭಾಗದಲ್ಲಿರಬೇಕಾದವಳು. ಹೌದು. ಎಲ್ಲಿದ್ದಾಳೆ? ನಾನೀಗ ಹೇಳಿದ್ದೇನಲ್ಲ, ನಿನ್ನ ಶಚಿ ಸ್ವರ್ಗ ಸಂಪತ್ತುಗಳಲ್ಲಿ ಸೇರಿದವಳು. ನನಗೆ ಸಲ್ಲಬೇಕು, ಕರ್ಕೊಂಡು ಬವಳು. ಅಯ್ಯಯ್ಯೋ, ಒಪ್ಪಿಸುವಂತೆ. ನೀನು ಗೆದ್ದದ್ದು ಹೌದು, ನಾನು ಸೋತದ್ದು ಹೌದು. ಆದರೆ ಪರನಾರಿಯರನ್ನು ಬಯಸುವುದು ಅದು ನೀತಿಯಲ್ಲ, ಶಾಸ್ತ್ರವೂ ಅಲ್ಲ. ಯಾಕೆ ನೀನು ಆಚಾರವನ್ನು ನೀನು ಅಲ್ಲಿ ಹಳ್ಳಿಯ ಬಳಿಗೆ ಹೋಗುವಾಗ ಪರನಾರಿತ ಗೊತ್ತಿರ್ಲಿಲ್ವ ನಿನಗೆ? ಗೌತಮನ ಮಾಡದಿ ಆ ಹಳ್ಳಿಯ ಬಳಿಗೆ ಹೋಗುವಾಗ ಪರನಾರಿತ ಗೊತ್ತಿರ್ಲಿಲ್ವ ಅಂತ ಕೇಳಿದ್ರೆ ನಾವು ಬಿಟ್ಟಿದ್ದೆಲ್ಲ ಶುದ್ಧ. ಹೌದಾ? ನಾವು ಬಿಟ್ಟಿದ್ದೆಲ್ಲ ಶುದ್ಧ. ನಿನಗೊಂದು ನ್ಯಾಯ, ನಮಗೊಂದು ನ್ಯಾಯ. ದೇವತೆಗಳು ದಿವ್ಯ ಶರೀರವದವರು. ದೇವತೆಗಳು ಬಿಟ್ಟಿದ್ದೆಲ್ಲ ಶುದ್ಧವಾಗ್ತದೆ. ದೇವಲೋಕಕ್ಕೆ ಬಂದ ಮೇಲೆ ನಮ್ಮದು ದಿವ್ಯ ಶರೀರವೇ. ಅದು ಅಲ್ಲ ಅಂತಾದ್ರೆ ವ್ಯೋಮದಲ್ಲಿ ಪುರ ಕಟ್ಟುವುದಕ್ಕೆ ಸಾಧ್ಯ ಉಂಟೆ? ಯಾವಾಗ ಬ್ರಹ್ಮದೇವ ಅನುಗ್ರಹ ಮಾಡಿದ್ರು ಆವಾಗಲೇ ನಾವು ದಿವ್ಯ ಶರೀರ. ಅಸಾಮಾನ್ಯ ವೀರರು ನೀವು. ಹೌದಲ್ಲ? ಹಾಗಾಗಿ ದೇವಲೋಕದ ಪೀಠವನ್ನೇರಿ ದೇವಲೋಕದ ಅಧಿಕಾರಿಯಾಗಿ ನಾನು ಇಲ್ಲಿರುವಂತಹ ಸರ್ವ ಸಂಪತ್ತನ್ನು ಬಯಸ್ತೇನೆ. ಆ ನ್ಯಾಯನ ನನಗೆ ಶಚಿಯನ್ನು ಒಪ್ಪಿಸು. ಒಟ ಕೊಡ್ಲಿಲ್ಲ ಅಂತಾದ್ರೆ ನೀನನ್ನು ಕಟ್ಟಿ ಹಾಕಿ ನಾನು ಎಲ್ಲಿಗೆ ಕಟ್ಟುದು? ವಜ್ರ ಕಂಬಕ್ಕೆ. ನೀನು ನನ್ನನ್ನು ಕಟ್ಟಬೇಕು. ನೀನು ಹೇಳಿದಾಗ ನಡೆದುಕೊಳ್ತೇನೆ. ಹೋಗಿ ಕರ್ಕೊಂಡು ಬಾ. ಆದೀತು. ಶಚಿ ಇಲ್ಲಿಗೆ ಬರ್ಲಿಲ್ಲ ಅಂತಾದ್ರೆ ನಾನೇ ಅಂತಃಪುರ ಪ್ರವೇಶ ಮಾಡಿ ಅವಳನ್ನು ಒಪ್ಪಿಸಲೇಬೇಕು. ಆದೀತು. ಆದೀತು. ಕಾಯ್ತೇನೆ, ಕಾಯ್ತೇನೆ. ಆಯ್ತು, ಶುಭ ನಿರೀಕ್ಷೆಯಲ್ಲಿರ್ತೇನೆ. ಕಂದಿದಾನದಿಂದಲೇ ಸುತ್ರಾಮ ಬಂದನರ ಮನೆಗೆ ಬಳಲಿಯೂ ಇಂದು ಮುಗಿಸಜಿ ಕಾಣುತ್ತ ತಾನಿದ್ದು ಬಂದೆಯ ನಲ್ಲಗೆನುತ್ತವೋ ಕಂದಿದಾನದಿಂದಲೇ
ನಿಮ್ಮ ದಾರಿ ನಿರೀಕ್ಷೆಯಲ್ಲಿ ನಾನಿದ್ದವಳು. ಒಳ್ಳೆಯದು ಪ್ರಭು, ರಾಣಿಯೇ. ಬಲವಂತರಾದಂತಹ ವೈರಿಗಳಿಗೆ, ಹಾ ಅಸುರರಿಗೆ ನೀವು ವೈರಿಯಾದ ಕಾರಣ ಹಾ ನಿಮ್ಮನ್ನು ಬಲವೈರಿ ಎನ್ನುವುದಾಗಿ ಕೊಂಡಾಡುತ್ತಾರೆ. ನಿಜ. ಸುತ್ರಾಮನು ನೀವು ಪ್ರಖ್ಯಾತರಾಗಿದ್ದೀರಿ. ಹೌದು. ಆದರೆ ಹಾ ಯಾವತ್ತಿನಾಗಿ ನಿಮ್ಮ ಮುಖ ಇಲ್ಲ, ಮುಖದಲ್ಲಿ ನಗು ಎನ್ನುವುದು ಇಲ್ಲ, ಮುಖ ಎನ್ನುವುದು ಕುಂದಿ ಹೋಗಿದೆ. ಯುದ್ಧಕ್ಕಾಗಿ ಹೋದವರಲ್ವೇ ನೀವು? ಯುದ್ಧದ ಪರಿಣಾಮ ಏನಾಯಿತು ನನ್ನಲ್ಲಿ ಹೇಳಬಾರದೆ ನೀವು? ಕೆಳನ ಸಜಿ ವಿಮಲ ರುಚಿ ಸನ್ನುತಾಗಿಯೇ ಬಣ್ಣದೊಂದು ಬಗೆಯ ಕೇಳುವೆ ಎಲ್ಲ ರಾಣಿಯೇ ಅಘೋರ ದೈತ್ಯ ತಾರಕಾಚ ಮೀರಿ ಮದದಲ್ಲಿ ನಾರಿ ನಿನ್ನ ಬಯಸಿದುದನು ಯಾರೊಳೆನ್ನಲಿ ಕೆಳನ ಸಜಿ ವಿಮಲ ರುಚಿ ಸನ್ನುತಾಗಿಯೇ ಓ ಎನ್ನ ರಾಣಿ, ಪ್ರಭು, ವಿಮಲವಂತಳು ನೀನು, ಸತ್ಯ. ಶುಚಿಯಾದವಳು ನೀನು, ಶೀಲವಂತೆ, ಸದ್ಗುಣಾಢ್ಯೆ. ಆ, ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ. ತಿಟ, ರಾಣಿಯೇ, ರಮಣ, ನಿನ್ನ ಸಂತೋಷಕ್ಕಾಗಿ ನಾನು, ನನ್ನ ಸಂತೋಷಕ್ಕಾಗಿ ನೀವು, ಸತ್ಯ. ಒಂದಕ್ಕೊಂದು ಪೂರಕವಾಗಿ ನಾವು ಈ ಇಂದ್ರಲೋಕದಲ್ಲಿದ್ದೇವೆ. ಲೋಕದ ನಿಯಮವೇ ಹಾಗೆ ಅಲ್ವ ಪ್ರಭು? ಎಲ್ಲವನ್ನು ಪಡೆದುಕೊಂಡವರು ನಾವು. ನಿಜ. ದಿವ್ಯ ಶರೀರವನ್ನೂ ಪಡೆದಿದ್ದೇವೆ. 3 ಲೋಕದಲ್ಲಿ, ಕಲಶಲೋಪಾದಿಯಲ್ಲಿ, ಅಲ್ಲ ವಿರಾಟ್ ಪುರುಷನ ಮುಖದಂತೆ ಕಂಗೊಳಿಸುತ್ತಾ ಉಂಟು ಈ ಸ್ವರ್ಗ. ನಿಜ. ಮಾನವನ ಶರೀರದಲ್ಲಿ ಆ, ಎಲ್ಲ ಅಂಗಗಳು ಸರಿಯಿದ್ರೂ ಕೂಡ ತಲೆಯ ಕೆಟ್ಟು ಹೋದ್ರೆ ಹೇಗಾದಿತ್ತು ಹೇಳು? ತಲೆ ಕೆಡುವಂತಹ ಪರಿಸ್ಥಿತಿ ಒದಗಿ ಬಂತೆ. ತಲೆಗೆ ಸರಿಯಾಗಿರುವಂತಹದ್ದೇ ಈ ಸ್ವರ್ಗ. ಸತ್ಯ. ಸ್ವರ್ಗವೇ ಸುಖ, ಸುಖವೇ ಸ್ವರ್ಗ. ಆ, ನಾವು ಈವರೆಗೆ ಸವ್ಯದೊಡೆಯಲ್ಲೇ ಇದ್ದೆವು. ನಿಜ. ಇತ್ತೀಚೆಗೆ ನಾವು ಯೋಚನೆ ಮಾಡಿದ್ರೆ ಏನು? ಸವ್ಯ ಅಲ್ಲ ಅಪಸವ್ಯವಾಯಿತು ಯೋಗ. ಆಹಾ. ಯಾಕೆ? ಯಾಕೆ? ಆ ಘೋರ ದೈತ್ಯ ತಾರಕಾಸುರನ ಮಕ್ಕಳಂತೆ, ಮಕ್ಕಳಲ್ಲಿ ಹಿರಿಯವನಂತೆ ತಾರಾಕ್ಷ ತನ್ನ ಸೈನ್ಯವನ್ನು ಕೂಡಿಕೊಂಡು ದಾಳಿ ಇಟ್ಟಿದ್ದಾನೆ ಎನ್ನುವಂತಹ ವಿಚಾರ ನೀನು ಬಲ್ಲೆ. ಸತ್ಯ. ಯುದ್ಧಕ್ಕೆಂದು ನೀವು ಹೋದವರು. ಹೌದು. ನಿಮ್ಮ ನಿರೀಕ್ಷೆಯಲ್ಲಿ ನಾನಿದ್ದವಳು. ಹಾ, ಯುದ್ಧದ ಪರಿಣಾಮ ಏನಾಯಿತು ಸ್ವಾಮಿ? ಯುದ್ಧ ಮಾಡಿದೆವು. ಆ, ಆದರೆ ಬ್ರಹ್ಮನ ವರದ ಬರದ ಮುಂದೆ ನಾನು ಕುಗ್ಗಬೇಕಾಯಿತು, ನಾನು ಸೋಲಬೇಕಾಯಿತು. ಸೋಲು ಪ್ರಾಪ್ತವಾಯಿತು. ಹೌದು. ಇದಕ್ಕಾಗಿ ನಿಮಗೆ ಚಿಂತೆ? ಸೋಲಿಗಾಗಿ ಚಿಂತೆ ನನಗಿಲ್ಲ. ಪ್ರಭು. ನಾನು ಸೋತದ್ದು ಯಾರಿಗೆ? ಯಾರಿಗೆ? ಬ್ರಹ್ಮನ ವರಕ್ಕೆ. ಇದುವರೆಗೆ ಅದೆಷ್ಟೋ ದಾನವರು ಇಲ್ಲಿವರೆಗೆ ಬಂದಿದ್ದಾರೆ. ನಿಜ. ನಾವು ಸೋತಿದ್ದೇವೆ. ಯಾಕೆ? ಯಾಕೆ? ನಮ್ಮಲ್ಲಿ ಬಲ ಕಡಿಮೆಯಾಗಿದೆ ಎನ್ನುವುದಾಗಿ ಅಲ್ಲ, ಆಹಾ, ಬ್ರಹ್ಮದೇವನ ವರಕ್ಕೆ ನಾವು ತಲೆಬಾಗಿದ್ದು. 3 ಮೂರ್ತಿಗಳ ಆಣತಿಯಂತೆ ನಾವು ನಡೆಯುವವರು. ಸತ್ಯ. ಯಾವತ್ತೂ ಕೂಡ ನಿಯತಿಯನ್ನು ಮೀರಿ ವರ್ತಿಸುವ ಹಾಗಿಲ್ಲ. ಹೌದು. ಬ್ರಹ್ಮರ ವರವಕ್ಕೆ ಕುಗ್ಗಿದ್ದೇವೆ, ನೊಂದಿದ್ದೇವೆ. ಅದಕ್ಕೆ ನಾವು ಎದೆಗುಂದುವುದಲ್ಲ ಪ್ರಭು. ಆಹಾ, ನಾವು ಸೋತೆವೆ ಅಂತ ಹೇಳಿ ಚಿಂತೆ ಮಾಡುವುದಲ್ಲ. ಹಾ, ಈ ಹಿಂದೆ ಶೂರಪದ್ಮನ ಆಳುಗಳು ಹಾ, ನಮ್ಮ ಈ ನಾಕಲೋಕಕ್ಕೆ ಬರುವಂತಹ ಸಂದರ್ಭದಲ್ಲಿ ಹಾ, ನಾವು ಇಲ್ಲಿ ಈ ಸ್ವರ್ಗವನ್ನು ತೊರೆದು ಹೋದವರು. ಹೌದು. ಹರನ ನೇಮದಂತೆ ಹಾ, ನಾವು ಕಾರಣದಲ್ಲಿ ಜೀವನವನ್ನು ಕಳೆದಿದ್ದೇವೆ. ನಿಜ. ಈಗಲೂ ಹಾಗೆ ಹಾ, ಸೋತರೆ ಏನಂತೆ? ಹಾ, ಈ ಅಪಾಯ ಉಂಟಾಗಬಾರದು ಎಂದಾದರೆ ಹಾ, ನಾವು ಸ್ವರ್ಗವನ್ನು ತೊರೆದು ಹೋದ್ರೆ ಆಯ್ತಲ್ವ ಪ್ರಭು? ಹಾಗಾಗ್ಲಿಲ್ಲ ನೋಡಿ. ಇಲ್ಲಿ ನಾನು ಸೋತದ್ದು ಹೌದು. ಹಾ, ಸ್ವರ್ಗವನ್ನು ಬಿಟ್ಟು ಕೊಡಬೇಡ ಅಂತ ಹೇಳಿದ. ಸ್ವರ್ಗ ಹೌದೇ? ನಿನಗೆ ಇರ್ಲಿ ಅಂತ ಹೇಳ್ತಾ ಇದ್ದಾನೆ. ಎಷ್ಟು ಒಳ್ಳೆಯ ಗುಣ ನೋಡಿ ಅವನದು. ಯಾರು? ಮತ್ತೆ ಸ್ವರ್ಗವನ್ನು ನಿಮಗೆ ಮತ್ತೊಮ್ಮೆ ಎಲ್ಲ ಸ್ವರ್ಗದಲ್ಲೇ ಉಂಟಲ್ಲ. ಹಾ, ಹಾ. ಆದರೆ ಒಂದು ಈಗ ಅಗತ್ಯ ಈಗಲೇ ಬೇಕು ಅಂತ ಹೇಳ್ತಾ ಇದ್ದಾನೆ ಅವ. ಹೌದೇ? ಸ್ವರ್ಗವನ್ನು ಬಯಸಿ ಬಂದದ್ದು ಹೌದು. ಆ, ಆದರೆ ಅವನ ಯೋಚನೆ ನಿನ್ನ ಕಡೆಗೆ ಗಮನ. ನಿನ್ನನ್ನು ಬಯಸಿದ್ದಾನೆ, ನನ್ನನ್ನು ಬಯಸಿದ್ದಾನೆ. ಸುರಬಲಿತರೆಯಗೆ ಪರಮ ಪಾಪಿಯು ಬಯಸಿದನೆ, ಆ ಪಾಪಿ ನಾ ದೊರಕುವವಳೆ ಧನುಜನಿಗೆ. ಹೌದು ಪ್ರಭು. ನೀ ಮರುಗದಿರು ಮನದಿ ಹರಿಯು ಪೊರೆಯುವನೆಮ್ಮ, ತೆರಳಿ ಬಯನ ದಾನವೇಂದ್ರನ
ಪೊರೆಗೆ ನುತ ಪುರೋ ಮಜೆಯೋ ಪದಿ ಪದ ಕೆರಗಿ ಬರಡೆಯೋ ಪತಿ ಪದ ಕೆರಗಿ ಬರಡೆಯೋ ಪ್ರಭು ಪ್ರಭು ಓ ಎನ್ನ ರಾಣಿ, ಎಂಥ ಮಾತುಗಳನ್ನು ಆಡುತ್ತಾ ಇದ್ದೀರಿ. ಇದನ್ನು ಕೇಳಬೇಕಾಯ್ತಲ್ವೇ ನಾನು? ಇದುವರೆಗೆ ಬರುವಂತಹ ದುಷ್ಟರು ಸ್ವರ್ಗಲೋಕದ ಸಂಪತ್ತಿಗಾಗಿ ಆಸೆ ಪಟ್ಟವರು. ಹೌದು, ಆದರೆ ಆ ಪಾಪಿ ಪರನಾರಿಯನ್ನು ಬಯಸಿದನೆ. ಸಚಿಯನ್ನು ಕೊಡು. ಪ್ರಭು, ಓ ಎನ್ನ ಮನದನ್ನೇ, ಅವನ ಕೆಡುವ ಕಾಲ ಸನ್ನಿಹಿತವಾಯಿತು ಪ್ರಭು. ಹಾ, ಅನ್ಯ ಸತಿಯನ್ನು ಬಯಸುವುದು ತಪ್ಪಲ್ವೇ? ಹೇಳಿದೆ. ಆದ್ರೂ ನಿನ್ನ ಮಾತನ್ನು ಕೇಳಲಿಲ್ಲವೇ? ಉಲ್ಲಂಘಿಸಿದ ದಂಡಿಸ್ತೇನೆ ಅಂತ ಹೇಳ್ತಾನೆ. ಪ್ರಭು, ಮೊದಲೇ ಬ್ರಹ್ಮನ ಬರಬರಿದು ಕುಗ್ಗಿ ಹೋಗಿದ್ದೇವೆ ನಾವು. ನಿಜ. ಪತಿ ಅರ್ಧ ಸತಿಯಂತೆ, ಸತಿಯ ಅರ್ಧ ಪತಿಯಂತೆ. ಹಾ, ಇದುವರೆಗೆ ನಿಮ್ಮಲ್ಲಿ ನಾನು ಜೀವನವನ್ನು ಕಳೆದವರು. ಹೌದು. ಆದರೆ ಆ ದುಷ್ಟ ಹೇಳಿದ ಮಾತ್ರಕ್ಕೆ ಹಾ, ಆತನಿಗೆ ನಾನು ದೊರಕುತ್ತೇನೆ ಎನ್ನುವುದಾಗಿ ನೀವು ಭಾವಿಸಿದ್ದೀರಿ. ಏನು ಮಾಡಲಿ ನಾನು ಶಿವನೇ? ಚಿಂತಿಸಬೇಡಿ ಪ್ರಭು, ಹಾ, ಅದಕ್ಕೊಂದು ದಾರಿಯನ್ನು ನಾನು ಸೂಚಿಸುತ್ತೇನೆ. ಏನೇ? ಶಕ್ತಿಯಿಂದ ಆಗದಂತಹ ಕಾರ್ಯ ಹಾ, ಯುಕ್ತಿಯ ಮೂಲಕ ನಡೆಯುತ್ತದೆ ಅಂತೆ. ಅಪಾಯವನ್ನು ಉಪಾಯದಿಂದ ತಪ್ಪಿಸಿಕೊಳ್ಬೇಕು. ನಿಜ. ಹಾ, ಅವನ ಬಳಿಗೆ ನಾನು ಹೋಗ್ತೇನೆ ಪ್ರಭು, ನಾನು ಹೋಗ್ತೇನೆ. ನೀನು? ಹೌದು. ನನ್ನ ವಚನ ರಚನ ಬಲದಿಂದ ಹಾ, ಆತನನ್ನು ಮೋಗಿಗೊಳಿಸಿ ಹಾ, ಆತನನ್ನು ಏನಾದ್ರೂ ಮಾಡಿ ಈ ವಿಷಯದಿಂದ ನಾನು ತಪ್ಪಿಸಿ ಬಿಡುತ್ತೇನೆ. ವಚನ ರಚನಾ ಕೌಶಲ್ಯ ಹೌದು, ನಿನ್ನಲ್ಲಿ. ನಂಬಿಕೆ ಇಡಿ. ಯಾವತ್ತು ಈ ಸಚಿ ಇಂದ್ರನಿಗೆ ಸ್ವಾಮಿ, ಬೇರೆ ಯಾರಿಗೆ ನಾನು ದೊರಕುವುದಿಲ್ಲ. ಉಮಾಶಂಕರನ್ನೇ ಧ್ಯಾನಿಸುತ್ತಾ ಇರೋಣ, ಆ ಮಹಾಕಾಳೇಶ್ವರನ್ನೇ ಧ್ಯಾನಿಸುತ್ತಾ ಇರೋಣ. ಶ್ರೀಹರಿ ಯಾವತ್ತೂ ನಮ್ಮನ್ನು ಬರೆಯುತ್ತಾನೆ. ಹೌದು, ಇದುವರೆಗೆ ನಮ್ಮ ಕೈ ಬಿಡಲಿಲ್ಲ ಪ್ರಭು. ಬಿಡ್ಲಿಲ್ಲ. ನಾನು ಹೋಗಿ ಬರ್ತೇನೆ, ನಾನು ಹೇಳುತ್ತೇನೆ ಅವನಿಗೆ. ಬನ್ನಿ. ಬರಲು ದೂರವೇ ಕಾಣುತ್ತಾಗ ದೈತ್ಯ ಪುರದೋಷದಲ್ಲಿ ಬೆಳೆಯಲಿದೆ ಶುಭಯೋಗ. ಅರವೇ ಏನಂತಲ ಬಂಡ, ಅರವೇ ಏನಂತಲ ಬಂಡ, ಈ ತರಳೆಯ ಹನಿನೋ ಜಾಗಿದು ಗಲ ಪುಂಡ. ಅರರೇ ಅರರೇ ಓ ಬಂದೆಯ ಎಂತ ಸೌಂದರ್ಯ! ಬಾರೆ ಇಂದ್ರಾಣಿ, ಬಾರೆ ಇಂದ್ರಾಣಿ, ಬಾರೆ ಬಂದೇನ ಬಾರೆ ಇಂದ್ರಾಣಿ, ದೂರ ಹಿಂದೆಯಾತಕ್ಕೆ ಬಳಿ ಬಾರೆ ರಾಣಿ. ಬಂದೇನ ಬಾರೆ ಇಂದ್ರಾಣಿ, ದೂರ ಹಿಂದೆಯಾತಕ್ಕೆ ಬಳಿ ಬಾರೆ ರಾಣಿ. ಚಂದವಾಯಿತು ಈ ಸುಸಂಧಿ, ಚಂದವಾಯಿತು ಈ ಸುಸಂಧಿ. ಇಂದು ಮುಂದೆ ನೀನೆಂದನು ರಾಗದ ಬಂದೀವು, ನೀನೆನ್ನನು ರಾಗದ ಬಂದೆಯೋ. ನೋಡುತ್ತಾ ಇದ್ದೇನೆ ನಾನು. ಸ್ವರ್ಗಲೋಕದ ಸಭಾಪೀಠವನ್ನು ಏರಿ ಕುಳಿತಿದ್ರೆ ದೂರದಲ್ಲಿ ಅದೋ ಸೋಪಾನವನ್ನು ಇಳಿದು ಇಳಿದು
ಇತ್ತ ಕಡೆಗೆ ನಿಧಾನಗತಿಯಲ್ಲಿ ಬರುತ್ತಿರುವಂತಹ ನಿನ್ನ ಚಂದ ನೋಡಿದೆ ನಾನು. ಅಬ್ಬಬ್ಬ, ಏನು ಆನಂದವಾಯ್ತು ನನಗೆ. ನಡಿಗೆ ನಿಧಾನವಾಗಿದೆ. ಈ ಮಧ್ಯೆ ಯೋಚಿಸುವುದಕ್ಕೆ ತೊಡಗಿದ್ದೀವಿ. ಒಂದು ಹೆಜ್ಜೆ ಇಟ್ಟು ಮತ್ತೊಂದು ಹೆಜ್ಜೆ ಇಡಬೇಕಾದ್ರೆ ನಿನ್ನ ಯೋಚನೆ ಏನು ಅಂತ ನನಗೆ ಅರ್ಥವಾಯಿತು. ಇವ ಹೇಗೆ ನಿಭಾಯಿಸ್ತಾನೆ, ಹೇಗೆ ನೋಡಿಕೊಳ್ತಾನೆ, ಬಂದವ ಹೊಸಬ, ಇವನ ಪರಿಚಯ ಇಲ್ಲ ಎಂಬಂತಹ ಯೋಚನೆ ಎಲ್ಲ ನಿನ್ನ ಮನದಾಳದಲ್ಲಿ ಮೂಡ್ತಾ ಇದೆ ಎಂಬುದನ್ನು ಚೆನ್ನಾಗಿ ಬಲ್ಲೆ ನಾನು. ಅಂತಹ ಯೋಚನೆಗಳೇನು ಬೇಡ. ನಿನ್ನಲ್ಲಿ ಅನುರಾಗ ಮೂಡಿತು ನನಗೆ. ಪ್ರೇಮಿಗಳ ಮಧ್ಯೆ ಹುಟ್ಟಿಕೊಳ್ಳುವ ಒಂದು ರಾಗ ಅದು. ಹೌದಾ? ಯಾವ ರಾಗ? ಅನುರಾಗ. ನಿನ್ನ ಅನುರಾಗ ನನ್ನ ಅನುರಾಗದ ಬಂಧಿ ನೀನು. ಒಳ್ಳೆಯದಾದಂತಹ ಸಂದರ್ಭ. ನಿನ್ನನ್ನು ದೂರ ನಿಲ್ಲಿಸುವುದಲ್ಲ, ನಿನಗಾಗಿರುವಂತಹ ಪೀಠ ಅದು ನಿನ್ನದ್ದೇ ಸ್ಥಾನ. ಆ ಅರ್ಧಾಸನ ಶಚಿಯಾದಂತ ನಿನಗಿರುವಂಥದ್ದು. ಅದನ್ನು ಕಸಿದುಕೊಳ್ಳಕ್ಕೆ ನಾನು ಮುಂದುವರಿಯುವುದಿಲ್ಲ. ಆ ಆಸನದಲ್ಲಿ ಕುಳಿತುಕೋ. ನನ್ನದ್ದಾದಂತಹ ಈ ಸಭೆಗೆ ಒಂದು ಮೆರುಗನ್ನು ತರಬೇಕು. ಬಾ ಹೀಗೆ. ಪರಾಕ್ರಮಗಳನ್ನು ಕಾಣುವಾಗ ನೀನು ಧನುಜೇಂದ್ರನು. ಹೌದು ಹೌದೇ? ಧನುಜೇಂದ್ರ ನಿನ್ನಯ ಮನದನು ಅರಿತೇನೋ. ಬಾ ಹೀಗೆ. ಪರಾಕ್ರಮಿ ನೀನು ಕರೆಯು, ನಿನಗಿಂತ ಚಪಲ ಸಲ್ವದೆ ವಿಚಾರಿಸು. ನಿನಗಿಂತ ಚಪಲ ಸಲ್ವದೆ ವಿಚಾರಿಸು. ಪರವನಿತೆಯ ಬಯಕೆಯು ತರವೇ. ಧನುಜೇಂದ್ರ ಲಾಲಿಸು. ಓ ಧನುಜೇಂದ್ರ, ಓ ಇಂದ್ರಾಣಿ, ನಿನ್ನ ಬಗ್ಗೆ ನಾನೆಲ್ಲ ಕೇಳಿ ತಿಳಿದವಳೇ ಇದ್ದೇನೆ. ಓ ಹೇಳದಿರ್ಲಿಕ್ಕಿಲ್ಲ ಅವ ದೇವೇಂದ್ರ. ಹೌದು, ಅವ ಹೇಳ್ತಾನ ನನ್ನ ಬಗ್ಗೆ. ಧರೆಯಲ್ಲಿ ಘನ ಪರಾಕ್ರಮಿ ನೀನು. ಹೌದಂತೆ. ಧರೆಯಲ್ಲಿ ಮಾತ್ರವಲ್ಲ, ಸುರನಗರಿಯಲ್ಲಿಯೂ ಹೌದು. ದೇವಲೋಕಕ್ಕೆ ಪ್ರವೇಶ ಮಾಡಿ ಸುರರನ್ನೆಲ್ಲ ಸೋಲಿಸಿದವನಿದ್ದೀಯ. ಎಲ್ಲವೂ ನಿನಗೆ ನಿನ್ನ ಕೈವಶವಾಗಿದೆ. ತ್ರಿದಶದಲ್ಲಣ್ಣ. ಹೌದಲ್ವೇ? ಹೌದೌದು. ಆದ್ರೆ ನನ್ನವರಲ್ಲಿ ನನ್ನನ್ನು ಬಯಸಿದ್ದೆ ಎನ್ನುವುದಾಗಿ ಹೇಳುತ್ತಾ ಇದ್ದೀಯ. ಕೈವಶವಾದ ಕಾರಣ ಅಲ್ವಾ ನಿನ್ನನ್ನು ಬಯಸಿದ ನಾನು. ನಿನ್ನ ಕೈವಶ. ಸ್ವರ್ಗದ ಎಲ್ಲಾ ವಸ್ತುಗಳನ್ನು ನೀನು ಬಯಸಬಹುದು, ಅದು ತಪ್ಪಲ್ಲ. ನಿನ್ನ ಪರಾಕ್ರಮಕ್ಕೆ ನಿನಗೆ ಸಿಕ್ಕಿದ್ದ ಜಯ. ಆದ್ರೆ ಸ್ವಲ್ಪ ಯೋಚನೆ ಮಾಡು. ಏನು ಯೋಚನೆ? ಈ ಚಪಲತನದ ಬುದ್ಧಿ ನಿನಗೆ ಯಾಕೆ ಬಂತು ಎನ್ನುವುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಚಪಲತೆ ನಿನ್ನ ಗಂಡನಿಗಿಲ್ವ ದೇವೇಂದ್ರನಿಗೆ? ಏನು ಅಲ್ಲ, ಚಪಲತೆ ಅವನಿಗಿಲ್ವ ಅಂತ ಕೇಳುದು ನಾನು. ಅಲ್ಲ, ನಾವೆಲ್ಲ ಲೋಕ ಕಲ್ಯಾಣಕ್ಕೆ ಮಾಡುವವರು. ಎಂತದ್ದು ಲೋಕ ಕಲ್ಯಾಣಕ್ಕೆ ಚಪಲತೆ ಪ್ರಕಟ ಮಾಡುದು? ಇದುವರೆಗೆ ನನ್ನ ಗಂಡ ತಪ್ಪಿ ನಡೆದವರಲ್ಲ. ಓಹೋ, ಹಾಗಾಗಿ ಹೇಳುತ್ತಾ ಇದ್ದೇನೆ, ನಾನು ಇಂದ್ರನ ಸತಿ. ಪರಸತಿಯನ್ನು ಬಯಸುವುದು ತಪ್ಪಲ್ವೇ? ಪರಸತಿ? ಓ ಕಮ್ಮಗಳು ಮರಿಯಾನೆ ಇಂದು ಸುಮ್ಮನೆ ಧರ್ಮದ ಸವಣಾನಿದ್ದೇನೆ. ರತಿಗಿಂತಲೂ ಅಧಿಕವಾದಂತಹ ಸೌಂದರ್ಯದಿಂದ ಕಂಗೊಳಿಸುತ್ತಾ ಇದ್ದೀನಿ. ಓಹೋ, ಬಾ ಹೀಗೆ. ನನಗೆ ಅನುಕೂಲವಾಗುವ ಹಾಗೆ ಹೇಳಿದ್ರೆ
ಧರ್ಮ ಶ್ರವಣ ಮಾಡ್ಲಿಕ್ಕೆ ತೊಡಗಿದ್ದೀನಿ ನೀನು. ತಪ್ಪಲ್ವೇ? ದೇವೇಂದ್ರ ಧರ್ಮಕ್ಕಾಗಿ ಬದುಕುವುದು, ಧರ್ಮಕ್ಕೆ ಭೂಲೋಕದ ಕ್ಷೇಮವನ್ನು ಕಾಯುವುದಕ್ಕಾಗಿ ಬದುಕುವುದು. ಅವನ ಬಗ್ಗೆ ಅಪರಾಧಗಳಿಲ್ಲ ಅಂತ ಹೇಳ್ತಾ ಇದ್ದೇನೆ, ಅಪವಾದಗಳಿಲ್ಲ ಅಂತ. ನಾನು ಹೇಳಲಿಕ್ಕೆ ಹೊರಟು ನಿನಗೆ ಕಷ್ಟ ಆದೀತು. ಏನು? ಎಷ್ಟೆಲ್ಲ ಶಾಪ ಹೊಂದಿದವ ದೇವೇಂದ್ರ, ಅಂತಹ ದೇವೇಂದ್ರ ದೇವಪೀಠದಲ್ಲಿದ್ದಾನೆ. ಈಗ ನಿನ್ನನ್ನು ಬಯಸಿದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿದೆಯಲ್ಲ. ಹೌದು. ನಾನು ಯಾಕೆ ಬಯಸಿದೆ? ಯಾಕೆ? ದೇವಲೋಕದ ಸಂಪತ್ತುಗಳಲ್ಲಿ ಸೇರುವವಳು ನೀನು, ಅದು ನಿನಗೆ ಗೊತ್ತಿದೆಯಾ? ಗೊತ್ತುಂಟು. ದೇವೇಂದ್ರ ಬರುವಾಗ ನಿನ್ನನ್ನು ಭೂಲೋಕದಿಂದ ಕರ್ಕೊಂಡು ಬಂದದ್ದೇನಲ್ವಲ್ಲ. ನೀನು ಮೊದಲೇ ಇಲ್ಲಿ ಇದ್ದವಳು, ಸತ್ಯ. ಸಿಂಹಾಸನದಲ್ಲಿ ನೀನಿದ್ದವಳು. ಬಂದ ದೇವೇಂದ್ರನಿಗೆ ಮಡದಿ ಆಗುವುದು ನೀನು. ನಿಜ. ನನ್ನಂತರ ದೇವೇಂದ್ರ ಬದಲಾವಣೆ ಆದರೂ ಶಚಿ ಬದಲಾವಣೆ ಆಗುವುದಿಲ್ಲ. ಇಲ್ಲ. ಇಲ್ಲಿರುವ ಐರಾವತದ ಹಾಗೆ, ಇಲ್ಲಿರುವಂತಹ ಉಚ್ಚೈಶ್ರವದ ಹಾಗೆ, ಇಲ್ಲಿರುವಂತಹ ಕಾಮಧೇನುವಿನ ಹಾಗೆ ನೀನು ಇಲ್ಲಿಯವರು ಸಂಪತ್ತಿ. ಹಾಗಾಗಿ ಸ್ವರ್ಗಲೋಕವನ್ನು ಗೆದ್ದಿದ್ದೇನೆ. ಗೆದ್ದ ಕಾಲಕ್ಕೆ ಏನೆಲ್ಲ ಉಂಟು ಸಂಪತ್ತುಗಳು ಸುವಸ್ತುಗಳು ಅಂತ ನಾನು ತರಿಸಿದ್ದು ಲೆಕ್ಕ. ಅವಾಗ ನೀನು ಒಂದು ಸಂಪತ್ತು ಅಂತ ಗೊತ್ತಾಯ್ತು. ಶ್ರೀರತ್ನ, 7 ಸಜೀವ ರತ್ನಗಳು, 7 ನಿರ್ಜೀವ ರತ್ನಗಳು. ಸಜೀವ ರತ್ನದಲ್ಲಿ ಶ್ರೀರತ್ನವು ಸೇರ್ತದೆ. ಹಾಗಾಗಿ ನಿನ್ನನ್ನು ಬಯಸಿದ್ದೇನೆ. ಆ ನ್ಯಾಯನ ನಿನ್ನನ್ನು ಬಳಿಗೆ ಬಾ, ನನಗೆ ಅನುಕೂಲವಾಗಿ ಒದಗಿ ಬಾ, ನನ್ನನ್ನು ಸಂತೋಷಗೊಳಿಸು ಎಂಬ ಹಾಗೆ ನಿನ್ನಲ್ಲಿ ನಾನು ಬೇಡುತ್ತಾ ಇರುವುದು. ಬಾರೆ ದಾನವಪತಿ, ದಾನವಾಪದಿತ ತನೊಂದ ನಡೆಸುವೆಯ ಎನ್ನ ಮಾತನ್ನು ಮಾನವತಿಯು ನಿನ್ನ ಸತಿಯು ನಿನ್ನ ಸತಿಯು ತಾನೇ ಎನ್ನೋಳು ನಿನ್ನ ಸತಿಯಾಗಬೇಕೆನಲ ಆನಂದ ನೀವು ಸೇರುವೆಲ್ಲ ದಾನವಪತಿ ಮಾತನೊಂದ ನಡೆಸುವೆಯ ನಡೆಸುವೆಯ ದಾನವಪತಿ ದಾನವಪತಿ, ಬಾರೆ ಬಂಗಾರಿ, ಬಾರೆ ಬಂಗಾರಿ. ನಿನ್ನ ಮಾತುಗಳನ್ನು ಕೇಳುವಾಗ ಸರಿ ಎನ್ನುವುದಾಗಿ ನಾನೀಗ ಭಾವಿಸ್ತಾ ಇದ್ದೇನೆ. ಹೋಗಿದ್ರೆ ಬಾಹಿಗೆ ಬಂತು. ಸ್ವರ್ಗಲೋಕದ ಸಮಸ್ತರು ನನಗೆ ಮಾತನಾಡಲು ಅವಕಾಶ ಕೊಡು. ಇಲ್ಲಿ ಕೂತು ಮಾತಾಡೆ. ಮುಗಿಲಿಲ್ಲ ಇನ್ನು ಮಾತು. ನಿನ್ನ ಹೆಗಲ ಮೇಲೆ ನಾನು ಕೈ ಹಾಕುತ್ತೆ. ಅಲ್ಲ, ನಿನಗೆ ನಾನು ಸತ್ಯ ಆಗಬಹುದು, ನನಗೆ ಒಪ್ಪಿಗೆ ಉಂಟು. ಹಾಗಿದ್ರೆ ಬಾ ಅಂದೆ. ಇಲ್ಲ, ಅದೇ ನನ್ನ ಲತಾಪುಂಜದ ಕಡೆಗೆ ಸಾಕು. ಅಲ್ಲ, ನನ್ನ ಮನಕ್ಕೆ ಹೋಗುವ. ಎಲ್ಲಿಗೆ ಹೋಗುವುದು? ಅದಕ್ಕಿಂತ ಮುಂಚಿತವಾಗಿ ನನ್ನ ಮಾತನ್ನು ನೀನು ಈಡೇರಿಸುವೆಯಾ? ಎಷ್ಟು ಒಂದಲ್ಲ 100 ಮಾತು ಈಡೇರಿಸ್ತೇನೆ. ಈಗ ದೇವೇಂದ್ರನ ಆಜ್ಞೆಯನ್ನು ನಾನು ಮೀರಬಾರದು. ಅವ ಏನು ಆಜ್ಞೆ ಮಾಡಿದ? ದೇವೇಂದ್ರನಿಗೆ ಆಜ್ಞೆ ಮಾಡುವ ಅಧಿಕಾರ ಇಲ್ವ? ಈಗ ನಾನಲ್ವ ಇಲ್ಲಿಗೆ ಅಧಿಕಾರಿ? ಹಾಗೆ ನನ್ನ ಕೆಲಸ ಚಾಕರಿ. ನಿನ್ನ ಆಜ್ಞೆಯನ್ನು ಮೀರುವುದಕ್ಕಿಲ್ಲ. ಆದ್ರೆ ಹೆಣ್ಣಾದವಳ ಮನಸ್ಸಿನಲ್ಲಿ ಒಂದು ಬಯಕೆ ಎನ್ನುವುದು ಇರ್ತದೆ ಅಲ್ವಾ? ನಿನಗೆ ಏನಿದೆ ಬಯಕೆ ಕೇಳು, ಈಡೇರಿಸಿ ಕೊಡ್ತೀಯ? ನಾನು ಒಂದು ಹೆಣ್ಣು, ನಿನಗೂ ಮದುವೆ ಆಗಿದೆ ಅಲ್ವಾ? ಏನಾಗದೆ? ಹೌದು, ಅವಳ ಬಗ್ಗೆ ಎಲ್ಲ ಕೇಳಿ ತಿಳಿದುಕೊಂಡಿದ್ದೇನೆ. ಏನು ಪತಿ ಭಕ್ತಿ ಅವಳಿಗೆ. ಹೌದು. ಹೊರಡುವಾಗ ಮುಖಕ್ಕೆ ಆರತಿ ಬೆಳಗಿ ತಿಲಕ ಇಟ್ಟು ಹೋಗಿ ಬನ್ನಿ ಸ್ವಾಮಿ ಅಂತ ಹೇಳಿ ಕಳಿಸಿದವಳು. ಪರಮ ಪತಿವ್ರತೆ ಇದ್ದಾಳೆ. ಖಂಡಿತ. ಹೆಣ್ಣಿನ ಮನಸ್ಸನ್ನು ಅರಿಯುವುದು ಹೆಣ್ಣೆ ಅಂತೆ. ಹಾಗಾಗಿ ಈಗ ನಿನ್ನ ಸತಿಯಾಗಿ ಅವಳ ಸುದ್ದಿ ಯಾಕೆ? ಅವಳ ಸುದ್ದಿ ಯಾಕೆ? ಅವಳು ಭೂಲೋಕದಲ್ಲಿ ಕಾರಣ ಉಂಟು. ಹೆಣ್ಣಿನ ಮನಸ್ಸನ್ನು ನಾನು ಅರಿತುಕೊಂಡಿದ್ದೇನೆ. ಈಗ ದೇವಲೋಕಕ್ಕೆ ನಿನ್ನ ಸತಿಯಾಗುವುದಕ್ಕೆ ನನಗೆ ಏನು ಅಭ್ಯಂತರ ಇಲ್ಲ. ಆದರೆ ಪರಮ ಪತಿವ್ರತೆಯಾದಂತಹ ತಾರಾಮಣಿಯಲ್ಲಿ ಒಂದು ಮಾತನ್ನು ನೀನು ಕೇಳಿದರೆ ಏನು ಅಂತ, ನಾನು ಸಚಿಯನ್ನು ಮದುವೆ ಆಗುತ್ತೇನೆ ಎನ್ನುವುದಾಗಿ ಆಕೆ ಒಪ್ಪಿಗೆಯನ್ನು ಸೂಚಿಸಿದ್ರೆ ಅದಕ್ಕೆ ಕೇಳಲಿಕ್ಕೆ ಇಲ್ಲ. ನಾವು ಜೊತೆಗೆ ಹೋಗುವ. ಅದೆಲ್ಲ ಆಗುವುದಿಲ್ಲ. ಈಗ ನಾನು ನೋಡು, ಇಲ್ಲಿಂದ ಮೂಲಕಕ್ಕೆ ಹೋಗುದು, ಅವಳಲ್ಲಿ ಕೇಳುವುದು, ಅವಳು ಒಪ್ಪಿಗೆ ನೀಡುವುದು, ಮರಳಿ ಬರುವುದು, ನಿನ್ನನ್ನು ಕರ್ಕೊಂಡು ಕೆಲಸ ಎಷ್ಟು. ನನ್ನನ್ನು ನಾನು ದೇವಲೋಕವನ್ನು ಬಿಟ್ಟು ಬರುವುದಕ್ಕೆ ಆಗುವುದಿಲ್ಲ. ನಾನು ಇಲ್ಲೇ ಇರ್ತೇನೆ. ಈಗ ನಾನು ಬೇಕು ಅಂತ ಆದ್ರೆ, ನನ್ನನ್ನು ನೀನು ಮದುವೆ ಆಗಬೇಕಂತ ಆದ್ರೆ ಅವಳಲ್ಲಿ ಒಂದು ಮಾತನ್ನು ಕೇಳಬೇಕು, ಅವಳೇ ನನ್ನಲ್ಲಿ ಹೇಳಬೇಕು. ಅವಳು ಒಪ್ಪಿಗೆ ಕೊಡ್ತಾಳೆ ಅಂತ ನನಗೇನು ಬೇಸರ ಇಲ್ಲ ಅದರಲ್ಲಿ. ಅಲ್ಲ, ಅವಳಿಗೆ ಏನು ಬೇಸರ ಮಾಡುವಳಲ್ಲ ಅಂತ. ಆದ್ರೂ ಮಾತಿಗೆ ಕೇಳಬೇಕು. ಕುರಿತಾಗಿ ಎಷ್ಟು ಭಕ್ತಿ ಅವಳಿಗೆ ಅದು ಗೊತ್ತುಂಟು. ಅವಳು ಪತಿವ್ರತೆ ಹೌದು. ಅವಳಲ್ಲಿ ಒಂದು ಮಾತನ್ನು ನೀನು ಕೇಳಬೇಕು, ಅವಳೇ ಬಂದು ಹೇಳಬೇಕು. ಅವಳು ಹೇಳಿದ್ರೆ ಖಂಡಿತವಾಗಿ ನಿನ್ನನ್ನು ಮದುವೆ ಆಗುವುದಕ್ಕೆ ನಾನು ಸಿದ್ಧಳಿದ್ದೆ. ನನಗೆ ಯುದ್ಧಕ್ಕೆ ಬರುವಾಗಲೇ ಅವಳನ್ನು ಕರ್ಕೊಂಡು ಬರ್ಬೋದಿತ್ತು. ಎರಡೆರಡು ಕೆಲಸ ಮಾಡಿದ್ದೀನಿ. ಈಗ ಹೋಗಿ ಹೇಳಿ ಬರ್ಬೇಕು. ಇಲ್ಲೇ ಇರ್ತೇನೆ, ಒಪ್ಪಿಗೆ ಹಿಡ್ಕೊಂಡು ಬರ್ಬೇಕು. ಇಲ್ಲೇ ಎಲ್ಲಿಗೆ ನೀನು ಸ್ವರ್ಗಲೋಕ ಬಿಟ್ಟು ಅಲ್ಲಿಗೆ ಹೋಗ್ಲಿಕ್ಕಿಲ್ಲ. ಎಲ್ಲಿಗೆ ಹೋಗುದು? ನೀನು ಮೊದಲೊಮ್ಮೆ ತಪ್ಪಿಸಿದ್ದೆ ಸ್ವರ್ಗಲೋಕದಿಂದ. ಈಗ ಆಗುದಿಲ್ಲ. ಈಗ ನಿನ್ನ ವಿಷಯ ಎಲ್ಲ ಗೊತ್ತಾಗಿದೆ. ನೀನು ಪರಾಕ್ರಮಿ, ಪುಣ್ಯ ಉಂಟಲ್ಲ ನನ್ನಲ್ಲಿ. ನಿನ್ನಲ್ಲಿ ಮನವಿದ್ಯೆ ಇಲ್ಲಲ್ಲ.
ಆದೀತು. ಇನ್ನೊಬ್ಬಳು ಹೆಣ್ಣಿನ ಮನಸ್ಸು ಬೇಸರ ಆಗಬಾರ್ದಲ್ವಾ? ಅವಳು ಆಗಲೇ ಬೇಸರ ಮಾಡುವಳಲ್ಲ ಅಂತ ಆದ್ರೆ ಕೇಳಬೇಕಲ್ವಾ? ಆದೀತು. ನಿನಗೆ ಬೇಕಾಗಿ ಈಗ ಮೂಲಕ ಹೋಗ್ತೇನೆ. ಈ ಕ್ಷಣವೇ ಹೋಗುವುದು ಮತ್ತು ನನಗಳಿಗೆ ಇಲ್ಲಿ ಬರುವುದು. ಆದಿ ಕೇಳಿ ಬರ್ತೇನೆ. ಇಲ್ಲೇ ಇರ್ತೇನೆ, ಇಲ್ಲೇ ಇರ್ತೇನೆ. ಎಂದು ಮಂತ್ರಾಗಮನ ಸ್ವರ್ಣಪುರ ಕೈದರಲು ಬಂದಿದಿರ್ಗೊಂಡರಗೆ ಮುಡದಿದ್ದಾರ ಬಣಿಯೋ ಚಂದದಿಂದ ಭಜನಿಸುತ್ತಿರಲೆಂದ ಚಂದದಿಂದ ಉಪಚರಿಸುತ್ತಿರಲೆಂದ ತಾರಾಚ ತನ್ನಯ ತಳೋದರಿಯೊಳು ಉಪಚರಿಸುತ್ತಿರುತ್ತಳು. ಪ್ರಾಣೇಶ್ವರ, ಪ್ರಾಣೇಶ್ವರಿ ಚರಣಾರವಿಂದಗಳೇ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭಮಸ್ತು, ಶುಭಮಸ್ತು. ಸ್ವಾಮಿ, ಏನೇ ದೇವಲೋಕಕ್ಕೆ ಹೋಗ್ತೇನೆ. ಆ ದೇವೇಂದ್ರ ದೇವತೆಗೆ ಎದ್ದು ಬರ್ತಾರೆ ಹೀಗೆಂಬುದಾಗಿ ಹೊರಟು ಹೋದವರು ಹೋಗಿ ಸಮಯ ಎಷ್ಟಾಯಿತು? ನಿಮ್ಮನ್ನೇ ನಂಬಿದಂತ ಒಂದು ಹೆಣ್ಣು ಜೀವ ಉಂಟೆಂಬುದಾಗಿ ಪರಿವೆ ಉಂಟಾ ಇಲ್ಲವ ನಿಮಗೆ? ದಾರಿ ನೋಡಿ ನೋಡಿ ಸಾಕೋ ಸಾಕಾಗಿ ಹೋಯಿತು. ಕರುಳು ಉದ್ದಾದದ್ದೇನೆ ಅದುವೇ ನಿಮ್ಮ ದಾರಿನೇ ಕೇಳಿದ ನಾನು. ನೋಡಿ ನೋಡಿ ದಾರಿ ಈಗಲಾದ್ರೆ ಬಂದ್ರಲ್ಲ ಸ್ವಾಮಿ, ನಿಮಗೆ ಬಾಯಾರಿಕೆಗೆ ಸ್ವರ್ಗಲೋಕದಿಂದ ಬಂದದಲ್ಲ, ಬಾಯಾರಿಕೆ ಏನಿಲ್ಲ ಅಂತ. ಅದು ಹೌದಪ್ಪ, ಏನು ಇಲ್ಲ. ಉಪಚಾರ ಮಾಡಿದ್ದೇನೆ ಸ್ವಾಮಿ. ಇರ್ಲಿ, ದೇವಲೋಕಕ್ಕೆ ಹೋದವರು ನೀವು. ಹೋದ ವಿಷಯ ಹೆಣ್ಣೋ ಗಂಡೋ ಅದು ಕೇಳಿಕೊಂಡೇನೆ. ಮಂದಗಾಮಿನ ಕೇಳುವ ಸವಾಯ್ತು ಸ್ವರ್ಗದ ನನ್ನ ಭೋಗಗಳೆಲ್ಲ. ಸ್ವರ್ಗದಾನಂದ ಭೋಗಗಳೆಲ್ಲ ವಶವಾಯ್ತು. ಆದಡೆನ್ನಯ ಮನಗೆ ಬಂದುದೊಂದ ವಿಲಾಸೆ ನಿನ್ನೊಳೆಯಲು ಬಂದೆ ಸಲ್ವದಿದು ನಿನ್ನಿಂದಲೇ ಮಂದಗಾಮಿನಿ ಕೇಳು ಮಂದಗಾಮಿನಿ. ಪ್ರಾಣೇಶ್ವರ, ಹೊರಟ ಮೇಲೆ ಕೇಳಿಕೊಟ್ಟೇನೆ ಅಂದ್ರೆ ಅಲ್ಲ, ಕಳುಹಿಸಿ ಕೊಟ್ಟದ ನೀನಲ್ವೇನೆ ಪತಿವ್ರತೆಯಾಗಿ? ಹೌದಪ್ಪ. ಮುಖಕ್ಕೆ ಆರತಿ ಬೆಳಗಿದ ತಿಲಕ ಇಟ್ಟ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕಳುಹಿಸಿಕೊಟ್ಟೆ. ಹೋದ ಮೇಲೆ ದೇವ ಮಂದಿರ ಸೇರಿದ್ದು ನಾ ಶಿವನ ಕುರಿತಾಗಿ ಅರ್ಚನೆ ಮಾಡೋದಕ್ಕೆ ಆರಂಭ ಮಾಡಿದ್ ನಾನು ಕಾಲು ಹೊರಗಿಡುವಾಗ ಮುಹೂರ್ತ ಬರಲಿಲ್ಲ ಅಂತ ಹೇಳಿದ್ರು ನೀನಲ್ವ? ನಾನೆಲ್ವಾ? ಶುಭ ಮುಹೂರ್ತದಲ್ಲಿ ಹೊರಟೆ ದೇವಧಾಮ ಪ್ರವೇಶ ಮಾಡಿದೆ. ಆ ಇಂದ್ರನಿಗೆ ಹೇಳಿದ್ರೆ ಅರ್ಥ ಆಗ್ಲಿಲ್ಲ. ಅವ ಯುದ್ಧಕ್ಕೆ ಬಂದ, ಐರಾವತ ಏರಿದ್ದ. ಐರಾವತದ ಮೇಲಿನ ಯಾರತ್ತು ಕಳೆ ಹಾಕಿದ ನಮ್ಮ ಕಾಲ ಮೇಲೆ. ಆಮೇಲೆ ಆನೆ ಓಡಿದ್ದೆ. ಆಮೇಲೆ ಶರಣು ಬಂದ. ಉಳಿದ ದೇವತೆಗಳೆಲ್ಲ ಶರಣು ಬಂದ್ರು, ಕೆಲವರೆಲ್ಲ ಓಡಿ ಹೋದ್ರು. ಸ್ವರ್ಗಲೋಕ ಈಗ ಯಾರ ಕೈಯಲ್ಲಿ? ಯಾರ ಕೈಯಲ್ಲಿ? ಸ್ವರ್ಗಲೋಕ ನಮ್ಮ ಸ್ವಾಧೀನ ಆಗಿದೆ. ಸ್ವರ್ಗಲೋಕದ ಸರ್ವ ಸಂಪತ್ತು ನಮ್ಮೊಳಗೆ ಬಂದಿದೆ. ಹೇಗೆ? ಅಂದ್ರೆ ನೀವೀಗ ಮೂರು ಲೋಕಾಧೀಶ ನೀವು. ಹೌದಾ? ಸಂತೋಷವಾಯಿತು. ಸಂತೋಷವಾಯ್ತು ನನಗೆ, ಸ್ವರ್ಗವದು ಬಂತೆ ಕೈ ವಶಕ್ಕೆ ನಮಗೆ. ಸಂತೋಷವಾಯ್ತು. ಮತ್ತನನು ಅಂತರಿಸುವುದು
ಅದನು ಅಂತರಿಸಲು ಸುರು ನೀನು ಸಂತೋಷವಾಯಿತು ಮನಸ್ಸಿಗೆ ನೆಮ್ಮದಿ ಆಯ್ತು ಈಗ. ಹಬ್ಬ ಅಲ್ವೇನೆ? ಹೌದಲ್ಲ, ಸ್ವರ್ಗಲೋಕದಲ್ಲಿ ವಿಜಯೋತ್ಸವ. ಶಿವನ ಕರುಣೆ ನಮ್ಮ ಮೇಲೆ ಇದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಶಶಿಧರ ಬಿಟ್ಟು ಕೊಡ್ತಾನ. ನಿತ್ಯವೂ ಕೂಡ ಶಿವನನ್ನು ಆರಾಧಿಸಿದ್ದು ಸಾರ್ಥಕವಾಯಿತು. ಹೌದಪ್ಪ. ಪತಿ ವಿಜಯವಾಗಲಿ ಹೀಗೆ ಮತ್ತೆ ಬೇಡಿಕೊಳ್ಳುತ್ತಾ ಇದ್ದೆ. ಅಂದ್ರೆ ನಾವೀಗ ಮೂರು ಲೋಕಾಧೀಶ, ಹೌದೌದು, ದೇವಲೋಕ ನಿಮ್ಮ ಸ್ವಾಧೀನವಾಗಿದೆ. ಸಭೆಗೆ ನಾನು ಅಧಿಕಾರಿ, ಸಂತೋಷವಾಯ್ತು ಸ್ವಾಮಿ. ಧರ್ಮಾಧ್ಯಕ್ಷ. ಹೌದಲ್ಲ, ಆದರೆ ನಿಮ್ಮ ಮನದಲ್ಲಿ ಏನೋ ಒಂದು ರೀತಿಯ ಬಯಕೆ ಉಂಟಲ್ಲ. ನನಗೆ ಅಲ್ಲಿ ಕುಳಿತುಕೊಂಡು ಆಗುವಾಗ ಮುಖವೇ ಹೇಳ್ತಾ ಉಂಟು. ಹಾಗೆ ಒಂದು ಆಲೋಚನೆ ಬಂತು. ನನಗರ್ಥವಾಯ್ತು ಈಗ. ಏನಂತ? ಬಹುಶಃ ನೇರವಾಗಿ ಓಡಾಡಿಕೊಂಡು ಬಂದದ್ದು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕ ದೇವಲೋಕಕ್ಕೆ. ಕರ್ಕೊಂಡು ಹೋಗ್ಲಿಕ್ಕೆ ಅಂತಲ್ಲ, ಅಲ್ಲಿ ಹಾಗೆಲ್ಲ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗುತ್ತದೇನೆ? ಆಗುದಿಲ್ವಾ? ಯಾಕಾಗುದಿಲ್ಲ? ಅಲ್ಲೊಂದು ವ್ಯವಸ್ಥೆ ಎಲ್ಲ ಬೇಕು ಅಂತ, ಶರೀರ ಅಲ್ಲ ಅದಕ್ಕೆ ಹೊಂದಿಕೊಳ್ಳುವ ಹಾಗಿರಬೇಕು ಅಂತ. ಅಯ್ಯೋ, ಲೋಕವನ್ನೇ ಗೆದ್ದವರಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಏನು ಕಷ್ಟವಾ? ಹಾಗಲ್ವೇ? ನಾನೇನು ಭಾರವ ನಿಮಗೆ? ಈಗ ನನ್ನ ಜೊತೆಗೆ ಬರ್ತೀಯ? ಬರ್ತೇನೆ. ನೀನು ಬರುವ ವಿಷಯ ಅಲ್ಲ, ನಿನ್ನಲ್ಲಿ ತಿಳಿಸುವುದಕ್ಕಾಗಿಯೇ ಬಂದದ್ದು. ಮತ್ತೇನು ಮರದ ಎಣಿಕೆ ಹೇಳಿ. ಮಧ್ಯೆ ಒಂದು ಸಂದಿಗ್ಧತೆ ಬಂತು ನನಗೆ. ಹೌದೇ? ಹೌದಪ್ಪ. ಏನದು? ಮನದಿ ಕೆಳಗೆ ನೆಲೆಸಿದ್ದಾನು ಬಿಡುಗಣ್ಣರೊಡೆಯನ ಸತಿಯ ಮನದಿ ನಾನು ಯಾಕೆ ಬಂದೆ? ಹೌದು, ಬಹುಶಃ ನೀನನ್ನು ಕರೆದೊಯ್ಯಲಿಕ್ಕಾಗಿ ಬಂದಿರಬೇಕು. ಇರಬಹುದೇ? ತರ್ಕ ಎಲ್ಲ ಸರಿಯಾಗಿದೆ, ಅಲ್ವೋ? ಆದ್ರೆ ನಾನು ಬಂದ ವಿಷಯ ಅದಲ್ಲ. ನನ್ನ ಆಸೆಯೂ ಸಹಜವಲ್ವೇ? ನಿನ್ನಲ್ಲಿ ಆಸೆ ಇರಬಹುದು, ಮತ್ತೆ ಆದ್ರೆ ನಿನ್ನನ್ನು ಕಾಣಲಿಕ್ಕೆ ಬಂದದ್ದು ಹೌದು. ನಾನು ನಿನ್ನಲ್ಲಿ ಸಂಭಾಷಣೆಗಾಗಿಯೇ ಬಂದದ್ದು. ಹೌದೇ? ಒಂದು ವಿಚಾರವನ್ನು ತಿಳಿಯುವುದಕ್ಕಾಗಿ ಬಂದೆ ನಾನು. ದೇವಲೋಕ ಸ್ವಾಧೀನಪಡಿಸಿದನು. ಹೌದು, ದೇವಲೋಕದ ಸಭೆಗೆ ನಾನು ಅಧ್ಯಕ್ಷನಾಗುತ್ತೇನೆ ಹೇಳು. ನಿಜ. ದೇವೇಂದ್ರ ಇರುತ್ತಾ, ದಿಕ್ಪತಿಗಳು ಜೊತೆಗಿರುತ್ತಾ, ಅವರೆಲ್ಲರೂ ಜಯಘೋಷ ಮಾಡುತ್ತಾ ಇದ್ದ ಹಾಗೆ ನಾನು ದೇವಪೀಠ ಏರಿದ್ದೆ. ಸಂತೋಷದ ವಿಚಾರ. ರಾಕ್ಷಸರು ಬೇಡ ಅಂತ ಎಲ್ಲ ಅವರು ಜಯಘೋಷ ಮಾಡಲಿಕ್ಕೆ ತೊಡಗಿದೆ. ದೇವತೆಗಳೇ ಹೌದಪ್ಪ, ಗಾಳಿ ಹಾಕ್ಲಿಕ್ಕೆ ಅವರೇ. ಹೌದೌದು, ಹೌದು. ಚಾಮರ ಬೇಯಿಸಿ ಬಿಡಿಸ್ಲಿಕ್ಕೆ ಅವರೇ, ಉಳಿದದೆಲ್ಲ ಹಿಡ್ಕೊಳ್ಳಿಕ್ಕೆ ಅವರೇ, ನಮ್ಮ ವಿರುದ್ಧ ಮಾವರಿಗಳು. ಆಮೇಲೆ ಅವರ ಹೊಗಳಿಕೆ ಇದೆಲ್ಲವನ್ನು ಕೇಳುತ್ತಾ ಇದ್ದ ಹಾಗೆ ಅವಳು ಬಂದಳು. ಗೊತ್ತಾಯ್ತು ನನಗೆ. ಯಾರು? ರಂಭಾರಿ ನಾರಿಯರ ರಂಬೆ ಉರ್ವಶಿ ಮೇನಕ್ಕೆಲ್ಲ ಬಿಡು, ಅವರಲ್ಲಿ ಹೇಳಲಿಕ್ಕಿಲ್ಲ. ಹೌದು, ಅವರು ಸಿದ್ಧರಾಗಿರ್ಬೇಕು. ನಾನಿರುವಾಗ ರಂಬೆಯ ಮೇಲೆ ಕಣ್ಣು ಹೋದಿತ ನಿಮ್ಮ? ನಾನು ಎಲ್ಲಿದೆ ನೋಡಿದವ್ರು ನೋಡಿಕೆ ಮನಸ್ಸು ಬಂದಿತ್ತ ನನಗೆ. ಮುದಿಕೇರಿ ಯಾರಿಗೆ ಅವರು ಸಿದ್ಧರಾಗಿರ್ಬೇಕು, ಅಲಂಕಾರ ಎಲ್ಲ ಮಾಡಿ. ಹೌದು, ಸಭೆ ಪ್ರಾರಂಭವಾಗುವಾಗ ಅವರದಲ್ಲಿ ಪ್ರಾರಂಭವಾಗ್ತದೆ. ಅದು ಬೇರೆ, ನೃತ್ಯ ವೈಭವ ಬೇರೆ ಅಲ್ಲ ಅಂತ ಅದರಷ್ಟಕ್ಕೆ ಆಗ್ತಾ ಇರ್ತದೆ. ಈ ವೇದಿಕೆ ಬೇರೆ, ಆ ವೇದಿಕೆಯಲ್ಲಿ ಆಗ್ತಾ ಇರ್ತದೆ. ಬೇರೆ ಬೇರೆ ಹಾಗಾದ್ರೆ. ಹೌದು, ಬೇಕಾದ್ರೆ ನೋಡ್ಲಿಕ್ಕೆ ಅಲ್ಲಿ ಹೋಗಿ ನೋಡ್ಬೇಕು. ಭಾಗ್ಯ ಬೇಕಪ್ಪ ನೋಡುವುದಕ್ಕೆ. ಇನ್ನು ಚಿತ್ರಸರಣ ಗಾಯನ ಮತ್ತೊಂದು ಕಡೆಯಲ್ಲಿ ಮತ್ತೊಂದು ವೇದಿಕೆಯಲ್ಲಿ ಅದನ್ನು ಕೇಳಲಿಕ್ಕಿದ್ರೆ ಅವರು ಅಲ್ಲಿಗೆ ಹೋಗ್ಬೇಕು. ಆಮೇಲೆ ಸಪ್ತರ್ಷಿಗಳ ಮಧ್ಯೆ ಇವತ್ತ ಧರ್ಮ ಸೂಕ್ಷ್ಮಗಳ ಜಿಜ್ಞಾಸೆ ಅದು ಕೇಳಬೇಕು ಅಂತಂದ್ರೆ ಅಲ್ಲಿಗೆ ಹೋಗ್ಬೇಕು. ಹಾಗೆ ಬೇರೆ 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 ವೇದಿಕೆ.
ಒಂದೇ ಮಂಟಪದೊಳಗೆ ಇಷ್ಟೆಲ್ಲ ವ್ಯವಸ್ಥೆ, ವಿಸ್ತಾರವಾದ ಸ್ಥಳದ ಪ್ರತ್ಯೇಕ ವೇದಿಕೆ. ನಾನು ರಂಬೆನು ನೋಡಿಲ್ಲ, ಊರ್ವಶಿಯನ್ನು ನೋಡಿಲ್ಲ, ಕುಣಿತಾ ಇದ್ದು ಒಂದು ಬದಿಯಲ್ಲಿ. ಉಳಿಯಪ್ಪ ಯಾರಿಗದು? ಅವಳು ಬಂದಳು ಒಂದೇ ನಾನು ಅಂತ. ಯಾರು? ನೀವು ಗೊತ್ತೇ ಆಗ್ಲಿಲ್ಲ? ರಂಬೆ ಊರ್ವಶಿ ಅಲ್ಲ, ಮತ್ತೆ ಸ್ವರ್ಗ ಸಿಂಹಾಸನದ ಅರ್ಧಾಂಗಿ ಶಾಚಿ. ಸಾಚಿ ಬಂದಳು. ಸ್ವಲ್ಪ ದೂರ ಈಗ ನಿಂತುಕೊಂಡು, ಹೌದು, ನಾಚಿಕೆಯಿಂದ ನೋಡುವಾಗ ಅವಳ ಗಂಡ ಓಲಿದ್ದಾನೆ ಕೈ ಕಟ್ಟಿ. ಈ ಅಸಾದ ಏನು ಮಾಡ್ಬೇಕು ಅಂತ ಕೇಳ್ತಾ ಇದ್ದಾನೆ. ಹೌದಪ್ಪ, ಸೋತವರಲ್ವಾ? ಹೌದು, ಅವನಲ್ಲಿ ಇವಳು ಇಲ್ಲಿ. ಇವಳು ಯಾಕೆ ಇಲ್ಲಿ ನಿಂತಿದ್ದಾಳೆ? ನನಗೆ ಗೊತ್ತಾಯ್ತು, ಮರಳಿ ಬೇಡುವುದಕ್ಕೆ ದೇವಲೋಕವು ನಿಮ್ಮಲ್ಲಿ. ಅಲ್ಲ, ಬೇಡಲಿಕ್ಕೆ. ಆದ್ರೆ ಅವಳು ಇಲ್ಲಿ ನಿಂತದ್ದು ಯಾಕಂದ್ರೆ ಯಾಕೆ? ಸಿಂಹಾಸನದ ವಾಮ ಭಾಗದಲ್ಲಿ ಅವಳು ಕುಳಿತುಕೊಳ್ಳುದಾಗ ವಾಮಾಂಗ ಅವಳು ಅರ್ಧ ಸಿಂಹಾಸನ ಅವಳಿಗೆ. ಹಾಗೆ ಅವಳ ಜಾಗ ಉಂಟಲ್ಲ, ಹೌದು, ಅಲ್ಲಿ ಕೂತ್ಕೊಳ್ಳಿಕ್ಕೆ ನಾನು ಬಿಡ್ತೇನೋ ಇಲ್ವೋ ಅಂತ ಒಂದು ಭಯ ಅವಳಿಗೆ. ಬಹುಶಃ ನಿಮಗೆ ಮದುವೆ ಆಗ್ಲಿಲ್ಲ ಗ್ರಹಿಸಿದ್ದವಳು. ಅಲ್ಲ, ನಿನ್ನ ಬಗ್ಗೆ ಗೊತ್ತುಂಟು ಅವಳಿಗೆ. ಹೌದಾ? ಅವಳ ಅಕ್ಕ ಅಂತ ಹೇಳಿದ್ದು ನೀನು. ನಮ್ಮ ವಿಷಯ ಮುಟ್ಟಿದಲ್ಲಿ ಅಕ್ಕ ಅಂತ ಹೇಳಿದ್ದಲ್ವೋ, ತಾರಾಮಣಿ ಅಕ್ಕ ಅಂತ. ಹೌದಾ? ಹೌದಪ್ಪ. ನನ್ನಲ್ಲಿ ಕೇಳುವುದವಳು, ನಾನು ಬರ್ಬಹುದೇ, ನಾನು ಕುಳಿತುಕೊಳ್ಬಹುದೇ ಅಂತ ಕೇಳಿದ್ರೆ, ಏನು ಕುಳಿತುಕೊಳ್ಳೋದು ಅಂತ ಹೇಳಿದೆ ನಾನು. ಎಂತದ್ದು? ಬಾ ಕುಳಿತುಕೊಂಡೆ. ಮತ್ತೆ ನಾನು ಹಾಗಲ್ವೇ, ಮತ್ತೆ ದೇವಲೋಕದ ವೈಭವಕ್ಕೆ ಬೇಕಾಗಿ. ಹಾ. ಆದ್ರೂ ಸಂಕೋಚ ಮಾಡಿ ಅವಳು ಹೇಳುದು ಒಂದು ಮಾತು ನನ್ನಲ್ಲಿ, ಎಲ್ಲಿಯಾದ್ರೂ ನಿಮ್ಮ ಮಡದಿಯಾದ ತಾರಾಮಣಿ ಅಕ್ಕ ಒಪ್ಪಿಗೆ ಕೊಟ್ಟರು ಅಂತ ಆದ್ರೆ ನಾನು ಕೂತ್ಕೊಳ್ತೇನೆ ಸಭೆಯಲ್ಲಿ, ಅನುಕೂಲವಾಗಿ ಬರ್ತೇನೆ ಅಂತ ಹೇಳಿದ್ವಿ. ಇನ್ನು ನನಗೆ ಬೇಕಾಗಿ ಅಲ್ಲ ಇದಲ್ಲ, ಮತ್ತೆ ಅವಳಿಗೆ ಬೇಕಾಗಿ. ನಾನಲ್ಲಿ ಅವಳು ಬಂದು ಅವಳು ಆಕ್ಷೇಪ, ನನ್ನ ಹೆಂಡಕ್ಕೆ ಅವಳು ಆಕ್ಷೇಪ ಹೇಳುವಳು. ಅವಳು ಎಂತದ್ದು ಬಂಗಾರಿ ಅಂದ್ರೆ ಬಂಗಾರಿ, ಅವಳು ಹೃದಯ ಅಂದ್ರೆ ಎಂತದ್ದು ಅವಳ ವಿಷಯ ಬೇಡ. ಆಕ್ಷೇಪ ಹೇಳುವ ಚಿನ್ನದಂತಾವುದು ಕೂಡ ಏನೆಂಬುದೇನೋ ನಿನ್ನಂತ ಪುರುಷರಿಗೆ ಶೋಭೆಯೇನೋ, ಪರಪತ್ನಿಗಳು ಬೇಬಿಂದೆ ಬಹುಮಂದಿ ದುರಿತಗಳಾದರಂತೆ, ಪರಪತ್ನಿಗಳು ಬೇಬಿಂದೆ ಬಹುಮಂದಿ ದುರಿತಗಳಾದರಂತೆ, ಎದೆಯ ನೀನೆಂಬುದೇನೋ ಸತ್ಯ ಹೇಳಬೇಕು. ಅವಳದ್ದು ಆಕ್ಷೇಪ ಹೇಳುವವಳಲ್ಲ, ನನ್ನ ನಡೆಗೆ ಅವಳಿದ್ದ ತಡೆ ಇಲ್ಲ. ಪತಿವ್ರತೆ ಗುಡಾಟಿಗೆ ಆದ್ರೂ ಕೇಳಿ ಬರಬೇಕು ಅಂತಿಲ್ಲ, ಹಾಗೆ ಬಂದದ್ದು ನಾನು. ನನಗೆ ಗೊತ್ತಾಗ್ತದೆ. ಶಚಿ ಕೇಳಿದ್ದು ಅಲ್ಲ, ನೀವು ಕೇಳಿದ್ದು. ದೇವರಾಣೆ ಧ್ವನಿಯಲ್ಲಿ ವ್ಯತ್ಯಾಸ ಉಂಟು, ತುಟಿ ಅದೃತ್ತಾ ಉಂಟು. ಇಲ್ಲಪ್ಪ, ನನ್ನನ್ನು ಕಾಣುವುದಕ್ಕೆ ಭಯ ನಿಮಗೆ ಅಲ್ವಾ? ಇಲ್ಲ, ಅದೊಂದು ವೀರಾವೇಶ ಅಷ್ಟೇ ಸ್ವಾಮಿ. ತುಟಿ ಅದರುದಲ್ಲ ಹಾಗೆ. ಶಚಿ ಮೇಲೆ ಕಣ್ಣು ಹಾಕಬಾರದು. ಯಾಕೆ? ನಾನು ಕಣ್ಣು ಹಾಕಿದ್ದಲ್ಲ, ಅವಳೇ ಬಂದದ್ದು. ನನ್ನ ವೀರೋಚಿತವಾದಂತಹ ವಿಕ್ರಮ ಕಂಡವಳಿಗೆ ಒಬ್ಬ ಸ್ವರ್ಣಪುರೇಶ ವೀರ ವಿಕ್ರಮಿ ಅವಳು ಕೊಂಡಾಡಲಿಕ್ಕೆ ತೊಡಗಿದ್ಳು. ಓಹೋ, ಇರ್ಲಿಯಪ್ಪ. ಕೆಲವೆಲ್ಲ ಹೇಳ್ಬೇಕು ಅಂತ ಉಂಟು, ಅದೇ ಬರುವುದಿಲ್ಲ ಪಾಪ. ತುಂಬ ಹೇಳಲಿಕ್ಕೆ ಉಂಟು ಅವಳಿಗೆ. ಸುರಪನ ಅರ್ಧಾಂಗಿಯಾಗಿದ್ದಾಳೆ ಅವಳು. ಅವಳನ್ನು ಬಯಸುವುದೇ ಸ್ವರ್ಗ ಸಿಂಹಾಸನದಲ್ಲಿ ಪರನಾರಿಯಾಗಿದ್ದಾಳೆ. ಶಾಸ್ತ್ರ ಹೇಳ್ತದೆ, ಪರನಾರಿ ಗಳಿಪದಡೆ ಇಹಪರ ಕೆಡುಗು ಎಂಬುದಾಗಿ. ಪರನಾರಿಯನ್ನು ಯಾರು ಆಶಿಸ್ತಾರೋ ಅಂತಹವರಿಗೆ ರೌರವ ನರಕ ಪ್ರಾಪ್ತಿಯಾಗ್ತದೆಯಂತೆ. ನರಕವೋ, ಕುಂಬಿಪಾಕವೋ, ರೌರವವೋ, ಮತ್ತೊಂದು ಅಂಧ ತಾಮಿತ್ರವೋ. ಸ್ವಾಮಿ, ಗತಿಸಿವರಂತಹ ಕಥೆಗಳನ್ನು ಸ್ವಲ್ಪ ಮೆಲುಕು ಹಾಕಬೇಕಾಗ್ತದೆ. ಯಾಕೆ? ಏನಾಗಿದೆ ಎಂಬುದಾಗಿ. ಏನಾಗಿದೆ? ನಿಮ್ಮ ಕುಲದಲ್ಲಿ ಹುಟ್ಟಿದವ ಹಿರಿಯ ಆ ಶೂರಪದ್ಮಾಸುರ, ಅವನೇ ಆ ಶಚಿಯನ್ನು ಬಯಸಿ ವೀರಮಹೇಂದ್ರ ಪಟ್ಟಣಕ್ಕೆ ಧರೆ. ಹೌದಲ್ಲ, ಅವನು ಕೂಡ ಹಾಳಾಗಿ ಹೋಗಿದ್ದಾನೆ. ಆಮೇಲೆ ನಹುಷ ಶಚಿಯನ್ನು ಬಯಸಿ ಹೆಬ್ಬಾವಾಗಿ ಭೂಲೋಕದಲ್ಲಿ ಬಿದ್ದನಂತೆ. ಹೌದಪ್ಪ, ಕಥೆಯಲ್ಲೂ ಕೂಡ ಜೀವಂತವಾಗಿರುವಾಗ ಇಲ್ಲಿ ಹಾಗಲ್ಲ. ಹೌದು, ಪದ್ಮಾಸುರ ಹೋಗುವಾಗಲೇ ಅವನಲ್ಲಿ ಮನಸ್ಸಿಲ್ಲದೆ ಅವಳು ತಪ್ಪಿಸಿಕೊಂಡ್ಳು. ಹೌದು, ನಹುಷನಲ್ಲಿ ಅವಳಿಗೆ ಏನು ಮನಸ್ಸಿಲ್ಲ. ಇಲ್ಲಿ ಆಗಲ್ಲ, ಅವಳಾಗಿಯೇ ಬಂದದ್ದು ನನ್ನ ಬಳಿಗೆ. ಅದು ಸುಳ್ಳು. ಶಚಿ ಬರ್ಲಿಕ್ಕಿಲ್ಲ. ನಹುಷ ಬಲಾತ್ಕಾರವಾಗಿ ಬರಬೇಕು ಹೀಗೆ ಬೇಡಿಕೊಂಡ, ಅದಾಗಲಿ ಇಲ್ಲ. ಸಪ್ತಋಷಿಗಳ ಮೂಲಕವಾಗಿ ದಂಡಿಗೆ ಹೊರಿಸಿಕೊಂಡು ಬರುತ್ತಹ ಕಾಲಕ್ಕೆ ಅವನಿಗೆ ಶಾಪವಾಯ್ತಂತೆ ಅಲ್ವಾ? ಅವ ಭೂಲೋಕ ಹೆಬ್ಬಾವಾಗಿ ಬಿದ್ದ. ಅದು ಶಚಿಯಿಂದ ಬಯಸಿ ಅಲ್ವಾ? ಆದ ಕಾರಣ ಇಷ್ಟೆಲ್ಲವೂ ಕೂಡ ಕತೆ ಗೊತ್ತಿರುವಾಗ ಆ ಶಚಿಯ ಬಯಕೆ ಸುಮ್ಮನೆ ನಿಮಗೆ ಯಾಕೆ? ನೀನು ಒಟ್ಟಿಗೆ ಬರ್ತಾಳ ಅವಳು. ತಮ್ಮ ನಾನು ಒಪ್ಪಿಕೊಡುವುದ? ನಾನು ಒಪ್ಪಿಗೆ ಕೊಡುವ ಹಾಗಿಲ್ಲ. ಒಂದೇ ಮನೆಯಲ್ಲಿ ನಿಮ್ಮ ಸತಿ ನಾನಿದ್ದೆ, ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೇನೆ. ನಿಮ್ಮ ಸತಿ ನಾನಿದ್ದೇನೆ. ಅಮರಾವತಿಯಲ್ಲಿ ಒಂದು ಅಂತಪುರ ನಿನ್ನದ್ದು, ತಾರಾಮಣಿ ಅಂತಪುರ, ಶಚೀದೇವಿ ಅಂತಪುರ. ನೀವು ಯಾವತ್ತೂ ಕೂಡ ಏಕಪತ್ನಿ ವ್ರತ ಚೆನ್ನಾಗೇರಬೇಕು. ಬಹುಪತ್ನಿ ನಿಮಗೆ ಬೇಡ. ಏಕಪತ್ನಿ
ಏಕೆ ಪತ್ನಿ? ನಿಮ್ಮ ಸೇವೆಗೆ ಬೇಕಾದ ಪತ್ನಿ ನಾನು. ನನ್ನ ವಿಕ್ರಮವನ್ನು ಮೆಚ್ಚಿ ಬಂದ್ರೆ ನನಗೆ ಎಲ್ಲ ಕಡಿಲಿಕ್ಕೆ ಆಗುವುದಿಲ್ಲ ಬಂಗಾರಿ. ಯಾರು ಅವಳ? ಹೌದಪ್ಪ. ಬಂದಾಳ ಅವಳು? ಬಂದಾಳ. ಬಂದ್ರೆ ನಾನು ನೋಡಿಕೊಂಡೆ. ಮತ್ತೆ ಹಾಗಾಗಿ ಈಗ ಕರ್ಕೊಂಡು ಬಂದ್ರೆ ಶೇಖರ ಬಯಸುವುದು ಸರಿಯಲ್ಲ. ಕರ್ಕೊಂಡು ಬಂದ್ರೆ ಆಗ್ಲಿಕ್ಕಿಲ್ಲ. ನಾನು ಮನೆ ಸೇರಿಸಲಿಕ್ಕೆ. ಏನು ಮಾತಾಡ್ತಾ ಇದ್ದೀರಿ? ಇಂದ್ರ ಪದವಿಗೆ ಇಂದ್ರ ಪತ್ನಿಯು ಗ್ರಾಮದಿಂದ ಹಾಳೆಯಲಿಸುವವಳು. ಮುಂದದೆ ನೀಪರೊಂದಾಗಿ ಸಂಸಾರ ಬಂಧುರತೆ ಕಾಣಿಸುವುದು. ಇಂದ್ರ ಪದವಿಗೆ ನನಗೆ ಅರ್ಥವಾಗುವುದಿಲ್ಲ. ನಾನು ಅವಳ ರೂಪ ಕಂಡು ಬರಲಾದದ್ದೇನಲ್ಲ. ಅವಳ ಅರ್ಹತೆ ನೋಡಿ ನನಗೆ ಬೇಕು ಅಂತ ವಯಸ್ಸಿದ್ದಲ್ಲ. ಯಾಕೆ? ಇಂದ್ರ ಪದವಿ ಅದು ಪರಿಪೂರ್ಣವಾಗಬೇಕು ಅಂತ ಆದ್ರೆ ಶಚಿ ಜೊತೆಗಿರ್ಬೇಕು. ಶಚಿ ಇಲ್ಲದ ಪೂರ್ಣ ಆಗುವುದಿಲ್ಲ. ಹಾಗಾಗಿ ನಾನು ಅಸುರೇಂದ್ರನಲ್ಲ, ನಾನು ಇಂದ್ರನಾಗಬೇಕು. ಮೂರು ಮೂರ್ತಿಗಳ ಶಾಸನವೇ ಉಂಟಲ್ಲ. ಏನಂತ? ಒಂದು ಮನ್ವಂತರಕ್ಕೆ ಒಬ್ಬನೇ ಇಂದ್ರ ಹೇಗಿರುವ ಅದು ನಾನು ಪಡೆದಾಯ್ತಲ್ಲ. ನಾನು ಪಡೆದಾಯ್ತು. ಈಗ ದೇವೇಂದ್ರ ಎಷ್ಟು ಬಾರಿ ಕಳಕೊಂಡಿದ್ದಾನೆ, ಮರಳಿ ಪಡೆದದಲ್ವೋ. ಈಗ ನಾನು ಬೆಳೆದಿದ್ದೇನೆ. ನಾನು ಉಳಿಸಿಕೊಳ್ಬೇಕು ಅಂತಾದ್ರೆ, ಅದು ನನಗೆ ಶಾಶ್ವತವಾಗಿರ್ಬೇಕು ಅಂತಾದ್ರೆ ನನಗೆ ಶಚಿ ಬೇಕು. ಶಾಖೆ ಬಂದ್ರೆ ನೀವು ಕಟ್ಟಿಕೊಂಡ್ರೆ ಉಂಟು, ನಾನು ಬಿಡ್ಲಿಕ್ಕಿಲ್ಲ. ಯಾರು? ನಾನು. ನೀನು ಹೆಂಡತಿಯ? ನೀನು ಪತಿವ್ರತೆಯ? ಪತಿವ್ರತೆ ಆದವಳು ಹೀಗಿರುವುದಾ? ಹೇಗಿರ್ಬೇಕು ಮತ್ತೆ? ಗಂಡನ ನಡೆಗೆ ವಿರೋಧ ಹೇಳುವುದಾ? ನಾನೊಂದು ಬಯಸಿದೆ ಅಂತ ಆದ್ರೆ ಆ ಬಯಕೆ ಈಡೇರಬೇಕಾದ್ರೆ ನೀನು ಅವಕಾಶ ಮಾಡಿಕೊಡ್ಬೇಕು. ಪ್ರಭು, ನಾನು ನಿಮ್ಮ ಒಳಿತಿಗೆ ಬೇಕಾಗಿ ಹೇಳುವುದು, ಇಂದ್ರಾಣಿಯನ್ನು ಬಯಸಿ ಹಾಳಾಗುವುದು ಬೇಡ. ಏನಾಗುವುದಿಲ್ಲ. ನನಗೆ ಕ್ಷೇಮದಲ್ಲಿ ಇರೋಣ ಹೀಗೆ ಮೊದಲು ಬೇಡಿಕೊಳ್ತಾ ಇದ್ದೇನೆ. ನಾನು ಅವಳನ್ನು ಬಯಸಿದ್ರೆ, ಅವಳನ್ನು ನನ್ನೊಳಗೆ ಜೊತೆಗೆ ಇರಿಸಿಕೊಂಡ್ರೆ ನನಗೆ ಏನೂ ಆಗುವುದಿಲ್ಲ. ನಾನು ಮತ್ತೆ ಉನ್ನತಿಗೆ ಹೋಗುವುದಷ್ಟೇ. ಮದುವೆ ಆಗದಂತಹ ಹೆಣ್ಣು ಮಕ್ಕಳು ಒಂದಲ್ಲ 2 100 ಮಂದಿಯನ್ನು ಬೇಕೆಂದು ಕರ್ಕೊಂಡು ಬನ್ನಿ, ನಾನು ಸ್ವಾಗತ ಮಾಡ್ತೇನೆ. ಹಾಗೆಂದುಕೊಂಡು ಪತಿವ್ರತ ನಾರಿ ಅಂತ ಶಚನು ಯಾವತ್ತು ಬಯಸು ತರವಲ್ಲ. ನನಗೆ ಉಳಿದ 100 ನಾರಿಯರು ಬೇಡ, 1000 ನಾರಿಯರು ಬೇಡ. ನನಗೆ ಬೇಕಾದ್ದು ಶಚಿ ಒಬ್ಬಳು. ಬೇಡ ಪ್ರಭು, ತಮ್ಮಯ್ಯ ದಕ್ಕಯ್ಯ ಏನು ನಿನ್ನನ್ನು ಬಿಟ್ಟು ಹೋಗ್ತಾರೆ ಭಾವಿಸಿದ್ಯಾ? ನಾನು ಶಚಿಯನ್ನು ಪಡೆದೇ ಸಿದ್ಧ. ನಿನ್ನ ಆರೋಪದ ಆಕ್ಷೇಪದ ಮಾತುಗಳು ಬೇಡ. ಇದು ಕೇಳಬೇಕೆ ಬಂದದಲ್ಲ ನಾನು. ಅಯ್ಯೋ ದೇವರೇ. ಮರಳಿ ಸಂಕ್ರಾಂತಿಯನ್ನು ತಾರೆ ಮರಳುಗೈವೆನೆರುವುದವಲ್ಲ. ಮರಳಿ ಸಕ್ರಾಣಿಯನ್ನು ತಾನೆ ಮರುಳಗೈವೆನೆರುವುದ ಬಂದ. ಕರುಣಿಯನು ವಿಧ ವಿಧದಿ ನಯ ಭಯಗಳಲ್ಲಿ ನುಡಿಸಲ್ಗೆ. ದೂರ ನಿಂತು ಮಾತಾಡಿ ಅಂತ. ನೀನು ಸೆಳೆತ ನಿಲ್ಲೋದೊಂದುಂಟಲ್ಲ, ಸೆಳೆತ ಸೂಜಿ ಕಲ್ಲಿನ ಹಾಗೆ ಹಾಗೆ ಹತ್ತಿರ ಬಂದದ್ದು ನಾನು. ನೀನು ನಾನು ಹೋಗುವಾಗಲೇ ಹೇಳಿಲ್ವ ನಿನ್ನಲ್ಲಿ? ಹೌದು. ನನ್ನವಳು ಏನು ಆಕ್ಷೇಪ ಹೇಳಲಿಕ್ಕಿಲ್ಲ ಅಂತ. ಅಲ್ಲ, ಆಕ್ಷೇಪ ಹೇಳುವುದಿಲ್ಲ, ಸ್ವಲ್ಪ ಪ್ರಯತ್ನ ಮಾಡಿ ಬನ್ನಿ ಅಂತ ಹೇಳಿದೆ ನಾನು. ಅಲ್ಲ, ಅವಳು ಆಕ್ಷೇಪ ಹೇಳುವುದಿಲ್ಲ ಅಂದರಲ್ಲ. ಹೌದಾ? ಹೇಳಲೇ ಇಲ್ಲ. ನಾನು ಹೋಗುವಾಗಲೇ ನಾನು ರಾಜಾಂಗಣಕ್ಕೆ ಬಿದ್ದದೆ ತಡ ಓಡೋಡಿ ಬಂದ್ರು. ಬನ್ನಿ ಬನ್ನಿ ಸ್ವಾಮಿ ಬನ್ನಿ. ಹೌದಾ? ಕರ್ಕೊಂಡು ಹೋದ್ರು, ಸ್ವಾಗತ ಮಾಡಿದ್ರು, ಮಾತನಾಡಿಸಿದ್ರು. ಸ್ವರ್ಗಲೋಕದ ವಿಷಯ ಎಲ್ಲ ಹೇಳಿದಾಗ ನಿನ್ನ ವಿಷಯವಾಗಿ ಹೇಳಿದೆ ನಾನು. ಶಚಿಯನ್ನು ವಹಿಸಿದ್ದೇನೆ, ನನ್ನವಳಾಗಿ ಸ್ವೀಕರಿಸ್ತೇನೆ, ನಿನ್ನ ಆಕ್ಷೇಪ ಉಂಟು. ಅಯ್ಯೋ ದೇವರೇ, ನಾನು ಹಾಗೆ ಹೇಳುವಳು ಸ್ವಾಮಿ. ನಿಮ್ಮ ನಡೆಗೆ ವಿರೋಧ ಹೇಳುವವಳೇ ನಾನು. ತಾರಮಣಿ ಕಾಲಿಗೆರಗಿ ಬೇಡಿಕೊಂಡು ಪರಮ ಸಂತೋಷದಲ್ಲಿ ಸ್ವೀಕರಿಸ್ತೇನೆ. ನೀವು ಅವರನ್ನು ಕರ್ಕೊಂಡು ಬಂದಿದ್ದಾದ್ರೆ ಮುಖಕ್ಕೆ ಆರತಿ ಬೆಳಗಿ ಅವಳ ಕೈ ಹಿಡಿದು ಮನೆ ಒಳಗೆ ನಾನೇ ಕರ್ಕೊಂಡು ಹೋಗ್ತೇನೆ. ಯಾಕೆ ಬಿಟ್ಟು ಬಂದಿರಿ ಪ್ರಭು? ಯಾಕೆ ಬಿಟ್ಟು ಬಂದಿರಿ? ದೂರ ನಿಂತು ಮಾತಾಡಿ ಅಂತ ಹೇಳಿದ್ರು ನನ್ನ ಹೆಂಡತಿ. ನನ್ನ ಹೆಂಡತಿ ಅಂದ್ರೆ ಹಾಗೆ ಅಲ್ಲ, ನನಗಿದು ಮೊದಲೇ ಗೊತ್ತಿತ್ತು ವಿಷಯ. ಹಾಗಾದ್ರೆ ಹಾಗಲ್ಲ, ಈಗ ಇದು ನಿಮ್ಮ ಪ್ರಯತ್ನ ಅಂತ ನೀವು ಹೇಳುದ? ಮತ್ತೆ ಇದು ನಿಮ್ಮ ಪ್ರಯತ್ನ, ದೇವರ ಅಣೆಗೋಲು. ಮತ್ತೆ ಯಾರ ಪ್ರಯತ್ನ? ಇದು ನನ್ನ ಪ್ರಯತ್ನ. ಅದು ಹೇಗೆ? ಕಾರಣ ಉಂಟು. ಏನು ಕಾರಣ? ಈ ದೇವಲೋಕ ಬಿಟ್ಟು ನಿಮ್ಮ ಅರಮನೆಗೆ ಹೋದಂತಹ ಸಂದರ್ಭದಲ್ಲಿ ನಾನು ಮನಸ್ಸಿನಲ್ಲಿಯೇ ಒಂದು ಹರಕೆ ಹೇಳಿದ್ದೇನೆ. ಏನಂತ ಹರಕೆ ಹೇಳಿದ್ದೆ ನೀನು? ಕಾತ್ಯಾಯಿನಿ ದೇವಿಗೆ ವ್ರತ ಮಾಡುತ್ತೇನೆ ಎನ್ನುವುದಾಗಿ. ವೃತವ ವ್ರತವ? ವ್ರತ 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 ಕಾತ್ಯಾಯನಿ ವ್ರತ ನಿಜ. ಅದು ಮಾಡಬಹುದು ಯಾವಾಗಾದ್ರೂ ಮದುವೆ ಆದ ಮೇಲೆ ಮಾಡಲಿಕ್ಕೆ? ಇಲ್ಲ ಇಲ್ಲ ಇಲ್ಲ, ನನ್ನ ಮನಸ್ಸಿನ ಸಂಕಲ್ಪದಂತೆ ಇಂದಿನಿಂದ ಪ್ರಾರಂಭ. ವ್ರತ ಮಾಡಿ ಹಗಲಲ್ಲಿ ವ್ರತ ಮಾಡಿದ್ರೆ ಆಯ್ತು. ವ್ರತದಲ್ಲಿ ನಿಯಮ ಉಂಟು. ಏನಂತ? ನನ್ನಲ್ಲಿ ಯಾರು ಮಾತಾಡ್ಲಿಕ್ಕಿಲ್ಲ, ನನ್ನ ಹತ್ತಿರವೂ ಪುರುಷರು ಬರ್ಲಿಕ್ಕಿಲ್ಲ. ನಿನಗೆ ಸಂಕಲ್ಪ ಮಾಡಿ ಆಯ್ತಾ? ಸಂಕಲ್ಪ ಆಯ್ತಪ್ಪ. ಅದು ಸ್ವಲ್ಪ ದಿವಸ ಕಳೆದ ಮೇಲೆ ಸಂಕಲ್ಪ ಮಾಡಿ 48 ದಿವಸ. ಎಷ್ಟು? 48 ದಿವಸ. ಒಂದು ಮಂಡಳಿ? ಹೌದು. ಒಂದು ಮಂಡಲ ಮಂಡಲ. ಹೌದು.
ಮಾಡ್ಲೇಬೇಕಾ? ಹತ್ತಿರ ಬರ್ಲಿಕ್ಕೆ ಇಲ್ಲ. ಬೇಡವೇ ಅದೆಲ್ಲ ಬೇಡ ಅಂತ ಹೇಳುವುದಿಲ್ಲ. ಇಲ್ಲ, ನಮ್ಮ ಒಳಿತಿಗಲ್ವಾ? ಮದುವೆ ಅದು ಭವಿತವ್ಯಕ್ಕೆ ಈಗ ನಾನು ಸಂಕಲ್ಪ ಮಾಡಿ ಹರಕೆಯನ್ನು ತೀರಿಸದಿದ್ದರೆ ಗಿರಿಜಿಗೆ ಕೋಪ ಬರುವುದಿಲ್ವಾ ಪಾರ್ವತಿ ದೇವಿಗೆ? ಅದಕ್ಕೆ ಪಾರ್ವತಿಗೆ ಸಂಬಂಧಪಟ್ಟದ್ದು ಕಾತ್ಯಾಯಿನಿ. ಆದಿತ್ತಪ್ಪ, ನೀನು ವ್ರತ ಮಾಡು, ನಾನು ಮಾತ್ರ ಇಲ್ಲೇ ಇರ್ತೇನೆ ಪೂಜಾ ಮಂದಿರದಲ್ಲಿ. ನಿಮಗೆಲ್ಲ ಬೇಕಾದ ಸಿದ್ಧ ಮಾಡಿಕೊಡ್ಬೇಕು. ಇಲ್ಲ, ನನ್ನ ಹತ್ತಿರ ಯಾರು ಬರ್ಲಿಕ್ಕಿಲ್ಲ. 48 ದಿವಸ ಮಾತಾಡ್ಲಿಕ್ಕೂ ಇಲ್ಲ. ಈಗ ಅವ ಬರ್ಲಿಕ್ಕಿಲ್ವಾ ದೇವೇಂದ್ರ? ಅವನನ್ನು ನಂಬಲಿಕ್ಕೆ ಆಗುದಿಲ್ಲ. ಇಲ್ಲ ಹಾಗಾಗಿ ನಾನು ಇಲ್ಲಿ ಇರ್ತೇನೆ. ಹೌದಾ? ಹಾಗಾದ್ರೆ ನಾನು 48 ದಿವಸ ಕಳೆದ ಮೇಲೆ ಬರ್ಬೇಕು. ಯಾಕೆ ಒಂದೊಂದು ಹಾರಕ್ಕೆ ಹೆಣ್ಣು ಮಕ್ಕಳೊಂದು ಹಾರಕ್ಕೆ ಹೇಳೋದು, ಯಾರ್ಯಾರಿಗೂ ಪತ್ರ ಕೊಡ್ಲಿಕ್ಕೆ, ಹಾರಕ್ಕೆ ಹೇಳಿಕೆ. ಇವನಿಂದ ತಪ್ಪಿಸಿ ಆಯಿತು. ಆದಷ್ಟು ಬೇಗ ಈ ವಿಷಯವನ್ನು ಪಾರ್ವತಿ ದೇವಿಯಲ್ಲಿ ತಿಳಿಸಿ. ಇದು ಪರವಾಗಿಲ್ಲ. ಮೂವರು ಒಂದು ನಿರ್ಧಾರಕ್ಕೆ ಬಂದೆವು. ಒಂದೊಂದು ಲೋಕಗಳನ್ನು ಒಬ್ಬೊಬ್ಬರು ನಿಯಂತ್ರಣದಲ್ಲಿಟ್ಟುಕೊಳ್ಬೇಕು. ಭೂಲೋಕದ ನಿಯಂತ್ರಣ ನಿನಗೆ. ಆ ಕಾರಣದಿಂದಲೇ ದಿಗ್ವಿಜಯವನ್ನು ಕೈಗೊಂಡೆ. ಧರಾಪಾಲಕರ ಗರ್ವವನ್ನು ಮುರಿದೆ. ಇಡೀ ಭೂಖಂಡ ನಮ್ಮ ನಿಯಂತ್ರಣದಲ್ಲಿದೆ. ಆದರೂ ಕೆಲವರನ್ನು ನಂಬುವುದಕ್ಕೆ ಸಾಧ್ಯ ಇಲ್ಲ. ಮುನಿಗಳು, ಬ್ರಾಹ್ಮಣರು ನಮ್ಮ ವಿರೋಧಿಗಳ ಭಜನೆಯನ್ನು ಮಾಡುತ್ತಾ ಇದ್ದಾರೆ, ಯಾಗ ಯಜ್ಞಾದಿಗಳನ್ನು ಮಾಡುತ್ತಾ ಇದ್ದಾರೆ. ಅಂಥವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ನಿರೀಕ್ಷೆಯಲ್ಲಿರ್ತೇನೆ. ಹಲಗಾಲದೆ ಮಳೆ ಸುರಿಯದ ಬೇಗ ದೊಣೆಯಲ್ಲಿ ಮಳೆಗೋದು ಭಕ್ತಿಯೊಳೆದ ಗೊತ್ತಿರಲು. ಹಲಗಾಲದೆ ಮಳೆ ಸುರಿಯದೆ ಬೇಗೆಯೋ ಇಳೆದು ಎಡೆಯಲ್ಲಿ ತಂದೆ. ಶಿಷ್ಯಂದಿರೇ, ಯಾಗ ಯಜ್ಞ ಹೋಮ ಹವನ ಇತ್ಯಾದಿಗಳನ್ನು ಮಾಡಿ ಸದಾ ಪ್ರಪಂಚದ ಒಳಿತನ್ನೇ ಬಯಸುವವರು ನಾವು. ನಾವೇನು ಸ್ವಾರ್ಥಿಗಳಲ್ಲ. ಪ್ರಪಂಚ ಒಳ್ಳೆದಾದ ನಾವು ಒಳ್ಳೆದಾದ ಹಾಗೆ ಈ ಗೊಂಡಾರಣ್ಯವನ್ನೇ ನಮ್ಮ ಮನೆಯಾಗಿ ನಾವು ಸ್ವೀಕಾರ ಮಾಡಿದ್ದೇವೆ. ಇಲ್ಲೇ ಯಾಗಾದಿಗಳು ಮಾಡುತ್ತಾ ನಿರಂತರ ನಾವು ಕಾಲ ಕಳೀತಾ ಇದ್ದೇವೆ. ಹಾಗಾದ ಕಾರಣ ಯಾಗ ಮಾಡುವುದಕ್ಕೆ ಬೇಕಾಗಿ ಸುಸ್ಥಳವನ್ನು ಹುಡುಕುತ್ತಾ ಈ ನದಿ ತೀರವನ್ನು ಬಂದು ಸೇರಿದ ಹಾಗಾಯಿತು. ತಡ ಮಾಡುವುದಲ್ಲ, ಲೋಕದ ಉದ್ಧಾರಕ್ಕೆ ಬೇಕಾಗಿ, ಯಾಗಕ್ಕೆ ಬೇಕಾಗಿ ಪ್ರಾರಂಭಿಸೋಣಪ್ಪ. ಮಂದ ಮಂದಿಗಳೇ ತಗೆದುಪ್ಪವನು ಅಂಗದಿ ಬೆಂಕಿಗೆ ಸುರಿಯುವಿರಿ. ತುಪ್ಪವನು ರಂಗದಿ ಬೆಂಕಿಗೆ ಸುರಿಯುವಿರಿ. ಬಂದನು ಮುನಿಗಳ ಗಣನ. ಹೌದಪ್ಪ, ಅದೆಷ್ಟೋ ಸಂಖ್ಯೆಯಲ್ಲಿದ್ದೀರಿ. ನಿಜ. ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೀರಿ. ಯಜ್ಞಗುಂಡ ಹೌದು. ಉರಿಯುತ್ತಾ ಇದೆ ಅಗ್ನಿ, ಬೆಂಕಿ, ಏನನ್ನೋ ಅದಕ್ಕೆ ಹೋಲಿಸುತ್ತಾ ಇದ್ದೀರಿ. ತುಪ್ಪ, ಜೇನು ಇತ್ಯಾದಿಗಳು ಸುರಿಯುತ್ತಾ ಇದ್ದೇವೆ. ತಲೆ ಸರಿ ಉಂಟ ನಿಮಗೆ? ಯಾಕೆ? ಓ ಅಂತಾರೆ, ಕುಡಿಯುವುದಕ್ಕೆ ತುಪ್ಪ ಇಲ್ಲದೆ ಈ ಪ್ರಪಂಚದಲ್ಲಿ ಎಷ್ಟು ಮಂದಿಗಳು ಕಷ್ಟ. ಅಲ್ಲ, ಇಲ್ಲಿ ಬಾ, ಒಮ್ಮೆ ಈಚೆ ಬಾ.
ಅದನ್ನು ಅಗ್ನಿಗೆ ಹಾಕುವುದಕ್ಕೆ ಬದಲು ನಿನಗಾದ್ರೂ ತಿನ್ಬಹುದಿತ್ತಲ್ಲ, ಸ್ವಲ್ಪ ಶರೀರ ಆದ್ರೂ ಬೆಳವಣಿಗೆ ಆಗ್ತದೆ. ಯಾಕಾಗಿ ಯಜ್ಞವನ್ನು ಮಾಡ್ತಾ ಇದ್ದೀರಿ ಅದನ್ನು ಹೇಳಿ. ಇದರ ಬಗ್ಗೆ ವಿಚಾರ ಮಾಡ್ತಾ ಇದ್ದೇನ ಅಯ್ಯ. ಏನು ಯಾಗಾದಿಗಳು ಮಾಡ್ತಾ ಇದ್ದೇವೆ, ಯಾಕೆ ಯಾಕೆ ನಮಗೆ ಅದಕ್ಕೆಂದರ ಯಾಜಕರು ದಾನವ ನೋಡು. ಇದು ವರ್ಷಗಳ ಯಜ್ಞವು ಕೇಳು. ವಿಧಿವಿಧನೊಳ ಜಾತಿಯನ ತಿಸರು. ಮುನವಂದು ನೆನೆದರು ಹಳೆಯ ಗರವನು. ಅದಕ್ಕೆಂದರ ಯಾಜಕರು ದಾನವ ನೋಡು. ಇದು ವರ್ಷಗಳ ಯಜ್ಞವು ಕೇಳು. ಅಯ್ಯ, ಕೇವಲ ಬಾಲಿಶವಾದಂತ ಪ್ರಶ್ನೆಯನ್ನೇ ನೀನು ಕೇಳುತ್ತಾ ಇದೆಯಲ್ಲ. ಯಾಕೆ ಯಾಗ ಮಾಡುವುದು ಯಾಕೆ ಅಂತ. ಇದರ ಉತ್ತರ ನನ್ನಲ್ಲಿ ಅಲ್ಲ, ಮತ್ತೆ? ಸಣ್ಣ ಮಕ್ಕಳಲ್ಲಿ ಕೇಳಿದ್ರು ಇದಕ್ಕೆ ಸಮರ್ಪಕವಾದಂತ ಉತ್ತರವನ್ನು ಕೊಡ್ತಾರಪ್ಪ. ನನಗೆ ಗೊತ್ತಿಲ್ಲ, ನಿನ್ನ ಬಾಯಿಂದಲೇ ಬರಲಿ. ಗೊತ್ತಿಲ್ಲ ಅಂತ ಅಲ್ಲ, ನೀನು ಹೇಳಿದ ಹಾಗೆ ನಮ್ಮ ಬಾಯಿಂದಲೇ ಬರಬೇಕು ಅಂತ. ಇದು ನಮ್ಮ ಸ್ವಾರ್ಥಕ್ಕೆ ಬೇಕಾಗಿ ಅಲ್ಲ, ಮತ್ತೆ ಈ ಯಾಗದಿಂದಲಾಗಿ ಒಂದು ಪಾಲು ನಿನಗೂ ಬರ್ತದೆ ಅಯ್ಯ, ಅದೇ ಹೇಗೆ? ನಿನಗೂ ಸಿಗುತ್ತದೆ. ಅದು ಹೇಗೆ? ನಾವು ಯಜ್ಞಗುಂಡಕ್ಕೆ ಹಾಲು ತುಪ್ಪ ಹಣ್ಣು ಹಂಪಲು ಹಾಕುತ್ತೇವೆ. ಯಾಕೆ? ಯಾಕೆ? ನಾವು ತಿಂದು ನಮಗೆ ತೃಪ್ತಿ ಮಾಡಬಹುದಿತ್ತು, ಆ ಉದ್ದೇಶ ನಮ್ಮದಲ್ಲ. ಪರಿಣಾಮ ಏನಾಗುತ್ತದೆ, ಅದು ಆ ದೇವತೆಗಳಿಗೆ ಸಂದುತ್ತದೆ. ಪರಿಣಾಮವಾಗಿ ಆ ದೇವತೆಗಳು ಕಾಲಕ್ಕೆ ಸರಿಗೆ ಮಳೆ ಸುರಿಸ್ತಾರೆ. ಈ ಮಳೆಯಿಂದಲಾಗಿ ಬೆಳೆ ಬೆಳೆಯುತ್ತದೆ. ಪರಿಣಾಮವಾಗಿ ಪ್ರಪಂಚ ಜೀವಕೋಟಿಗಳೆಲ್ಲರೂ ಸುಖ ಸಂತೋಷ ನೆಮ್ಮದಿಯಲ್ಲಿ ಬದುಕುತ್ತಾರೆ. ಲೋಕದ ಉದ್ಧಾರಕ್ಕೆ ಬೇಕಾಗಿ ಯಾಗ ಮಾಡುವುದೇ ಹೊರತು ನಮ್ಮ ಸ್ವಾರ್ಥಕ್ಕೆ ಬೇಕಾಗಿ ಅಲ್ಲವಪ್ಪ. ಅದನ್ನು ಹೇಳ್ತಾ ಇದ್ದೇನೆ, ನಮ್ಮ ಮೇಲೆ ಯಾಕೆ ದಬ್ಬಾಳಿಕೆ, ನಮ್ಮನ್ನು ಯಾಕೆ ನೀವು ವಿಚಾರ ಮಾಡ್ತಾ ಇದ್ದೀವಿ? ನಮ್ಮಿಂದ ನಿಮಗೆ ಯಾವ ತೊಂದರೆ ಇಲ್ಲ, ನಿಮಗೆ ಒಳ್ಳೆದೇ. ದೇವತೆಗಳಿಗೆ ನೀವು ಹವಿಸ್ಸನ್ನರ್ಪಿಸುತ್ತಾ ಇದ್ದೀರಿ. ಹೌದು, ದೇವತೆಗಳ ಯಾರು? ನೀವು ಅರ್ಪಿಸಿದಂತ ಹವಿಸ್ಸನ್ನು ಉಂಡಂತ ದೇವತೆಗಳು ಸಂತುಷ್ಟರಾಗಿ ಮಳೆಯನ್ನು ಸುರಿಸುತ್ತಾರೆ. ನಿಜ. ಆ ಕಾರಣದಿಂದ ಪ್ರಪಂಚವೇ ಸುಖದಿಂದಿರುವುದಕ್ಕೆ ಸಾಧ್ಯ. ಹೌದು, ಬೆಳೆ ಬೆಳೆಯುತ್ತದೆ, ಬೆಳೆಯುತ್ತದೆ. ನಿಮಗೆ ಬೇಕಾದ ಆಹಾರ ಸಿಗ್ತದೆ. ಓ ಮರುಳರಿರ ದೇವತೆಗಳು ಈಗ ಹೇಗಿದ್ದಾರೆ, ಎಲ್ಲಿದ್ದಾರೆ? ನಮ್ಮ ಆಜ್ಞಾನುವರ್ತಿಗಳಾಗಿ ದಿನ ಕಳೆಯುತ್ತಾ ಇದ್ದಾರೆ. ದೇವತೆಗಳು ನಮ್ಮ ಅಂಕಿತದಲ್ಲಿದ್ದಾರೆ. ದೇವತೆಗಳು ನಮ್ಮ ದಾಸರಾಗಿದ್ದಾರೆ. ನಮ್ಮ ಅಂದ್ರೆ ನನ್ನ ಅಣ್ಣನ. ಆದ ಕಾರಣ ನಿಮ್ಮಲ್ಲಿ ಹೇಳುವುದಿಷ್ಟೇ, ನಮ್ಮ ದಾಸರಾದಂತಹ ದೇವತೆಗಳನ್ನು ನೀವು ಪೂಜಿಸುವುದರಲ್ಲಿ ಅರ್ಥವಿಲ್ಲ. ಇನ್ನು ಮುಂದೆ ನನ್ನ ಅಣ್ಣನಾದಂತಹ ತಾರಾಕ್ಷನನ್ನು ಪೂಜಿಸುವುದಿದ್ರೆ ಮಾತ್ರ ನಿಮಗೆ ಅವಕಾಶ. ಇಲ್ಲ ಅಂತಾದ್ರೆ ಇಲ್ಲಿ ಇರುವುದಕ್ಕೆ ಅವಕಾಶ ಇಲ್ಲ. ಜಾಗ್ರತೆ. ಅಯ್ಯ, ನಿನ್ನ ಈ ಮಾತುಗಳನ್ನು ಕೇಳಿ ಪರಂಪರೆಯನ್ನು ನಾವು ಬಿಡುವುದಕ್ಕೆ ಸಾಧ್ಯವಿಲ್ಲ. ಈಗ ದೇವತೆಗಳಿಗೆ ನಾವು ಯಾಗವಾದ ಅರ್ಪಣೆ ಮಾಡಿದ ಹೌದು ಅಂತಾದ್ರೆ ನಮಗೆ ಗುಣ ಉಂಟು, ಲಾಭ ಉಂಟು. ನಿನ್ನ ಅಣ್ಣನನ್ನು ಅಥವಾ ನಿಮ್ಮನ್ನು ಪೂಜೆ ಮಾಡಿದ್ರೆ ಪ್ರಪಂಚಕ್ಕೆ ಏನು ಲಾಭ ಅಂತ ಅದು ಕೇಳಬೇಕಾಗುತ್ತದೆ. ಏನು ಪ್ರಪಂಚಕ್ಕೆ ಲಾಭ? ಇಡೀ ಪ್ರಪಂಚವನ್ನೇ ನಾವು ನಿಯಂತ್ರಣದಲ್ಲಿಟ್ಟುಕೊಂಡವರು. ದೇವತೆಗಳಿಂದ ಇನ್ನು ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ನಿನ್ನಲ್ಲಿ ಹೆಚ್ಚು ಮಾತಿಲ್ಲ. ಇನ್ನು ಮುಂದೆ ದೇವೇಂದ್ರನನ್ನು ಪೂಜಿಸದೆ ಬದುಕುವುದಿದ್ರೆ ಈ ಪ್ರಪಂಚದಲ್ಲಿ ಅವಕಾಶ ಇದೆ. ಇಲ್ಲ ಎಂದಾದ್ರೆ ಬದುಕುವುದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಅಯ್ಯ, ಏನು ನಿನ್ನ ಈ ದಬ್ಬಾಳಿಕೆಯ ಮಾತುಗಳಿಗೆ ಅಂಜೋರು ಅಳುಕೋರು ನಾವಲ್ಲ. ನಾವು ಯಾವತ್ತು ದೇವತೆಗಳನ್ನೇ ಪೂಜೆ ಮಾಡೋರು. ಆ ಪರಂಪರೆ ಬಿಡುವುದಕ್ಕೆ ಸಾಧ್ಯವಿಲ್ಲ. ನಾವು ದೇವತೆಗಳ ಪೂಜೆ ಮಾಡುವುದೇ. ನಿಮ್ಮ ನಿರ್ಧಾರದ ಬದಲಾವಣೆ ಇಲ್ಲ. ಇಲ್ಲ. ನೀನಾದ್ರೂ ನಾನು
ಇದೆಯಾ? ಭೂಮಂಡಲವನ್ನು ಸಂಚರಿಸಿದೆ. ಎಲ್ಲೆಲ್ಲೇ ಹರಿಯನ್ನು ಅಲ್ಲ ಹರನನ್ನು. ಹರನು ಈಗ ನಮಗೆ ವಿರೋಧಿಯೇ. ನಮಗೆ ನಯವಂಚನೆಯನ್ನು ಮಾಡಿದ, ವಿಶ್ವಾಸಘಾತಕವನ್ನು ಮಾಡಿದವ. ಅಪ್ಪನಾದಂತಹ ತಾರಕಾಸುರನ ವಧೆಗೆ ನಮ್ಮ ಆರಾಧ್ಯ ಮೂರ್ತಿ ಹರನೇ ಕಾರಣ. ಆದ ಕಾರಣ ಹರನ ದೇವತೆಗಳ ಪೂಜೆ ಪುರಸ್ಕಾರವನ್ನು ಯಾರು ಮಾಡ್ತಾರೋ ಅಂಥವರಿಗೆಲ್ಲ ಕಠಿಣವಾದ ಶಿಕ್ಷೆಯನ್ನು ಕೊಡುತ್ತಾ ಮುಂದುವರಿಯುತ್ತೇನೆ. ನದಿ ಸಲ್ಲಿಯೋ ಸರಸ್ವತಿ ಸರಸ್ವತಿ ಧರೆಯಲ್ಲಿ ಚೂತ್ಯಗೊಳಿಸುತ್ತಲಿರುವ ಸಮಯದೋಳ್ ಕುಡನಾಗ ಸರಸ್ವತಿ ಈ ಪ್ರಶಾಂತವಾದಂತಹ ವಾತಾವರಣದಲ್ಲಿ ಪ್ರಫುಲ್ಲ ಮಾನಸಳಾಗುವುದರ ತನ್ಮೂಲಕವಾಗಿ ಸ್ವಚ್ಛಂದವಾಗಿ ಹರಿಯುತ್ತಾ ಇರುವವಳು ಸರಸ್ವತಿ ನದಿ. ಸರಸ್ವತಿ ನದಿಯ ಅಭಿಮಾನಿ ದೇವತೆ ನಾನು. ಸರಸ್ವತಿ ಇದ್ದೇನೆ. ಸದಾ ಕಾಲ ಹರಿಯುವುದೊಂದೇ ನನ್ನ ಉದ್ಯೋಗ. ಆದರೆ ಇಂದಿನ ಈ ಕಾಲಕ್ಕಾಗುವಾಗ ನೀರಾದ ನಾನು ನೀರೆಯಾಗಿ ಮೈತಳೆದು ಬಂದವಳಿದ್ದೇನೆ. ಮನಸ್ಸಿನಲ್ಲಿ ಒಂದು ಆಸೆ ಎನ್ನುವುದು ಅಂಕುರಿಸುತ್ತಾ ಇದೆ. ನನ್ನ ದಡದ ಮೇಲಿರುವಂತಹ ಈ ಪರಿಸರ, ಇದೆಲ್ಲವನ್ನ ಸರಿಯಾಗಿ ನಾನು ಸ್ವಲ್ಪ ನೋಡಬೇಕು, ವನವನ್ನ ಸುತ್ತಾಡಬೇಕು ಎನ್ನುವ ಆಸೆ ಹೆಚ್ಚಾದ ಕಾರಣದಿಂದಲಾಗಿ ಮೈತಳೆದು ಬಂದವಳು. ಇನ್ನು ಯಾಕೆ ನಾನು ಸಾವಕಾಶವನ್ನು ಮಾಡಬೇಕು? ಮುಂದೆ ಸಾಗುತ್ತೇನಂತೆ. ನುಡಿಸಿದನು ಶೃಂಗಾರ ವಚನದಲ್ಲಿ ಆದಿವ್ಯಾಕಾರ್ಯ ನುಡಿ
ಪ್ರಮೋದನೆ ಬಳಿಗೈದೆ ನಯದೇ ನುಡಿಸಿದ ಮಹಾಭಾರತಿ ಆದಿವ್ಯಕಾರಿಗೆ ನೋಡಿ ಕಲುಕೋದಿಗೆ ಲೋಕದಲ್ಲಿ ಕೊಂಡಾಡಿ ಚೆಲುವ ಕಲಿ ಕಾಮನರುಗಿ ನೀನಾರ ಚೆಲುವ ಕಲಿ ಕಾಮನರುಗಿ ನೀನಾರ ಕನ್ನೆ ರನ್ನೆ ಆರ ಕನ್ನೆ ದೇವತೆಯೋ ಗಾನ ಗುಣಗುಣಿಸುತ್ತೀರ್ಪ ಗುಣಗುಣಿಸುತ್ತೀರ್ಪ ವನ ದೇವತೆಯೋ ಫಲಿಸುತ್ತೋ ಗಾನ ಗುಣಗುಣಿಸುತ್ತೀರ್ಪ ವನ ದೇವತೆಯೋ ಮುದ್ದುರು ಚೆಲ್ಲುವ ಗಿಣಿ ಕಾಮನರ ಗಿಣಿ ನೀನಾರ ಕನ್ನೆ ಚೆಲ್ಲುವ ಕಣಿ ಕಾಮನರ ಗಿಣಿ ನೀನಾರ ಕನ್ನೆ ಹೆದರಿಕೆ ಆಗುತ್ತುಂಟು. ಭಯ ಪಡಬೇಡ. ಯಾಕೆ ಭಯ? ಮತ್ತೆ ಇಲ್ಲಿ ಏನು ಭಯ? ನೋಡುವಾಗಲೇ ಹೆದರಿಕೆ ಆಗುತ್ತೆ. ಭಯಕ್ಕೆ ಕಾರಣ ಏನು ಅಂತ ಬೇಕಲ್ಲ. ನೋಡುವಾಗ ಹೆದರಿಕೆ. ಹೌದಪ್ಪ, ಹೆದರಿಕೆ ಆಗುವ ಹಾಗೆ ನಾನೇನು ಮಾಡಿದೆ? ಅಲ್ಲ, ನೀನು ಆಚೆ ಈಚೆ ಹೋಗುವಾಗಲೇ ನನಗೆ ಒಂಥರ ಹೆದರಿಕೆ ಆಗುತ್ತಾ ಉಂಟು. ಇವತ್ತೇನಿದೆ ವಿಷಯ ನಿನಗೆ ಅರ್ಥ ಆಗ್ಲಿಲ್ವ? ಇಲ್ಲಪ್ಪ. ನನ್ನನ್ನೇ ನಾನು ಮರೆತು ವ್ಯವಹರಿಸುತ್ತಾ ಇದ್ದೇನೆ. ಅದ್ಯಾಕೆ ಮರ್ತದ್ದು ನೀವು? ಕಾರ್ಯನಿಮಿತ್ತವಾಗಿ ಇಲ್ಲಿಗೆ ಬಂದವ. ಒಮ್ಮೆಲೆ ದಿವ್ಯಾಕಾರವನ್ನು ನಾನು ಕಂಡೆ. ಹೌದಾ? ಪ್ರಪಂಚದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳನ್ನು ಕಂಡವ ನಾನು. ಸ್ವರ್ಗಕ್ಕೆ ಹೋದವ.
ಭೂಲೋಕದಲ್ಲಿಯೂ ಅಷ್ಟೇ, ಪಾತಾಳದಲ್ಲಿಯೂ ಅಷ್ಟೇ ಎಷ್ಟೋ ಹೆಣ್ಣು ಮಕ್ಕಳನ್ನು ಕಂಡವ. ಆದರೆ ಅವರೆಲ್ಲರ ಹಾಗಲ್ಲ. ಮತ್ತೆ ನಿನ್ನದು ಭವ್ಯವೂ ದಿವ್ಯವೂ ನವ್ಯವೂ ಆದಂತಹ ಸೌಂದರ್ಯ. ಆದ ಕಾರಣ ಇಲ್ಲಿಗೆ ನಾನೇ ಬಂದಿದ್ದೇನೆ. ಎಣೆಯಿಲ್ಲದ ಸುಂದರಿ. ಖಂಡಿತವಾಗಿಯೂ ದೇವತೆಗಳಲ್ಲಾಗಲಿ ನರರಲ್ಲಾಗಲಿ ನಾಗಗಳಲ್ಲಾಗಲಿ ನಿನಗೆ ಎಣೆಯಾದಂತಹ ಹೆಣ್ಣು ಬೇರೆ ಇರುವುದಕ್ಕೆ ಸಾಧ್ಯವಿಲ್ಲ. ಹೌದಾ? ನೋಡಬಾರದೆ ಏನಾಯ್ತು? ಅರ್ಧ ಚಂದ್ರಾಕೃತಿಯಿಂದ ಒಪ್ಪುವಂತಹ ಹಣೆ, ಮರಿದುಂಬಿಗಳ ಹಾಗೆ ಕೂದಲು, ಅದೇ ರೀತಿಯಾಗಿ ಕಾಮನ ಬಿಲ್ಲಿನಂತಹ ಹುಬ್ಬು, ಕನ್ನಡಿ ಕಪೋಲ, ಮುರಿ ಶಂಕದ ಹಾಗೆ ಗಲ್ಲ. ಎಲ್ಲ ನೋಡ್ತಾ ಇದ್ದೇನೆ ನಾನು. ನಿನ್ನಂತಹ ಸೌಂದರ್ಯವತಿ ಪ್ರಪಂಚದಲ್ಲಿ ಬೇರೆ ಯಾರೂ ಇರುವುದಕ್ಕೆ ಸಾಧ್ಯತೆ ಇಲ್ಲ. ಅನಿರೀಕ್ಷಿತವಾಗಿ ನನಗೆ ನೀನು ಕಾಣುವುದಕ್ಕೆ ಸಿಕ್ಕಿದ್ದಿ ಈ ಸರಸ್ವತಿ ನದಿ ದಡದಲ್ಲಿ. ಆ ನದಿಯನ್ನು ನೋಡುವಾಗ ನಿನ್ನನ್ನು ಕಂಡ ಹಾಗಾಗ್ತದೆ ನನಗೆ. ಯಾಕೆ ಬಲ್ಲಯ್ಯ? ನೋಡು, ಪ್ರಪಂಚದಲ್ಲಿರುವ ಎಲ್ಲಾ ನದಿಗಳಿಗೂ ಹೆಸರೇನು? ಹೆಣ್ಣು ಮಕ್ಕಳ ಹೆಸರನ್ನಿಟ್ಟಿದ್ದಾರೆ. ಅದು ಯಾಕೆ ಅಂತ ನನಗೀಗ ಅರ್ಥ ಆಯ್ತು. ಯಾಕೆ? ನಿನ್ನ ಈ ತಲೆಗೂದಲನ್ನು ನೋಡುವಾಗ ಆ ನದಿಯ ಹಾಗೆ ಕಾಣಿಸ್ತಾ ಉಂಟು. ಬಳುಕು ಬಳುಕು ಹೌದು. ಅದೇ ರೀತಿಯಾಗಿ ನಿನ್ನ ಸೆರಗನ್ನು ಕಂಡ ಕ್ಷಣವೂ ಅಷ್ಟೇ ನದಿಯನ್ನು ಕಂಡ ಹಾಗಾಗ್ತದೆ. ಸೀರೆಯನ್ನು ನೆರಿಗೆ ಹಿಡಿದಿದೆಯಲ್ಲ, ಅದನ್ನು ನೋಡಿದಾಗಲೂ ಒಂದು ನದಿಯನ್ನು ಕಂಡ ಹಾಗಾಗ್ತದೆ. ನಿನಗೆ ಒಟ್ಟಿನಲ್ಲಿ ನನ್ನ ನೋಡುವಾಗ ನದಿ ಕಂಡ ಹಾಗೆ ಆಗುತ್ತದ? ನಿನ್ನ ಶರೀರವನ್ನು ನೋಡುವಾಗಲೂ ಅಷ್ಟೇ. ಆ ಆಕಾರ ನೋಡುವಾಗ ಉಂಟಲ್ಲ, ಈ ಗಿರಿಗಳ ಮಧ್ಯೆ ಹರಿಯುವಂತ ನದಿಯ ಹಾಗೆ ನೀನು ಕಾಣಿಸುತ್ತಾ. ಮತ್ತೆ ಹೆಣ್ಣು ಮಕ್ಕಳನ್ನ ಹಾಗೆ ನದಿಗಳಿಗೆ ಹೋಲಿಸುವುದು ಬಿಡು, ಬಳುಕುತ್ತಾ ಹೋಗುವವರು ಎನ್ನುವ ಕಾರಣಕ್ಕೆ ಬೇಕಾಗಿ. ಓ ಕನ್ಯಾಮಣಿಯೇ, ಏನು ದೇವಲೋಕದ ನಾರಿಯ ಅಲ್ಲ, ಭೂಲೋಕದ ಸುಂದರಿಯೇ ಅಲ್ಲ, ನಾಗರ ಕನ್ಯೆಯ ಅಲ್ಲ, ನೀನು ಗಾನವನ್ನು ಗುನುಗುಣಿಸುತ್ತಾ ಇದ್ದಿ. ಹೌದು. ವನದೇವಿಯೇ ಈ ರೀತಿಯ ರೂಪವನ್ನು ತಾಳಿ ಇಲ್ಲಿಗೆ ಬಂದಳು. ನನಗೊಂದು ಅರ್ಥವಾಗುತ್ತಾ ಇಲ್ಲ. ನಿನ್ನ ಎಲ್ಲಾ ವಿಚಾರಗಳನ್ನು ಸವಿಸ್ತಾರವಾಗಿ ಹೇಳಬಹುದೇ? ಈಗ ನನ್ನ ಪರಿಚಯ ಕೇಳುವುದಕ್ಕೆ ಮುಂದಾದೆಯಾ? ನಿಜ ನಿಜ ಅಂತ ಮಾಡಿದ್ದಿ. ದಾನವನಿ ಪರಿ ನುಡಿಸಲ್ಕಿ ನದಿಯ ಭೀಮಾವನಿ ದೇವಿ ನುಡಿದಳು. ಅಯ್ಯ ದಾನವನಿ ಪರಿ ನುಡಿಸಲ್ಕಿ ನದಿಯ ಭೀಮಾವನಿ ದೇವಿಯು ನುಡಿದಳು. ಈ ನಾರಿಯಾಕೃತಿ ನಿಜವಲ್ಲ ಕೇವಲ, ಈ ನಾರಿಯಾಕೃತಿ ನಿಜವಲ್ಲ ಕೇವಲ, ವೈರೋಧಿಕರದು ಕೊಳ್ಳಿಗೆನು, ಕೇವಲ ವೈರೋಧಿಕರದು ಕೊಳ್ಳಿಗೆನು. ದಾನವನಿ ಪರಿ ನುಡಿಸಲ್ಕೆ ನನ್ನನ್ನು ಕಂಡಂತ ನೀನು ಹಾಡುವುದಕ್ಕೆ ಮುಂದಾದೆ, ಹೊಗಳುವುದಕ್ಕೆ ಮುಂದಾದೆ. ನಿಜ. ನಿನ್ನ ಹೊಗಳಿಕೆಗೆಲ್ಲವೂ ಕೂಡ ಸಮಾನವಾದಂತಹ ಸ್ಥಿತಿ ನನ್ನದು ಎನ್ನುವ ವಿಚಾರವನ್ನು ಅರ್ಥ ಮಾಡಿಕೊಂಡು ನೀನು ಪರಿಪರಿಯಾಗಿ ನನ್ನನ್ನು ಹೊಗಳುವುದಕ್ಕೆ ಮುಂದಾಗುತ್ತಾ ಇದ್ದದ್ದನ್ನೇ ನಾನು ಹೇಳ್ತಾ ಇದ್ದೇನೆ. ಒಳ್ಳೆಯದು. ಆದ್ರೆ ನಾನು ನನ್ನ ಬಗ್ಗೆ ಗೊತ್ತಿರುವ ಕಾಲದಲ್ಲಿ ಅದನ್ನ ಒಪ್ಪಿಕೊಳ್ಳಬೇಕು, ಆ ವಿಚಾರವನ್ನು ನಾನು ತಿಳಿಸಲೇಬೇಕಾಗುತ್ತದೆ. ಹೇಳಿಬಿಡು. ಇದು ನಿಜ ಅಂತ ಮಾಡಿದ್ದೀಯ ಅಂದ್ರೆ ಹೆಣ್ಣಲ್ವೇ ನೀನು? ನಾನು ಹೆಣ್ಣಲ್ಲಪ್ಪ. ಮತ್ತೆ ನಾನು ನಿಜವೇ ಅಲ್ಲ. ನಿಜ ಅಲ್ಲ ಅಂತಾದ್ರೆ ಇದು ವೇಷ ಆಗಿರ್ಬೇಕು. ಹೌದೌದು, ಹೆಣ್ಣಿನ ವೇಷ ಆಗಿರ್ಬೇಕು. ಹೆಣ್ಣಿನ ಹೆಣ್ಣಾದ್ರೂ ಆಗಬಹುದು ಮಾರಾಯ್ತಿ, ಹೆಣ್ಣಿನ ವೇಷ ಮಾತ್ರ ಆಗ್ಲಿಕ್ಕಿಲ್ಲ. ನೋಡು, ಈಗ ಹೆಣ್ಣಿಗೆ ಮರಳಾದಾಗ ಆಗುವುದಕ್ಕಿಂತಲೂ ಹೆಚ್ಚು ಹೆಣ್ಣಿನ ವೇಷಕ್ಕೆ ಮರಳಾಗುವವರಿದ್ದಾರೆ. ಸ್ವಲ್ಪ ಜಾಗೃತ ಮಾಡ್ಬೇಕೇನು? ಅದು ನನಗೆ ಗೊತ್ತೇ ಇರಲಿಲ್ಲ ವಿಷಯ. ಇಲ್ಲ, ಗೊತ್ತೇ ಇಲ್ಲ ಅದು ನನಗೆ. ಪ್ರಪಂಚ ಹಾಗುಂಟು. ಹೌದಾ? ಸರಿ, ಇರಲಿಯಪ್ಪ. ಈಗ ನಾನು ಇಷ್ಟು ಸಮಯಗಳವರೆಗೆ ಹೀಗೆ ನಡ್ಕೊಂಡು ಹೋದವಳೇ ಅಲ್ಲ. ಸರಿ, ನಾನು ತೆವಳುತ್ತಾನೇ ಹೋದದ್ದು. ಹೌದು. ಹಾಗಂದ್ರೆ ಅರ್ಥ ಆಗ್ಲಿಲ್ಲ. ತೆವಳಿಕೊಂಡೇ ಹೋಗ್ತಾ ಇರುವ
ಇರುವುದು ನಾನು. ಬಹುಶಃ ನಿನಗೆ ಅದು ಸೊಂಟ ಮುರಿದಿದ ಅಂತ. ಯಾರು ಹೇಳಿದ್ದು? ಅಲ್ಲ ಮತ್ತೆ ತೆವಳಬೇಕು ಅಂತಾದ್ರೆ ಸೊಂಟ ಮುರಿದಿರ್ಬೇಕಲ್ಲ. ಹಾಗಲ್ಲಪ್ಪ. ಮತ್ತೇನು? ಅಂದ್ರೆ ಬಳುಕುತ್ತಾ ಸಾಗುತ್ತಾ ಇದ್ದವಳು. ಸರಿ, ನಾನು ಹರಿಯುವಂತಹ ನದಿ. ಹರಿಯುವಂತ ನದಿ? ಹೌದೌದು. ಯಾವ ನದಿ? ಓಯ್, ಅಲ್ಲಿ ಕಾಣ್ತಾ ಉಂಟು ನಿನಗೆ? ಸರಸ್ವತಿ ನದಿ. ಆ ನದಿಯ ಅಭಿಮಾನಿ ದೇವತೆಯೇ ನಾನು. ಓಹೋ, ಇದು ನಿಜವಾದ ಆಕೃತಿಯಲ್ಲ. ಸರಿ. ಕೇವಲ ವಿನೋದಕ್ಕೆ ಬೇಕಾಗಿ ಈ ಆಕೃತಿಯನ್ನು ತಳೆದು ನಾನು ಸ್ವಚ್ಛಂದವಾಗಿ ವಿಹರಿಸಬೇಕೆನ್ನುವ ನೆಲೆಯಲ್ಲಿ ಬಂದವಳು. ಆಕೃತಿ ಬಹಳ ಒಳ್ಳೆಯದಿದೆ. ಆಗಲಿ ಆಗ್ಲಿ. ಆದ್ರೆ ಒಂದು ವಿಚಾರ. ಏನು? ನನ್ನ ಪರಿಚಯವನ್ನು ನೀನು ಕೇಳಿದ್ದೀಯ, ನಿಜ. ವಿಷಯವನ್ನ ಮರೆಮಾಚದೆ ಹೇಳಿದ್ದೇನೆ ನಾನು. ಸರಿ. ಆದ್ರೆ ನನ್ನನ್ನು ಕೇಳುವ ನೀನು ಯಾರು ಎನ್ನುವುದೇ ಗೊತ್ತಾಗುತ್ತಾ ಇಲ್ಲ. ಓ ಅರಸಂಚಲ ಮನೆ. वो बेड़गी वो बेड़गी वो बेड़गी वो बेड़गी वो बेड़गी ये हुडगी वो बेड़गी ना ಅರಿಯದೇನು ನಿಜ ಉಸುರು ನೀನಾಗಿ ಅರಿಯದೇನು ನಿಜ ಉಸುರು ನೀನಾಗಿ ಓ ಬೆಳಗಿ ಏ ಹುಡುಗಿ ಉಸುರು ನೀನಾಗಿ ವರಿಸಲು ಮೇಲ್ಮೆಯು ಬಾಲೆ ವರಿಸಲು ಮೇಲ್ಮೆಯು ಬಾಲೆ ನಿಜ ಮುಸುರು ನೀನಾಗಿ ಓ ಅರಸಂಚಗಮನೆ. ಅರ್ಥ ಆಯ್ತು ನಿನಗೆ? ಹಂಸಕ್ಕೆ ಅರಸಂಚೆ ಅಂತ ಹೇಳ್ತಾರೆ. ಯಾಕೆ? ಯಾಕೆ? ಅರಸರಾದವರು ಹಂಸವನ್ನು ಉಪಯೋಗಿಸುತ್ತಾರೆ, ಅಂಚೆಯ ಹಾಗೆ. ಆದ ಕಾರಣ ಅರಸಂಚೆ. ಆ ಹಂಸ ಯಾವ ರೀತಿಯಲ್ಲಿ ಮುಂದುವರಿಯುತ್ತದೆಯೋ ಅದೇ ರೀತಿ ಮುಂದುವರಿಯುವವಳು ನೀನು. ಹೇಳಿದೆ ಇದು ನಿಜವಲ್ಲ, ಇದು ವೇಷ ಎನ್ನುವ ಹಾಗೆ. ಸತ್ಯ ವಿಚಾರಗಳೆಲ್ಲವನ್ನು ನೀನು ಆಮೇಲೆ ಹೇಳಬೇಕು. ಆ ಮಧ್ಯೆ ನನ್ನ ಮನದ ಅಭಿಪ್ರಾಯ ಹೇಳಬೇಕಲ್ಲ. ನಾನು ಯಾರು ಅಂತ ನಿನಗೆ ಅರ್ಥ ಆಯ್ತಾ? ಈಗ ಪ್ರಪಂಚದಲ್ಲಿ ಶ್ರೇಷ್ಠರಾಗಿ ಮೆರೆಯುವವರು 3 ಮಂದಿಗಳು. ತ್ರಿಪುರಾಸುರರು. ಅವರಲ್ಲಿ ಮಧ್ಯಮನಾದಂತಹ ತಾಮ್ರಾಕ್ಷ. ಅದಕ್ಕಾವಾಗಿಂದ ಹೀಗೆ ಮಾಡ್ತಾ ಇರುವುದು ನೀನು. ತಾಮ್ರಾಕ್ಷ ಭೂಲೋಕದ ನಿಯಂತ್ರಣ ಇರುವವ. ರಜತಪುರಿ ನಮ್ಮ ನಿವಾಸ. ತ್ರಿಪುರರಲ್ಲಿ ಮಧ್ಯಮನಿದ್ದೇನೆ. ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಜೀವನದಲ್ಲಿ ಮಹತ್ತರವಾದ ಹೋರಾಟವನ್ನು ಮಾಡಿದವರು. ಆದ್ರೆ ಏನು ಮಾಡೋಣ? ಏನಾಯ್ತು? ಜೀವನದ ಪರಮ ಸುಖವನ್ನು ಅನುಭವಿಸುವುದಕ್ಕೆ ಇದುವರೆಗೆ ನಮಗೆ ಅವಕಾಶ ಸಿಗಲಿಲ್ಲ. ಯಾವುದು ಪರಮ ಸುಖ? ಜೀವನದಲ್ಲಿ ಪರಮ ಸುಖ ಯಾವುದು? ನನಗೆ ಗೊತ್ತಿಲ್ಲಪ್ಪ. ನಾನು ಹರಿಯುವವಳಲ್ವಾ? ಸಂಪತ್ತಲ್ಲ, ಮತ್ತೆ ಅಧಿಕಾರ ಅಲ್ಲ, ಯಾವುದು ಅಲ್ಲ.
ಹೆಣ್ಣಿನೊಂದಿಗೆ ಜೀವನ ಓ, ಹಾಗೆ. ಅದು ಪರಮ ಸುಖ. ಓಹೋ, ಆ ಸುಖ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಹೌದೌದು. ನಾನು ಹೇಳುವುದು ಕೇಳಿದ್ದೇನೆ. ಹಾ. ನಿನ್ನನ್ನು ಮದುವೆಯಾಗಿ ಜೀವನದ ಸುಖವನ್ನು ಅನುಭವಿಸಬೇಕು ಎನ್ನುವಂತ ಆಕಾಂಕ್ಷೆ. ಆ, ಏನು ನಿನ್ನ ಅಭಿಪ್ರಾಯ ಹೇಳಿ? ಮದುವೆ ನನ್ನನ್ನು ಹೌದು. ಪುರತ್ರಯ ಮರ್ಯಮ ಪುರುಜೋಗನು ಎಂಬುದರಿದೀನು ಬಿಲ್ವೆ ಎನ್ನಿರವ ಅಯ್ಯ ಹರಿಯುವ ಸರಿದೆಯೋ ನಾನು ಸರಸ್ವತಿ ಹರಿಯುವ ಸರಿದೆಯೋ ನಾನು ಸರಸ್ವತಿ ಮರಿಸುವೆ ನಿರುದು ಬೇಡಯ್ಯ ಪುರತ್ರಯ ಮಧ್ಯಮ ಪುರುಜತು ಹನುಮನು ದರಿದೆ ಬೇಳುವೆ ನಿರವ ನಿನ್ನ ವಿಚಾರ ಎಲ್ಲವನ್ನು ಕೂಡ ನನ್ನಲ್ಲಿ ಹೇಳಿಕೊಂಡಿದ್ದೀಯ. ನಿಜ. ಅರಿತೇನು ನಿನ್ನ ಸಮಸ್ತ ವಿಚಾರಗಳನ್ನು ತಿಳಿದುಕೊಂಡೆ. ನಾ ಮೊದಲೇ ಹೇಳಿದ ಹಾಗೆ ಸರಸ್ವತಿ ನದಿ ನಾನು, ನದಿಯಾದಂತಹ ನಾನು ಈ ಕಾಲದಲ್ಲಿ ಹೆಣ್ಣಾಗಿ ನೀನು ಇನ್ನು ಪುನಃ ನದಿಯಾಗುವುದು ಬೇಡ. ಯಾಕೆ? ನೀನು ಹೀಗೆ ಇದ್ದು ನನ್ನನ್ನು ಮದುವೆ ಆಗ. ಇಲ್ಲ 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 ಇಲ್ಲ. ಮದುವೆ ಎನ್ನುವಂತಹ ಒಂದು ಬಂಧನಕ್ಕೆ ಸಿಲುಕಿಕೊಳ್ಳುವವಳೇ ನಾನಲ್ಲ. ನನ್ನ ಮನಸ್ಸಿರುವುದು ಏನಿದ್ದರೂ ಕೂಡ ಹರಿಯುವುದು ಒಂದೇ. ಆ ಹರಿಯುವುದನ್ನೇ ನಾನು ಸದಾ ಕಾಲ ಬಯಸುವವಳು. ಇನ್ನೊಬ್ಬರ ಅಂಕಿತಕ್ಕೆ ಒಳಪಟ್ಟು ನಾನು ಬಾಳಬೇಕು ಎನ್ನುವ ಹಾಗೆ ಅಭಿಲಾಷೆಯನ್ನು ಇಟ್ಟುಕೊಂಡವಳೇ ಅಲ್ಲ. ಅದಕ್ಕೆ ಬೇಕಾಗಿ ಹೇಳ್ತಾ ಇದ್ದೇನೆ, ಸುಮ್ಮನೆ ಕಾಲ ಯಾಕೆ ಹರಣ ಮಾಡ್ತೀಯ ನೀನು? ಅದಕ್ಕೆ ನಾನು ಹರಿಯುವುದಕ್ಕೆ ಮುಂದಾಗುತ್ತೇನೆ, ನೀನು ಇಲ್ಲಿಂದ ಹೋದ್ರೆ ಒಳ್ಳೆ. ಅರೆ ಕ್ಷಣದಲ್ಲಿ ಪುನಃ ನೀನು ನದಿಯಾಗಲಿರುವೆ. ಆಗುತ್ತೇನೆ. ಆದ್ದರಿಂದ ನಿನ್ನಲ್ಲಿ ಹೇಳ್ತೇನೆ, ಹರಿಯುವ ನೀನು ಎಂಬ ಪುರದುಳಗೂರದಿ ಭವಾಗಿ ಬೀರು ಹರಿಯುವ ನೀನು ಎಂಬ ಪುರದುಳಗೂರದಿ ಭವಾಗಿ ಬೀರು ಕರೆದೊಯ್ವೆ ನೀಗೆಲೆ ಬಾರೆ ಕರೆದೊಯ್ವೆ ಹೀಗೆಲೆ ಬಾರೆ ತಾಕೆ ಪುಟವನ್ನು ಸೀರಿ ಹರಿಯುವ ನದಿಯೇ ನೀನೇನೆ ಎಂಬ ಪುರದೊಳಗೋರಂತೆ ಪ್ರವಾಗಿ ಬೇನೆ ಏನೇ ಈ ರೀತಿಯಾಗಿ ಇರುವುದಕ್ಕೆ ನಿನಗೆ ಮನಸ್ಸಿಲ್ಲ. ಪುನರಪಿ ನದಿಯಾಗಿ ಹರಿಯುವರೆ ನೀನು ಆಶಿಸುತ್ತಾ ಇದ್ದಿ. ನನಗದೇ ಆಸೆ. ಆಕ್ಷೇಪ ಖಂಡಿತವಾಗಿಯೂ ಇಲ್ಲ. ನದಿಯಾಗು, ನದಿಯಾಗಿ ನೀನು ಪ್ರವಹಿಸು. ಆದರೆ ನಿನ್ನ ಮೇಲೆ ನನಗೆ ಪ್ರೀತಿ ಹುಟ್ಟಿಕೊಂಡಿದೆ, ನಿನ್ನ ಮೇಲೆ ವಿಶ್ವಾಸ ಹುಟ್ಟಿಕೊಂಡಿದೆ. ಯಾವತ್ತೂ ನನ್ನ ಕಣ್ಣ ಮುಂದೆಯೇ ನೀನು ಇರಬೇಕು ಎನ್ನುವಂತಹ ಆಕಾಂಕ್ಷೆ. ನಿನ್ನ ತನುವೆನ್ನುವಂತಹ ಈ ಸಾಗರದಲ್ಲಿ ಈಜುವುದಕ್ಕೆ ನನಗೆ ಅವಕಾಶ ಸಿಗದೇ ಇದ್ದರೂ ಕೂಡ ನದಿಯಾಗಿರುವಾಗ ಆ ನದಿಯಲ್ಲಿ ಆದರೂ ಈಜುವಂತ ಅವಕಾಶ ನನಗೆ ಬೇಕು. ಆದ ಕಾರಣ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಇಲ್ಲಿ ಹರಿಯುವುದನ್ನು ನಿಲ್ಲಿಸಿ ನನ್ನದಾದಂತಹ ರಜತಪುರವನ್ನು ಸೇರಿ ಅಲ್ಲಿ ಬಂದು ನನ್ನ ಕಣ್ಣ ಮುಂದೆ ನೀನು ನದಿಯಾಗಿ ಪ್ರವಹಿಸಿದೆ ಎಂದಾದರೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಏನು ಈಗ ಏನು ಒಂದು ಮೊದಲೇ ಹೇಳಿದೆ ಮದುವೆ ಆಗಬೇಕು ಎನ್ನುವ ಹಾಗೆ, ಮದುವೆ ಆಗುವುದಿಲ್ಲ ಎನ್ನುವ ಹಾಗೆ ಹೇಳುವಂತಹ ಸಮಯದಲ್ಲಿ ನೀನು ನಿನ್ನ ಪುರಕ್ಕೆ ಬಂದು ನಾನು ಹರಿಯಬೇಕೆನ್ನುವ ಹಾಗೆ ಆಡ್ತಾ ಇದ್ದೀಯಾ. ಏನು ನಿನ್ನ ಅಂಕೆಯಲ್ಲಿ ನನ್ನ ಇಟ್ಟುಕೊಳ್ಬೇಕೆನ್ನುವ ಹಾಗೆ ಭಾವಿಸಿಕೊಳ್ತಾ ಇದ್ದೀಯಾ? ನೋಡು, ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಸ್ವಚ್ಛಂದವಾಗಿ ಇರಬೇಕು ಎನ್ನುವ ಹಾಗೆ ನಾನು ಆಲೋಚನೆಯನ್ನು ಪಟ್ಟವಳು. ಇದೇ ಜಾಗದಲ್ಲಿ ನಾನು ಹರಿಯುತ್ತೇನೆ. ನನಗೆ ಉಪಟಳವನ್ನು ಕೊಡುವುದಕ್ಕೆ ಬಂದ್ರು ನೋಡಿ ಏನು
ಈ ನಯ ವಿನಯದಿಂದ ನಿನ್ನಲ್ಲಿ ಮಾತನಾಡಿದ್ರೆ ಹಾ. ನನ್ನ ದುರ್ಬಲತೆ ಎನ್ನುವ ಹಾಗೆ ನೀನೆಣಿಸಿದೆ. ಮತ್ತೆ ಇನ್ನೇನು? 3 ಲೋಕಗಳು ನಮ್ಮ ಅಂಕಿತದಲ್ಲಿವೆ. ಇರಲಿ, ನಾನಿರುವವಳಲ್ಲ. ಯಾರಿಗೂ ಪ್ರಪಂಚದಲ್ಲಿ ಸ್ವತಂತ್ರವಾಗಿ ಬದುಕುವಂತ ಅಧಿಕಾರ ಇಲ್ಲ. ಅದಕ್ಕೆ ತ್ರಿಪುರರಾದಂತಹ ನಮ್ಮ ಆಜ್ಞಾ ಪಾಲಕರಾಗಿ ಬದುಕಲೇಬೇಕು. ನಾನು ಹಾಗೆಲ್ಲ ಬದುಕುವವಳಲ್ಲ. ಬಂದರೆ ಒಳಿತು, ನಾನು ಬರುವುದೇ ಇಲ್ಲ. ಬಲಾತ್ಕಾರವಾಗಿ ನೋಡು, ಎಳ್ಕೊಂಡು ಹೋದೆ. ನಾನು ನಿನಗಿದು ಒಳ್ಳೆಯದಲ್ಲ. ನಿನಗಿದು ಇದು ಸುಮ್ಮನೆ ಹೋಗಲಿಲ್ಲ. ಏನು ಆ? ನೋಡು, ಬೇಡ, ಇದು ಒಳ್ಳೆಯದಲ್ಲ. ನಿನಗೆ ಹೋಗು. ಯುದ್ಧ ಮೈಗರದಾಗರ ಧ್ವನಿ ಶಬ್ದಗಾಮಿನಿಸಿದಳು. ಏನು ಮಾಡು? ಹರಿಯುತ್ತ ಗಂಗಾ ಯಮುನೆಯರು ಕೂಡುತ್ತ ತಾನು ಸರಿ ಸರಿ. ಗುಪ್ತಗಾಮಿನಿ ಎನಿಸಿದಳು. ಅಯ್ಯೋ, ಇವನಲ್ಲಿ ಮಾತನಾಡುವುದಕ್ಕೆ ಮುಂದಾದಂತಾಗಿದ್ದರೆ ನನ್ನನ್ನು ಬಯಸಿ ನನ್ನ ಅಟ್ಟಿಸಿಕೊಂಡು ಬರ್ತಾ ಇದ್ದಾನೆ. ಇವನ ಕೈಗಳಿಂದ ನಾನು ಹೇಗಾದ್ರೂ ಮಾಡಿ ತಪ್ಪಿಸಿಕೊಳ್ಳಲೇಬೇಕು. ಇವನಿಗೆ ಗೊತ್ತಾಗದ ತೆರದಲ್ಲಿ ನಾನು ಹರಿಯಲೇಬೇಕು. ಅದಕ್ಕೆ ಎಲ್ಲಿ ಜಾಗ? ಹಾ, ಗಂಗಾ ಮತ್ತು ಯಮುನೆಯರು ಹರಿಯುತ್ತಾ ಇದ್ದಾರೆ. ಅದರ ಮಧ್ಯಭಾಗದಲ್ಲಿ ಗುಪ್ತಗಾಮಿನಿಯಾಗಿ ಹರಿಯುತ್ತೇನೆ. ಪ್ರಯತ್ನ ನಿಷ್ಫಲವಾಗಿ ಹೋಯಿತು. ಸರಸ್ವತಿಯನ್ನು ಅಟ್ಟಿಕೊಂಡು ಬಂದೆ. ಒಮ್ಮೆಲೆ ಕಾಣದಾಗಿದ್ದಾಳೆ. ಎಲ್ಲಿ ಹೋದಳು? ಎಲ್ಲಿ ಹೋದಳು? ಎಲ್ಲಿ ಅರಸಿದ್ರು ಕಾಣಿಸುತ್ತಾ ಇಲ್ಲ. ಏನು ಮಾಡೋಣ? ಹೋಗಲಿ, ಒಂದಲ್ಲ ಒಂದು ದಿನ ಸಿಕ್ಕಿಯಾಳು. ಆಗ ನೋಡಿಕೊಳ್ತೇನೆ. ಮುಂದುವರಿತಾರೆ. ನಮಸ್ಕಾರ ನಮಸ್ಕಾರ. ಅಬ್ಬ, ಇಷ್ಟು ಜನ ಸೇರ್ತಾರಂತ ನಾವು ನಿರೀಕ್ಷೆಯಲ್ಲಿಲ್ಲ. ಆದ್ರೆ ನಮ್ಮ ನಿರೀಕ್ಷೆ ಹುಸಿ ಆಯ್ತು ನೋಡಿ. ನಮ್ಮದೊಂದು ಕಾರ್ಯಕ್ರಮ ಉಂಟು ಅಂತ ತಿಳಿದು ಈ ಊರಿಂದಲೋ ಪರ ಊರಿಂದಲೋ ಬಂದು ಸೇರಿದ್ದು ನೋಡಿ. ಅಲ್ಲಿ ತನಕ ಜನ ಸೇರಿದ್ದಾರೆ. ಕಲಾವಿದರಿಗೆ ಇದಕ್ಕಿಂತ ಮೇಲೆ ಬೇರೆ ನಾ ಮಾತಾಡ್ತಾ ಬಂದು ಮಾತಾಡಿದೆ. ವಿಷಯಕ್ಕೆ ಪೀಠಿಕೆ ವಿಷಯ ಮೂಲ ವಿಷಯ ಹೇಳಲಿಲ್ಲ. ಈಗ ನಾವು ಯಾರು ಅಂತ ಗೊತ್ತಾಯ್ತಾ ಸ್ವಾಮಿ? ನಾವೊಂದು ಯಕ್ಷಗಾನ ಕಲಾವಿದರು. ಹೌದೌದು, ನನ್ನದೇ ಒಂದೊಂದು ಸ್ವಂತ ಮೇಳ ಉಂಟು. ಹಾ, ಸತ್ಯ ಹೇಳುದ ಶುರು ಮಾಡುವಾಗ ಇದು ಕೂಡ 4 ಮಂದಿ ಹೇಳಿದ್ದದ್ದೇ. ಬೇರೆ ವ್ಯಾಪಾರ ತುಂಬಾ ಮಾಡಿದೆ. ಎಲ್ಲರೂ ಹೇಳುದು ಲಾಭ ಆಗ್ಬೇಕಾದ್ರೆ ಒಂದು ಯಕ್ಷಗಾನದ ಮೇಳ ಮಾಡು, ಲಾಭ ಆಗ್ತದೆ, ಅದಕ್ಕೊಮ್ಮೆ ಇಳಿ ಅಂತ. ಸತ್ಯ ಹೇಳ್ಬೇಕಾ, ಅವರು ನನ್ನನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಈ ಮಾತು ಹೇಳಿದ್ದಲ್ಲ, ನನ್ನನ್ನು ಲಗಾಡಿ ಕೊಡುವುದಕ್ಕೆ ಬೇಕಾಗಿ ಮಾತು. ಮತ್ತೆ ಗೊತ್ತಾಯ್ತು, ಒಂದು ಮೇಳವನ್ನು ಕಟ್ಟಬೇಕಾದ್ರೆ ಎಷ್ಟು ಅದರಲ್ಲಿ ಕಷ್ಟ ಉಂಟು, ಎಷ್ಟೆಲ್ಲ ಕೆಲಸ ಉಂಟು ಎನ್ನುವ ಹಾಗೆ ಮತ್ತೆ ಗೊತ್ತಾದದ್ದು ಸ್ವಾಮಿ. ಆದ್ರೆ ಒಮ್ಮೆ ಪ್ರಾರಂಭಿಸಿದ ಮೇಲೆ ನಿಲ್ಲಿಸುವುದಕ್ಕಾಗುತ್ತದ? ಏನಾದ್ರೂ ಕಲೆ ನೋಡಿ ಮನಸ್ಸು ಕೇಳುವುದಿಲ್ಲ, ಅದು ಬಿಡುವುದಿಲ್ಲ. ಅದೇ ಸಮಸ್ಯೆ ಆದದ್ದು. ಹಾಗಂತ ಈ ಬೇರೆ ಎಲ್ಲ ವ್ಯವಸ್ಥೆ ಎಂತದ್ದು ಬೇಕಾದ್ರೂ ಮಾಡ್ಬೋದು. ಏನಾದ್ರು ನಮ್ಮಲ್ಲಿ ಇರೋದನ್ನೆಲ್ಲ ಕೊಟ್ಟು ಹೇಗಾದ್ರೂ ವ್ಯವಸ್ಥೆ ಮಾಡ್ಬೋದು. ಈ ಕಲಾವಿದರನ್ನು ಒಟ್ಟುಗೂಡಿಸುವುದುಂಟಲ್ಲ, ಅದಕ್ಕಿಂತ ದೊಡ್ಡದಾದಂತ ಕೆಲಸ ಯಾವುದಿಲ್ಲ. ಕಲಾವಿದರು ಸಿಕ್ಕುದಿಲ್ಲ ಸ್ವಾಮಿ. ಸಿಕ್ಕಿದ್ರು ಕೂಡ ಒಂದು 4 ಮಾತು ಹೇಳಲಿಕ್ಕೆಲ್ಲ ಬಿಟ್ಟು ಹೋಗಿ ಆಯ್ತು. ಮತ್ತೆ ಕಲಾವಿದರನ್ನು ಒಟ್ಟುಗೂಡಿಸುವುದು ಒಂದೇ, ಈ ಕಪ್ಪೆಯನ್ನು ಒಂದು ತುಲಾಭಾರ ಮಾಡುವುದು ಒಂದೇ. ಒಂದು ಆರುವಾಗ ಮತ್ತೊಂದು ಆಡ್ತದೆ, ಮತ್ತೊಂದು ಆರುವಾಗ ಇನ್ನೊಂದು ಆಡ್ತದೆ. ಹಾಗಾಗಿ ಭಾರಿ ಕಷ್ಟದ ಕೆಲಸ ಆಗತ್ತ. ನನ್ನ ಮೇಳದಲ್ಲಿ ಈಗ ಸದ್ಯಕ್ಕೆ ಸ್ವಲ್ಪ ಜನ ಇದ್ದಾರೆ. ನಂದು 4 ಮಕ್ಕಳು ಕೇಳುವುದಿಲ್ಲ. ಕಲಾವಿದರು ಬಿಡಿ, ಇದು ನೇಪಥ್ಯದವರು, ಕೆಲಸದವರು. ಒಮ್ಮೊಮ್ಮೆ ಕಲಾವಿದರಾಗ್ಬೋದು, ಇವರಂತ ಆಗ್ಲಿಕ್ಕಿಲ್ಲ. ಮತ್ತೆ ಇದು ಈಗ ಸದ್ಯ ಸ್ವಲ್ಪ ವ್ಯವಸ್ಥೆ ಒಳ್ಳೇದಾಗಿದೆ. ಒಂದಕ್ಕೆ ಎರಡಕ್ಕೆ ರಜೆ ಬೇಕು ಅಂತ ರಜೆ ಮಾಡಿ ಉಂಟಲ್ಲ,
ಈಗ ಸದ್ಯಕ್ಕೆ ಸ್ತ್ರೀವೇಷಕ್ಕೆ ಜನ ಇಲ್ಲದಂತ ಆಗಿದೆ. ಮತ್ತೆ ಪ್ರಸಂಗ ಹೋಗಬೇಡ. ಹಾಗಾಗಿ ಸ್ವಲ್ಪ ನನ್ನ ಹೆಂಡತಿ ಸ್ವಲ್ಪ ನಾಟ್ಯ ಕಲ್ತವಳು, ಹಾಗಾಗಿ ಹೆಂಡತಿಯನ್ನೇ ಬರುವುದಕ್ಕೆ ಹೇಳಿದ್ದೇನೆ. ವಿಷಯ ಇರುವುದು ಅದರಲ್ಲಿ. ಹೆಂಡತಿ ಬಂದ ಮೇಲೆ ಒಂದು ಹುಡುಗರು ಕೂಡ ರಜೆ ಮಾಡುವುದಿಲ್ಲ ಈಗ. ರಜೆ ಮಾಡುವುದಿಲ್ಲ ಅಂತ ಮೊದಲು ರಜೆ ಬೇಕು ಕೇಳ್ತಿದ್ರು. ರಜೆ ಮಾಡುದಲ್ಲ, ಇವಳೊಬ್ಳು ಇದ್ದಾಳಲ್ಲ ಅಂತ. ಹಾಗೆ ಅವಳೊಟ್ಟಿಗೆ ನಾನಿರ್ತೇನೆ, ಬಿಟ್ಟುಕೊಡ್ಲಿಕ್ಕೆ ಅಲ್ಲ. ಹಾಗಾಗಿ ಒಂದು ಹೆಂಡತಿದು ಪಾತ್ರ ಆಯ್ತು, ಒಂದು ಮಗನ ಪಾತ್ರ. ಮಗನು ಕೂಡ ಹಾಗೆ ನನ್ನ ಉತ್ತರಾಧಿಕಾರಿ ಅಲ್ವಾ, ಅವನಿಗೊಂದು ವೇಷ ಕೊಡದೆ ಅವನಿಗೆ ಇದಕ್ಕೆ ಇಳಿಯುವುದಿಲ್ಲ. ಇದಕ್ಕೆ ಇಳಿಯದಿದ್ರೆ ನಾನು ಒಪ್ಪನೆ ಎಂತದ್ದು ಮಾಡುದು, ಪ್ರಾಯ ಆಯ್ತು ನೋಡಿ. ಹಾಗಾಗಿ ಅವನಿಗೂ ಕೂಡ ಅನುಭವ ಆಗ್ಲಿ ಕೂಡ ನಮ್ಮ ಮೇಳದೊಟ್ಟಿಗೆ ಕರ್ಕೊಂಡು ಬಂದಿದ್ದೇನೆ. ಹಾಗಾಗಿ ಸ್ವಲ್ಪ ಸಣ್ಣ ಪುಟ್ಟಗಳು ಕಲಾವಿದರು ಸೇರಿ ದೊಡ್ಡದಾದಂತಹ ಒಂದು ತಂಡವನ್ನು ರಚಿಸಿದ್ದೇವೆ. ಹೇಳುವುದಕ್ಕೆ 4 ಮಂದಿ ಹೇಳ್ತಾರೆ, ನಮ್ಮದು ದಿವಾಳಿನಾಥೇಶ್ವರ ಅಂತ. ಅವರು ಮಾತ್ಸರ್ಯದಲ್ಲಿ ಹೇಳುದು ಅಂದ್ರೆ ಸ್ವಲ್ಪ ನಷ್ಟದಲ್ಲೇ ನಾವು ಪ್ರಾರಂಭಿಸಿದ್ದು. ಇರ್ಲಿ, ಈಗ ಸ್ವಲ್ಪ ದೇವರ ದಯದಿಂದ ಲಾಭ ಬರ್ತಾ ಉಂಟು. ಹಾಗಾಗಿ ನಮ್ಮ ಮೇಳ ಇಂದು ಇಲ್ಲಿಗೆ ಬಂದು ನೋಡಿ, ಈ ಊರಿನಲ್ಲಿ ಒಂದು ನಿಂತಿದ್ದೇವೆ. ರಂಗಸ್ಥಳ ಇದು ನಮ್ಮದು ಕಲಾವಿದರು ತುಂಬಾ ಮಂದಿ ಇದ್ದಾರೆ. ಈಗ ಪ್ರಧಾನ ಭಾಗವತರು ನಮ್ಮ ಕಂಚಿನ ಕಂಠದವರು ಇದ್ದಾರೆ. ಕಂಚಿನ ಕಂಠದ ಭಾಗವತರಾದಂತ ಬನ್ನಿ ಬಾಲಕೃಷ್ಣ ಮಾಣಿಯಾಣಿ ಎನ್ನುವ ಬನ್ನಿ, ನೀವು ಇಲ್ಲಿ ಮುಂದೆ ಬನ್ನಿ ಸ್ವಲ್ಪ. ಅದ್ಭುತವಾದಂತಹ ಕಲಾವಿದ. ಹೌದಾ? ಸಾಧಾರಣ ಎಷ್ಟು ರಾಗ ಆಗ್ತಾರೆ ಸ್ವಾಮಿ, ಕೆಲವು ರಾಗ ನಂಗೆ ಲೆಕ್ಕಕ್ಕೆ ಸಿಗುದಿಲ್ಲ. ಕಲ್ಯಾಣಿಯಿಂದ ಹಿಡಿದು ಅದು ತೋಡಿಗೆ ಹಿಡಿದು ಬೆಳಿಗ್ಗೆ ಕಾಪಿಯಲ್ಲಿ ಮುಗಿಸ್ತಾರೆ. ಅಲ್ಲ ರಾಗ ಅದಂತ ಮತ್ತೊಂದು ಪಿಂಟ ರಾಗ ಅಂತ ಅದು ಹಾಕ್ತಾರೆ ಮಧ್ಯದಲ್ಲಿ ಪಿಂಟ, ಅದೊಂದು ರಾಗ ಉಂಟಲ್ಲ. ಈಗಿನ ಪಿಂಟಲ್ ಅಂಕೆ ಎಲ್ಲ ರಜೆ ಕೊಡು, ರಜೆ ಈ ಮಾಗವತೆರಿಗೆ ರಜೆ ಕೊಟ್ಟೆ ಯಾನ್ ಪದ್ಯ ಅನ್ಪಿನ ಮಾರೆ ಯಾನು ಹೊಣೆನ. ಈಗಲೇ ಜವಾಬ್ದಾರಿ ಉಂಟು ಮಾರೆ, ಶಿಸ್ತು ಮಾಡು. ಈರೊಂಜಿ ಭಾಗವತೆರ ನಿರ್ದೇಶಕರು ಈರು ನಾಡಪ್ಪ ಅವಳು ಗೊತ್ತಾಡತಿ. ಒಂದು ಭಾಗವತೆರೆ ಬಾರಿ ತಡಾದು ಬರ್ತಾರೆ ಬೇತೆ ಕಾರ್ಯಕ್ರಮ ಇರ್ತೇನೆ. ಕೋಡೆ ಒಂಜಿ ಇರ್ತೀನಿ ಓಲು ಪೆರ್ಮುದೇನ ಅಂಡಲ್ಲ ಬರ್ತಾರತ್ತ ಸಂತೋಷ. ಬರಂದು ರೂಪಾಯಿ ಎಲ್ಲ ಖರ್ಚಿಗಿಜ್ಜಿ ಎಂತದು ಸಾಧಾರಣ ಒಂದು 199 ಪ್ರಸಂಗಗಳು. ಪುಸ್ತಕ ನೋಡಿ ಹೇಳುದಿಲ್ಲ ಅಲ್ಲ, ಪುಸ್ತಕ ನೋಡಿ ಹೇಳುದೇ ಅಲ್ಲ ಅಂತ ಏನು ಮರ್ಲೇನಿ ಕೆಂಚಿನಿದೆ ಎಲ್ಲ ಪುಣ್ಯ ಮಲ್ಯ ಆಗಲ್ಲ. ಇದು ಪುಸ್ತಕ ನೋಡುವಂತ ಕ್ರಮ ಇಲ್ಲ. ಮಸ್ತಕದಲ್ಲಿಯೂ ಕೂಡ ಹಾಗೆ ಎಲ್ಲ ಮಸ್ತಕದಲ್ಲಿ ಇಲ್ಲ. ಮತ್ತೊಂದು ಮಿತವಾಡು ನಮ್ಮದಂದ್ರೆ ಪೌರಾಣಿಕ ಪ್ರಸಂಗಗಳಿಗೆ ಮಾತ್ರ ನಾವು ಆದ್ಯತೆ ನೀಡು. ಹೌದು, ಬೇರೆ ಪ್ರಸಂಗ ಯಾಕಂದ್ರೆ ವಿಷಯ ಸಿಗಬೇಕು ಅಂತ, ಧರ್ಮದ ಪ್ರಚಾರ ಆಗಬೇಕು. ಅದೇ ಭಾಗವತ ಪೌರಾಣಿಕ ಪ್ರಸಂಗ ಪೊರ್ಲಾವಡ ಇನ್ನಿತ ಕಾರ್ಯಕ್ರಮ ಪೊರ್ಲಾವಡು. ಹಾಗಾಗಿ ಪೌರಾಣಿಕ ಪ್ರಸಂಗವನ್ನು ಇವತ್ತಿನ ಸೇವಾದಾರರು ಆಡಬೇಕು ಎನ್ನುವಂತ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಒಂದು ಹರಿಯ ಬಗ್ಗೆ ಕಥಾನಕವನ್ನು ಪ್ರಸಂಗ ಭಾಗವತಾರೆ ಓ ಬಣ್ಣೀರು ಪ್ರಸಂಗ ನಮ್ಮ ಪೌರಾಣಿಕತೆ ಗೊಬ್ಬುನಿ ವಿಷ್ಣು ಬರೋಡು ಒಂದು ಏದಿನ ಪ್ರಹ್ಲಾದ ಚರಿತ್ರೆ ಒಂದು ವೇಷ ಮಾತಾ ತಯಾರಾತನತಿ. ಭಾಗವತರು ಇವರೇ ವೇಷಧಾರಿಯಾಗಿ ಒಂದು ಹಿರಣ್ಯ ಕಶ್ಯಪನಾಗಿ ನನ್ನ ಮಗನೇ ಇದ್ದಾರೆ. ಓ ಅಲ್ಪ ನಾಡು ಮಾರೆ ಆಡನು ರಘುಟಕೇನಿಗೆ ಆಡಕೇನು ನನ್ನ ಮಗ. ಹೌದು, ಪ್ರಹ್ಲಾದನಾಗಿ ಮತ್ತೊಬ್ಬ ಇದ್ದಾನೆ, ಅವ ಪೆರ್ಮುದೇವ. ಕೊರ್ಪೇರು ಮಾರ ಸೇವಾಕರ್ತರು ಕೊರ್ಪೇರು ಒಂದೇ ಚಾವಲ್ ಕೊಡ್ತಾವ. ಕೈಯಾದುವಾಗಿ ನನ್ನ ಹೆಂಡತಿ ಇದ್ದಾಳೆ. ಈಗ ಒಂದು ಪ್ರಸಂಗ ಪ್ರಾರಂಭಿಸುವುದಲ್ಲ. ಏರಿಯಾ ರಘು ಇದ್ದೆ ಬಲ ಮಾರ ಇದೇ
ಇದೇ ಬಾಲ ಉಂಡಿ ಕಂಬ ಗದ್ದು ನಿಂತಿದೆ ಇದೇ ಬಾಲ ಗದ್ದಲಿಗೆ ಪಾಡ್ದು ಗೊತ್ತುಂಡಾ ಬಂಗಾಳು ಸೀರೆ ಗೊತ್ತಿಲ್ಲ ಈರ್ನ ಒಂಜಿ ಮಾಲ್ತಿದ್ದು ಇಟ್ಕೊಂಡ ಅಲ್ಲಿ ಬರುದು ಕಾಂಡ ಬರೋಡು ಎಮ್ಮನೆ ಗಂಟೆ ಇದೆ ಎತ್ತೋಡು ಮತ್ತೆ ಬೋಂಡ ಆವಣ್ಣ ತುಗೋಣ್ಣ ಭಾರಿ ಭಂಗ ಭಾರಿ ಭಂಗ ಎರಡಲ್ಲ ಮುಕುಂಡ ಪಾತೆರ್ರೆ ಭಾರಿ ಭಂಗ ಜನ ತಿಕ್ಕು ಜೇರು ಪಾತೆರ್ರೆಲ್ಲ ಅಡಿಗೆ ಮಾಲಿಂಗ ಅಲ್ಲಯ್ಯ ಬೆಚ್ಚಡಲ್ಲೇನಾ ಬೆಚ್ಚಡಲ್ಲೇ ಆ ಪಣ್ಣೊಂದಿ ಕೊದ್ದೇರೆತ್ತಿನ ಪುರಾಯನ ಬರೀತದಿಲ್ಲ ಅಲ್ಪ ನನ್ನ ತುಂಬಲ್ಲಿ ಪುರೋರಿ ಉಂಟು ಈ ಬರೋಡ್ತೀವಾರೆ ಅಲ್ಪ ನನ್ನ ಪ್ರಸಂಗ ಶುರು ಮಲ್ಪುಗ ಪ್ರಹ್ಲಾದ ಚರಿತ್ರೆ ವೇಷಾತನದ ವೇಷಾತನದ ಮನೆ ಅದು ನೀನು ಒಪ್ಪಿಯೋಡೆ ಕಲಾಭಿಮಾನಿಗಳು ಪ್ರೀತಿಪೂರ್ವಕವಾದಂತಹ ಚಪ್ಪಾಳೆ ಮೂಲಕವಾಗಿ ನಮ್ಮನ್ನೆಲ್ಲ ಆಶೀರ್ವಾದಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಇದೀಗ ನಾವು ಪ್ರಸಂಗವನ್ನು ಪ್ರಾರಂಭಿಸುತ್ತಾ ಇದ್ದೇವೆ. ನಿಮ್ಮೆಲ್ಲರ ಅನುಮತಿ ವೇಳೆಗೆ ಭಗವತರೆ ಶುರು ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳು ಅಂಬುದಿದೆಯ ಮನೆಗೆ ಕೈ ಮುಗಿದು ಅಂಬುಜಾತನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಬೆನಿ ಕಥಾಮೃತವ ಎನ್ನ ಮಗೆ ನುರಿತ ಕಲಾವಿದೆ ರಡ್ಡು ಸಾರಿ ನುಡ್ತೊಂದೆ ಬಾರಿ ಆಚಾರ
ಅಲ್ವಾ ಬಿಲ್ ನಾನೇ ಕೊಡ್ತೀನಿ. ಅವನು ಎಲ್ಲೇ ಬಿಲ್ ಇದ್ರೆ ಅಂದಾದ್ರು ಸಾಯ್ಪುನಿ ಗದೆ ಗದೆ ಇಚ್ಚಿ ಗದೆ ಅವಳು ಇದ್ದಾರೆ ಈ ನಮ್ನೆ ಈ ಬಿಲ್ ಕಂಡ ಅವಳು ಗೊಬ್ಬೈನಕ್ಕೆ ಅನೇಕ ಬಿಲ್ ಕೊರ್ಪಿನಿ ಮತ್ತೆ ಎಂಕ ಆಯುಧ ಇಚ್ಚಿನ ಎಂಕ ಪ್ರವೇಶ ಆಪುಜಿ ರಾಜರಾಜಾಧೀಶ ರಾಜರಾಜಾಧೀಶ ಪಲ್ಲೇನಯ್ಯ ಮೆಲ್ಲ ಪಣ್ಣು ಮಾರೆ ಹಿಂದೂ ಮರೆನಲ್ಲ ರಾಜ ನಕ್ಷತ್ರ ಚಂದ್ರೋದಯ ಹರಿತಿವೀರ ಮಾರ್ತಾಂಡ ಬಡಿದೆಯ ಸಿಂಹಾಸನ ಬಲ್ಲಿರಯ್ಯ ಇರುವಂತಹ ಸ್ಥಳ ಶೋಣಿತಾಪುರಕ್ಕೆ ಯಾರಿನ್ನು ಹಿರಣ್ಯಕಶ್ಯಪ ಮಹಾರಾಜ ಅಂತ ಕೇಳಿ ಒಳ್ಳೆಯವು ನಾನೇ ಸರಿ ಬಂದಂತಹ ಕಾರ್ಯ ಒಲಿಕ್ಕವಿರಿ ಒಲಿಸಿ ಮಗದರ ಪದ್ಯ ಪೊಂಗಯ್ಯ ಏರ್ರಿ ದೈತ್ಯ ಕುಲ ಪುಂಗವನು ಮತ್ತೆ ವಾರಣದಂತೆ ಮತ್ತೆ ಮೆರೆದ ವಾಮ್ಮೆರೆ ನಮೋ ನಮಃ ನಮೋ ನಮಃ ಅಮ್ಮೇರ್ ಮೂಲಲ್ಲೇರು ಅಂದ್ ಈರೇನೆ ಬನ್ನಿ ಅಮ್ಮೇರಲ್ಲ ಪುನಃ ಮಾರೆ ಪೆನ್ನಮ್ಮೆರ್ ಈರದ ಅಮ್ಮೆರ್ ಬಂಡ ದೇವೇರು ಅಂಚ ಇಂತ ದೇವರೆಲ್ಲೆಪ್ಪು ಯಾವ ಶಂಭೋ ಶಂಕರ ಶಂಭೋ ಶಂಕರ ಅವೇ ಅವೇ ದಿತಿ ದೇವಿನ ಗರ್ಭ ಸಂಜೀರವತಾರ ಕನ್ನಡನ ತುಳು ಪೌರಾಣಿಕ ಮಾರೆ ತುಳು ದಿತಿ ದೇವಿಯ ಗರ್ಭ ಸಂಜೀರರಾಗಿ ಅದು ಬರೆದುಕೊಡ ಅಂಚನೆ ಸಂಜಾತನಾಗಿ ಪುಣ್ಯನಾಯೆ ಪ್ರಪಂಚದ ಬೆಳಕನ್ನು ಕಂಡವರು ನಾವೀರ್ವರು ಅಣ್ಣ ತಮ್ಮಂದಿರು ಸಬ್ಬಾಸ್ ಹಿರಣ್ಯಕಶ್ಯಪ ಹಿರಣ್ಯಾಕ್ಷ ಎನ್ನುವ ಹಾಗೆ ಅವೇ ವರ್ತಮಾನ ಕಾಲದಲ್ಲಿ ಶೋಧಿದೋಪುರವನ್ನು ಆಳುತ್ತಾ ಇದ್ದೇವೆ. ಆದ್ರೆ ಏನು ಮಾಡೋಣ ಹೇಳಿ, ನಡೆದಂತಹ ವಿಷಯವನ್ನು ನೆನಪಿಸಿಕೊಳ್ಳುವಾಗ ಸಿಟ್ಟು ಎನ್ನುವುದು ನೆತ್ತಿಗೇರುತ್ತಾ ಇದೆ. ನಾವು ಇದಕ್ಕೆಲ್ಲ ಕಾರಣ ಎತ್ತಿನ ಬಾ ಸಿಟ್ಟು ಬಂದಾಗ ಬುಲಿಪುಲ್ ಜೋಕುಲಾಟಿ ಸುಧಾರ್ಪುಲಿ ಇದೇ ಯಾನ ಯುವ ಮಾನಡಿ ಅವ್ವೆ ಅಂಡಿ ಇತ್ತೆ ಒಂದಿ ಒಂದಿ ಸೂರ ಅಮ್ಮರೆ ಯಾನ ಪನ್ನವೇ ಸರಿ ವಾದ ಬಲ್ಪನ ಬೇಸರಿಗೆ ತಾಳೆ ಬಿಚ್ಚಾವೆ ಆಂಡ ಒಂಚೂರು ಕೋಪಡ್ ಬನ್ನಿ ಅವ ಎಡ್ಡಾತ ನಾನು ಬರಲಾತೀನಿ ಕೋಪಡ್ ಬನ್ನಿ ನನ್ನ ವಿರೋಧಿಯಾದಂತೋ ಹರಿಯನ್ನು ಕೆಳಕುತ್ತಾ ಹುಡುಕುತ್ತಾ ಹೋದವ. ಆದ್ರೆ ಆ ಹರಿ ತಪ್ಪಿಸಿಕೊಂಡು ಸಾಯ್ಲಿ ಆ ಕಡೆ. ನಾನೊಬ್ಬನೇ ಅಲ್ಲ, ಮದುವೆ ಆಗಿದೆ, ನನಗೆ ಹೆಂಡತಿ ಇದ್ದಾಳೆ, ಒಬ್ಬ ಮಗ ಇದ್ದಾನೆ. ಪ್ರಹ್ಲಾದ ಎನ್ನುವ ಹಾಗೆ ಅವರ ಹೆಸರು. ವಿದ್ಯಾರ್ಜನೆಗೆ ಬೇಕಾಗಿ ಗುರುಪುರಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ನಾನು ಯಾವಾಗ ಬರ್ಲಿಕ್ಕೆ ಬರ್ತೀನಿ ಮಾರಾಜ್ ಬೊಕ್ಕ ಬೂಟಿದೆಲ್ಲ ಬೇಸ ಆಡ್ಪಂಡ ಬಂಗ ಒಂದೇ ಆಪಿನಿ ಇಲ್ಲ ನಡುಟು ಮಾತು ಪಾತಿರ್ನ ತಬ್ಬೆಸಜ್ಜಿ ಮಂಡೆಡಿಜ್ಜಿಂದು ರಂಗಸ್ಥಳ ಅಂದ್ರೆ ಸೀದಾ ಬೈತೀನಿ. ಅರೆ ಬುದ್ಧಿ ಅರಿಯಪ್ಪ ಯಾನು ಓಲು ಅಂತಾಯ್ ಕನ್ನಡ ಕನ್ನಡ ಎಲ್ಲಿ ನಿಲ್ಲಿಸಿದ್ದು? ಅಲ್ಲೇ ಗುರುಪುರದಲ್ಲಿ ನಿಲ್ಲಿಸಿದ್ದಿ, ಈಗ ಅಲ್ಲಿಂದ ತೆಗಿಬೇಕು. ಮಗನನ್ನು ಗುರುಪುರಕ್ಕೆ ಕಳಿಸಿಕೊಟ್ಟಿದ್ದೇನೆ, ಬರಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ನೋಡುವ ದೀರ್ಘ ಧ್ವನಿಯಲ್ಲಿ ಕರೀತಾರೆ. ಅದೇ ಹೆಚ್ಚು ಕರ್ಮ ಉಂಟು ತುಂಡಾಡಿ ಸಾವು. ಅತ್ತೆಗೆ ಮಗನೇ ಮಹೇಶ್, ಪ್ರಸಂಗವು ಮಾರೆ ಮಗನೇ ಪ್ರಹ್ಲಾದ, ಬಾ ಬಾ ಬಾ. ಎತ್ತಾಗ್ಲಿಲ್ಲ, ಲಗಾಡಿ ಹೋಯ್ತು. ಕೂದಲಲ್ಲಿ ಮಾರ ಬಿರ್ಕಿ ಹಾಕಿದ್ದಿ. ನನ್ನ ಬಂದಾಗಿದೆ, ನನ್ನ ಹೆಸಾಗಿ ಎಲ್ಲಿಗೆ? ಬಣ್ಣದ ವೇಷದೈ
ವೇಷ ಇದ್ದಿತ್ತು ಇತ್ತಿನ ವೇಷನು ಮಗೆ ಯಾನ್ ಮಲ್ಪೆ ಅಂತ ನಿಕಲ ಕುಟುಂಬದಾಗ್ಲಿ ಗೋರ್ನಿ ಇಂಗಿಲ್ಲ ದಾದ ಅಲ್ಪನಿ ಮಗ ನಡಪಡ ಅಂಚೆ ಬರ್ರೆ ಅಲ್ಲಿ ಮಗೆ ಒಂದು ಮುಗ್ಧತೆ ಬೋಡು ಆತ ಮುಗ್ಧತೆ ಎಂಚಿನ ಪರಪ್ಪನ ಬಾಲೆನ ಮುಂಚೆ ಸಾಧಾರಣ ಇತ್ತು ನಿಕ್ಲಾಗಿ ಸರಿ ಬಂದ್ರೆ ಗಲಿ ಹೋಗಿ ಮಾತು ಸರಿ ಬನ್ನಿ ಹೆಚ್ಚ ಬರುತ್ತೆ ಓಪ ಗಣಿಕ್ಲೆ ఆయన పూజ బచ్చంగా అయితే బిత్త ఇచ్చిను ಅವು ಆಗಿ ಪಾಲೇದೆ ಪೊರ್ಲಾವುಡು ಜೋಕುಲ್ ಲೆಕ್ಕ ಬಾಲೆದ ಲೆಕ್ಕ ಅಂದ್ ಬಂತೆ ಓಲ ಬಾಲೆನ್ ತೂದು ಬೈದೆ ಐಕ 4 ಜಿಸ್ಟು ಕೊಟ್ಟು ಒಂದು ಮಾತು ಇತ್ತು ನಾವೇ ನಾಡಿಗೆ ಬಂದು ಆ ಪ್ರಹ್ಲಾದ ಬೋನೆ ಕೊಡ್ತೋಲೆ ಆ ಕೊಡ್ತೋಲೆ ಉಪ್ಪುಡೆ ಸುರು ಸೋಕಾವಾಡ ಬಾ 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 ಬಾಲೆ ಮಾರ ಬಾಲೇನೆ ಬರುತ್ತೊಂದು ಎನ್ನ ಮಂಡಿಡು ಬೇತಿನ ನಾಲ್ಕೊಂತಿ ಆಯ್ ಬಕ ದೀವೆ ನಾವೇನು ಬಗಿಂದೆ ಊಟಿಗೆ ರಾಲ ಊಟಿಗೆ ಪ್ರಸಂಗ ಇಂಚಿನ ಬಾಲೆ ರಾಲದಕ್ಕೆ ಉಂಟ ಮಾರ ಇಪ್ಪತ್ತು ಮಲ್ಪುಗ ನಮ್ಮ ಹೊಸತು ಇನ್ನೋಲದಕ್ಕು ಇನ್ನೊಂಜಿ ನೆಟ್ಟಿಜ್ಜಿ ಇದ್ದ ಬಟ್ ಅಮ್ಮೇರ್ ಲೆಪ್ಪಿರಿ ಬತ್ತಿ ಪೂರಕಾದ ಅಮ್ಮೇರ್ ನಾಡೆ ಬರೋಡು ಸೀದಾ ಸೀದಾ ಬರ್ತದ ಅಮ್ಮೇರ್ ಕಂದ ಅಮ್ಮೇರ್ ತಿಗಲ ಬಿಡ ಡ್ರೈವರ್ ಆ ನಮ್ನೆ ಬರು ನಿಧಾನ ನಿಧಾನ ಮಗೆ ಜೋಕುಲು ಬಾಲೆ ಲೆಪ್ಪುನಿ ಅಪ್ಪ ಕಂದ ಕಂದ ಬಾಬಾರಿ ತಲೋ ಏರ್ ಅಮ್ಮೇರಿ ಮಗೇರಿಯಾ எங்கள் அம்மே மகனது அனைத்துக்கு சம்பந்தம் ಎಂಚಿನ ಪಕ್ಕ ಈ ಬಾಲೆ ಸತ್ಯ ಒಂಜಿ ಆಟದ ಮೇಳ ಇಬ್ಬಲ್ಪೆರಿ ಏತ್ ಬಂಗೊಂಡು ಸತ್ಯ ಉದೇತ್ತು ಕಲ್ಪೋಡು ಪಕ್ಕ ಈ ಬಾಲೆ ತಟ್ಟೆ ಎಂಕಾಪು ಈ ಮಗಟ ಅಂಚಿನ ಅಮ್ಮೆ ಮೂಜಿಯವು ಈ ತಟ್ಟೋರ್ಚಿ ಕಾಲಿಂಚ ಕೈ ಪತ್ತ ತಿರ್ಗದ ಅಲ್ಪ ಕುಲ್ಲ ಕಂದ ವಿದ್ಯೆಯನ್ನು ಕಲಿಯುವುದಕ್ಕೆ ಬೇಕು ಗುರುಮಠವನ್ನು ಸೇರಿದವ ಗುರುಗಳು ಏನು ಹೇಳಿಕೊಟ್ರು ನೀನೇನ ಕಲಿತೆ ಉಸುರು 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 ಅಪ್ಪ ಏರಿ ಅಮ್ಮೇರಿಯ ಯಾವೂರುಂಟು ಈ ಬೋರ್ತಿ ಏರ್ಪು ನಾನು ಕೂತೇರ ಅಪ್ಪ ಹರನೆ ಏರು ಪದ್ಯ ಹತ್ತು ಮಾರ ಸೌಮ್ಯ ಸೌಮ್ಯ ಅಂದ ಜಯಜಿ ಗೊತ್ತಾಂಡ ಅಂಚಿನಾಗ ಏರು ಸೌಮ್ಯ ಏರಿಂದ ಅಂದಾಜ ಜಿಂದ ಹರನೆಂದು ರಘು ಸೆಟ್ ಇತ್ತೆ ಮತ್ತೆ ನೆರೆದು
ಬರ್ತೀನಿ ಮೆಲ್ಲ ಮಾರೆ ಎಲ್ಲೇ ಬೋಡು ಓ ಯಜಮಾನ್ರೆ ಕಾಲ ಮಿತಿಗೆ ನಿಜವಾಯಿನ ಭಾಗತ್ತೀರಿ ಅಪ್ಪ ಕೆಪ್ಪ ಅಪ್ಪ ಸೌಮ್ಯ ಅಪ್ಪ ಅಪ್ಪ ಸೌಮ್ಯ ಅಪ್ಪ ಅಪ್ಪ ಕಂದ ಕರೆದ್ರಿ ಎಂತ ಅಂತ ಗೊತ್ತಾಗ ಗುರುಮಠ ಹೋಯಿಂದ ಗುರುಮಠದ ಹಾ ಗುರುಮಠಕ್ಕೆ ಕಳಿಸಿಕೊಟ್ಟವರು ನೀವು ಇಸೆಯರು ಕರ್ಕೊಂಡು ಹೋದ್ರು ಹೋಗಿ ಗುರುಮಠಕ್ಕೆ ಹೋದಿ ಮಠವನ್ನೆಲ್ಲ ತೋರಿಸಿದ್ರು ಕೆಲವು ಶಿಷ್ಯನವರೆಲ್ಲ ಇದ್ರು ದೊಡ್ಡ ಸುಖದ್ದಲ್ಲ ಹೌದಾ ನೀವು ಬಂದರೆ ಆದ್ರೂ ಕೂಡ ಗುರು ಗುರು ಗುರುಮಠ ಗುರು ಏನು ಹೇಳಿ ಕೊಟ್ಟರು ಗುರು 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 ಮಠ ಅಂತ ಗುರು ಮಠ ತಗೋ ಗುರು ಮಠದಲ್ಲಿ ಬೆಳಿಗ್ಗೆ ಕೂತ್ಕೊಳ್ಳಿಸಿದ್ರು ಹೊಟ್ಟೆ ತಿನ್ಲಿಕ್ಕೆ ಕೊಟ್ರು ಸ್ವಲ್ಪ ಮಲಗು ಅಂತ ಹೇಳಿ ಎದ್ದೆ ಎದ್ದೆಯಾ ಇನ್ನೊಮ್ಮೆ ಹೊಟ್ಟೆಗೆ ಕೊಟ್ರು ನನ್ನ ಪುಣ್ಯ ಹೊಟ್ಟೆ ತುಂಬಾ ತಿಂದೆ ಮಲಗಿದೆ ಅದನ್ನಲ್ಲ ಓ ಈ ಓಟೆ ಗುರುಮಠ ಪದ್ಯದ ಅರ್ಥ ಬಂದ್ಬಿಡಿ. ಗುರುಮಠ ಹೋಗ್ತೀನಿ ಅಂಗನವಾಡಿ ಹೋಗ್ತೀನಿ ತಿನ್ಪಾವನಿ ಜಪಡವನು ಓ ಗುರುಮಠ ಗುರು ದಾದ ಕಲ್ಪ ರವಿನ್ ಪನ್ ತಿನ್ಪುರ ವಿಷಯ ಏನು ಹೇಳಿಕೊಟ್ಟರು ಬರೆಯುವುದಕ್ಕೆ ಅಪ್ಪ ಗುರುಗಳು ಪೈಗೆ ತಂದು ಹಾಕಿ ಕೇಳಿದ್ರು ಹೊಯ್ಗೆ ಓಹೋ ಯಾಕೆ ಅಕ್ಷರಾಭ್ಯಾಸಕ್ಕೆ ಅಂತ ಈಗ ಇಟ್ಕೊಂಡು ಬಂದೆ ಅವರ ಮುಂದೆ ಹಾಕಿದೆ ಆಗ ನಾನು ಕೇಳಿದವರು ನಾ ಎಲ್ಲಿ ಕೂತ್ಕೊಳ್ಬೇಕು ಎಲ್ಲಿ ಕೂತೆ ಹೊಯ್ಗೆ ಬದಿಯಲ್ಲಿ ಅದನ್ನು ಮತ್ತೆ ರಚ ಪಚ ಅಂತ ಹೇಳಿ ಹಾಗೆಲ್ಲ ಮಾಡಿ ಮೂಲ ಮೂಲ ವಿಷಯ ಅಮಾಚಾರ ಮಗ ಬಾತ್ಯರನ್ನ ಕಮ್ಮಿ ಆಗ್ಬಿಡುವ ಸಾಹಿತ್ಯ ಒಂಜಿತ್ತು ಹತ್ತದು ಬೋಣ ಅಂಡಪ್ಪ ಪನ್ 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 ಅವಕಾಶ ಉಂಟತ್ತ ಉಂಟು ಮೂಲ ವಿಷಯ ಬರ್ಕೊಂಡು ಮೆಲವನೆ ಬರೋದು ಆವ ಪೊಯ್ಯಡು ಮರಾಡಿತ್ತೆ ಬರಲನ್ನು ಹರಡಿಸಿದೆ ಆಗ ಏನು ಮಾಡಿದೆ ಎರಡು ಪದ ಇದ್ದದ್ದು ಒಂದು ಅಕ್ಷರವನ್ನು ಹೇಳಿದ್ರು ಎರಡು ಅಕ್ಷರ ಯಾವುದದು ಅದು ಅರ 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 ಅಕ್ಷರ ಹರ ಹರ ಧನಿ ಮಾರೆ ಧನಿಗೆ ಪತ್ತೆ ಪುಗುದೀಪಿ ಇರು ಮಸಾಲ್ ಬೇಡ ಇಜ್ಜಿ ಜಾನ್ ಈ ಬನ್ನಿ ದಿದ್ದೊಚ್ಚಿ ಆವ್ ಮಾರೆ ಜನತಿ ಕುಜಿ ಬಾರಿ ಬಂಗ ಮೇರೆ ಜನತಿ ಹರ ಅಂತ ಬರಲಿಕ್ಕೆ ಹೇಳಿ ನನಗೆ ಅರ ಬರಲಿಲ್ಲ ಮತ್ತೇನು ಬರೆದೆ ಅರಿ ಹೇಗೆ ಬರೆದೆ ಅರಿ ಅರಿ ಹೇಗೆ ಬರೆದೆ ಅರಿ ಹರ ಹರ ಈ ಬಾಲಕಗೆ ಹರಿಯಂದೊರೆದವರು ಯಾರು ಅವರು ಮುದದಿಂದ ನಿನ್ನ ಆರು ಪದ್ಯ ಬದಲ್ಪೇರಿ ಆರು ಮುದದಿಂದ ಶುರು ಮಾಡ್ತೀನಿ ಮಾತ್ರ ಇತ್ತು ಅವ್ವ ಕಾಕಜಿ ಮುಟ್ಟ ಎಪ್ಪಿನ ನನ ಕೂಡ ಇರು ಮುದ್ದದಿಂದ ಆಗ್ಬೋದು ಯಾಪ ಕಾಕಜಿಚ್ಚಿ ಮಂಡಳಿದ್ದೆ ಐತ ಮನ್ನಡಿ ಆರಾಮತ ಇಚ್ಚ ಇಡಗೊಂಜಿ ಪದ್ಯ ಇಜ್ಜ ಮಲ್ಲೆ ಜಾತ್ರೆ ಆತೇಟಿ ಸುಧಾರ್ಪುಲೆ ಅಮ್ಮ ಹೋತುನ ಚಿನ್ನ ಹೌದೌದು ಓ ಕಂದ ಎಂತಹ ಕರ್ಣ ಕಠೋರದ ಮಾತನ್ನಾಡಿದೆ ಕಠೋರ ಆ ಕರ್ಣ ಕಠೋರವಾದ ಮಾತನ್ನಾಡಿದೆ ನಿನಗೆ ವಿಷಯ ಗೊತ್ತಿಲ್ಲ ಮಗನೇ ಏನಪ್ಪ ನಿನಗೊಬ್ಬ ಚಿಕ್ಕಪ್ಪನಿದ್ದ ಚಿಕ್ಕಪ್ಪನಿದ್ದ ಹಿರಣ್ಯಕಶ್ಯಪ ಎಂದು ಈರಿಯ ಬಕ ಹಿರಣ್ಯಾಕ್ಷ ಆ ತಮ್ಮನನ್ನು ಆ ಹರಿ ಮೋಸದಿಂದ ಕೊಂದಿದ್ದಾನೆ ಅವನನ್ನು ಹುಡುಕುತ್ತಾ ಹೋದೆ ಸಿಗ್ಲಿಲ್ಲ ಅವನು ಯಾವಾಗ ಸಿಗ್ತಾನೆನ್ನು ಹಾಗೆ ಕಾಯ್ತಾ ಇದ್ದೇನೆ ನನ್ನ ವಿರೋಧಿ ಅವನ ಹೆಸರನ್ನು ಹೇಳದಿರು ಹರ ಅಂತ ಹೇಳು ಹರ ಹರಿ ಹಿರಣ್ಯ ಕಶ್ಯಪಾಯ ನಮಃ
ಹರಿ 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 ಪರಶಿವ ಹರಿ ಅಲ್ಲ ಮಾರೆ ಸಾವು ಬೇಗ ಹೌದು ಸರಿ ಕಟ್ಟಾಯ್ತು ತಾರ ಜರ್ಪರ ಬುದ್ಧಿ ಮಂಡ್ಯ ಚಾಲ್ ಕೊಡ್ತಿ ಹರ ಹರಿ ಹರ ಹರಿ ಇವನಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ ನಾಳೆ ಹೆದರಿಕೊಂಡು ಹೋಗು ಹೆದರಿಕೊಂಡು ಹೋಗು ಓಡಿ ಹೋಗುದು ಪೂರ ನಿಖಿಲ್ ಮಾಡ್ಲಕ್ಕೆ ನಾವು ಹೆದರಿಕೊಂಡು ಹೋಗು ಎರಡು ದಿನದ ಕೊಡ್ತಿದ್ದಾರೆ ಯಾಕೆ ಮಾಡ್ಬಾರಿ ಕೊಡ್ತೆ ಮಾರೆ ಪಕ್ಕ ಕೊಡ್ತೇವ ಅಲ್ಪಣ್ಣ ಮೂಲೆಡು ಕುಲ್ದುಪ್ಪೆ ಬೋಲ್ದೊಂಡಿ ಬಾರ್ದಿ ಅಲ್ಪ ದೇತೋ ನಾವ ಬಾರಿ ಬಂಗ ಕಲಾವಿದೆ ತಿಕ್ಕುಜೇರು ಬಾರಿ ಬಂಗ ಇವನನ್ನು ಸರಿ ಮಾಡಿಸುವುದು ಹೇಗಂತ ನನಗೆ ಗೊತ್ತಿಲ್ವಾ ಅಮ್ಮನ್ ಲೆಪ್ಪು ಯಾರಲ್ಲಿ ಅಮ್ಮನ್ ಮುಖ್ಯ ತಿರುವೇಟ ಓಡಿಗೆ ತಾರಣ ಅಂತ ಪದ್ಯ ಓಡಿತ್ತು ನನ್ನ ಸಂದರ್ಭ ಒಂದು ತಯಾರಿದ್ದೆ ಮಾರ ಪ್ರಸಂಗ ಒಂದು ತಯಾರಿದ್ದೆ ನೀರು ಕುಡ್ಸೋದು ಇಲ್ಲ ಮಕ್ಳೆ ಹೆಚ್ಚಿನ ಒಂಜಿ ಬಾಲ್ಯದ ಅಪ್ಪಿಗೆ ಮಂಡೆಡುಂಡ ಅಂದೆ ಅಂದೆ ಎಂಟಗೇನು ಅಲ್ಲ ಪೆದ್ದದಿನಿ ಯಾನ ಅವಳು ಕಂಡನಿ ಪದ್ಯ 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 ಭಾಗತೆ ಪದ್ಯ ಓಲು ಸಾರೆ ನನ ವನಸವಡ ಮಾಲಿಂಗೆ ನನ ಮಲ್ತುವಾಡು ಸಾರಸ ಸಮ ಮುಖಿಯೇ ಸಾರಸ ಸಮ ಮುಖಿಯೇ ಈ ಕಾಲಿ ಸಾರಥ ಬಾಯ್ಪಾಠ ಮಲ್ತು ಬರ್ತೀನಿ ಡವೆಲ್ಲ ತಪ್ಪ ಬರದ ಮಗಳೇ ಕಯಾದು ಪ್ರಾಣಕ್ಕಂತ ಮಗಲಿ ಕಯಾದು ಸ್ವಾಮಿ ನಮ್ಮ ಮಗನಾದಂತಹ ಪ್ರಹ್ಲಾದ ನನಗೆ ವಿರೋಧಿಯಾಗಿ ಈಗ ಕಾಣುತ್ತಾ ಇದ್ದಾನೆ. ಹಾಗಾಗಿ ಪ್ರಪಂಚದಲ್ಲಿ ಅವನು ಬದುಕುಳಿಯಬಾರದು. ಅದಕ್ಕೆ ಬೇಕಾಗಿ ನನ್ನದನ್ನು ತೀರ್ಮಾನ ಮಾಡಿದ್ದೇನೆ. ಅವನ ಬಾಯಲ್ಲಿ ಆ ಶಿವನ ಸ್ಮರಣೆ ಬರಬೇಕು. ಅದು ಕೆಲಸ ನಿನಗೆ. ಒಂದು ಕೇಳ್ತೇನೆ, ಗಂಡ ಬೇಕೋ ಮಗ ಬೇಕೋ? ವಿಷಯ ಸರಿ, ಸ್ವಲ್ಪ ನೀನು ಬನ್ನಿ. ಇನ್ನೊಂಚೂರು ಬಿಚ್ಚಾನೆ ಪುಳ್ಳು ತಾರೆ ಸಡಿ ಪುಳ್ಳು ಅವು ಎಂಚಿನ ಮತ್ತೊಂಬೈತಿನ ಅವು ಆರ್ಲ ಮಲ್ಲ ಮಂಡಿದವಿ ಓ ಮಾರಿ ಅವು ಎಂಚಿನ ವಿಷ ಅವ್ರು ಎಲ್ಲ ಚೊಂಬಿಜ್ಜ ಮಾರ ಚೊಂಬಿಜ್ಜಿ ಇತ್ತಿಕ್ಕಿನ ಒಂದೇ ಎಂಚಿನ ಅವು ಎಂಜೆ ಅಕ್ಕಂಜಿ ಮತ್ತೊಂಬತ್ತಿನ ಇಸ 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 ಹೆಚ್ಚಿನ ಅಂಶ ಕಮ್ಮಿದ ವಿಷಯ ಅದು ಕೊಡು ಕುಡಿದು ನೋಡಿ ಒಮ್ಮೆ ನೀವು ನನಗೆ ಕುಡಿಲಿಕ್ಕಿಲ್ಲ ವಿಷಯದ ಅದಕ್ಕೆ ಒಳ್ಳೆ ಮಾತಿನಿಂದ ಅವನಿಗೆ ನಾನು ಹೇಳಿದಾಗೆ ಕೇಳಬೇಕು. ಇಲ್ಲದಿದ್ದನ್ನು ಕೊಟ್ಟು ಸರಿ ಆಯ್ತಾ? ಅರ ನಿನ್ನ ನಾಲಾಯ್ಕೆ ಮಾಡೋಣ ಹರ 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 ಹರ
ಬಚ್ಚಿನಿ ಮಾರ ಆಂಡ ನೆನಪುಂಡ ನನ್ನ ಮಗನನ್ನು ನಾನು ಕೊಲ್ಲುವುದೇ? ಶಿವನೇ, ನನ್ನ ಮಗನನ್ನು ನಾನು ಕೊಲ್ಲೋದೆ. ಏನು ಮಾಡುವುದು? ಏನು ಮಾಡುವುದು? ನನಗೆ ಪತಿ ಮುಖ್ಯ. ನನಗೆ ಪತಿ ಮುಖ್ಯ. ಇತ್ಯಾಮಿತಿ ನನಗೆ ಪತಿ ಮುಖ್ಯ. ಹಾಗಾಗಿ ಅವರು ಹೇಳಿದಂತೆ ಮಗನನ್ನೇ ಕರೆದು ವಿಷವನ್ನು ನೀಡುತ್ತೇನೆ. ಮಗನೇ ಆ ಮೂಲೆಯಲ್ಲಿ ಆ ಯಪ್ಪ ಬೋಪಿನಿಂದ ಕ್ಯಾತೊಂದುಲ್ಲಿ ಆ ಉಪ್ಪುನಿ ಆಡೆ ಇದೇ ಒಂಚೂರು ರೂಪಾಯಿ ನಮ್ಮದೊಂದು ಪ್ರಹ್ಲಾದೆ ಪುರ್ಲಾದ ಪ್ರಹ್ಲಾದೆ ಬಾಮಗ ಅಮ್ಮ ಪೊಲಿವಲ್ಲ ಅವ ಚಾತಿಡು ದೂರೊಡಿ ಯಾವ ಅಮ್ಮ ಯಾವ ಮರ ವಿಚಾರ ಸೌಲಿ ಅವಳು ವಿಷಯ ಮಗನೇ. ಅಮ್ಮ, ಈಗ ಅಪ್ಪ ನಿನ್ನಲ್ಲಿ ಏನು ಹೇಳಿದ್ದಾರೆ? ಅಭ್ಯಾಸ ಬಲರಿ. ಅಪ್ಪ ಕೆಲವು ಹೇಳಿದಾರಮ್ಮ. ಏನು ಕೇಳಿ ಬರ್ಬೇಕಾ? ಬೇಡ ಮಗ. ಈಗ ಅಪ್ಪ ಹೇಳಿದ್ದು ಹೇಗೆ? ಹರನೆಂದು ಬರೆಯಬೇಕು. ನೀನು ಹೇಗೆ ಬರೆದದು? ಹರಿ 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 ಅಲ್ಲ ಮಗನೇ, ಹರ ಹರಿ ಹರ ಹರಿ ಹರ ಹರಿ ಶಿವ ಶಿವ. ಏನು ಮಗ, ಈಗ ನಿನಗೆ ಹಾಲು ಬೇಕಾ? ಹಾಲು ಬೇಕಾ? ಬಾಯಾರಿಕೆ ಆಗ್ತದ. ಬಾರಿಕೆ ಆಗ್ತದ? ನಾನು ಕೊಡ್ತೇನೆ, ಕುಡಿಬೇಕು. ಹಾಲು ಮುಂದೇನು ಮಾತ್ರ ಯಾವ ಅವಳು ಕುರು ಮಗ, ಕುಡಿ ಕುಡಿ. ಅಲ್ಲಿಗೆ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅಂತಲ್ಲ. ಹಾಲು ಕಡಿಮೆ ಇತ್ತು. ನೀರಾಗಿದ್ದ ಹಾಲನ್ನು ಕುಡಿಲಿಕ್ಕೆ ನಾನು ಜನವ ಯಾರು ಹೋಗ್ಲಿಕ್ಕಿಲ್ಲ. ಇಲ್ಲ ಪರಿಯರ್ ಇದರಲ್ಲಿ ಏನು ಹಾಕಿದ್ಯಮ್ಮ? ಏನ್ ಹಾಕಿದ್ಯಮ್ಮ? ವಿಷ. ಎಂತೆಂತ ವಿಷವನ್ನು ನಾನು ಯಜಮಾನರು ಸಂಜೆ ಕುಡಿತೇನೆ. ಅವರೇ ಕರ್ಕೊಂಡು ಹೋಗುದು. ಹೋಗ್ಲಿಕ್ಕೆ ಬಿಡುದಿಲ್ಲ. ವಿಷಯ ಬೇರೆ ವಿಷಯ ಪಂಡ್ರಿಚ್ ನನ್ನನ್ನು ರಕ್ಷಿಸುವುದಕ್ಕೆ ಹರಿಯುತ್ತಾನೆ. ನನ್ನನ್ನು ರಕ್ಷಿಸುವುದಕ್ಕೆ ಹರಿಯಿದ್ದಾನೆ. ಹರಿ 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 ಹರಿದ್ದಾನೆ. ಮಗ, ಜನ ಕುಡಿ. ಅಯ್ಯೋ ಎಂಚಿನ ತಿಳ್ತೊಂದು ಬಂತ ಬುಲ್ತೊಂದು ಬರಮಾರ ಇದು ಮಗನೇ, ಅಮ್ಮ ಮಗನೇ, ಎನ್ನ ಬುಡಿದಿ ಹೆಚ್ಚ ಬತ್ತು. ಈಗ ನನಗೆ ಒಂದು ಭಾವನೆಗೆ ಒಂದು ಸ್ವಾತಂತ್ರ್ಯನೇ ಇದೆ. ನಿಗಲ ಭಾವನೆ ಸೂಪರ್ ನಚ್ಚಿ ಅಂದ ಅಮ್ಮ ಮಗನೇ. ಯಾವ ಮಾರ ಇದು ಯಾವ ಹಾಲು ಕುಡಿ. ಈ ಕೊರ್ಜಿದ ಯಾನೆ ಕೊಡ್ಪೇಂಚಿ ಕುಡಿಬೇಕಾ? ಕುಡಿ. ನೈಜತೆ ಬರೋಣ ನೈಜತೆ. ಓ ಎಂಚಿನ ಬರ್ಪಿನಿ. ಹರಿ ಹರಿ ನಾಮಸ್ಮರಣೆ ಚಪ್ಪೆ ವಿಶಾಲ ಚಪ್ಪೆ ಅದು ಬರ್ನಾಗ ಪಂಡ್ರಾಪಡ ಜನ ದಿಕ್ಕುಜೇರಿ ತೆಪ್ಪೋಪೆಂದು ಅನ್ಪೆ. ಕುಡಿ ಯಾವ ಪ್ರಸಂಗ ಬಾರಿಸೋಗಾತ ನಿತ್ಯ ನೈಜತೆ ಆಗ್ತೀನಿ. ಮೊಗಲ ಕುಟುಂಬಕ್ಕೆ ದೋಷ ಉಂಟ. ಏನಾಗ್ಲಿಲ್ಲ ಮಗಳೇ ಹೇಳು. ದಾದ ಪೂರ್ಣ ಮಂಡೆ ಬೆಟ್ಟ ಅಂಟ ನನಗೇನಾಗಿದ್ದು ಮಗನೇ? ವಿಷ ಕುಡಿದು ಏನಾಗ್ಲೇ ಇಲ್ವಾ? ಏನಾಗ್ಲಿಲ್ಲ. ಎಲ್ಲ ಹರಿಲಿ ಹರಿ ಮಹಿಮೆ ಈರಿ ಮಾಡ್ಬಿಡು. ನನ್ನ ಬಗ್ಗೆ ಯಾನ್ ಹೇಳ್ತೀನಿ ನೆನಪಲ್ತೀನಿ ಮಾರ ಯಾನ್ ಬಂದ್ಪೆ ಉಳ್ಳಾಯಿಡ್ ಉಂಡು ಬರಡ ಅವು ಎತ್ತೈತೆ ವಿಷ ಬರ್ನಾತ ಅಡೆಗೊಲ್ಲ ತಿರ್ತಿ ಜಾರ ಇರ್ರಿ ಮಗನೇ, ನಿನಗೇನು ಆಗ್ಲೇ ಇಲ್ವಾ? ಏನಾಗ್ಲಿಲ್ಲ. ಹರಿದ್ದಾನೆ. ನೀನು ಇನ್ನು ಮುಂದಕ್ಕೆ ಹರಿಯ ನಾಮವನ್ನೇ ಸ್ಮರಿಸು. ಮಗ ಈ ತಟ ಮಾಡ್ತೀನಿ.
ನೀರಿನ ಬೊಡದಿಗೆ ಸರಿ ಪಂದು ಬರೋದು ಹೆಚ್ಚಿನ ಒಂಜಿ ಭಾವನೆ ಬಂದ್ ಪುನವೇ ಇಚ್ಚಿ ಅಯ್ಯೋ ಅವಳ ಏ ಬರುಡು ಎಲ್ಲ ಹಿಡಿದು ಸರಿ ಮಲ್ಪಲ್ಲ ಓ ಓ ಏನು ಬದ ಕೊಡ್ಲಿ ಎಲ್ಲಿರುವಾಗ ನಿನ್ನ ಹರಿ ಯಾರ ಮರದಿ ಬದುಕಿದೆ ಬೇಳು ಬೇಳು ಇಲ್ಲದ್ರೆ ಕುಟ್ಟುವೆ ಓಡಿರ್ಚಿ ಮಾರ ಎನ್ನ ಮಗಿದ ಅಲ್ಲ ಅಲ್ಲಿ ನನಂಚಿ ಹರಿಯ ಬಯ ಹರಿ ಹರಿ ಬಲದಿ ಹರಿ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಹರಿ ರಾತ್ರಿ ಆಯ್ತಲ್ಲ ಎಲ್ಲೆಲ್ಲೂ ಇದ್ದಾನೆ ಈ ಕಂಬದಲ್ಲಿ ಈ ಕಂಬದಲ್ಲಿ ಕೈ ಕಂಬದಲ್ಲಿ ಎಲ್ಲಿದ್ದಾನೆ ಹರಿ ತೋರಿಸು ತೋರಿಸು ಇಲ್ಲದಿದ್ರೆ ನಿನ್ನ ತಲೆ ಕಡಿವೆ ಎಲ್ಲಿಗೆ ತೋರಿಸಿದ್ದು ರಾತ್ರಿ ಆಯ್ತಲ್ಲ ಎಲ್ಲಿಯಾದ್ರೂ ಇರುವ ಹೆಚ್ಚಿನ ಎಲ್ಲ ಕಡೆ ಇದ್ದಾನೆ ಎಲ್ಲ ಕಡೆ ಇದ್ದಾನೆ ಎಲ್ಲ ಕಡೆ ಇದ್ದಾನೆ ಯಾವ ಕಂಬದಲ್ಲಿದ್ದಾನೆ ಈ ಕಂಬದಲ್ಲಿದ್ದಾನೆ ಹೌದಾ ಹತ್ತಿರ ಮುಂದೆ ಬಾ ನಿಲ್ಲಿ ಸಾಲಾಗಿ ನಿಲ್ಲಿ ಇಲ್ಲಿ ಸಾಲ ಹಾಡ್ತಾ ಇದೆಯಲ್ಲ ನಿಲ್ಲಲ್ಲಿ ನಿಲ್ಲಲ್ಲಿ ಈ ತಂಡದ ನಾಯಕ ನಾನು ಧನ್ಯಾನೆ ಖುಷಿ ಅಣ್ಣ ಆಟ ಖುಷಿ ಆದ ಬರ್ತೀನಿ ನಿಲ್ಲಿ ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಯಕ್ಷಗಾನ ಯಕ್ಷಗಾನ ಬಯಲಾಟ ಯಕ್ಷಗಾನ ಬಯಲ ಏನು ಕಥೆ ಕತೆ ಒಂದು ಕಥೆಯ ಸಾರಾಂಶ ಏನು ಸಾರಾಂಶ ಬಂಡ ಯಾವ ಕಥೆ ಹೇಳಿ ನಮ್ಮ ಮುಕುಲ ಹಿರಣ್ಯ ಕಶಪೆ ಗೊತ್ತುಂಟಾ ಹ, ಐತಿ ಹಿರಣ್ಯ ಕಶಪೆ ಹ, ಆಯ್ನ ಮಗಿಯವರಿ ಪ್ರಹ್ಲಾದ ಹ. ಅವನು ಅಲ್ಲ ಕತೆ ಹೇಳು ಕಥೆ ಅದು. ಕಥೆಯ ಹೆಸರೇನು ಇದು ಪ್ರಹ್ಲಾದ ಚರಿತ್ರೆ ಹ, ಮತ್ತೆ ಹರಿಭಕ್ತಿಯನ್ನು ಸಾರುವಂತ ಕಥಾನಕ ಮಗು ಎಳವಿರುವಾಗಲೇ ಹರಿಭಾದೆಯನ್ನು ಮಾಡ್ತಾ ಇರುವುದು ತಂದೆಗೆ ಅದು ಕೋಪ ಅದೆಲ್ಲ ಹೇಳುವುದು ಬೇಡ ಪ್ರಹ್ಲಾದ ಚರಿತ್ರೆ ಹೌದು. ಅಥವಾ ಹಿರಣ್ಯಕಶ್ಯಪ ಹಿರಣ್ಯ ಕಶ್ಯಪ ಹಿರಣ್ಯಕಶ್ಯಪ ಯಾರು ಅಂತ ಗೊತ್ತೇನೋ ನಮ್ಮ ಆರಾಧ್ಯ ಮೂರ್ತಿ ರಕ್ಕಸ ಕುಲದ ಪ್ರಾತಸ್ಮರಣೀಯ ದಂತಕಥೆಯಾಗಿ ಮೆರೆದವರು ಅವರ ನಾಶದ ಕಥೆಯನ್ನು ಹೇಳುತ್ತಾ ಇದ್ದೀರಿ ರಕ್ಕಸರು ದುಷ್ಟರು ಎನ್ನುವ ಹಾಗೆ ಪ್ರಚಾರ ಮಾಡ್ತಾ ಇದ್ದೀರಿ ಇಲ್ಲಿಗೆ ನಿಮ್ಮ ಕಥೆಯನ್ನು ನಿಲ್ಲಿಸಬೇಕು ಇನ್ನು ಮುಂದುವರಿಸುವುದಕ್ಕಿಲ್ಲ ಇನ್ನೆಲ್ಲಾದರೂ ಯಕ್ಷಗಾನ ಮಾಡಬೇಕು ಎನ್ನುವ ಆಕಾಂಕ್ಷೆ ಇದ್ರೆ ಕತೆ ನಾನು ಕೊಡ್ತೇನೆ ಯಾವ ಕತೆ ಗೊತ್ತುಂಟ ತ್ರಿಪುರ ವಿಜಯ ತ್ರಿಪುರಾಸುರರಾದಂತಹ ನಮ್ಮ ಕಥೆಯನ್ನು ಯಕ್ಷಗಾನ ಆಡಬೇಕು ಗೊತ್ತಾಯ್ತಲ್ಲ ಭಗವತರ ಪದ್ಯ ಬರೆಯುವಲ್ಲಿ ಆತ ಮಕ್ಕಳ ಕತೆಗೆ ಪದ್ಯ ಬರೆಯುವಲ್ಲಿ ಆತ ಯಾನು ಓಪೆ ಯಾನು ಅಂತ ಭಾಗವತ ಯಾಕೆ ದಲಿಕಲಗಡ ಹಾಕೊಳ್ಳಿ ನಿಮ್ಮ ಇಬ್ಬರಿಗೆ ಒಟ್ಟಿಗೆ ಬಡಿತೇನೆ ನಾನು ನಮ್ಮ ಕಥೆಯನ್ನು ಆಡಿದ್ರೆ ಬದುಕಿ ಉಳಿಯುತ್ತೀರಿ ಇಲ್ಲಂತಾದ್ರೆ ಪ್ರಪಂಚದಲ್ಲಿ ಬದುಕುವುದಕ್ಕೆ ಭಾಗವತ ಹೋಗಿ ಇಲ್ಲಿಂದ ಹೋಗಿ ಜಾಗ್ರತೆ ಸರಿ ಇಡೀ ಭೂಲೋಕವನ್ನೇ ನಿಯಂತ್ರಣ ಮಾಡಿದ್ದೇನೆ ತ್ರಿಪುರರಾದಂತಹ ನಮ್ಮನನ್ನು ಗುಣಗಾನ ಮಾಡುತ್ತಾ ಇದ್ದಾರೆ ಎನ್ನುವಲ್ಲಿ ಮನಸ್ಸಿಗೆ ಸಮಾಧಾನ ಅದೆಲ್ಲ ನಾನು ಯೋಚಿಸೋದು ಮೂವರು ಸಹೋದರರಾದಂತಹ ನಾವು ಪರಸ್ಪರ ಭೇಟಿಯಾಗುವಂತಹ ಸಮಯ ಸನ್ನಿಹಿತವಾಗಿದೆ ಆ ಕಡೆಗೆ ಮುಂದುವರಿತೇವೆ
ಅವರು ಸ್ವಾಧೀನವಹಿಸಿಕೊಂಡಿದ್ದಾರೆ. ಆದರೆ ಈ ಕಬ್ಬಿಣಪುರದಲ್ಲೇ ಇದ್ದುಕೊಂಡು ಏನು ಮಾಡುವುದಕ್ಕೆ ಸಾಧ್ಯ? ವಿದ್ಯುನ್ಮಾಲಿಯಾದಂತಹ ನಾನು ಪಾತಾಳವನ್ನು ಸೇರಿ ಅಲ್ಲಿದಾದಂತಹ ಅಧಿಕಾರ ಸ್ವಾಧೀನ ಮಾಡಬೇಕೆಂಬಂತಹ ತೀರ್ಮಾನವನ್ನು ಗೈದವನಿದ್ದೇನೆ. ತ್ರಿಪುರಾಸುರರಿಗೆ 3 ಲೋಕ ಪ್ರತ್ಯೇಕವಾಗಿರುವುದು. ಹಾಗಿರುವಾಗ ಆ ತ್ರಿಪುರಾಸುರರು 3 ಲೋಕ ಪಾತಾಳ, ಭೂತಾಳ, ಸ್ವರ್ಗ ತಮ್ಮ ಅಂಕೆಯಲ್ಲಿ ಇರಿಸಿಕೊಂಡೆವು ಅಂತಾದ್ರೆ ಪ್ರಪಂಚದಲ್ಲಿ ನಮ್ಮನ್ನು ಮೀರುವುದಕ್ಕೆ ಯಾರೂ ಇಲ್ಲ. ತಡ ಮಾಡುವುದಲ್ಲ. ಅದರಲ್ಲಿ ಕದ್ರುವಿನ ಮಗ ನಾನೇ ಆದಿಶೇಷನೆಂಬುದಾಗಿ ನನ್ನ ಹೆಸರು. ಈ ಪಾತಾಳ ಲೋಕವನ್ನು ಆಳ್ವಿಕೆ ಮಾಡುತ್ತಾ ಇದ್ದೇನೆ. ಅದೆಷ್ಟೋ ಮಂದಿ ನನಗೆ ತಮ್ಮಂದಿರು ಇದ್ದಾರೆ. ಭೂಮಿಯನ್ನು ಆಧರಿಸುವವನು ನಾನೇ ಆದಿಶೇಷ. ಆದರೆ ಏನು ಮಾಡೋಣ, ಸಿಹಿ ಇದ್ದಲ್ಲಿಗೆ ಇರುವೆಗಳು ಬರುವುದು ಸಹಜ, ಅಂತೆ ಸಂಪತ್ತಿದ್ದಲ್ಲಿಗೆ ಕಳ್ಳರು ಬರುವುದು ಸಹಜ. ಇಲ್ಲಿ ಅದೆಷ್ಟೋ ಮುತ್ತು ರತ್ನಗಳು ಇದ್ದೇವೆ. ಇದನ್ನು ಬಯಸಿ ಈ ಮೊದಲು ಅದೆಷ್ಟೋ ದುಷ್ಟ ದಾನವರು ಬಂದಿದ್ದಾರೆ. ಎಲ್ಲರೂ ಸತ್ತು ಹೋಗಿದ್ದಾರೆ. ಆ ಈ ಹೊತ್ತಿಗೆ ಚಾರ ಕಾರ್ಯ ಮಾತೇನು? ವಶಪಡಿಸುವುದಕ್ಕಾಗಿ ವಿದ್ಯುನ್ಮಾಲಿ ನಾಮಗಳು ಬಂದಿದ್ದಾನಂತೆ. ಬಂದವನು ಬಿಡಬಾರದು. ಯಾರಲ್ಲಿ ನಮ್ಮವರು ಸಂತೋಷವಾಯಿತು. ಬರಿಸುವುದಕ್ಕೆ ಕಾರಣ ಉಂಟು. ವಿದ್ಯುನ್ಮಾಲಿಯು ಈ ಪಾತಾಳ ವಶಪಡಿಸುವುದಕ್ಕೆ ಬಂದಿದ್ದಾನಂತೆ. ಬಂದವರು ಸದೆ ಬಳಿಗೂ ಹೋಗಿ
ಮಾಡುದಕ್ಕೆ ಬಂದಿದ್ಯಾ? ಬಂದಾಗ ಹಿಂದೆ ಹೋದರ್ಲೆ ಇಲ್ಲಾಂದ್ರೆ ಕಚ್ಚಿಕೊಳ್ತೇನೆ. ಇದ್ದಕ್ಕಿದ್ದ ಹಾಗೆ ಎದುರಿಸುವಂತಹ ಛಲದಿಂದ ಮುಂದುವರಿಯುತ್ತಾ ಇದ್ದೆ. ನೀನು ಯಾರೇ ಆಗಿರು ಏನೇ ಆಗಿರು ಅದು ನನಗೆ ವಿಷಯವಲ್ಲ. ಮತ್ತೆ ನನ್ನನ್ನು ಕೆಣಕುವಂತಹ ಮನ ನಿನ್ನದು ಹೌದು ಅಂತಾದ್ರೆ ನಿನ್ನ ಬಾಲ ಹಿಡಿದು ಸಿಕ್ಕಿದೆಯೋ ಶೇಷ. ನಿಮ್ಮವರು ಅನೇಕ ಮಂದಿ ಹೋರಾಡುವುದಕ್ಕಾಗಿ ಬಂದ್ರು. ಎಲ್ಲರನ್ನು ಹೊಡೆದಾಡಿಸಿದ್ದಾನೆ. ಆದ್ರೆ ಅವರಿಗೆಲ್ಲರಿಗೂ ಧೈರ್ಯದ ಮಾತನ್ನು ಹೇಳಿ ಕಾಳಗಕ್ಕಾಗಿ ಮುಂದೆ ಎದೆಯೋ ಸತ್ಯ ಕರ್ತವ್ಯ, ಅದು ನಿನ್ನ ಕರ್ತವ್ಯವಾಗಿರಬಹುದು. ಆದ್ರೆ ಹೋರಾಡುವುದಕ್ಕೆ ಬಂದಿರುವವನ ಸಾಮರ್ಥ್ಯ ಏನು ಅಂತ ನೀನು ಅರಿತುಕೊಳ್ಳಬೇಕಿತ್ತು. ಸಾಮಾನ್ಯರಲ್ಲ, ಮತ್ತೆ ತ್ರೈಭುವನದಲ್ಲಿ ತ್ರಿಪುರಾಸುರರು ಎಂಬುದನ್ನು ಕೇಳಿದವರು ಎದೆ ಒಡೆದು ಸಾಯ್ತಾರೆ. ಅಂತದರಲ್ಲಿ ನೀನು ಹೋರಾಡುವುದಕ್ಕೆ ಬಂದದ್ದು ಹೌದು ಅಂತಾದ್ರೆ ನಿನ್ನ ಗರ್ವ ಮುರಿಯ ಏನೆಲ್ಲವೋ ರಾಕ್ಷಸ. ಏನು ನಿಮಗೆ ಅಹಂಕಾರ? ಏನು ನನಗೆ ಅಹಂಕಾರ ಬರುವುದು ಮೊದಲನೆಯ ಏನು ಮೊದಲಿಗೆ ಬರುವುದು ಯೋಚನೆ ಹೇಗೆ? 3 ಲೋಕವನ್ನು ವಶಪಡಿಸಬೇಕೆಂಬುದಾಗಿ, ಭೂಲೋಕ, ಸ್ವರ್ಗಲೋಕ, ಪಾತಾಳ ಲೋಕ ಎಂಬುದಾಗಿ. ಪಾತಾಳವನ್ನು ಬಯಸಿ ಬಂದಿದ್ದೀಯಾ? ನಮ್ಮ ನಿರ್ಧಾರವೇ ಹಾಗೆ. ನಿನ್ನ ನಿರ್ಧಾರ ಹಾಗೆ ಆಗುವುದಿಲ್ಲ. ನಮಗೆ ಇರುವುದಕ್ಕೆ 3 ಪುರ. ಹೌದಾ? ಕನಕ, ರಜತ, ಕಬ್ಬಿಣ. ನಿಮಗೆ 3 ಪುರ ಅಲ್ಲ, ಈ 3 ಪುರದಲ್ಲಿ ಕಾಲ ಕಳೀತಾ ಇತ್ತು. ಹೌದಾ? ಈ 3 ಬೇರೆ ಪುರವನ್ನು ನಾನು ತೋರಿಸ್ತೇನೆ. 3 ಪುರದಲ್ಲಿದ್ದವರು 3 ಪುರವನ್ನು ಸ್ವಾಧೀನ ಮಾಡಬಹುದು ಎಂಬ ನಿರ್ಧಾರ ನಮ್ಮದು. 2 ಅಣ್ಣಂದಿರು ಮಾಡಿದ್ದಾರೆ, ಉಳಿದದ್ದು ಇದು. ಇಷ್ಟು ಉದ್ದ ಮಾತಾಡ್ತಿದ್ಯಲ್ಲ, ಮಾತಾಡ್ತೇನೆ. ನಿನ್ನ
ನೀನಿಷ್ಟ ಪರಾಕ್ರಮ ಎಂಬುದನ್ನು ನಾನು ತಿಳಿದಿಲ್ಲ. ಏ, ತಪ್ಪಾಯ್ತು. ಕೆಲವೆಲ್ಲ ಹಾಗೆ ಆ. ಏನು ಗೊತ್ತಿಲ್ಲದಿದ್ರು ಕೂಡ ನಾವು ಮಾಡ್ತೇವೆ, ಹೌದು. ಸಾಧಿಸ್ತೇವೆ ಆ. ಎಂಬ ಛಲ ಮಾತ್ರ ನಾಲಿಗೆಯಲ್ಲಿ ಹೌದು. ಏನಿಲ್ಲ. ಆ. ನಿನ್ನ ಹಾಗಾಯಿ ಏನು ಏ, ಈಗ ನಿನಗೆ ಇದು ಶಾಶ್ವತವಾ? ಬಿಸಿ ಆಗದೆ ಬೆಣ್ಣೆ ಕರಗುದಿಲ್ಲ ಹೇಳುವುದಕ್ಕೆ ಈ ಇದಕ್ಕೆ ಪೀಠ ನಿನಗೆ ಶಾಶ್ವತವಾ? ಏನು ನನ್ನನ್ನು ಎಳೆದು ಹಾಕಿದ್ದೆ ಅಲ್ವಾ? ಇದು ನಿನಗೆ ಶಾಶ್ವತ ಅಲ್ಲ. ನಾನು ಒಂದು ಹೇಳ್ತೇನೆ ಬುದ್ಧಿ ಮಾತಿಗೆ. ನೀ ನನಗೆ ಈ ಬುದ್ಧಿ ಮೊದಲು ಬಂದವರೆಲ್ಲ ಹಾಗೆ ಮಾಡಿದ್ದಾರೆ. ಏ, ಯಾರು ಕೂಡ ಬದುಕಿ ಉಳಿಲಿಲ್ಲ. ಇಲ್ಲಿ ಬಾ. ಏನು ಹಿಂದೆ ಏನು ಮಾಡಿದ್ದಾರಂತ ವಿಷಯವಲ್ಲ. ವಿದ್ಯುನ್ಮಾಲಿ ಏನು ಮಾಡ್ತಾನೆ, ಏನು ಮಾಡಿ ತೋರಿಸ್ತಾನೆ, ಅದು ವಿಷಯ. ಆಯ್ತು. ಹಿಂದಿನ ಕಥೆಯನ್ನು ನಂಬಿ ಬಂದವ ನಾನಲ್ಲ. ತಪ್ಪಾಯ್ತು. ನೀನಿದ್ಯಲ್ಲ, ನಾನು ಸೋತೆ. ನನಗೊಂದು ಆಸೆ, ನಿನ್ನ ಮುಂದೆ ಈ ಪೀಠದಲ್ಲಿ ಕುಳಿತುಕೊಳ್ಬೇಕು. ಹೌದಾ? ಹಾ. ಯಾರು? ನಾನು. ನೀನು? ಆಗುದಿಲ್ವಾ? ಆಗುದಿಲ್ಲ. ಯಾಕೆ ಆಗುದಿಲ್ಲ ಅಂದ್ರೆ ಅದು ನಮ್ಮಂತವರು ಕುಳಿತುಕೊಳ್ಳುವ ಪೀಠ. ನಿಮ್ಮಂತವರು ಕುಳಿತುಕೊಳ್ಳುವ ಪೀಠದಲ್ಲಿ ನಾನು ಕುಳಿತುಕೊಳ್ಬೇಕು. ನೀನು ಅದು ನಿನ್ನ ಕಣ್ಣ ಮುಂದೆ. ಇದು ಏನು? ಇದೇನು ಜಾರುದು? ಮೊದಲೇ ಹೇಳಿದೆ ನಾನು ಬೇಡ ಅಂತ. ಜಾರುದೇನು? ಆ, ಜಾರ್ತಾ ಉಂಟು. ಯಾರು ನಾವು? ಏಯ್! ನಾವು ಸರ್ಪಗಳು. ನನಗೆ ಅರ್ಥ ಆಯ್ತು. ಆ, ಇವರಿಗೆ ನಮ್ಮ ಹಾಗೆ ಕುಳಿತುಕೊಳ್ಳಿಕ್ಕೆ ಆಗ್ತದ? ಆಹಾ. ಏನಿದ್ರು ಹೀಗೆ ಮಾಡಿ ಹೆಡೆ ಬಿಚ್ಚಿ ಶುರುಟಿ ಕೂತುಕೊಳ್ಳು. ಅಲ್ಲಿ ಸ್ವಲ್ಪ ಜಾರುವ ಹಾಗೆ ಆಗಿದೆ. ಏಯ್! ನನಗಿಲ್ಲಿನ ಅಧಿಕಾರ ಮಾತ್ರ. ಆಯ್ತು, ಕೊಟ್ಟಿದ್ದೇನೆ. ಆಳುವುದಕ್ಕೆ ನಾನಿಲ್ಲ. ನನ್ನ ಆಳು ಆಗಿ ನೀನು ಇರ್ಬೇಕಷ್ಟೇ. ಈಗ ನಾನು ಕೂತ್ಕೊಳ್ಬೇಕಾ? ಏ, ಕೂತ್ಕೊಂಡು ತೋರಿಸ್ಬೇಕಾ? ನೀನು ಕುಳಿತುಕೋ, ತೊಂದರೆ ಇಲ್ಲ. ಏಯ್! ಇಲ್ಲಿ ಬೇಡ. ನಿನಗೇನು ಪೀಠ ಏರಿದ ಮೇಲೆ ಚಟ ಶುರು ಆಗುದು? ಅದು ಸ್ವಭಾವ ನನ್ನದು. ಹೌದಾ? ಆ ಪೀಠದಲ್ಲಿ ಕುಳಿತುಕೊಂಡ್ರೆ ಹಾಗೆ ಮಾಡ್ತೇನೆ ನಾನು. ಹೌದಾ? ಆಗಿರುವಾಗ ನಾನಿರುವಾಗ ನೀನು ಕುಳಿತುಕೊಳ್ಬೇಡ. ಮತ್ತೆ? ಕಾಲಕ್ಕೆ ಸರಿಯಾಗಿ ನನಗೆ ಸಿಗಬೇಕದು ಅಲ್ಲಿಗೆ ಮುಟ್ಟಬೇಕು. ಆಗಿತ್ತು. ಆಯ್ತಲ್ಲ? ಆಯ್ತು. ನೋಡೋಣ. ಗುರು ಶಿಷ್ಯರು ಚಾರುವಾಕವಾದವ ಒರೆಯ ಬಂದರು ಸಣ್ಣಪುರಕ್ಕೆ. ನೆರವಿನ ಕರ್ಪಿಸುವ ಚಾರುವಾಗಿರೋಳ್, ನೆರವಿ ಕರ್ಪಿಸುವ ಚಾರುವಾಗಿರೋಳ್ ಇರದಿ ಗಂಭೀರ ವಾಣಿಯಳಿ ಗುರು ಶಿಷ್ಯರ ಚಾರುವಾಕ್ಯವಾದವ ಹೊರೆಯ ಬಂದರು ಶರಣಪುರಕ್ಕೆ, ಶರಣಪುರಕ್ಕೆ. ಹೇಗಾಗಿದೆ ವೇಷ? ಅಯ್ಯೋ, ನೀವು ವೇಷ ಮಾಡಿದ ಮೇಲೆ ಅದನ್ನು ಹೇಳುವುದಕ್ಕುಂಟ ಗುರುದೇವ? ಒಂದ ಎರಡ ಮಾಡಿದ್ದ ಅದೆಷ್ಟೋ ವೇಷ ಮಾಡಿದ್ದೇನೆ. ಹೌದಪ್ಪ. ಆದ್ರೆ ಈ ವೇಷ ಹೊಸತು. ಇದೊಂದು ಹೊಸ ವೇಷ. ಇದು ನಾ ಮಾಡುವ ವೇಷವ ಅಥವಾ ಇದು ನೀ ಮಾಡುವ ವೇಷವ? ಒಮ್ಮೊಮ್ಮೆ ಜಗತ್ತಿನ ಉತ್ಕರ್ಷಕ್ಕೆ ಬೇಕಾಗಿ ಹೌದು, ನಾವು ಅನಿವಾರ್ಯವಾಗಿ ವೇಷ ಮಾಡಲೇಬೇಕಾಗುತ್ತದೆ. ಆ ಕಾರಣದಿಂದ ವೇಷ ಮಾಡಿ ಈಗ ಈ ರೀತಿಯಾಗಿ ಕಂಗೊಳಿಸುತ್ತಾ ಇದ್ದೇವೆ. ಹೌದು ಗುರುದೇವ. ನಾ ಚಾರುವಾಕ, ನೀನಾರುವಾಕ. ನಾಲ್ಕು ವಾಕ್ಯವನ್ನು ಮಾತಾಡುವುದರಿಂದ ಚಾರುವಾಕ. ಯಾರು ಹೇಳಿದ್ದು? ಅಲ್ವಾ? ಚಾರು ಅಂತ ಹೇಳಿದ್ರೆ ಉತ್ತಮ, ಉತ್ತಮವಾದಂತಹ ಮಾತುಗಳನ್ನು ಆಡುವವ. ಹಾಗ ಗುರುದೇವ, ಹಾಗಾದ್ರೆ ಇದು ಕೆಟ್ಟಿತಲ್ಲ ವಿಷಯ. ಈಗ ನಾನು ಉದ್ದ ಮಾತಾಡ್ತಾನೆ ಎನ್ನುವ ಕಾರಣಕ್ಕೆ ಬೇಕಾಗ್ಯವ ಉತ್ತಮ ವಾಗ್ಮಿ ಅಲ್ಲ, ಉತ್ತಮ ಮಾತುಗಾರ ಅಲ್ಲ. ಸ್ವಲ್ಪವೇ ಇರ್ಲಿ, ಇನ್ನೊಬ್ಬರಿಗೆ ಕೇಳುವ ಹಾಗೆ ಹಿತವಾಗಿ ಮಾತಾಡುವವ ವಾಗ್ಮಿ. ಆ ವಾಕ್ಪಟುತ್ವ ಸಿದ್ಧಿಸಿದ ಕಾರಣವೇ ಚಾರುವಾಕ. ಆದ್ರಿಂದ ನಾನು ನಾರುವಾಕ ಅಂದ್ರೆ ನಾನು ನಾರದ್ದೇ ಮಾತಾಡುದಂತ ಅರ್ಥವ? ಏನು ಹಾಗಲ್ಲ ಅದು. ನಾರ ಅಂತ ಹೇಳಿದ್ರೆ ಜ್ಞಾನ, ಜ್ಞಾನಪೂರ್ಣವಾದಂತಹ ಮಾತುಗಳನ್ನಾಡುವವ. ಓಹೋ, ಅತಿ ಸುಲಭವಾಗಿ ಅರ್ಥ ಆಗುವ ಹಾಗೆ ಮಾತಾಡುವವ. ಹಾಗಾಗಿ ನೀ ನಾರುವಾಕ. ಹೌದು, ಅನಿವಾರ್ಯವಾಗಿ ಇಲ್ಲಿಗೆ ನಾವು ಬರಲೇಬೇಕಾಯಿತು. ಹೌದು ಗುರುದೇವ. ಆಸ್ತಿಕರು ಯಾರಿದ್ದಾರು ಅವರಲ್ಲಿ ಚೈತನ್ಯವನ್ನು ತುಂಬಿ ನಿಜಾರ್ಥದ ಮಾತುಗಳನ್ನೇ ಆಡಬೇಕಾದಂತಹ ನಾವಿಂದು ಆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಾತನಾಡಿ
ಪಥಗತಿಯನ್ನೇ ಬದಲಿಸುವ ಹಾಗೆ ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂದಿದೆ. ಹೌದು. ಹಾಗಾಗಿ ದೃಢರಾಗಿ ನಾಸ್ತಿಕತೆಯನ್ನೇ ತುಂಬಿಸುವ ಬಗೆಗಾಗಿ ಯೋಚಿಸುತ್ತಾ ನಾವು ಮುಂದುವರಿದವರಿದ್ದೇವೆ. ಮತ್ತೆ ಸುಖ ಕಷ್ಟ, ಸ್ವರ್ಗ ನರಕ, ಪುಣ್ಯ ಮಾಡಿದವನಿಗೆ ಸ್ವರ್ಗಲೋಕ, ಪಾಪ ಮಾಡಿದವನಿಗೆ ನರಕ ಯಾರು ಹೇಳಿದ್ದು? ಅದೆಲ್ಲ ಇಲ್ಲ. ನಾವು ಇಲ್ಲಿ ಏನು ಆಚರಿಸಿಕೊಂಡು ಬರುತ್ತೇವೆ, ಇಲ್ಲಿ ಏನನ್ನು ಗಳಿಸುತ್ತೇವೆ, ಈ ಭೂಮಿಯಲ್ಲಿ ಯಾವ ಸುಖವನ್ನು ಪಡೆಯುತ್ತೇವೆ ಅದೇ ಸ್ವರ್ಗ. ಮತ್ತೆ ಮೋಕ್ಷ ಅನ್ನುವುದೇ ಸುಳ್ಳು. ಯಾರು ನೋಡಿದ್ದಾರೆ? ಇಲ್ಲಿ ಬರುವಂತಹ ಕಷ್ಟ ಕಾರ್ಪಣ್ಯಗಳಿಂದ ಪಾರಾಗುವುದೇ ನಿಜಾರ್ಥದ ಮೋಕ್ಷ. ಯಾರಾದರೂ ಇಲ್ಲಿ ಬೇಡದ್ದು ಮಾಡಿ ನರಕ ಸೇರಿದವರು ಮತ್ತೆ ಬಂದು ಹೇಳಿದ್ದುಂಟ ನಾವು ನರಕಲೋಕಕ್ಕೆ ಹೋಗಿದ್ದೇವೆ? ಇಲ್ಲವೇ ಇಲ್ಲ. ಇಲ್ಲಿ ಒಳ್ಳೆತನವನ್ನು ಮಾಡಿ ಸ್ವರ್ಗಲೋಕಕ್ಕೆ ಹೋದವರು ಬಂದು ಹೇಳಿದ್ದುಂಟ ನಾವು ಸ್ವರ್ಗಕ್ಕೆ ಹೋಗಿ ಬಂದವರು? ಹಾಗಾದರೆ ಇದೆಲ್ಲ ಈ ಭೂಮಿಗೆ ಸೀಮಿತವಾದದ್ದು. ಆ ವಿಚಾರ ತತ್ವವನ್ನೇ ಮಾತಾಡುತ್ತಾ ಎಲ್ಲರ ಹಿತವನ್ನು ಗಳಿಸುವಂತಹ ಉದ್ದೇಶದಿಂದ ಇಲ್ಲಿಗೆ ಬಂದದ್ದು. ನಮ್ಮ ಮತ ಏನು ಬಲ್ಲೆಯಾ? ಕೇಳಿರೆಲ್ಲರೂ ನಾ ಬೀಳುವ ಮಾತನಿದೆಯೋ? ಕೇಳಿರೆಲ್ಲವರು ನಾವು ಬೀಳುವ ಮತವಿದು, ಈ ಸುಖಕ್ಕೆ ಸಾಧನವು ಸಾಲವಾಗಿರು ತುಪ್ಪವನ್ನು ಪೂಜಿಸುವುದೇ, ಸಾಲವನ್ನು ಕೈದು ತುಪ್ಪವನ್ನು ಪೂಜಿಸುವುದೇ ನೀತಿಯು ಜಗದಿ ಪ್ರಾಜ್ಞರನ್ನು ಮಾತನಾಡಿದ್ದಾರಲ್ಲ, ಏನು ಗುರುದೇವ? ದುರ್ಲಭಂ ಮಾನುಷ ದೇಹೋ ದೇಹಂಚ ಕ್ಷಣಭಂಗುರಂ. ಹಾಗಂದರೆ ಕ್ಷಣಭಂಗುರವೂ ನಶ್ವರವೂ ಆದಂತಹ ಮಾನವ ಜನ್ಮ ದೊರೆಯುವುದೇ ದುರ್ಲಭ ಅಂತೆ. ಹೌದೇ ಗುರುದೇವ? ದೊರೆತಂತಹ ಜನ್ಮವನ್ನು ಸಾರ್ಥಕಪಡಿಸಿಕೊಂಡು ಮುಂದುವರಿಯಬೇಕು. ಹೇಗದು? ಅದು ಬುದ್ಧಿವಂತರ ಲಕ್ಷಣ ಅನ್ನುವ ಹಾಗೆ ಪ್ರಾಜ್ಞರಾಡಿದ್ದು. ಹೌದಾ ಗುರುದೇವ? ಆದರೆ ನಾವೀಗ ಹೇಳಬೇಕಾದದ್ದೇನನ್ನು? ಏನು? ಈ ದೇಹ ನಮಗೆ ದೊರೆತಿದೆ, ಇಲ್ಲಿಯವರೆಗೆ ನಮ್ಮಲ್ಲಿ ಉಸಿರಿರುತ್ತದೋ, ಹೌದು, ಈ ದೇಹ ಇರ್ತದೋ ಅಲ್ಲಿಯವರೆಗೆ ಸುಖೋಪಭೋಗಗಳನ್ನು ಅನುಭವಿಸುತ್ತಾ ಪಾಪ ಪುಣ್ಯ ಎನ್ನುವಂತಹ ಯಾವ ಕಲ್ಪನೆ ಇಲ್ಲದೆ ನಮಗೆ ಇಲ್ಲಿ ಏನೆಲ್ಲ ಸುಖ ಬೇಕೋ ಅದನ್ನು ಪಡೆಯಲೇಬೇಕು. ಆ ಸಿದ್ಧಾಂತವನ್ನೇ ಒಪ್ಪಿಕೊಂಡು ಮುಂದುವರಿಯಬೇಕು. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು. ಸಾಲ ಮಾಡುವುದು ತಪ್ಪಲ್ವ ಗುರುದೇವ? ತಪ್ಪು, ಗೊತ್ತಿದೆ ತಪ್ಪು ಅಂತ. ಆದರೆ ಸುಖವಾಗಿ ಬದುಕುವುದಕ್ಕೆ, ತನ್ನ ಉದರ ಪೋಷಣೆಗೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು. ಜೀವಾವಧಿಯಲ್ಲಿ ಆ ಸುಖವನ್ನು ಅನುಭವಿಸು. ಚತುರ್ವಿಧದ ಮೋಕ್ಷಗಳು, ಚತುರ್ವಿಧದ ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೊದಲ ಧರ್ಮ, ಕೊನೆಯ ಮೋಕ್ಷ ಇಲ್ಲವೇ ಇಲ್ಲ. ಉಂಟು ಅಂತ ಪ್ರಚಾರದಲ್ಲಿ ಉಂಟು. ಅರ್ಥ ಕಾಮ ಇಷ್ಟೇ ಬೇಕಾದದ್ದು. ಮತ್ತೆ ಕೆಲವರು ಹೇಳ್ತಾರೆ ಅದು ಧರ್ಮ ಮತ್ತು ಮೋಕ್ಷಕ್ಕೆ ಇದನ್ನು ನಾನು ಆವಾಗಲೇ ಹೇಳಿದ್ದೇನಲ್ಲ, ಮೋಕ್ಷ ಅನ್ನುವುದು ಈ ಲೋಕದಲ್ಲಿ ನಾವು ಕಷ್ಟದಿಂದ ಪಾರಾಗುವುದೇ ನಿಜವಾದಂತಹ ಮೋಕ್ಷ. ಈ ಅರ್ಥ ಮತ್ತು ಕಾಮಗಳಿಗೆ ಬೇಕಾಗಿಯೇ ನಾವು ಬದುಕುವುದು. ಅರ್ಥವನ್ನು ಸಂಪಾದಿಸು, ಸುಖವನ್ನು ಅನುಭವಿಸು, ಜೀವನದಲ್ಲಿ ಬೇಕಾದ ಹಾಗೆ ನಲಿವಿನಿಂದ ಬದುಕು. ಮತ್ತೆ ನಮ್ಮ ದೇಹದ ತೀಟೆಯನ್ನು ತೀರಿಸುವುದಕ್ಕೆ ಬೇಕಾಗಿ ಬಲು ಬಗೆಯಿಂದ ವರ್ತಿಸು. ಇದು ಈವಾಗ ನಮಗಿರುವಂತಹ ಸಿದ್ಧಾಂತ. ನೋಡಿದೆಯಾ ಅಡ್ಡಾಡುತ್ತಾ ಇದ್ದಾರೆ ಜನಗಳು. ಅವರು ನಾವು ಹೇಳಿದ್ದು ಸರಿ ಇಲ್ಲ ಅಂತ ಎದ್ದು ಹೋಗುವುದಾ ಅಥವಾ ನಮ್ಮ ಮಾತುಗಳನ್ನು ಕೇಳುವುದಕ್ಕೆ ಬರುವುದು? ಅಲ್ಲ, ಅವರು ಇನ್ನೊಬ್ಬರಲ್ಲಿ ಹೇಳುವುದಕ್ಕೆ ಹೀಗೆ ಪ್ರವಚನ ಆಗ್ತಾ ಉಂಟು, ಇನ್ನು ಬನ್ನಿ ಅಂತ ಜನ ಸೇರಿಸುವುದಕ್ಕೆ. ಹಾಗಾದರೆ ನಮ್ಮ ಪ್ರವಚನಕ್ಕೆ ಇವರು ಕಿವಿಗೊಡುತ್ತಾ ಇದ್ದಾರೆ ಎನ್ನುವುದು ಸ್ಪಷ್ಟ. ಖಂಡಿತ ಗುರುದೇವ. ಈ ಬೀದಿಯಲ್ಲೇ ಮಾತಾಡುತ್ತಾ ಕಾಲ ಕಳೆಯುವುದಕ್ಕೆ ನಾವು ಬಂದದ್ದ? ಹೌದಾ? ನಮ್ಮ ಉದ್ದೇಶ ಏನು? ಕೇಳಬೇಕಾದದ್ದು ಯಾರು? ಅದನ್ನು ಕೇಳಿ ನಮಗೆ ಬೇಕಾದ ಹಾಗೆ ಅನುಕೂಲರಾಗಿ ವರ್ತಿಸಬೇಕಾದವರು ಯಾರು? ಈ ಪ್ರಜ್ಞೆ ನಮಗೆ ಬೇಕು. ನಾವು ಇಲ್ಲಿ ಇರಬೇಕಾದದ್ದಲ್ಲ, ನಾ ಹೇಳಿದ ಹಾಗೆ ಅಲ್ಲಿ ಚಾರು ಹೃದಯವನ ಏರುಬಿರಾಗಿಲ್ಗೆ ಸಂಭ್ರಮ ತೋರಿ ತಾರಾಮಣಿಯ ದಾಸಿಯು ತನ್ನೊಡತಿ ಎಡೆಗೆ
ಚಾರುವ ಕವನೋರ್ವ ಪೂರಿ ಮಗಿಮನು ಸಾರಿ ಪಾದ ನಿರ್ಮ ಪುರಕಿ ಶಿಷ್ಯ ಸಹಿತನು ತೋರುವನವನು ಸುಜಾನ ಪದವದನ್ನ ತತ್ವದಿ ಹರಿದ ಕೇಳುವರೆಲ್ಲರೂ ತೋಷದಿ ಅಮ್ಮ ಚಾರುವಾಗ ಪೂರಿ ಮಹಿಮನವನು ನಿಮ್ಮ ಚರಣ ಸೇವೆಗಾಗಿ ಓಡೋಡಿಕೊಂಡು ಬರುವಂತಹ ಸಮಯದಲ್ಲಿ ನಮ್ಮ ಈ ಸ್ವರ್ಣಾಪುರದ ನಗರದಲ್ಲಿ ವಿಶೇಷವನ್ನು ಕಂಡೇನಮ್ಮ. ವಿಶೇಷ? ಹೌದಮ್ಮ, ನಮ್ಮೂರಲ್ಲಿ. ಹೌದು. ಏನೇ ಅದು? ಯಾರೋ ಏನು ಅಮ್ಮ ಬರುವಂತಹ ವೇಳೆಯಲ್ಲಿ ಒಂದು ಇರುವರು, ಅಂದ್ರೆ ಹೆಸರು ಹೇಗೆ ಗೊತ್ತವರದು? ಚಾರುವಕ್ಕ ನಾರುವಕ್ಕ. ಓಹೋ, ಹೆಸರೇ ವಿಶೇಷತೆ. ಹೌದು. ಗುರು ಶಿಷ್ಯರು ಪ್ರವಚನವನ್ನು ಮಾಡ್ತಾ ಇದ್ರಮ್ಮ. ಧಾರ್ಮಿಕ ಪ್ರವಚನ? ಹೌದು. ಹಾಗ ಪ್ರವಚನವನ್ನು ನಾನು ಕೇಳುತ್ತಾ ಇದ್ದೆ. ಹೌದೇ? ನಾನು ಒಬ್ಬಳೇ ಅಲ್ಲ, ಅದೆಷ್ಟೋ ಮಂದಿಯಲ್ಲಿ ಸೇರಿಕೊಂಡಿದ್ದಾರೆ ಹೆಣ್ಣು ಮಕ್ಕಳು. ಅಮ್ಮ, ಅವರ ಪ್ರವಚನವನ್ನು ಕೇಳುತ್ತಾ ಇದ್ದ ಹಾಗೆ ನನ್ನ ಮನಸ್ಸೆಲ್ಲ ಅತ್ತ ಕಡೆ ಸೆಳೆಯುತ್ತಾ ಇತ್ತು. ಅಲ್ಲಿಂದ ಬರುವುದಕ್ಕೆ ಮನಸ್ಸೇ ಕೇಳಲಿಲ್ಲಮ್ಮ. ಹೌದೇ? ನೀನು ಇಷ್ಟು ಹೇಳಿದ ಮೇಲೆ ನನಗೂ ಕೇಳಬೇಕೆಂಬುದಾಗಿ ಆಸೆ ಆಗುತ್ತಾ ಉಂಟು. ನಾನು ಅಲ್ಲಿಗೆ ಬರುವುದಲ್ಲ, ನಾನು ಸಾಮ್ರಾಜ್ಯ ಅಲ್ವೇ, ಅವರನ್ನು ಇಲ್ಲಿಗೆ ಬರೆಸಿದ್ರೆ ಹೇಗೆ? ವ್ಯವಸ್ಥೆ ಮಾಡಿ ಹೋಗು ಹೋಗು ಹೋಗು. ಮಾದಿರಿಗೆ ವಿರಮಿಸಿ ರಾಣಿಯ ಮಾದಿರಿಗೆ ವಿರಮಿಸಿ ಕಾಣುತ್ತ ಮದಗಮನೆ ಬಲವಿದದು ಉಪಚರಿಸುತ್ತಿರುವ ಬಲಗಮಗಿ ಹೇ ಘನ ಮಗಿಮಾ ಒಲಿದು ತಿಳುಗೈ ಮಹಿಮಾ ಅಂದಿಸಿಕೊಳ್ಳುತ್ತಾ ಇದ್ದೇನೆ. ಆಗಮನದಿಂದಲಾಗಿ ಶುದ್ಧಾಚಾರ ಮಡಿಯಲ್ಲಿದ್ದಾರೆ. ಸ್ವಲ್ಪ ಸ್ವಲ್ಪ ಬೇಸರಿಸಬಾರದು. ಅಲ್ಲಿಂದಲೇ ಅಲ್ಲಿಂದಲೇ. ನಿಮ್ಮ ಆಗಮನದಿಂದಲಾಗಿ ಬಹಳ ಹರುಷವಾಯಿತು. ಏನೋ ದಾಸಿ ಹೇಳಿದಳು, ಧಾರ್ಮಿಕ ಪ್ರವಚನವಂತೆ ಅದೆಷ್ಟೋ ಮಂದಿ ಸೇರಿಕೊಂಡಿದ್ದಾರಂತೆ. ಆದ ಕಾರಣ ನಿಮ್ಮ ವಚನಾಮೃತವನ್ನು ಕೇಳುವಂತ ಆಸೆ ನನಗಾಗ್ತಾ ಇದೆ. ಆದ ಕಾರಣ ಆರಂಭಿಸಿ. ಹೇಗೆ ಹೇಗೆ ಆರಂಭಿಸುವುದು? ಅವರಿಗೆ ಲೋಕಾಂತದಲ್ಲಿ ಪ್ರವಚನ ಬೇಡಂತೆ, ಏಕಾಂತದಲ್ಲಿ ಬೇಕು ಅಂತ ಅಲ್ಲಿ ತುಂಬಾ ಸಭೆ ಇತ್ತಲ್ಲ ಸ್ವಾಮಿ. ನಾನು ಎಷ್ಟಾದ್ರೂ ಸ್ವರ್ಣಪುರದ ಸಾಮ್ರಾಜ್ಯ ಅಲ್ವೇ, ಅಲ್ಲಿಗೆ ಬರೋದು ಸರಿ ಆಗ್ತದೆ ಅಲ್ವಾ? ನಾವು ಸಿಕ್ಕಲ್ಲಿಗೆ ಹೋಗೋರಲ್ಲ. ಮತ್ತೆ ಇವಳು ಸ್ವಲ್ಪ ಬೇಡಿಕೊಂಡಳು. ನಿಮ್ಮ ಅಮೃತ ಸಿಂಚನ ಆಗಬೇಕು ಅಂತ ಎಲ್ಲೆಲ್ಲ ಒಪ್ಪಿಕೊಂಡಿದ್ರೆ ನಮಗೆ ಗೊತ್ತಿಲ್ಲ. ಕಾರ್ಯಕ್ರಮಕ್ಕೆಲ್ಲವೂ ಇತ್ತು, ತುಂಬಾ ಇತ್ತು. ಇವತ್ತೊಂದು ದಿವಸ ಎಡೆ ಮಾಡಿ ಅನುಗ್ರಹ ಆಗಬೇಕು. ಹೌದಾ? ಹೌದು. ಹೌದಾ? ಆಯ್ತು. ಆಸಕ್ತಿ ಕೆಲವಂತದ್ದು ಮನಸ್ಸು ಮಾಡಿದ್ರೆ ಆಗ್ತದೆ. ಹೇಗೆ ಗುರುಗಳೇ? ಹೇಗೆ ಒಂದು ಎನಲು ಪೇಳ್ದ ನನ್ನ ಗುತ್ತ ಚಾರ್ವಾಕ ಎನಲು ಪೇಳ್ದ ನನ್ನ ಗುತ್ತ ಚಾರ್ವಾಕ ಸಂತೋಷವಾದುದು ಸಂತೋಷವಾದುದು ವನಿತೆ ಕೇಳಿದು ಬಾಳ ರಸಪಾಕ ತನ್ನ ಮನದ ಸುಖವೆಂಬುದಿನ ಜೀವನದ ಸೌರ್ಯ ಸುಖ ಭೋಜನ ಶಯನ ರಸಪಾನ ಗಾನವು ಕುಣಿತ ವಿಭೋಗಗಳ ಸ್ವರ್ಗವು ಭೋಜನ ರಸಪಾನ ಗಾನವು ಕುಣಿತ ವಿಭೋಗಗಳ ಸ್ವರ್ಗವು ಎನ್ನಲ್ಲ ಬೇಡನು ನಗುತ್ತ ಚಾರ್ವಾಕ ಬೇಡನು
ಬೇಡದರು ನಗುತ್ತಾ ಚಾರುವಾಗ ಗುರುಗಳೇ ಏನು ನಗುತ್ತಾ ಇದ್ದೀರಿ? ನಗುವಿನಲ್ಲಿ ಅರ್ಥ ಕೆಲವುಂಟು. ನನ್ನ ನಗುವಿನಲ್ಲಿ ಕೆಲವು ಅರ್ಥ ಉಂಟು ಅಂತ. ನಗೆಯ ಬಗೆಯಲು ಬೇಕಲ್ಲ. ಹೇಳ್ತಾರೆ ನೋಡಿ ನೋಡಿ. ಸಂತೋಷ ಆಯ್ತು. ಏನು ಭಕ್ತಿ, ಏನು ಗೌರವ, ನಮಗೆ ನೀಡಿದಂತಹ ಆದರ ಆತಿಥ್ಯ ಏನು, ಬಹಳ ಸಂತೋಷ ಆಯ್ತು. ಅಲ್ಲ, ಆತಿಥ್ಯ ನಮಗೆ ಎಲ್ಲೂ ಸಿಗ್ತದೆ. ನಮ್ಮ ಕರೆ ಮೇರೆಗೆ ಬಂದಿರಲ್ಲ, ದೊಡ್ಡ ಮನಸ್ಸು ತಮ್ಮದ್ದು. ಈ ಸ್ವರ್ಣಪುರದ ಆತಿಥ್ಯ ಹೀಗೆ ಇರ್ತದೆ ಎನ್ನುವಂತಹ ಭಾವ ಇತ್ತು ನನಗೆ. ತುಂಬಾ ಸಂತೋಷ ಆಯ್ತು. ಓಹೋ, ತುಂಬಾ ಕೃಶಾಳಾಗಿದ್ದಿ. ಹಾಗೇನು ಇಲ್ಲಪ್ಪ, ನಾನು ಆರೋಗ್ಯವಾಗಿದ್ದೇನೆ. ಈ ಸರಿ ಇದೆ. ಮುಖದ ಕಾಂತಿ ತಗ್ಗಿದೆ. ಮತ್ತೇನು ಅಲ್ಲ, ಯಜಮಾನರು ದೇವಲೋಕಕ್ಕೆ ಹೋಗಿದ್ದಾರೆ. ನಾವೀಗ ಮೂವರೇ ಇರುವುದಿಲ್ಲ. ಇವಳದ್ದು ಸಮ್ಮುಖ ಹಾಗೆ ಕಾಣ್ತಾ ಉಂಟು. ಏನು ಚೈತನ್ಯ ಇಲ್ಲ. ಕಣ್ಣಿನ ಕಾಂತಿ ಎಲ್ಲ ಕುಂದಿದೆ. ಹೀಗೆ ಕೃಶರಾಗುವುದಕ್ಕೆ ಕಾರಣ ಏನು? ಮಾನಸಿಕ ಅಲ್ಲ, ದೇಹ ಸ್ವಸ್ಥತೆಯಲ್ಲಿ ಉಂಟು. ಆ ಮಾನಸಿಕವಾದಂತಹ ನೆಮ್ಮದಿ ಇಲ್ಲ. ಹೇಳಿದ್ರೆ ಒಂದು ಸಂದೇಹ, ಇಲ್ಲಿ ನಮಗೆ ಸಂದೇಹ ಉಂಟಾದ್ರೆ ಎಡೆಯಲ್ಲಿ ಪ್ರಶ್ನೆ ಮಾಡಬಹುದಾ? ಈಗ ನಾ ಹೇಳಿದ್ದು ಸರಿ ಉಂಟಲ್ಲ, ಎಡೆಯಲ್ಲಿ ಪ್ರಶ್ನೆ ಮಾಡಬಹುದು. ಈಗ ಚೈತನ್ಯ ಕುಂದಿದ್ದು ಹೌದಾ ಅಲ್ವಾ? ಸ್ವಲ್ಪ ಬೇಸರ ಎಡಸಿದ್ದು ಹೌದಾ ಅಲ್ವಾ? ನೆಮ್ಮದಿ ಇಲ್ಲ. ಈ ನೆಮ್ಮದಿ ಇಲ್ಲದೆ ಇರುವುದಕ್ಕೆ ಕಾರಣ ಏನು? ನಮಗೆ ಪ್ರಧಾನವಾಗಿ ಬೇಕಾದದ್ದು ಮಾನಸಿಕವಾದಂತಹ ನೆಮ್ಮದಿಯೇ ಇಲ್ಲ ಅಂತಾದ್ರೆ ಬೇರೆ ಏನು ಸುಖ ಹೇಳು? ಅದಷ್ಟೇ. ಬಾಳು ಎನ್ನುವುದು ರಸಪಾಕ ಅಲ್ವಾ? ಅದು ಒಳ್ಳೇದಾಗ್ತದೆ. ಬಾಳೆದ್ದು ರಸಪಾಕ ಊಟಕ್ಕೆ ಭಾರಿ ಒಳ್ಳೇದು. ಬಾಳು ಜೀವನ. ನಾನು ಬಾಳಿದ್ದಂತ ದೇಹಕ್ಕೆ ಬೇಕಾದಂತಹ ಆಯಾಸ ದೇಹಕ್ಕಾದಂತಹ ಕಾಲದಲ್ಲಿ ನಾವು ನಿದ್ರೆ ಮಾಡಬೇಕು. ಹಸಿವಾದಾಗ ಬೇಕಾದ ಹಾಗೆ ಊಟ ಮಾಡಬೇಕು. ಪುರ್ಸೊತ್ತಿಲ್ಲ ಅಂತ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ, ಮಾಡ್ಲೇಬೇಕು. ನಿದ್ದೆಗೆಟ್ಟಿರ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಅದು ಮೊದಲೇ ಹೇಳಿ. ಈ ಮನುಷ್ಯನಿಗೆ ನಿದ್ದೆ ಅಗತ್ಯ. ಹಾಗೆ ಏನೋ ಯೋಚಿಸುತ್ತಾ ನಿದ್ದೆಯನ್ನು ನೀವು ಕಳೆದವರಿದ್ದೀರಿ. ಸರಿಯಾಗಿ ನಿದ್ದೆ ಮಾಡದೆ ಹೋಗಿದ್ದೀರಿ. ಬೇಕಾದ ಹಾಗೆ ಊಟ ಉಪಚಾರ ಮಾಡಿದ್ದಿಲ್ಲ, ನೆಮ್ಮದಿ ಇಲ್ಲ. ಹಾಗಾಗಿ ಈ ಕೃಷಕಾಯ ಈ ಮೊದಲು ಹೀಗಿದ್ದೀರ ನೀವು? ಇಲ್ಲಪ್ಪ, ಮತ್ತೆ ನಾನು ಆರೋಗ್ಯವಾಗಿದ್ದೆ. ಹೌದು, ಈಗ ಸ್ವಲ್ಪ ಕೆಲವು ದಿವಸವಾಯ್ತಷ್ಟೇ. ಯಜಮಾನರು ಅಲ್ಲಿಗೆ ಹೋದ ಮೇಲೆ ಅಷ್ಟೇ. ಯಜಮಾನರು ಎಲ್ಲಿಗೆ ಹೋದಂತೆ? ದೇವಲೋಕಕ್ಕೆ. ಆಗಾಗ ಬರುದು ಮೇಲೆ ಹೋಗಿದ್ದಾರೆ. ಹಾಗಲ್ಲ, ಆರ್ತಲ್ಲಿ ಹೇಳಿದಲ್ಲ, ಹೋದ ಮೇಲೆ ದೇವಲೋಕದ ಸ್ವಾಧೀನಕ್ಕೆ ಬೇಕಾಗಿ ಸ್ವರ್ಣಪುರ ಬಿಟ್ಟು ಅಲ್ಲಿಗೆ ಹೋದ್ದು ಅಂತ. ಹಾಗೆ ನಾನಿಲ್ಲಿ ಅಂದ್ರೆ ಸುಮ್ಮನೆ ಈ ತಾಳಿ ಎಲ್ಲ ಈಗ ಮೇಲೆ ಹೋದ ಮೇಲೆ ಇಟ್ಕೊಂಡಿದ್ದಾರಲ್ಲ ಅಂತ ನೋಡಿ. ಇಲ್ಲ, ಸ್ವರ್ಗಕ್ಕೆ ಹೋಗಿ ಬರ್ತಾರೆ ಅಂತ ಹೇಳು. ಹಿಂದೆ ಬರ್ತಾರೆ. ಈಗ ಅವರು ಅಲ್ಲಿಗೆ ಹೋಗಿದ್ದಾರೆ ಎನ್ನುವ ಕಾರಣಕ್ಕೆ ಬೇಕಾಗಿ ಹಗಲು ಬರ್ತಾರೆ, ರಾತ್ರಿ ಎದ್ದು ಹೋಗ್ತಾರೆ. ಸಮಸ್ಯೆ ಆಯ್ತಲ್ಲ ಇಲ್ಲಿ. ಸಮಸ್ಯೆ ಇದು ಸಮಸ್ಯೆ. ಸಮಸ್ಯೆಯ ಮೂಲ ಸಿಕ್ಕಿತ್ತು. ಈ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಅಲ್ವಾ ನಾವು ಬಂದದ್ದು. ಈಗ ನಿನ್ನ ಗಂಡ ಹಾಗೆ ಯಾರಿಗೆ? ನನಗೆ ಮದುವೆನೇ ಆಗ್ಲಿಲ್ಲ. ನೋಡ್ಬೇಕು. ನೋಡ್ಲಿಲ್ಲ ನಾನು ನೋಡ್ಲಿಲ್ಲ. ಕೊರಳು ನೋಡ್ಬೇಕು. ಈಗ ಸ್ವರ್ಗಕ್ಕೆ ಹೋಗಿರುವಂತಹ ನಿನ್ನ ಗಂಡ ಬೇಕಾದ ಹಾಗೆ ಅಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದಾನೆ. ಹೌದು, ರಂಭಾದಿ ನಾರಿಯರಿದ್ದಾರೆ, ಅವರ ಕೂಡೆ ಬೇಕಾದಂತಹ ಸುಖವನ್ನು ಅನುಭವಿಸುತ್ತಾ ಇದ್ದಾನೆ. ಹೌದಾ ಅಲ್ವಾ? ಈಗ ಗಂಡ ಅಲ್ಲಿಗೆ ಹೋಗಿದ್ದಾರೆ ಎಂಬ ಕಾರಣಕ್ಕೆ ಬೇಕಾಗಿ ನೀ ಊಟ ಬಿಟ್ಟು ಆ ಸುಖವನ್ನು ಬಿಟ್ಟು ಇಲ್ಲಿ ಹೀಗೆ ಚಿಂತೆಯಿಂದ ಕುಳಿತರೆ ಅದರಿಂದ ಏನು ಪ್ರಯೋಜನ ಉಂಟು? ಹಾಗೆ ಹೇಳಿದ್ದು ನಾನು. ಬಾಳು ಎನ್ನುವುದು ರಸಪಾಕ. ಆಗಾಗ ಶಚಿ ಹೀಗೆ ಬಂದು ಕನಸು ಕಾಣ್ತಾ ಇದ್ರು. ಹೌದಾ? ಈ ಹೆಂಗಸರಿಗೆ ಮಾತ್ರವ ಪತಿವ್ರತ ಧರ್ಮ ಎನ್ನುವುದು? ಸತ್ಯ ಪತಿಯೇ ದೇವರು, ಪತಿವಾಕ್ಯವೇ ವೇದವಾಕ್ಯ, ಪತಿಮನೆಯ ದೇವಾಲಯ ಹೇಳ್ತಾರಲ್ಲ. ಇದು ಅವರಿಗೆ ಬೇಕಾಗಿ ಗಂಡಸರು ಮಾಡಿ ಹಾಕಿದಂತಹ ವಾಕ್ಯ. ಸತಿಗೆ ಪತಿಪರ ದೈವವೆಂಬುದಿದು ಪೆಂಗಳನ್ನು ವಂಚಿಸುವ ಲಾಭವಿಗೆ ತವಿದು ಸತಿಯು ಮನವಿಗೆ ತರುವ ಅರ್ಪಿತ ಮನ್ಮತ ಮಂತ್ರ ಸಿದ್ಧಿಯೋ ಸತಿಗೆ ಪತಿಪರ ದೈವವೆಂಬುದಿದು ಬೆಳಗೆಳನು ಪತಿ ವಿಕಟಲಾಪ ವಿಕಟವಿದು. ಆಗಾಗ ಹೇಳುವುದುಂಟಲ್ಲ, ಸತಿಗೆ ಪತಿಯೇ ಪರದೈವ. ಹೌದೌದು, ನೀವು ಬೇಕಾದ ಹಾಗೆ ಆರಾಧಿಸ್ತೀರಿ ಹೃದಯದಲ್ಲಿಟ್ಟು. ಅಯ್ಯೋ ದೇವರ ಹಾಗೆ. ಅದು ನಿನ್ನ ಪತಿಗೂ ಅನ್ವಯಿಸುವುದಿಲ್ವೋ?
ಅನ್ವಯಿಸ್ಬೇಕಲ್ಲ? ಅನ್ವಯಿಸಲೇಬೇಕಲ್ಲ. ನೀವು ಅಷ್ಟೊಂದು ಆಚಾರವಂತರಾಗಿ ಪತಿಯನ್ನು ಆರಾಧಿಸ್ತೀರಿ ಅಂತಾದ್ರೆ ಆ ಆಚಾರ ಅವನಿಗೂ ಬೇಕಲ್ಲ, ಗಂಡನಿಗೂ ಬೇಕಲ್ಲ. ಇದು ಗಂಡಸರು ಮಾಡಿದಂತಹ ಒಂದು ತಂತ್ರ. ನಮ್ಮನ್ನು ಹಾಗಾದ್ರೆ ಕೂಟದಲ್ಲಿ ಕಟ್ಟಿ ಹಾಕಿ ಹೌದು ಅವ್ರು ಬೇಕಾದ ಹಾಗೆ ತಿರುಗಾಡುತ್ತಾ ಇದ್ದಾರೆ. ಈಗ ಸ್ವರ್ಗಲೋಕದಲ್ಲಿ ಅವ ಸುಮ್ಮನೆ ಕುಳಿತಿದ್ದಾನೆ ಅಂತ ನಿನ್ನ ಭಾವ. ನಂಬಿಕೆಲ್ಲ ನನಗೆ. ಇಲ್ಲಿ ನಿನಗೆ ಏನು ಬೇಕು ಆ ಸುಖವನ್ನು ಅನುಭವಿಸುವುದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಬೇಕು. ನೀವು ಗಂಡನನ್ನೇ ಆರಾಧಿಸ್ತಾ ಇರುವುದಲ್ಲ, ಇದು ಭೂಷಣವೂ ಅಲ್ಲ. ಹಾಗಾಗಿ ಆ ವಿಷಯಕವಾಗಿ ಯೋಚಿಸತಕ್ಕವಳು ನೀನು, ಯೋಚಿಸಲೇಬೇಕು ಎಂದು ಚಾರ್ವಾಕರ ವಚನ ಮಧು ಬಿರುದು ಕರ್ಣೇಂದ್ರಿಯವ ಸೋಕಲು ಕರ್ಣೇಂದ್ರಿಯವ ಸೋಕಲು ಸರ್ದು ಬಿಟ್ಟಿದು ಅಚಲ ಪಾತಿವ್ರತ್ಯ ಸುಂದರಿಯ ಸಾದು ಬಿಟ್ಟಿದು ಅಚಲ ಪಾತಿವ್ರತ್ಯ ಸುಂದರಿಯ ಮುಂದುಗೆಟ್ಟಳು ಮದನ ಕಾತರದೊಂದುಗೆದಿ ಘನಶೀಲ ಶಿಥಿಲತೆ ಪೊಲ್ದಿ ನಿಟ್ಟುಸಿರಿಟ್ಟು ತಾರಾಮಣಿಯು ಬೇಳಿದಳು ತಾರಾಮಣಿಯು ಬೇಳಿದಳು ಮಗನೀಯ ಧನ್ಯಳಾದೆ ಅಯ್ಯ ಉಸುರಿದೆ ನೀ ಉಸಿರಿದೆ ಸಿಹಿಯುಣಿಸನುಳುವ ಬಗೆಯ ಸಿಹಿಯುಣಿಸನುವ ಬಗೆಯ ಸೂಚಿಸಿದೆ ಆಹ ಬೆಳಕಾದುದಯ್ಯ ಆಹ ಬೆಳಕಾದುದಯ್ಯ ಆಗ್ಲೇಬೇಕಲ್ಲ. ಈವರೆಗೆ ಕಷ್ಟ ಎಂಬಂತಹ ಕಾರ್ಗತೆಯಲ್ಲಿ ತೊಳಲಾಡ್ತಾ ಇದ್ದವರು ನಾವು. ನಿಮ್ಮದು ಮಾತಲ್ಲ ಮತ್ತೆ ಅದು ಮುತ್ತು ನೋಡಿದೆಯಾ? ಅಯ್ಯೋ ದೇವರೇ, ಇಂತಹ ಮಾತು ಕೇಳಬೇಕೆಂಬುದಾಗಿ ಹಪಿಸುತ್ತಾ ಇದ್ದವಳು ನಾವು. ನಿಮ್ಮದಂತಹ ಮಾತನ್ನು ಕೇಳಿದಾಗ ಅದು ಅಮೃತ ರಸವನ್ನೇ ಕಿವಿಗೆ ಸುರಿದಂತ ಅನುಭವವಾಗಿ ಹೋಯಿತು. ಇನ್ನೂ ಕೇಳಬೇಕು ಮತ್ತೂ ಕೇಳಬೇಕು ಎಂಬುದಾಗಿ ಆಸೆ ಆಗುತ್ತಾ ಉಂಟು. ಸ್ವಾಮಿ, ಸಿಹಿಯಂತಹ ಊಟ ಇದ್ದರೂ ಕೂಡ ಉಣ್ಣುವುದಕ್ಕೆ ದಾರಿ ತಿಳಿದಿಲ್ಲ. ಈಗ ಸಿಹಿ ಉಣ್ಣುವಂತಹ ಬಗೆ ಹೇಗೆಂಬುದಾಗಿ ನೀವೇ ಬೋಧಿಸಿದಿರಲ್ಲ. ಧನ್ಯಳಾದೆ. ಕತ್ತಲೆ ಮತ್ತು ಕಾರ್ಗತ್ತೆ ದೂರವಾಗಿ ಹೋಯಿತು. ಆದ್ರೆ ಕತ್ತಲ ಸೂರ್ಯೋದಯವಾಯಿತು. ಕತ್ತಲ ಆವರಿಸ್ತಾ ಉಂಟು. ಹೌದು, ನಿಮ್ಮ ಕತ್ತಲೆ ದೂರ ಆಗಿದೆ, ಈಗ ಕತ್ತಲೆ ಆಗ್ತದೆ. ಹಾಗೆಯಾ? ಕತ್ತಲಾಗ್ಲಿ, ನೀವಿಲ್ಲಿ ಆರಂಭಿಸಿ. ಪ್ರವಚನ ಇಲ್ಲ ನಮಗೆ ನಿಗದಿ ಅಂತ ಒಪ್ಪಿಕೊಂಡು ಇವತ್ತು ಹೆಚ್ಚು ಕೊಟ್ಟದ್ದು ಪ್ರವಚನ ಹೆಚ್ಚು. ಅವರಲ್ಲಿ ಗಂಟಲು ಕೊಟ್ಟು ಪಾಪ ನೋಡಿ ನೋಡಿ. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡಿ, ಇವತ್ತು ರಾತ್ರಿ ವಿಶ್ರಾಂತಿ ಪಡಿ, ವ್ಯವಸ್ಥೆ ಮಾಡ್ತೇವೆ ನಾವಿಲ್ಲಿ. ಆಗದಾ? ಇವತ್ತು ವಿಶ್ರಾಂತಿ ಪಡೆದು ನಾಳೆ ಇಲ್ಲಿ ಪುನಃ ಆರಂಭಿಸೋಣ. ಆಗ್ತದ? ನಾಳಿನ ಕಾರ್ಯಕ್ರಮ ರದ್ದುಪಡಿಸಲಾಗಿದೆ. ನಾನು ಮಹಾರಾಣಿ ಅಲ್ವಾ? ಮಹಾರಾಣಿಯ ಕೇಳಿಕೆ ಮೇರೆಗೆ ಹೇಳಬಾರ್ದಾ?
ಆಯ್ತು 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 ಆಯ್ತಾ? ಅದನ್ನು ರದ್ದುಗೊಳಿಸು. ಮುಂದೆ ನೋಡುವ. ನಾಳೆ ಇಲ್ಲಿಯೇ ಉಳಿಯುವ. ನಾಡಿದ್ದಕ್ಕೆ ಒಂದು ದಿನ ಅಲ್ಲಿಯೇ ಬಾಕಿ ಇರ್ತೇನೆ. ಇಡು 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 ಇಡು. ಅಲ್ಲಿಗೆ ಬೇರೆ ದಿವಸ ಹೋಗಿ ನೀವು ಬೇರೆ ದಿವಸ ನಾಳೆ ಮಾಡಿ ಆಮೇಲೆ ನಾಡಿದ್ದು ಇಲ್ಲಿ ಆರಂಭಿಸಿ ಪುನಃ 2 ದಿವಸ ಇಲ್ಲೇ ಬೇಕಾ? ನನ್ನ ಬೇಡಿಕೆ ಅಷ್ಟೇ. ಪುನಃ ಎಷ್ಟು ನೋಡುವ ನೋಡುವ, 1-2 ದಿವಸ ನಿಲ್ಲುವ. ವ್ಯವಸ್ಥೆ ಮಾಡ್ತೇವೆ. ವ್ಯವಸ್ಥೆ ಉಂಟಲ್ಲ? ಆಯ್ತಲ್ಲ? ಆಯ್ತು. ಓಹೋ ಹೋಗಿ ಹೋಗಿ ವ್ಯವಸ್ಥೆ ಮಾಡಿ. ವ್ಯವಸ್ಥೆ ಮಾಡಿ. ಪಗಲಂದು ನೂಗುತ್ತ ಇಳಿಯದು ಸಾರ್ದು ಹೊರಳುತ್ತಲೇ ದಾಸಿ ರಾತ್ರಿ ಆಯ್ತಲ್ಲ. ಅಯ್ಯೋ ದೇವರೇ, ಆ ಪುಣ್ಯಾತ್ಮನಿಗೆ ನಿದ್ದೆ ಬಂದಿದ್ದೋ ಇಲ್ವೋ? ಹೌದೇನೆ? ನೋಡುವುದಕ್ಕೆ ಬಹಳ ಚಂದವಾಗಿದ್ದಾರಲ್ಲ. ಹೌದಮ್ಮ, ಮನ್ಮಥನ ರೂಪ ಅವರದ್ದು ಬಹಳ ರೂಪ ಉಂಟವ್ರಿಗೆ. ನಾಳೆ ಸೂರ್ಯೋದಯಕ್ಕೆ ಸರಿಗೆ ಬಂದ್ರಲ್ಲ. ಹೌದು, ಬಂದರು ಬರದಿರ್ಲಿಕ್ಕಿಲ್ಲ. ಕಣ್ಣಾಲೆಗಳು ಮುಚ್ಚಿ ಬರುತ್ತಾ ಉಂಟು. ನಿದ್ದೆ ಮಾಡ್ಬೇಕು ಆಶೆ ಆಗುತ್ತಾ ಉಂಟು. ಅದು ತಲ್ಪ ಸಿದ್ಧವಾಗಿದೆಯಲ್ಲ. ನೀನು ಅಲ್ಲಿ ಮಲಗು, ನಾನು ಇಲ್ಲಿ ಮಲಗುತ್ತೇನೆ. ಆಗದಾ? ಬೆಳಗಾಗು ಎಚ್ಚರಿಸಿ ಬಿಡು ಆಯ್ತಾ? ಮಲಗೋಣ. ಕಣ್ಣುಗಳಿಗೆ ಕವಿಗಳಿಗೆ ನಿದ್ರೆಯು ಕಣ್ಗಳಿಗೆ ಕವಿಗಳಿಗೆ ನಿದ್ರೆಯು ಕನಸಿನಲ್ಲಿ ಮೈದೋರಿ ಚಾರ್ವಾಕ ಕನಸಿನಲ್ಲಿ ಮೈದೋರಿ ಚಾರ್ವಾಕನಲ್ಲಿ ನೆರೆದಳು ಚುಂಬನಾಲಿಂಗನದಿ ಮುದವೇರಿ ಚುಂಬನಾಲಿಂಗನದಿ ಮುದವೇರಿ ಏನಾಯ್ತು ನಿಮಗೆ? ಬೆಳಗಾಗ್ಲಿಲ್ಲಲ್ಲ. ಎಲ್ಲಿಂದ? ಒಂದು ಸಂತೋಷದ ವರ್ತಮಾನ ಉಂಟೆ. ಏನಮ್ಮ? ಅವರು ಬಂದದ್ದಲ್ವಾ? ಯಾರು ಅವರು? ಅವರು ಕನಸಲ್ಲಿ ಬಂದದ್ದು. ನಿಮ್ಮ ಗಂಡ? ಮತ್ತೆ ಅವರು ಕನಸಿನ? ಅದಲ್ಲ, ಆ ಪುಣ್ಯಾತ್ಮರು. ಹೌದು, ಮನ್ಮಥನ ಕಾಯ ಎಷ್ಟು ಚಂದವೇ. ನನ್ನೊಂದು ಬಿಗಿದಪ್ಪಿದ್ದು ಅಷ್ಟು ಮಾತ್ರವೇ ಅಲ್ಲ, ತುಟಿಗೆ ತುಟಿ ಕೊಟ್ಟು ಸಿಹಿ ಮುತ್ತನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕಾಮನ ಕೇಳಿಯಲ್ಲಿ ನನ್ನನ್ನು ತೃಪ್ತಿಪಡಿಸಿದ್ದಾರೆ. ಇನ್ನು ನಾಳೆ ಬರ್ತಾರೆ, ನೋಡುವ ನಿರೀಕ್ಷೆ. ನಾಳೆ ಆಯ್ತಲ್ಲ, ಇನ್ನು ಹೆಚ್ಚು ಹೊತ್ತು ನಿಂತರೆ ಕಲ್ಲು ಹೊಡೆಯುತ್ತಾರೆ. ನಾ ನಾರಾಯಣ, ನೀ ನಾರದ. ಹೇಳ್ಬೇಡಿ ಅಂತ ಹೇಳಿ ಬಂದ ಕೆಲಸ ಆಯ್ತಲ್ಲ. ಬಾ 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 ಬಾ. ಶಂಕರ ಅಭಯಂಕರಾಯ ಕರುಣಾಕರಾಯ ನಮೋಸ್ತುತೇ. ಕಾಲ ಕಾಲ ನಮೋಸ್ತುತೆ ವರಫಾಲನಯನ ನಮೋಸ್ತುತೆ. ಬಾಲಚಂದ್ರ ವಿಭೂಷಣಾಯ ನಿರಂಜನಾಯ ನಮೋಸ್ತುತೆ. ಶಂಕರ ಅಭಯಂಕರ ಕರುಣಾಕರಾಯ ನಮೋಸ್ತುತೆ. ಪ್ರಾಣಾಃ ಶರೀರಂ ಗೃಹಂ ಪೂಜಾತೆ. ಓ ಶಂಕರ ಅಭಯಂಕರ ಕರುಣಾಕರ ನಮೋಸ್ತುತೆ. ಇಂದು ಸ್ತುತಿ ಗೈಯಲರೀತ ಇಂದು ದರ ಓ
ಬಂದಿರೇ ಬಂದಿರರು ಬಗುಬರಿ ನುಡಿದಿರೇನು ಏನು ಅನಿಮಿಷಂಬತೆ ದೇವ ಆದಿತ್ಯ ವ್ರಾತವನ್ನು ಸೇರಿಸಿಕೊಂಡು ನೇರವಾಗಿ ರಜತಾದ್ರಿಗೆ ಬಂದವರಿದ್ದೀರಿ. ದಾರಿ ಕಾಣಲಾನೆ. ಒಬ್ಬೊಬ್ಬರ ಮುಖದಲ್ಲಿಯೂ ಶಿವಸ್ತುತಿ ಕೇಳುತ್ತದೆ. ಹೌದು. ಅಂತರಂಗದಲ್ಲಿ ಮಾತ್ರ ಆರ್ತತೆ ಅಭಿವ್ಯಕ್ತಿಗೊಳ್ಳುತ್ತಾ ಉಂಟು. ನಿಜ. ಹಾಗಿದ್ರೆ ನಿಮಗೆ ಸಂಕಷ್ಟ ಒದಗಿದೆ ಎನ್ನುವುದು ಸ್ಪಷ್ಟವೇ. ಸತ್ಯ. ನೊಂದಿರೇ ಬಹುಪರಿಯಿಂದ. ನಿಜ. ಹಾಗಿದ್ರೆ ನಿಮ್ಮ ನೋವಿಗೆ ಕಾರಣ ಏನು ಎನ್ನುವುದನ್ನು ನನ್ನ ಮುಂಭಾಗದಲ್ಲಿ ಬಿತ್ತರಿಸುವ ಅಗತ್ಯ ಇಲ್ಲ. ಅರ್ಥವಾಗಿದೆ. ವಿಧಿಯ ವರಬಲದಿಂದ ಪ್ರಮತ್ತನಾಗಿರುವಂತಹ ದುಷ್ಟರಾದ ತಾರಾಕ್ಷ ತಾಮ್ರಾಕ್ಷ ವಿದ್ಯುನ್ಮಾಲಿ ಮುಖ್ಯರಾದ ರಾಕ್ಷಸರು ಇಂದು ನಿಮ್ಮನ್ನು ಗಾರುಗೆಡಿಸಿದ್ದಾರೆ ಎನ್ನುವುದು ಸ್ಪಷ್ಟ. ವ್ಯವಸ್ಥೆ ಆಗುತ್ತಾ ಉಂಟು, ನನಗೂ ಅರ್ಥ ಆಗುತ್ತದೆ. ಹೇಳಿದ್ದೇನೆ ಶ್ರೀಹರಿಯಲ್ಲಿ ನಿಲ್ಲಿಸಿಕೊಂಡಿದ್ದೇನೆ. ನಾನು ಮುಕ್ಕಣ್ಣ, ಜ್ಞಾನಚಕ್ಷು, ಒಳಗಿಂದಲೇ ಎಲ್ಲವನ್ನೂ ತಿಳಿಯಬಲ್ಲೆ. ಕಳರ ನಾಶದ ಪರ್ವಕಾಲ ಸನ್ನಿಹಿತವಾಗಿದೆ ಎನ್ನುವುದು ಸ್ಪಷ್ಟ. ಯೋಚಿಸದಿರಿ. ಹಾಗೆಂದು ಅವರನ್ನು ಮರ್ಜಿಸಬೇಕಿದ್ರೆ ಒಂದು ದಾರಿ ಇದೆಯಲ್ಲ. ಮಹೇಶನ ರೂಢಿಯನ್ನು ಚಂದನವಾಗಿರು ರವಿ ಶಶಿ ಶಕ್ರ ಜೋಡಿಸಿ ಚತುರ್ವೇದ ಅಶ್ವಗಿಳ ಗೂಡಿ ಸಾರಥ್ಯಕ್ಕೆ ಪರಮೇಷ್ಠಿಯ ಇಂದ್ರಾದಿ ಸುಮನಸರೆ ಹರಿ ಬ್ರಹ್ಮರನ್ನು ಜೊತೆ ಸೇರಿಸಿಕೊಂಡು ನನ್ನ ಸಮ್ಮುಖದಲ್ಲಿ ನೀವು ಪ್ರಾರ್ಥಿಸಿಕೊಂಡ ಪರಿ ಅರ್ಥ ಮಾಡಿಕೊಂಡವನೇ ಹೌದು. ಸಾಮಾನ್ಯರೆಲ್ಲ ತ್ರಿಪುರರು ಪ್ರಬಲರಿದ್ದಾರೆ ಎನ್ನುವುದನ್ನು ನಾನು ಬಲ್ಲೆ. ತ್ರಿಪುರಾಸುರ ಸಂಹಾರಕ್ಕೆ ಹೋಗಬೇಕು ಅಂತಿದ್ರೆ ಅಷ್ಟು ಸುಲಭ ಇಲ್ಲ. ಅವರ 3 ಪುರಗಳು ಸ್ವರ್ಣಪುರವೋ ರಜತಪುರವೋ ಕರ್ಪುಣಪುರವೋ ಒಂದೇ ಸರಳ ರೇಖೆಯಲ್ಲಿ ಸಂಯೋಜಿಸಲ್ಪಡಬೇಕು. ಹೌದು. ಆ ಕಾಲದಲ್ಲಿ ಅಂತ ಮಹಾಮಾರ್ಕಣದಿಂದಲೇ ಅದನ್ನು ನಾಶಗೊಳಿಸಬೇಕು. ಆವಾಗ ಅವರ ಜೊತೆಯಲ್ಲಿದ್ದವರು ಸಂಪೂರ್ಣ ನಿರ್ನಾಮವಾಗಿ ಲೋಕಧರ್ಮವನ್ನು ಉಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಿದ್ರೆ ಅಂಥದ್ದನ್ನು ಎದುರಿಸಬೇಕು ಅಂತಿದ್ರೆ ಸಾಮಾನ್ಯವಾದ ಧನುಸ್ಸು ಸಾಕಾಗುವುದಿಲ್ಲ. ಹರ್ಯ ಸಾಧ್ಯವೂ ಆಗದು, ನನ್ನಲ್ಲಿರುವ ಪಿನಾಕವೂ ಆಗದು. ಇನ್ನೇನು ದಾರಿ? ಅದಕ್ಕಿರುವ ದಾರಿ ಒಂದೇ. ಯಾವುದು? ಕಾಣುತ್ತಾ ಉಂಟಲ್ಲ ಮೇರುಗಿರಿ, ಅದನ್ನೇ ಧನುಸ್ಸಾಗಿ ಮಾಡುತ್ತೇನೆ. ಸಾಕಾಗ್ತದೋ? ಇಲ್ಲ, ಸಿಂಚಿಣಿ ಬೇಕು, ಹಗ್ಗ ಬೇಕು. ಹೌದು. ಅದಕ್ಕೆ ವಾಸುಕಿಯನ್ನೇ ಹಗ್ಗವಾಗಿ ಬಿಗಿಯುತ್ತೇನೆ. ಮಾತ್ರವಲ್ಲ, ರಥ ಬೇಕು. ಹೌದು. ಭೂಮಿಯನ್ನೇ ರಥವಾಗಿಸುತ್ತೇನೆ. ಭೂಮಿಗೆ ಚಕ್ರ, ರಥಕ್ಕೆ ಚಕ್ರ. ಸೂರ್ಯ ಚಂದ್ರರನ್ನೇ ಚಕ್ರವಾಗಿಸುತ್ತೇನೆ. ಚತುರ್ವೇದಗಳನ್ನೇ ಚತುರಾಶ್ವವಾಗಿ ಅದಕ್ಕೆ ಸೇರಿಸಿಕೊಳ್ಳುತ್ತೇನೆ. ಮಾತ್ರವಲ್ಲ, ಇನ್ನು ಅವರ ಮತನಕ್ಕೆ ಬೇಕಾದ ಮಹಾಮಾರ್ಕಣ ವೈಷ್ಣವಾಸ್ತ್ರ, ಆದ್ದರಿಂದ ಹರಿಯನ್ನೇ ಬಾಣವಾಗಿಸುತ್ತೇನೆ. ಇಷ್ಟೆಲ್ಲ ಇರುವ ರಥಕ್ಕೆ ಸಾರಥಿ ಸಾಮಾನ್ಯನಾಗುತ್ತಾನೆ. ಅದಕ್ಕಾಗಿ ಸೃಷ್ಟಿಕರ್ತನಾದ ಬ್ರಹ್ಮನನ್ನೇ ಸಾರಥಿಯಾಗಿಸಿ ತ್ರೈಪುರರ ಮರ್ದನಕ್ಕೆ ನಾನ್ ನಿಲ್ಲುವ ಪರಿಯನ್ನು ನೋಡುವೆಯಾ? ಆರಂಭದಲ್ಲಿ ತ್ರಿಪುರಾಸುರ ಸಮ್ಮುಖಕ್ಕೆ ನಡೆಯಲಿ ಘೋಷದಿಂದ ಕೇಳುತ್ತಾ ಇದೆಲ್ಲ ಸಕಲರು ಆಡುವುದು. ಪರಿಕಿಸಲು ಭೂರಥ ತರುಣಿಂದು ಗಾಲೆಯು ಸರಸಿಜ ಭವನೇ ಸಾರಥಿ ಸುರಗಿರಿಯೇ ಧನವು ಸಿಂಗಿಣಿಯುರಗೇಂದ್ರರು ವೇದಂಗಳೇ ಅಶ್ವಂಗಳು ಆಗಿರಲು ಶಿವನೇ ಅರ್ಥ ಬರುತ್ತ ನಾವೆಲ್ಲ ಸೇನೆ ಜಯಘೋಷ ಮಾಡ್ತೀರಲ್ಲ, ಸಾಗುವ
ಭೇಟಿ ಪ್ರೀತಿಯ ಸಂಕೇತವಾಗಿ ಒಂದು ಆಲಿಂಗನವನ್ನು ಮಾಡೋಣ. ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಪರಿಯೋತ್ಪಾತವನ್ನು ಕಂಡು ಬರ್ತಾ ಇದೆ. ಅಷ್ಟು ಮಾತ್ರವಲ್ಲ, ದೇವತೆಗಳೆಲ್ಲರೂ ಕೂಡ ಒಟ್ಟು ಸೇರಿ ಪರಮೇಶ್ವರ ದೇವರಿಗೆ ದೂರಲ್ಲಿಟ್ಟಿದ್ದಾರಂತೆ. ಈ ಕಡೆ ಬರ್ತಾ ಇದ್ದಾರಂತೆ. ಆ ಭಸ್ಮಧಾರಿ ಅವನನ್ನು ಸರ್ವನಾಶ ಮಾಡಬೇಕು. ಶಿವನೇ ನಮ್ಮ ಸಮಕ್ಷಮಕ್ಕೆ ಬರ್ತಾನೆಂತಾದ್ರೆ ಹೆದರುವ ಅಗತ್ಯ ಇಲ್ಲ. ನಿನ್ನ ತಮ್ಮನಾದಂತಹ ತಾಮ್ರಾಕ್ಷನಾನಿದ್ದೇನೆ. ನಮಗೆ ಲೆಕ್ಕವೇ ಅಲ್ಲ. ಒಬ್ಬ ದೊಡ್ಡ ಅಧಿಕಾರಿಯಾಗಿದ್ರೆ ಕೈಲಾಸಕ್ಕೆ ಆ ಗಣಗಳಿಗೆ ನಮಗವ ದೊಡ್ಡ ವಿಷಯವಲ್ಲ. ಧಿಕ್ಕರಿಸುವ ಮನದಿಂದ ಬಂದ್ರೆ ಅವನ ಸೊಂಟ ನಾನು ಮುರಿತೇನೆ. ತಡ ಮಾಡುವ ಹಾಗಿಲ್ಲ, ಆದಷ್ಟು ಬೇಗ. ನೀವು ಮಾಡುತ್ತಾ ಇರುವಂತಹ ಅನ್ಯಾಯವನ್ನು ಅಭವನಾದಂತಹ ನಾನೇ ತರ್ತೈಸಿಕೊಂಡು ಸಮರಾಂಗಣಕ್ಕೆ ವಿಶೇಷ ಸ್ವರೂಪವನ್ನೇ ತಳೆದು ಬಂದಿದ್ದೇನೆ. ಘೋರ ಭಾಗೀರಥಿಯ ಜಟೆ ಮಾತ್ರವಲ್ಲ, ವಿಶಿಷ್ಟವಾದ ಬಾಣಂಗಲು ಏರಿದನೊಂದೇ ವಿಶೇಷವಾಗಿ ಕಾಣುತ್ತಾ ಇದ್ದಾನೆ. ಇನ್ನು ನಿಮ್ಮ ಸಮ್ಮುಖದಲ್ಲಿ ಮಹಾಕಾಲನಾಗಿ ಸಟ್ಟದು ನಿಂತಿದ್ದೇನೆ. ಅನ್ಯಾಯ ಮಾಡಿತ್ತು ತಪ್ಪು ಅಂತ ಶರಣು ಬಂದರೆ ಪರವೇ, ಮಲೆತರ ತಲೆ
ನೀನು ಏರುವುದು ಯಾವುದರಲ್ಲಿ? ಆ ವೃಷಭದಲ್ಲಿ. ವೃಷಭ ಬಂದು ಸಿಂಹದೊಂದರಲ್ಲಿ ಕಾಳಗವನ್ನು ಕೊಡುವುದಕ್ಕೆ ಮನ ಮಾಡುತ್ತದೆ ಅದನ್ನು ಹೇಳು. ಇದು ಗರ್ವವನ್ನು ತುಂಬಿರುವಂತಹ ಸಿಂಹ, ಅದರಲ್ಲಿ ಕಾಳಗವನ್ನು ಕೊಡುವಂತಹ ಪ್ರಯತ್ನದಿಂದ ನೀನು ಬಂದದ್ದು ಹೌದು ಅಂತಾದ್ರೆ ಎಲ್ಲವೋ ಶಂಕರ ನಿನ್ನದಂತಹ ಆ ಕೈಲಾಸಗಿರಿಯಲ್ಲಿ ಇನ್ನು ನಿನಗೆ ಬಾಳುವುದಕ್ಕೆ ಕಾಲಾವಕಾಶ ಇಲ್ಲದೆ ಹೋದಿತು. ನಮ್ಮನ್ನು ಹಗೆ ಕಟ್ಟಿಸಿಕೊಂಡು ಇದೀರಾಗಿ ಬಂದಿದ್ದೀಯ. ಒಂದು ಮಾತನ್ನ ಹೇಳುತ್ತೇನೆ, ಯಾರ ಮಾತನ್ನ ಕೇಳಿ ಇದೀರಾಗಿ ಬಂದಿದ್ದೀಯೋ ಇಷ್ಟರವರೆಗೆ ಭ್ರಷ್ಟ ಕೃತ್ಯವನ್ನೇ ಮಾಡಿದವರು ನೀವು. ಶಿಷ್ಟಾಚಾರ ಏನು ಎನ್ನುವುದನ್ನೇ ಮರೆತವರಿದ್ದೀರಿ. ಒಳಗೆ ಶಿವ ಪೂಜೆ, ಶಿವನೇ ತಪ್ಪು ಅಂತ ಹೇಳಿದ್ರೆ ಶಿವನಲ್ಲೇ ವಿರೋಧ ಕಟ್ಟಿಕೊಳ್ಳುವಂತಹ ಹೀನ ಸ್ಥಿತಿ ನಿಮ್ಮ ಬಗೆಗಾಗಿ ತಿಳಿದೇ ಬಂದಿದ್ದೇನೆ. ನಾವು ಒಲಿದರೆ ಶಿವಶಕ್ತಿ, ಮಣಿದರೆ ನಿಮಗೆ ಶಿವ ಕಾರುಣ್ಯ, ಮಳೆತರೆ ನಿಮಗೆ ಮೃತ್ಯು ದರ್ಶನ. ಯಾವತ್ತಿದ್ದರೂ ತಾರಕ ಅನ್ನುವುದರ ಅರ್ಥ ಉತ್ತಮವಾದದ್ದು ಅಂತ. ತಾರಕ ಮಟ್ಟಕ್ಕೆ ಏರಿದವ ಪ್ರಪಂಚಕ್ಕೆ ಪೂರಕಾಕ್ಷವಾಗಿ ಇರಬೇಕಾದವ. ನೀನು ಮಾರಕಾಕ್ಷ ಅಂತ ಗೊತ್ತಾಗಿದೆ. ಯಾಕೆ? ನೀ ಮಾಡುತ್ತಾ ಇರುವ ಹೀನ ಕೃತ್ಯ
ದೇವಲೋಕವನ್ನು ಸೇರಿ ದೇವತೆಗಳನ್ನು ಗೆದ್ದಿರಿ. ಸಾಧನೆ ಮಾಡಿತು ನಮ್ಮ ಪಾದದಲ್ಲಿ. ಭೂತಳದ ಧಾರ್ಮಿಕರನ್ನು ಗೆದ್ದು ಭೂಮಿಯನ್ನು ವಶ ಮಾಡಿಕೊಂಡಿರಿ. ನಾಗಾದಿಗಳನ್ನು ಸೋಲಿಸಿ ನಾಗಲೋಕ ವಶ ಮಾಡಿದಿರಿ. ತಮ್ಮಂದಿರು ಮಾಡಿದ್ದು ನಿಮ್ಮವರೇ ಮಾಡಿದ್ದು. ಹೌದು. ಎಲ್ಲಿ ಹೋದರೂ ಪಾಪಿಗಳೇ ನಿಮ್ಮ ಕುಟುಂಬದವರನ್ನೇ ಇಡುವುದು ನೀವು. ದೇವಲೋಕದಲ್ಲಿಯೂ ಪಾರುಪತ್ಯ, ಭೂತಳದಲ್ಲಿಯೂ ಪಾರುಪತ್ಯ, ನಾಗಲೋಕದಲ್ಲಿಯೂ ಪಾರುಪತ್ಯ. ನಮ್ಮದೇ ಅಧಿಕಾರ. ನೀವು ಹೋದಲ್ಲಿ ದೇವರ ಹೆದರಬೇಕಾಗಿಲ್ಲ, ಏನು ಮಾಡುವುದಿಲ್ಲ. ನಿಮ್ಮನ್ನು ಕಾಲ ಉತ್ತರ ಕೊಡುತ್ತದೆ. ಏನೆಂದು? ಕಾಲ ಉತ್ತರಿಸುವುದಕ್ಕೆ ಸಿದ್ಧನಿದ್ದಾನೆ. ನಿಮ್ಮಂತಹ ದುಷ್ಟರನ್ನು ಮಧ್ಯೆ ಶ್ರೇಷ್ಠ ಸಂಪ್ರದಾಯದ ಹುಟ್ಟು ಹಾಕುವವನೇ ಈ ಮಹಾಕಾಲನಿದ್ದೇನೆ. ಈಗಲೂ ನಿನಗೆ ಎಚ್ಚರಿಸ್ತೇನೆ. ವರ್ಧಮಾನ ಅಂದ್ರೆ ಹೊಸತನ್ನು ಉಂಟು ಮಾಡುವವ ಅಂತ. ಇಲ್ಲದಿದ್ರೆ ಇಂಥದ್ದೆಲ್ಲ ಆಗಲಿಕ್ಕೆ ಉಂಟ. ಆದ್ದರಿಂದ ಪರಿವರ್ತನಾ ಕ್ಷೇತ್ರವಾಗಿ ಪ್ರಪಂಚವನ್ನು ನಾನೇ ನಿಲ್ಲಿಸುವುದಕ್ಕೆ ಸಿದ್ಧನಾಗಿದ್ದೇನೆ. ಲೋಕದಲ್ಲಿ ದೊಡ್ಡ ವೃಕ್ಷ ಯಾವುದು ಗೊತ್ತಾ? ಗೋಳಿ ಮರ ಅಂತ ಹೇಳುವುದು. ಆಲದ ಮರ. ಆದ್ದರಿಂದ ಗೋಳಿ ಅಡಿಯಲ್ಲಿ ನಮ್ಮ ಗುತ್ತು, ನಮ್ಮ ಗತ್ತು ಏನು ಅಂತ ಈ ಕಾಲಕ್ಕೆ ಆಯುಧವನ್ನು ಹಿಡಿದು ರಣಕ್ಷೇತ್ರಕ್ಕೆ ಬಂದಿದ್ದೀರಿ. ಇನ್ನು ದೇವರೆಂಬುದಾಗಿ ನೋಡುವುದಿಲ್ಲ. ಮೂರು ಮೂರ್ತಿಗಳೇ ಏಕಕಾಲದಲ್ಲಿ ಬಂದರೂ ಕೂಡ ಸರ್ವನಾಶ ನಾವು ಮಾಡ್ತೇವೆ. ಅಯ್ಯ ಏನಯ್ಯ ನಿನ್ನದು? ಏನಯ್ಯ ವೃಕ್ಷ? ನೀನು ಕೈಲಾಸದಲ್ಲಿದ್ದವನಿಗೆ ಯಾವ ವೃಕ್ಷ ಗೊತ್ತಿದೆ? ನನಗೆ ಯಾವ ವೃಕ್ಷವು ನನ್ನ ವಾಸಕ್ಕೆ ಸೂಕ್ತವೇ? ಹೌದಾ? ಅದನ್ನು ಪ್ರಶ್ನಿಸುವುದಕ್ಕೆ ನೀನು ಯಾರು? ಬಿಲ್ವ ವೃಕ್ಷ ನಿನ್ನ ಜಾಗದಲ್ಲಿ ನಡೆಸ್ತೇನೆ. ನಿನ್ನ ಸರ್ವನಾಶ. ಶರಣು ಬರುವಿನ ಮಾಡುತ್ತಿರವಾನೆಲ್ಲೋ ರೂಢಿಯ ಜೋಡಿಗೆಯು ಧರಿದ ಪಾಡು ಪಾಡು ಕೈಬುವನ ಭಯ ತೀಡಿದಾಗ ಬಿಕ್ಕುಳಿದ ಸೋದರರು ಕನ್ಮಯ ಇಕ್ಕೆಳೆಯೊಳಿರೆ
ತಾರಕಾಕ್ಷನು ಕಕ್ಕಲರಿದನು ಮುದಗಿ ಬಂದನು ಮೋಕ್ಷ ಕಾಲ ಅರಿತೆನು ದೇವನೇ ಮನ್ಮಾಯ ಪರಮ ಶಕ್ತಿಯ ಪೂರ್ಣ ಬೆಂಬುದ ನಿರುತ ಇರುಬರ ದಿವ್ಯಾತ್ಮ ಶಕ್ತಿಯ ಅರಿಯದೆನು ಅರಿದೆನು ಸದಾಶಿವ ರುಂಡಮಾಲ ಗಂಗಾಧರ ಜಯ 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 ಮಾಡಿದ್ದೆಲ್ಲ ತಪ್ಪಾಯ್ತೆಂಬುದಾಗಿ ವಾದಕ್ಕೆ ಬಿದ್ದು ಬೇಡ್ತಾ ಇದ್ದೇನೆ. ಬಾರೋ ಈ ಕಡೆ ಬಾರೋ. ತಮ್ಮ ತಮ್ಮ ಈ ಕಡೆ ಬಾರೋ. ಇತ್ತ ಬಾರೋ. ಸದಾಶಿವ ದೇವರೇ ಮೈದೂರಿದ್ದಾರೆ. ಬಾರೋ ಪೂಜಿಸು. ಸದಾಶಿವ ಏನಾಯ್ತು? ಜೀವನ ಇರುವುದು ಒಂದು, ನಿಮ್ಮ ಹಣ ಬರಕ್ಕೆ ಮಣ್ಣು ಹಾಕ್ಲಿಕ್ಕೆ ಏನಾಯ್ತು? ನಾವು ಯಾರ ಮಕ್ಕಳ? ಯಾರ ಮಕ್ಕಳು? ತಾರಕಾಸುರನ ಮಕ್ಕಳು. ಹೌದು, ತಾರಕಾಸುರನ ಮಕ್ಕಳಾದಂತಹ ನಾವು ಇದುವರೆಗೆ ಹೋರಾಡಿ ನಾವು ಸಾಧಿಸಿದ್ದೇವೆ. ಹೌದು, ನಮ್ಮ ತಂದೆಗೆ ಸಾವಿಗೆ ಕಾರಣ ಆದಂತಹ ಈ ಸದಾಶಿವ ಇವನೇ ಮೂಲ ಕಾರಣ. ಆದುದರಿಂದ ನಮ್ಮ ತಂದೆ ಸಾವನ್ನು ಅಪ್ಪಿದ್ದು ಹೇಗೆ? ವೀರ ಮರಣ. ಕಾಲು ಹಿಡಿದವನಿಗೂ ಪ್ರಯತ್ನವ ನಿಮ್ಮದು. ಎಲ್ಲ ಎಲ್ಲ ನಿಮಗೆ ನಾಚಿಕೆ ಆಗುದಿಲ್ವಾ? ತಾರಕಾಸುರನ ಸಂಜಾತರಾಗಿ ಪ್ರಪಂಚದ ಬೆಳಕನ್ನು ಕಂಡ್ರೆ ಹೋರಾಡಿ ಸಾಯಬೇಕು. ಯಾರಿರೋ ತಂದೆಯನ್ನು ಕೊಂದವ ಈ ಕಾಲದಲ್ಲಿದ್ದಾರೆ ಈ ನಮ್ಮ ಕೈಯಲ್ಲಿ. ನಿನ್ನನ್ನು ಬಿಡುವುದಿಲ್ಲ, ಸರ್ವನಾಶ ಮಾಡ್ತೇವೆ. ಶಿವಗೆ ತಾರಾಕ್ಷ ತಾಮ್ರಾಕ್ಷ ವಿದ್ಯುನ್ಮಾಲಿ ಕೂಳತಾರಕಾಸುರನ ಮಕ್ಕಳು ಹೋರಾಟವನ್ನು ಮಾಡಿದವರಿದ್ದಾರೆ. ಕದನದ ಕಣದಲ್ಲಿ ಒಂದೇ ಸರಳ ರೇಖೆಗೆ ಅವರ ಪುರ ಸೇರುವಲ್ಲಿವರೆಗೆ ಅವರ ಉಪಪುರವನ್ನು ಸುಟ್ಟ ಹಾಗಾಯಿತು. ಮತ್ತೆ ಒಂದೇ ಪುರದಲ್ಲಿ ಸೇರಿದ ತಕ್ಷಣ ಮಹಾಮಾರ್ಕಣ ವಿಷ್ಣು ಅಸ್ತ್ರ ಅದನ್ನೇ ಪ್ರಯೋಗಿಸಿದೆ. 3 ಪುರವು ಸುಟ್ಟು ರಾಕ್ಷಸರು ದಗ್ಧರಾಗಿ ಹೋದರು. ತ್ರಿಪುರರ ಮತನ ಎನ್ನುವುದಕ್ಕಿಂತಲೂ ತ್ರೈಪುರರ ದಹನ. ರಾಕ್ಷಸರ ಉಗ್ರರ ಪುರವನ್ನೇ ಸುಟ್ಟರೆ ಮಾತ್ರ ಮಿಕ್ಕವರು ಅದರಲ್ಲಿ ಸತ್ತು ಲೋಕಶಾಂತಿ ಉಂಟಾಗುತ್ತದೆ ಎನ್ನುವುದರ ಸಂದೇಶವೇ ತ್ರಿಪುರ ಮತನ
ಅಥವಾ ತ್ರೈಪುರ ದಹನ ಇದನ್ನು ಮಾಡಿದವನಿದ್ದೇನೆ ಎನ್ನುವಲ್ಲಿಗೆ ಸುರರು ಸುಮಮಲೆಯನ್ನು ಸುರಿಸುತ್ತಾ ಇದ್ದಾರೆ. ಪ್ರತಿಯೊಬ್ಬರೂ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುತ್ತಾ ಇದ್ದಾರೆ. ದುಷ್ಟರ ಮಥನದಿಂದಾಯಿತು ಲೋಕಕ್ಷೇಮ ಎಂಬ ಹಾಗೆ ಪ್ರತಿಯೊಬ್ಬ ಕ್ರಾಂತದರ್ಶಿಗಳು ಆಡಿಕೊಳ್ಳುವ ಹಾಗಾಯಿತು ಎನ್ನುವಲ್ಲಿಗೆ ತ್ರಿಪುರ ಮಥನ ಎನ್ನುವಂತಹ ಈ ಆಖ್ಯಾನವನ್ನು ಯಾರು ಆಡಿದರೋ, ಯಾರು ಆಡಿಸಿದರೋ, ಯಾರು ಹಾಡಿದರೋ, ಯಾರು ಕುಣಿದರೋ, ಯಾರು ಭಕ್ತಿ ಶ್ರದ್ಧೆಯಿಂದ ನೋಡಿದರೋ ಅಂತಹವರಿಗೆ ನಾವು ನಂಬಿದಂತಹ ಕಲಾಮಾತೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ, ವರಪ್ರದ ಮಹಾಗಣಪತಿ ದೇವರು, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ಸ್ಥಳದಲ್ಲಿರುವಂತಹ ಮಹಾಕಾಳೇಶ್ವರ ದೇವರು ಹಾಗೂ ವೈದ್ಯನಾಥಾದಿ ಸಪರಿವಾರ ಶಕ್ತಿಗಳು ಜೀವನದಲ್ಲಿ ಆಯುಸ್ಸು, ಆರೋಗ್ಯ, ಸಕಲ ಸೌಭಾಗ್ಯವನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತಾ ಪುಣ್ಯಾಖ್ಯಾನಕ್ಕೆ ಮಂಗಳಗೀತೆಯನ್ನು ಹಾಡುವರೇ ಸಭ್ಯರಿಂದಪ್ಪಣೆ. ಭದ್ರಂ ಶುಭಂ ಮಂಗಳಂ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣ ದೇವ ಗುರು ವಿಶ್ವಮಾನ್ಯ, ಕರುಣ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ, ಶರಣೋ ಮಯೂರಭಾನ ದೇವ ದೇವ, ಶರಣೋ ಮಯೂರಭಾನ ದೇವ ದೇವ, ಚರಣಕ್ಕೆ ಮಣಿಬೆವು ಕಳಿಬೆಮ್ಮನೋವ, ಶರಣಕ್ಕೆ ಚರಣಕ್ಕೆ ಮಣಿಬೆವು ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ, ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ, ಧರೆಯಿಳುತ್ತ ಪಾರ್ವತಿಗೆ ಪ್ರತಿಫಲವೈ, ಸುಬ್ರಹ್ಮಣ್ಯಗೆ ಶರಣಾಗತನೆ ನಡಪರಿಪಾಲಕರು ತಲೆಮಾರಕ ಮೋಹಗೆ, ಮಂಗಲಂ ಜಯ ಮಂಗಲಂ ಶಿವ ಮಂಗಲಂ ನಿತ್ಯ ಮಂಗಲಂ, ಭ್ರಮರಾಂಬಿಗೆ ಮಹಾಗಣಪಗೆ ಸುಬ್ರಹ್ಮಣ್ಯಗೆ, ಕಾಲಕಾಲನಿಗೆ ವೈದ್ಯನಾಥಗೆ ಮಂಗಲಂ ಶುಭ ಮಂಗಲಂ. ಮಹಾರಾಜ ಶ್ರೀಗಳಾದ ಗೋಳಿಗಡಿ ಮತ್ತು ದುರ್ಗಾ ಪ್ರಸಾದ್ ಶೆಟ್ಟಿ ಮತ್ತು ಮನೆಯವರು, ದುರ್ಗಾ ಪ್ರಸಾದ್ ಶೆಟ್ಟಿ ಮತ್ತು ಮನೆಯವರು, ಆರ್ಥಿಕ ಆರೋಪ ಶಾಲೆಗಾರ ಶಭಾ ವೃತ್ತಿಪೂರ್ವಕವಾಗಿ ಕಾಂಚನ ಶಿವ ದಕ್ಕಿತ್ತು ಬಿಡಾರಕ್ಕಪ್ಪ.